गुरु ब्रह्मा गुरु विष्णु गुरुदेवो महेश्वर साक्षात् परब्रह्म तस्मै श्री गुरवे नमः।
ಅಡಿಮನದಿನ ಇದು ತನಕ ಸುಮಾರು 1-1.5 ಗಂಟೆಗಳ ಕಾಲ ನಮ್ಮನ್ನು ಗಾನಸುಧೆಯಲ್ಲಿ ತೋಯಿಸಿದ ಶ್ರೀಮತಿ ಉಷಾ ಈಶ್ವರ ಭಟ್, ನಮ್ಮ ಕಾಸರಗೋಡಿನ ಪ್ರಸಿದ್ಧ ಶ್ರೀ ರಾಜೀವ್ ಗೋಪಾಲ್ ವೆಳ್ಳಿಕೋತ್, ಹಾಗೆಯೇ ಘಟಂನಲ್ಲಿ ಸಾತಿಯಾದವರು ವಿದ್ವಾನ್ ಶ್ರೀ BG ಈಶ್ವರ ಭಟ್. ಎಲ್ಲರಿಗೂ ಕೂಡ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಸುಪ್ರಸನ್ನನಾಗಿ ಎಲ್ಲ ರೀತಿಯ ಅನುಗ್ರಹಗಳನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇವೆ. ಹಾಗೆಯೇ ಶ್ರೀಮತಿ ಉಷಾ ಈಶ್ವರ ಭಟ್ ಅವರ ಬಳಗಕ್ಕೆ ಅನಂತಾನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. गुणतीतमानं चिदानन्दरूपम् चिदाभासकं सर्वगं ज्ञानगम्यं
ಮುನಿದ್ಯೇಯ ಮುನಿದ್ಯೇಯ ಮಾಕರೋ ಮುನಿದ್ಯೇಯ ಮಾಜಾಗರೂಪಂ ಪರಬ್ರಹ್ಮರೂಪಂ ಪರಬ್ರಹ್ಮರೂಪಂ ಗಣೇಶಂ ಭಜೇಯಂ ಗಣೇಶಂ ಭಜೇಯಂ ತಾಂಡವ ನೃತ್ಯ ಹರೇ ಗಜಾನನ ತಾಂಡವ ನೃತ್ಯ ಹರೇ ಗಜಾನನ ತಾಂಡವ ನೃತ್ಯ ಹರೇ ರಿಮಿಗಿಡ ತಾಳ ಮೃದಂಗ ವರ್ಮಾದಂಡ ಹರೇ ಗಜಾನನ ತಾಂಡವ ನೃತ್ಯ ಹರೇ ಗಜಾನನ ನೃತ್ಯ ಹರೇ ಶಂಕರ ಪುತ್ರ ಸುರನರ ಸ್ತೋತ್ರ ಮದಡಿವ ಗೌರಿ ಗಜಾನನ ಶಂಕರ ಪುತ್ರ ಸುರನರ ಸ್ತೋತ್ರ ಮದಡಿವ ಗೌರಿ ಗಜಾನನ ತೇಜದ ಕೋಟಿ ಸುರನರ ನಾಡಿ ಶೇಷ ಕೋಟಿ ನರ ಗಜಾನನ ತಾಂಡವ ನೃತ್ಯ ಹರೇ ಗಜಾನನ ನೃತ್ಯ ಹರೇ ರಿಮಿಗಿಡ ತಾಳ ಮೃದಂಗ ಬ್ರಹ್ಮಾದಂಡ ಹರೇ ಗಜಾನನ ತಾಂಡವ ನೃತ್ಯ ಹರೇ ತಾಂಡವ ನೃತ್ಯ ಹರೇ ಸುರವರ ಶಂಕರ ಗಿರಿಜ ಮನೋಹರ ಸುರಗಿರಬ ಸುರಲಂಬೋದರ ಸುರವರ ಶಂಕರ ಸುರು ಹರ ಸುರಗಿರವರ ಪುತ್ರ ಲಂಬೋದರ ಪುರದೊಳು ನೆಲೆಸಿದ ಗಿರಿ ತರೆಯೊಳು ನಾರದ ಪುರದೊಳು ನೆಲೆಸಿದ ಕರಿಮುಖನಿ ಬರೆ ಗಜಾನನ ತಾಂಡವ ನೃತ್ಯ ಹರೇ ಗಜಾನನ ನೃತ್ಯ ಹರೇ ರಿಮಿಗಿಡ ತಾಳ ಮೃದಂಗ ಬ್ರಹ್ಮಾದಂಡ ಹರೇ ಗಜಾನನ ತಾಂಡವ ಹರೇ ಗಜಾನನ ತಾಂಡವ ನೃತ್ಯ ಹರೇ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇದುವರೆಗೆ ಸಂಗೀತ ಗಾನ ಸುಧೆಯೊಂದಿಗೆ ನಮ್ಮೆಲ್ಲರ ಮನರಂಜಿಸಿದ ವಿದುಷಿ ಶ್ರೀಮತಿ ಸಾವಿತ್ರಿ ಕೆ ಭಟ್ ದೊಡ್ಡಮಾಣಿ ಎಡನಾಡು ಹಾಗೂ ಬಳಗದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಅರ್ಪಿಸುತ್ತಿದ್ದೇನೆ. ನಮ್ಮ ಒಂದು ಕಿರು ಕಾಣಿಕೆಯನ್ನು ಕೂಡ ಸ್ವೀಕರಿಸಬೇಕಾಗಿ ಕೇಳಿ. ಹರಿ ಓಂ. ಮದ್ದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮುಡಪ್ಪ ಸೇವೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇಂದು ಮುಂದೆ ವೇದಿಕೆಯಲ್ಲಿ ವೀಣಾವಾದಿನಿ ಸಂಗೀತ ವಿದ್ಯಾಪೀಠದ ವಿದ್ಯಾರ್ಥಿಗಳಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ನಾದ ಮಾಧುರಿ
ನಾದ ಮಾಧುರ್ಯ ಗಾಯನದಲ್ಲಿ ಭಾಗವಹಿಸುವವರು ಶಿವರಂಜನ್, ವಿಷ್ಣು ಶರ್ಮಾ, ಅನಿರುದ್ಧ್, ವಿಶ್ರುತ್, ಆಗಮ ಪೆರ್ಲಾ, ಉಷಾ ವಾಸುದೇವ, ಅಮೃತ ಐಲುಕುಂಜೆ, ಸನ್ನಿಧಿ BS, ಪಲ್ಲವಿ, ಜಯಾ TS, ಪೃಥ್ವಿ, ರಜನಿ ಪ್ರಸಾದ್. ಮೃದಂಗದಲ್ಲಿ ಆಶ್ಲೇಷ PS, ನೀವು ಯೂಸ್ ಮಾಡ್ಕೊಳ್ಳಿ ಯಾರು
श्रीमहागणपतिरवतु माम्।
ಕರೋ ಭವ ಜಲಧಿ ನಾವೋ ಪ್ರಕಾಶ ಕರೋ ಭವ ಜಲಧಿ ನಾವೋ ಮೂಲ ಪ್ರಕೃತಿ ಸ್ವಭಾವ ಸುಖ ಕರೋ ಪ್ರಕಾಶ ಕರೋ ಭವ ಜಲಧಿ ನಾವೋ ಮೂಲ ಪ್ರಕೃತಿ ಸ್ವಭಾವ ಸುಖ ಕರೋ ಅಭಿ ಸಹಸ್ರ ಸನ್ನಿಧೇವೋ ಅಭಿಜನನುತ ಮೂಷಿಕವಾಹೋ ಅವನತ ದೇವತಾ ಸಮೂಹ ಅವಿನಾಶ ಕೈವಲ್ಯದೇವೋ ಅಭಿ ಸಹಸ್ರ ಸನ್ನಿಧೇವೋ ಅಭಿಜನನುತ ಮೂಷಿಕವಾಹೋ ಅವನತ ದೇವತಾ ಸಮೂಹ ಅವಿನಾಶ ಕೈವಲ್ಯದೇವೋ ಮಮ ಗಮ ನಿಗಮ ತಡಕ ಜಂಬ ಸರಿ ಗಿಡ ನಿಸ ಜಡುತ ನಿಸರಿ ಮತ ಗಣಂ ಮಗಮ ತಗದ ಪಪ ಮರಿಗಿತ ಮಪನಿತ ದಿಮಿತ ಪಪನಿ ಸರಿ ಗುಗುದ ಗುಮ ಪನಿ ತ್ರಿಗಿಟದ ನಿಗಮದ ದಿಮಿತರಿ ನಿಸರಿ ಸಗುಗುದ ಗುಪನಿ ಪಸನಿ ನಿಸರಿ ರಿಗಮರಿ ಸ ಜಂಬರಿತ ಸಾನಿ ಪಮದ ದಿಗಿಡ ಶ್ರೀ ಮಹಾಗಣಪತಿ ರವತುಮಾ ಸಿದ್ಧಿ ವಿನಾಯಕೋ ಮಾತಂಗಮದ ಶ್ರೀ ಮಹಾಗಣಪತಿ ರವತುಮಾ ಎಂದರೋ ಮಹಾನುಭಾವೋ ಎಂದರೋ ಮಹಾನುಭಾವೋ ಎಂದರೋ ಮಹಾನುಭಾವೋ ಎಂದರೋ ಮಹಾನುಭಾವೋ ಎಂದರೋ ಆಯುಷ್ಮಾನ್
Pani
ಸನಿ ಸರಿ ಸ ಸನಿ ಪ ಮ ಪರಿ ಮರಿ ಪ ಮನಿ ಪ ಸಾ ನಿ ಪ ಮರಿ ಗರಿ ಸಾ ನಿ ಎಂದರೋ. ಪ್ರಧಾನ ವೇದಿಕೆಯಲ್ಲಿ ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲ ಅತಿಥಿ ಅಭ್ಯಾಗತರು ಆಸನವನ್ನು ಸ್ವೀಕರಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಜಯದೇವ ಖಂಡಿಗೆ ಅವರು ಕೂಡ ಉಪಸ್ಥಿತರಿದ್ದಾರೆ. ಮೊದಲನೆಯದಾಗಿ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಲಾವಣ್ಯ ಗಿರೀಶ್ ಅಗಲ್ಪಾಡಿ. ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ಪಾಶಾಂಕುಶಧರ ಮೂಷಿಕವಾಹನ
पाशाङ्कुशधर मूषिकवाहन सर्वालङ्कृतने गजानन आदिपूजित नीनु वेदवन्दित नीनु आदिपूजित नीनु वेदवन्दित नीनु मोदक प्रिय नीनु गणाधिप शरणु निनगे शरणु विनायक ಗಿರಿಜಾಸುತನಿಗೆ ಗರಿಗೆಯ ಸಲಿಸುವ ಪರಿಹರಿಸು ಪಾಪ ಗಣಾಧಿಪ ಗಿರಿಜಾಸುತನಿಗೆ ಗರಿಗೆಯ ಸಲಿಸುವೆ ಪರಿಹರಿಸು ಪಾಪ ಗಣಾಧಿಪ ರಕ್ತವರ್ಣನು ನೀನು ಲಂಬೋಧರ ನೀನು ರಕ್ತವರ್ಣನು ನೀನು ಲಂಬೋಧರ ನೀನು ರಕ್ಷಿಸಿ ಕಾಪಾಡು ಗಣನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು. ವಂದನೆಗಳು. ಮುಂದೆ ನಮ್ಮ ಆರೋಗ್ಯ ಸಮಿತಿಯ ಅಧ್ಯಕ್ಷರು ಕಾಸರಗೋಡಿನ ಪ್ರಸಿದ್ಧ ಶಸ್ತ್ರಚಿಕಿತ್ಸಕರು ಆದ ಡಾಕ್ಟರ್ ಕೆ ಶಾನ್ಭೋಗ್ ಅವರು ಬಂದ ಸರ್ವರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಡಾಕ್ಟರ್ ಕೆ ಶಾನ್ಭೋಗ್. ಧಾರ್ಮಿಕ ತೇಜಸ್ಸಿನಿಂದ ವಿದ್ವತ್ಪೂರ್ಣ ನುಡಿಗಳಿಂದ ನಮ್ಮನ್ನೆಲ್ಲ ಆಶೀರ್ವದಿಸಿ ಹರಸಲು ಚಿತ್ತೈಸಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ವೇದ ವಿದ್ಯಾಮೃತ ಚೈತನ್ಯ ಸ್ವಾಮೀಜಿಯವರಿಗೆ ಸಮಿತಿಯ ಎಲ್ಲ ಸದಸ್ಯರ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳ ಪರವಾಗಿ ಅನಂತಾನಂತ ಭಕ್ತಿಪೂರ್ವಕ ಪ್ರಣಾಮಗಳು. ಶ್ರೀ ಶ್ರೀ ಚೈತನ್ಯ ವಿದ್ಯಾಮೃತ ಸ್ವಾಮೀಜಿಯವರು ವೇದ ವಿದ್ಯಾಮೃತ ಚೈತನ್ಯ ಸ್ವಾಮೀಜಿಯವರು ಮಾತಾ ಅಮೃತಾನಂದಮಯಿ ಮಠವನ್ನು ಇಲ್ಲಿ ನಡೆಸಿಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಕೂಡ್ಲು ಅತಿ ಸಮೀಪದಲ್ಲೇ 4 ಕಿಲೋಮೀಟರ್ನ ಇತ್ತೀಚೆಗೆ ಇರುವಂತಹ ರಾಮದಾಸ ನಗರದ ವಿವೇಕಾನಂದ ನಗರ ಎಂಬಲ್ಲಿರುವಂತಹ ಮಾತಾ ಅಮೃತಾನಂದಮಯಿ ಮಠ, ಇಲ್ಲಿ ತಮ್ಮ ಧಾರ್ಮಿಕ ಚಟುವಟಿಕೆಗಳೊಂದಿಗೆ ಅವರು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಲು ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ, ಎಲ್ಲ ಭಕ್ತ ಜನರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ನಮ್ಮ ಹಾರ್ದಿಕ ಭಕ್ತಿಪೂರ್ವಕ ಪ್ರಣಾಮಪೂರ್ವಕ ಸ್ವಾಗತಗಳನ್ನು ನಾನು ನೀಡ್ತಾ ಇದ್ದೇನೆ. ಮಾಣಿಲ ಧಾಮದ ಯೋಗೀಶ್ವರ ಪರಮಹಂಸ ಸ್ವಾಮೀಜಿಯವರು, ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು, ಇವರು ನಮ್ಮ ಈ ಬ್ರಹ್ಮಕಲಶೋತ್ಸವ ಇದರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡವರು. ಹಗಲು ರಾತ್ರಿ ಅನ್ನದೆ ಇಲ್ಲೇ ಇತ್ತುಕೊಂಡು ಎಲ್ಲರನ್ನೂ ಮಾತನಾಡಿಸ್ತಾ, ಎಲ್ಲ ಕಾರ್ಯಕ್ರಮಗಳನ್ನು ಅದಕ್ಕೆ ನಿರ್ದೇಶಗಳನ್ನು ನೀಡುತ್ತಾ, ಸಲಹೆ ಸೂಚನೆಗಳನ್ನು ನೀಡುತ್ತಾ ನಮ್ಮೊಂದಿಗೆ ಒಬ್ಬ ಸಾಮಾನ್ಯನಂತೆ ಅವರು ವರ್ತಿಸ್ತಾ ಇದ್ದಾರೆ. ತುಂಬ ವಿಶಾಲ ಹೃದಯದ ಶ್ರೀ ಮಾಣಿಲ ಸ್ವಾಮೀಜಿಯವರಿಗೆ
ಈ ನಮ್ಮ ಸ್ವಾಗತ ಸಮಿತಿಯ ಪರವಾಗಿ ಮತ್ತು ಎಲ್ಲ ಭಕ್ತರ ಜನರ ಪರವಾಗಿ ನಾವು ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವವರು ಮಂಗಳೂರಿನ ಶರವು ಗಣಪತಿ ದೇವಸ್ಥಾನದ ಶಿಲೆ ಮುಕ್ತೇಶ್ವರ ಅಂದರೆ ಆನುವಂಶಿಕ ಮುಕ್ತೇಶ್ವರಾಗಿರುವಂತಹ ಶ್ರೀ ರಾಘವೇಂದ್ರ ಶಾಸ್ತ್ರಿಗಳು. ಮಂಗಳೂರಿನ ಹೃದಯ ಭಾಗದಲ್ಲಿ ಹಂಪನಕಟ್ಟೆಯ ಮಧ್ಯಭಾಗದಲ್ಲಿರುವಂತಹ ಒಂದು ಸುಂದರವಾದ ದೇವಸ್ಥಾನ. ಅಲ್ಲಿ ನೀವು ಯಾರಾದರೂ ಹೆಚ್ಚಿನವರು ಹೋಗಿರಬಹುದು, ನೋಡಿರಬಹುದು. ಯಾರಾದರೂ ಹೋಗಿಲ್ಲ ಎಂದಿದ್ರೆ ದಯವಿಟ್ಟು ಇನ್ನೊಂದ್ಸಲ ಮಂಗಳೂರಿಗೆ ಹೋಗುವಾಗ ಆ ದೇವಸ್ಥಾನಕ್ಕೆ ಖಂಡಿತವಾಗಿ ಭೇಟಿ ನೀಡಿ ಸುಂದರವಾದ ಗಣಪನನ್ನು ಅತಿ ಸಮೀಪದಿಂದ ನೋಡಿ ದೇವರ ಪ್ರಸಾದವನ್ನು ಸ್ವೀಕರಿಸುವಂಥ ಭಾಗ್ಯ ಅಲ್ಲಿಗೆ ಹೋದವರಿಗೆಲ್ಲರಿಗೂ ಲಭಿಸ್ತದೆ. ಆ ಗಣಪತಿ ದೇವರ ಅನುಗ್ರಹವು ಎಲ್ಲರಿಗೂ ಇರಲಿ. ಆ ದೇವಸ್ಥಾನದ ಮುಕ್ತೇಶ್ವರರಾಗಿ ಇಂದಿನ ಧಾರ್ಮಿಕ ಸಭೆಯ ಅಧ್ಯಕ್ಷರಾಗಿ ಬಂದಿರುವಂತಹ ಶ್ರೀ ರಾಘವೇಂದ್ರ ಶಾಸ್ತ್ರಿ ಮಂಗಳೂರು ಇವರಿಗೆ ನಮ್ಮ ಪ್ರಣಾಮಪೂರ್ವಕ ಸ್ವಾಗತವನ್ನು ನಾನು ನೀಡ್ತಾ ಇದ್ದೇನೆ. ಈ ಸಭೆಯಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿದ್ದಾರೆ ಬ್ರಹ್ಮಶ್ರೀ ಡಾಕ್ಟರ್ ರಾಮಚಂದ್ರ ಅಡಿಗ. ಇವರು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತ್ರವಲ್ಲ, ತಂತ್ರಿಗಳು ಕೂಡ. ಇವರ ಆಗಮನವೇ ನಮಗೆ ಒಂದು ಆನಂದದಾಯಕವಾದಂತಹ ಸಂದೇಶವನ್ನು ನೀಡ್ತಾ ಇದೆ. ಕೊಲ್ಲೂರನ್ನು ನೋಡಿದವರು ಯಾರಿದ್ದಾರೆ? ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ದಕ್ಷಿಣ ಭಾರತದ ಹೆಚ್ಚಿನ ಭಕ್ತರು ಕೊಲ್ಲೂರನ್ನು ಖಂಡಿತವಾಗಿ ವೀಕ್ಷಿಸಿರ್ತಾರೆ. ಅತ್ಯಂತ ಸುಂದರವಾದಂತಹ ಕಾನನದ ಮಧ್ಯೆ ಎದ್ದು ನಿಂತಿರುವಂತಹ ಶ್ರೀ ಮೂಕಾಂಬಿಕಾ ದೇವತೆಯ ಆವಾಸ ಸ್ಥಾನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಇದರ ಪ್ರಧಾನ ಅರ್ಚಕರು ಮತ್ತು ತಂತ್ರಿಗಳಾಗಿರುವಂತಹ ಬ್ರಹ್ಮಶ್ರೀ ಡಾಕ್ಟರ್ ರಾಮಚಂದ್ರ ಅಡಿಗ ಇವರಿಗೆ ಪ್ರಣಾಮಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವರನ್ನು ಶ್ರೀ ಜಯದೇವ ಖಂಡಿಗೆ ಅವರು ನಮ್ಮ ಕಾರ್ಯದರ್ಶಿಗಳು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಈ ಧಾರ್ಮಿಕ ಸಭೆಯಲ್ಲಿ ಮಕ್ಕಳೇ, ಮೊದಲಾಗಿ ನಿಮ್ಮ ಪಾದಕಮಲಗಳಿಗೆ ವಂದಿಸುತ್ತಾ ಇದ್ದೇವೆ. ನಿಮ್ಮನ್ನು ಎರಡು ಕೈಗಳಿಂದ ಈ ಹೊತ್ತಲ್ಲಿ ಬಿಗದಪ್ಪುತ್ತಾ ಇದ್ದೇನೆ. ನನ್ನ ಎರಡು ಕಣ್ಣುಗಳಿದ್ದ ಹಾಗೆ, ನನ್ನ ಎರಡು ಕೈಗಳಿದ್ದ ಹಾಗೆ ನೀವು ಮಕ್ಕಳು. ಹೌದು, ಸೂರ್ಯ ಚಂದ್ರರಂತೆ ಈ ಹೊತ್ತಿನಲ್ಲಿ ರಾರಾಜಿಸುತ್ತಿರುವಂತಹ ನೀವು ರುಕ್ಮಾಂಗ ಶುಭಾಂಗ ಎಂಬಂತಹ ಅಭಿನಯದಿಂದ ಈ ಹೊತ್ತಿನಲ್ಲಿ ಅದು ನೀವೇ ಜ್ಯೋತಿರ್ಮಯದ ಪುರದಲ್ಲಿ ನೀವು ನಲಿದಾಡುತ್ತಾ ಇದ್ದೀರಿ. ಇಂದು ಅವಸರದಿಂದ ಓಡೋಡಿಕೊಂಡು ಈ ಹೊತ್ತಲ್ಲಿ ಬಂದಿದ್ದೀರಿ. ಹೌದು, ನಿಮ್ಮ ಮುಖಾರ ವೃಂದವನ್ನು ನೋಡುವಾಗ ಎಂದಿನಂತೆ ಇಂದಲ್ಲ, ಯಾವುದೋ ಒಂದು ರೀತಿಯಾದಂತಹ ಸಂತೋಷದ ವಿಚಾರ ನಿಮ್ಮ ಮುಖವನ್ನು ಕಂಡಾಗ ಅರ್ಥವಾಗುತ್ತಾ ಉಂಟು. ಎಲ್ಲಿಗೆ ಹೋದ್ರಿ? ಏನು ವಿಶೇಷತೆ? ಏನು ವಿಚಾರ? ಅಪ್ಪಯ್ಯ, ಉಪವನದಲ್ಲಿ ನಾವೀರುವರು ತಿರುಗಾಡುತ್ತ ಅಕ್ಕಡೆ ಈ ಕಡೆ ಸಂಚರಿಸುತ್ತಿರುವಂತಹ ಸಂದರ್ಭ ಉಪವನದ ಸೌಂದರ್ಯವನ್ನು ಬಣ್ಣಿಸ್ಲಿಕ್ಕೆ ಅಸಾಧ್ಯ. ನಮಗೆ ಗೊತ್ತಿರುವಂತದ್ದು. ನಮ್ಮದಾದಂತಹ ಉಪವನಕ್ಕೆ ನೀವು ಆ ವನವಿಹಾರಕ್ಕೆ ಎಂಬುದಾಗಿ ಹೋದವರು. ಹೌದು, ವನವಿಹಾರದಲ್ಲಿ ಆ ಕಡೆ ಈ ಕಡೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ದೂರದಲ್ಲಿ ಯಾವುದೋ ಒಂದು ಪ್ರಾಣಿ ಗೋಚರಿಸಿತಪ್ಪ. ಪ್ರಾಣಿ
ಹಾಗಾಗಿ ನಮಗೊಂದು ಕುತೂಹಲ ಹುಟ್ಟಿತ್ತು ಅದನ್ನು ನೋಡುವ ಅಂತೇಳಿ. ಆ ನಿಟ್ಟಿನಲ್ಲಿ ನಾವಿರುವರು ಹೋದಾಗ ಅದರ ಬಳಿಯಲ್ಲಿ ನಿಂತೆವು. ನಿಂತಾಗುವಾಗ ಅದರ ಮುಖದಲ್ಲಿ ಹಣೆಯಲ್ಲಿ ಒಂದು ಲಿಖಿತ ಇತ್ತಪ್ಪ. ಹಣೆಯಲ್ಲಿ ಲಿಖಿತ. ಹೌದು. ಪೂಜಿಸಲ್ಪಟ್ಟಂತಹ ಕುದುರೆ ಎಂಬುದಾಗಿ ಸ್ಪಷ್ಟವಾಯಿತು. ಹೌದು. ಅದರಲ್ಲಿ ಸಾಕೇತಪುರವಂತೆ, ಸಾಕೇತಪುರದ ಅರಸ ಶ್ರೀರಾಮಚಂದ್ರನಂತೆ ಶ್ರೀರಾಮಚಂದ್ರ ಒಂದು ದೊಡ್ಡ ಯಾಗವನ್ನು ಮಾಡುವ ಸಂಕಲ್ಪವನ್ನು ಇರಿಸಿದ್ದಾನೆ. ಅಶ್ವಮೇಧದ ಯಾಗವನ್ನು ಮಾಡುವಂತಹ ಸಮಯದಲ್ಲಿ ತುರಗವನ್ನು ಬಿಟ್ಟದ್ದು. ಹಾಗಾಗಿ ತುರಗವನ್ನು ಪರಿಶೀಲಿಸಿದೆವು. ಅದರಲ್ಲಿರುವಂತಹ ಲಿಖಿತವನ್ನು ಓದಿದಾಗ ಗೊತ್ತಾಯಿತು. ಏನು ವಿಶೇಷತೆ ಅದಕ್ಕೆ? ಅದರಲ್ಲಿ ಬರೆದಿತ್ತು, ಸಾಕೇತಪುರದ ಅರಸನಾದಂತಹ ಶ್ರೀರಾಮಚಂದ್ರನು ಅಶ್ವಮೇಧ ಯಾಗವನ್ನು ಕೈಗೊಳ್ತಾ ಇದ್ದಾನೆ. ಅಶ್ವಮೇಧ ಯಾಗಗಳಿಗೆ ಬೇಕಾದಂತಹ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅವನ ಪಾದಗಳಿಗೆ ಶಿರಸ ನಮಿಸಬೇಕು, ಶರಣಾಗತರಾಗಬೇಕು. ಅಥವಾ ಈ ಕುದುರೆಯನ್ನು ಅಷ್ಟು ಶಕ್ತಿ ಸಾಮರ್ಥ್ಯವಿದ್ರೆ ಈ ಕುದುರೆಯನ್ನು ಕಟ್ಟಿ ಹಾಕಬೇಕು. ಅದೊಂದು ಅವರ ಪಣವಾಗಿತ್ತೇನು. ಈಗ ಕುದುರೆಯ ಬೆಂಗಾವಲಾಗಿ ಬಂದವರು ಯಾರು ಎಂಬುದಾಗಿ ಗೊತ್ತಾಗಬೇಕು. ಕುದುರೆಯ ಬೆಂಗಾವಲಾಗಿ ಶ್ರೀರಾಮಚಂದ್ರನ ತಮ್ಮನಾದಂತಹ ಶತ್ರುಘ್ನ ಬಂದದ್ದಂತ. ಶತ್ರುಘ್ನ ಅಂತ ಹೇಳುವಂಥದ್ದು ಕೇಳಿದ್ದೆ. ಶತ್ರುಗಳನ್ನು ನಿಗ್ರಹಿಸಬಲ್ಲವ ಅಂತೆ. ಸೈನ್ಯ ಸಮೇತರಾಗಿ ಬಂದಿದ್ದಾರೆ. ಹಾಗಾಗಿ ಕುದುರೆಯನ್ನು ಕಟ್ಟಿ ಹಾಕಿದ್ರೆ ಅಥವಾ ಅವರಿಗೆ ಕಪ್ಪ ಕಾಣಿಕೆಯನ್ನು ಕೊಡುವುದಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕಂತ ಗೊತ್ತುಂಟಪ್ಪ? ಯುದ್ಧದಲ್ಲಿ ಹೋರಾಡಬೇಕೆಂಬಂತಹ ಪಣವನ್ನು ಇಟ್ಟಿದ್ರು. ನಾವೇನು ಕಡಿಮೆಯಪ್ಪ. ಶಿವದೇವರೇ ನಮ್ಮಲ್ಲಿರುವಾಗ, ಅವನ ಪೂರ್ಣಾನುಗ್ರಹ ಇರುವಾಗ ನಮಗೆ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಶಕ್ತಿ ಸಾಮರ್ಥ್ಯದಲ್ಲಿ ಬಲಿತರಾಗಿದ್ದೇವೆ. ಮಾತ್ರ ಅಲ್ಲ, ರಾಜ್ಯದಲ್ಲಿ ಎಲ್ಲರೂ ಕೂಡ ನಮ್ಮೊಂದಿಗೆ ಇದ್ದಾರೆ. ಹಾಗಿರುವಾಗ ವೀರಮಣಿಯ ಮಕ್ಕಳಾದಂತಹ ನಾವು ಸುಮ್ಮನೆ ಕುಳಿತುಕೊಳ್ಳುವುದೇ? ಏನು ಮಾಡಿದಿರಿ ನೀವು? ಇಲ್ಲ. ಹಾಗಾಗಿ ಬಂದಂತಹ ಕುದುರೆಯನ್ನು ಕಟ್ಟಿ ಹಾಕಿದ್ದೇನೆ. ಕಟ್ಟಿ ಹಾಕಿ ಇದನ್ನು ನಿಮಗೆ ಅರ್ಹಲಿಕ್ಕೋಸ್ಕರವಾಗಿ ಇಲ್ಲಿಗೆ ಬಂದಿದ್ದೇನಪ್ಪ. ಮುಂದೆ ಏನಾಗಬಹುದು ಅಂತ ಹೇಳುವಂತದ್ದು ನೀವು ತೀರ್ಮಾನಿಸ್ತೀರಿ. ಸುಕೃತ ಫಲದಿಂದ ನಾ ಪಡೆದಿರುವೆನು, ಸುಕೃತ ಫಲದಿಂದ ನಾ ಪಡೆದಿರುವೆನು. ಚಂದವಾಗಿ ಭಯವ ನೀನೀಗ ಬಂಧಿಸಿದು ಒಳಿತಿರುವೆನು. ಕಂದಬಾಪುರ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ವೀರಾವೇಶದ ಆ ನುಡಿಯನ್ನು ಕೇಳುವಾಗ ಮನಸ್ಸಿಗೆ ಬಹಳವಾದಂತಹ ಸಂತೋಷವಾಗುತ್ತಾ. ಎಷ್ಟಾದ್ರೂ ನಾವು ವೀರಮಣಿಯ ಮಕ್ಕಳು. ನನ್ನಲ್ಲಿ ಕೇಳದೆ ನೀವು ಕುದುರೆಯನ್ನು ನೀವು ಬಂಧಿಸಿದ್ದೀರಿ. ಇದರ ಅರ್ಥ ಏನು? ಕ್ಷತ್ರಿಯ ರಕ್ತವೂ ಈ ಹೊತ್ತಿನಲ್ಲಿ ಹರಿಯುತ್ತಾ ಉಂಟು. ನನ್ನ ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಈ ಹೊತ್ತಿನಲ್ಲಿ ಸಾರ್ಥಕ ಆಯಿತು ಎಂಬುದಾಗಿ ಈ ಹೊತ್ತಿನಲ್ಲಿ ಹೇಳಬೇಕಾಗಿದೆ. ಆದ್ದರಿಂದಲೇ ಕಂದ ಬಾಪುರೇ ಎಂಬುದಾಗಿ ನಿಮ್ಮನ್ನು ಈರುವರನ್ನು ಕೂಡ ಈ ಹೊತ್ತಿನಲ್ಲಿ ಬಿಗಿದಪ್ಪುತ್ತಾ ಇದ್ದೇನೆ. ಸಂತೋಷವಾಯಿತು. ಧನ್ಯೋಸ್ಮಿ. ಮುಂದೆ ಏನಾಗುತ್ತದೆ ಎಂಬುದಾಗಿ ನಿರೀಕ್ಷೆಯಲ್ಲಿ ಇರೋಣ ನಾವು. ಆಗಲಿ. ಓ
ಅನುಕೊರೈತು ಒಳಿದೀಗನು ಅನುದನಕಿ ಸಂಧಾನವಾದಿಯುಳ್ ಅನುಕರಿಪುದೊಳಿದೀಗನು ಹಯವನ್ನು ಬಿಟ್ಟ ಮೇಲೆ ಕೇಳಿದ್ದು ಅದೇ. ಎಲ್ಲಿ ಹಯ ಸಾಗಿ ಯಾರು ಹಯವನ್ನು ಬಂಧಿಸಿದ್ದಾರೋ ಅವರಲ್ಲಿ ಕಾದಾಟ ಮಾಡಿಯೇ ಹಯವನ್ನು ಬಿಡಿಸ್ತಾ ಬಂದವರು ನಾವು. ಅದರಲ್ಲಿ ಪ್ರಬಲರೂ ಇದ್ರು, ದುರ್ಬಲರೂ ಇದ್ರು. ಹೇಳುವವರು ಹೇಳಿದ್ದ ಹಾಗೆ ದುರ್ಬಲರನ್ನೇ ಗೆಲ್ಲುತ್ತಾ ಬಂದನೋ ರಾಮನ ಸೇನೆ ಎನ್ನುವ ಹಾಗೆ ಕೇಳಿ ಅಲ್ಲ. ಕೆಲವು ಕಡೆಗೆ ನಮಗೆ ಪ್ರಬಲವಾದಂತಹ ಯುದ್ಧವನ್ನು ಕೊಟ್ಟವರು ಇದ್ದಾರೆ. ಹೇಗೂ ನಾವು ಜಯದ ಮಾಗಾಲೋಟದಲ್ಲಿ ಅದನ್ನು ಸಾಗುತ್ತಾ ಸಾಗುತ್ತಾ ಇಲ್ಲಿಯವರೆಗೆ ಬಂದು ತಲುಪಿದ್ದೆ. ಈಗ ಬಂದ ವರ್ತಮಾನ ಏನು? ಮತ್ತು ನಮ್ಮ ಹಯ ಹೋದ ಮತ್ತೊಂದು ಕಡೆಯಲ್ಲಿ ಜ್ಯೋತಿರ್ಮೇಧಪುರದಲ್ಲಿ ನಮ್ಮ ಹಯವನ್ನು ಬಂಧಿಸಿದ್ದಾರೆ ಅಂತೆ. ಹಾಗೆ ಸ್ವಲ್ಪ ಆಲೋಚನೆ ಮಾಡಬೇಕಾದ ವಿಷಯ ಇದು. ಹೌದು, ಆಲೋಚಿಸದೇ ಇದ್ದಲ್ಲಿ ಏನಾಗುತ್ತದೆ ಅಂತ ಹೇಳುವುದಲ್ಲ. ಕೆಲವು ಕಡೆಗಳಲ್ಲಿ ಆಲೋಚನೆಯೇ ಪ್ರಾಮುಖ್ಯವಾಗಿ ಕೆಲಸ ಮಾಡುತ್ತದೆ ಎನ್ನುವಂತಹ ಉದ್ದೇಶದಿಂದ ನನಗ ಒಂದು ಆಲೋಚನೆ ಹೊಳೆದದ್ದು ಹಾಗೆ. ವೀರಮಣಿಯಲ್ಲಿ ಕಟ್ಟಿದ್ದಾನೆ ನಮ್ಮ ಹಯವನ್ನು. ಅವಕಾಶ ಮುಕ್ತತೆ ಉಂಟಲ್ಲ ಕಟ್ಟಲಿಕ್ಕೆ. ಯಾಕಂದ್ರೆ ಹೇಳಿದ ಹಯದ ಆ ಒಕ್ಕಣೆಯ ಹಾಗುಂಟು. ಬಲ್ಪುಳ್ಳವರು ಕಟ್ಟತಕ್ಕದ್ದು, ಆಮೇಲೆ ಕಾದುವುದು ಸರಿ ಎನ್ನುವ ಹಾಗೆ ಇರುವುದು ಅದರಲ್ಲಿ. ಮತ್ತೆ ಅದನ್ನು ಕಟ್ಟ ಹಾಕಿದಲ್ಲಿ ಬೇರೆ ವಿಶೇಷ ಏನಿಲ್ಲ. ಆದರೆ ವಿಶೇಷವನ್ನು ನಾವು ಕಾಣುವಲ್ಲಿ ವ್ಯಕ್ತಿಗತವಾಗಿ ಉಂಟು ಅಂತಲೇ ನಾನು ಹೇಳುವುದು. ಇಲ್ಲದಿದ್ದರೆ ಎಲ್ಲ ಕಡೆಗಳಲ್ಲಿ ನಾವು ಕೆಲವೊಮ್ಮೆ ಬೇಕಾದ ನಿಲುವಿನಲ್ಲಿ ನಾವು ಕೆಲವು ಅರಸರುಗಳು ನಮ್ಮಲ್ಲಿ ಯುದ್ಧವನ್ನು ಸಾರಿದಾಗ ಕೆಲವು ಪ್ರಶ್ನೆಗಳು ಮೂಡುವುದಿಲ್ಲ. ಆದರೆ ಇಲ್ಲೊಂದು ಪ್ರಶ್ನೆ ಮೂಡಿತಲ್ಲ ಎನ್ನುವುದು ಸತ್ಯವಾಗುತ್ತದೆ. ಯಾಕಂತ ಹೇಳಿದ್ರೆ ವೀರಮಣಿ ಎಂಥವನು, ಹೇಗಿದ್ದವನು, ಅವನ ಬಗ್ಗೆ ನಾವು ತಿಳ್ಕೊಂಡ ನಿಲುವು ಏನು ಎನ್ನುವುದನ್ನು ನಾವು ಸ್ವಲ್ಪ ಆಲೋಚಿಸಬೇಕಾಗ್ತದೆ. ಅದಕ್ಕಾಗಿ ನಾನು ಸ್ವಲ್ಪ ಆಲೋಚನೆ ಮಾಡಬೇಕಾದಂಥ ಸಮಯ ಇದು ಅಂತ ಆಲೋಚನೆ ಮಾಡಿದ್ದೆ. ಒಂದು ಅವನ ವ್ಯಕ್ತಿ ವಿಶೇಷವಾದಂತಹ ನಿಲುವು, ಆಮೇಲೆ ಭಕ್ತಿಯಲ್ಲಿ ಏನೂ ಕಡಿಮೆ ಇಲ್ಲದೆ ಶಿವನ ಆರಾಧಕನಾಗಿ ಸಾಗುತ್ತಿರುವಂತಹ ನಿಲುವು, ಹಾಗೆ ತಾನು ಸಂಸ್ಕಾರಯುತನಾಗಿ ಅಥವಾ ಶಕ್ತಿವಂತನಾಗಿ ಅವರ ಪರಾಕ್ರಮದಿಂದಲೋ ಎಲ್ಲರಿಗಿಂತಲೂ ಮಂಚೂಣಿಯಲ್ಲಿದ್ದುಕೊಂಡು ತಾನು ಕಂಡುಕೊಂಡವ ಎನ್ನುವುದು ಸತ್ಯ. ಹಾಗಿರುವಾಗ ಕೆಲವು ಕಡೆಗಳಲ್ಲಿ ಅವರಲ್ಲಿ ನೇರವಾಗಿ ಈಗ ಹಯವನ್ನು ಕಟ್ಟಿದ್ರು ಯುದ್ಧವನ್ನೇ ಕೊಡುವುದು ನಿರ್ಣಯವಾದದ್ದು ಅಲ್ಲ. ಹಾಗೆಂತ ನಾವು ದುರ್ಬಲರು ಎನ್ನುವಂಥ ಕಾರಣದಿಂದಲೂ ಅಲ್ಲ. ವ್ಯಕ್ತಿ ವಿಶೇಷಗತವಾದಂತಹ ನಿಲುವನ್ನು ಕಂಡುಕೊಂಡಾಗ ಆ ವ್ಯಕ್ತಿಗೆ ನಾವು ಏನು ಕೊಡಬೇಕು, ಅದು ಅವನಲ್ಲೇ ಹೇಗೆ ವ್ಯವಹರಿಸಬೇಕು, ಅದು ಮೊದಲಾಗಿ ನಾವು ತಿಳ್ಕೊಳ್ಬೇಕಾದ ಒಂದು ವಿಷಯ. ಹಿಂದಿನ ಕಾಲದಲ್ಲೂ ಹಾಗೆ ನಡೆದಿದೆ. ತ್ರೇತಾಯುಗದಲ್ಲಿ ರಾಮನ ಕಾಲದಲ್ಲೂ ಕೆಲವೊಮ್ಮೆ ಸಂಧಾನ ಎನ್ನುವಂಥ ಪ್ರಕ್ರಿಯೆ ನಡೆದದ್ದು ಇದೆ. ಈಗ ರಾವಣನಲ್ಲೂ ಅತಿ ಶಕ್ತಿವಂತನಾದಂಥ ರಾವಣನಲ್ಲೂ ಕೆಲವೊಮ್ಮೆ ಸಂಧಾನ ನಡೆದಂತಹ ನಿಲುವು ಇದೆ. ಹಾಗಾಗಿ ಇಲ್ಲಿಯೂ ಒಮ್ಮೆ ಸಂಧಾನದ ನಿಲುವನ್ನು ಪ್ರಕಟಗೊಳಿಸಿದ್ರೇನು ಅಂತ ನಾನು ಆಲೋಚನೆ ಮಾಡೋದು ಅವನ ವಿಶೇಷತೆಗೆ ಅನುಗುಣವಾಗಿ ಮಾತ್ರ. ಹಾಗಂದ್ರೆ ನಾವು ದುರ್ಬಲರು ಅಂತಲೇ ತಿಳಿಯುವುದು ಬೇಡ. ಅವ ಅದನ್ನು ಮೀರಿ ನಿಲ್ತಾನಲ್ಲ, ಆದರೆ ನಾವು ಆವಾಗ ಅವನಿಗೆ ತೋರಿಸುವುದಕ್ಕೆ ಪ್ರಬಲರೂ ಆಗುತ್ತೇವೆ ಎನ್ನುವ ನಿಲುವನ್ನು ನಾವು ಕಂಡುಕೊಂಡಿದ್ದೇವೆ. ಹಾಗಾಗಿ ಆಲೋಚಿಸುವುದು ನಮ್ಮಲ್ಲಿ ಮರುತಸುತವಾ ಚತುರ ನೀನಗಿ ತೆರಳು ಸಂಧಾನಗೆ ನೃಪನೊಡನೆ ಅರುಗು ತೆರಳು ಸಂಧಾನಗೆ ನೃಪನೊಡನರುಗು ತುರಗವ ಬಿಟ್ಟು ಕಪ್ಪವ ನೀಯದೆ
ತಿಳಿಯದಿರಲವನು ತರುಣಿಸಿಯ ಬಂಧು ಬಾಂಧವ ತರಳರೊಳಗುಡುತ್ತ ಶೈನಿ ಪುರಗಿ ಪೋಪರೆ ಪುರಡು ದುರಗಿರಗಿಂದಿನುದ ಪೀಳಿಂದ ಶೈಮಿನಿ ಪುರಗೆ ಪೋಪರೆ ಪುರಡು ದುರಗಿರಗಿಂದಿನುದ ಪೀಳಿಂದ ಮರುತರುದಬಾ ಹನುಮಂತ ಶತ್ರುಘ್ನ ದೇವ, ರಾಮನಿಗೆ ಅತಿ ಪ್ರಿಯನಾಗಿ ಕಾಣಿಸಿಕೊಂಡವ ನೀನು. ಹೌದು. ಬಹುಶಃ ಮರುತ ಸುತ ಅಂತ ಹೇಳುವಲ್ಲಿ ಸ್ವಲ್ಪ ಕೆಲವರಿಗೆ ಮರೆತು ಹೋಗಿದ್ದೋ ಏನು. ಈಗ ಕಾಲದಲ್ಲಿ ಹಾಗೆ ಒಂದು ಬದಲಾವಣೆ ಆಗ್ತದೆ. ಹೌದು. ಈಗ ರಾಮಭಕ್ತ ಹನುಮಂತ ಎಂದು ಹೇಳುವಂತ ಹೆಸರೇ ದೊಡ್ಡದಾಗಿ ಹೋಗಿದೆ. ಅದು ಕಾಲಕ್ಕೆ ಬರುವಂತ ನಮ್ಮ ವೈಶಿಷ್ಟ್ಯಗಳಲ್ಲಿ ಕಂಡುಕೊಳ್ಳುವಂತಹ ಆ ಮಾತು ಇರಲಿ, ಅದು ವಿಷಯ ಅಲ್ಲ. ಈಗ ಏನು ವಿಷಯ ಬೇಕು ಎನ್ನುವುದು ಮಾತ್ರ ನಮಗೆ ಬೇಕಾದದ್ದು. ನೀನು ಸ್ವಲ್ಪ ಸಮಯ ವಿಶ್ರಾಂತಿಯಲ್ಲೇ ಇದ್ದವ ಅಲ್ವಾ? ಹೌದು. ಕೆಲಸ ಇಲ್ಲ ಅಲ್ಲ, ಕೆಲಸ ಇಲ್ಲ ಅಂತೇಳಿ ಇದ್ದದ್ದು ಕೆಲಸವೇ ಅಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೂ ನಿನಗೆ ಸ್ವಲ್ಪ ಸಮಯದಲ್ಲಿ ವಿಶ್ರಾಂತಿಯಲ್ಲಿದ್ದರೂ ಪುನಃ ಕೆಲಸ ಬಂದುಕೊಂಡೇ ಇರ್ತದೆ. ಅದೊಂದು ದೊಡ್ಡ ವಿಷಯ, ಅದು ಕಡಿಮೆ ಅಲ್ಲ. ಏನೇ ಇರಲಿ, ಈಗ ನಿನ್ನಿಂದ ಒಂದು ಕೆಲಸ ಆಗಬೇಕು. ನಿನಗೆ ಗೊತ್ತುಂಟಲ್ಲ, ನಮ್ಮ ಹಯವನ್ನು ಪೂಜಿಸಿ ಬಿಟ್ಟಿದ್ದಾರೆ, ಅದು ಹೋಗುತ್ತಾ ಸಾಗುತ್ತಾ ಇದೆ ಅನ್ನೋದು ನಿನಗೆ ಗೊತ್ತಿದ್ದ ವಿಷಯವೇ. ಹೋದಲ್ಲೆಲ್ಲ ಕಟ್ಟ ಹಾಕಿದ್ದಾರೆ, ಅದನ್ನು ನಾವು ಜಯಿಸ್ತಾ ನಾವು ಬಂದಿದ್ದೇವೆ. ಈಗ ಒಂದು ಕಡೆಯಲ್ಲಿ ನಮ್ಮ ಅಶ್ವವನ್ನು ಬಂಧಿಸಲ್ಪಟ್ಟಿದೆ. ಅಲ್ಲ ಶತ್ರುಘ್ನ ದೇವ, ಆ ಇದುವರೆಗೂ ಯಾರು ಹಯವನ್ನು ಕಟ್ಟಿದರೋ ಆ ಕ್ಷಣದಲ್ಲೇ ಉತ್ಸಾಹದಿಂದ ಯುದ್ಧಕ್ಕೆ ಸಿದ್ಧನಾಗುತ್ತಾ ಇದ್ದ ನಿನಗೆ ಈಗ ಯಾಕೆ ಈ ಸಂದೇಹ? ಸಹಜವಾದದ್ದು ನಿನ್ನ ಪ್ರಶ್ನೆ. ಇಲ್ಲದಿದ್ರೆ ನೇರವಾಗಿ ಯುದ್ಧಕ್ಕೆ ನಾವು ಸಾಗುವುದು. ಹೌದು. ಅಲ್ಲಿ ತಡೆ ಇಲ್ಲ ನಮಗೆ. ಉತ್ಸಾಹದಿಂದ ನೀನೇ ಮುನ್ನುಗ್ಗುತ್ತಿದ್ದವ. ಹೌದು. ಹಾಗಾದ್ರೆ ಯಾಕೆ ಇಲ್ಲಿ ಅಂತ ಒಂದು ಪ್ರಮೇಯ ಬಂದು ಒದಗಿತು? ಹೌದು. ಅದು ವಿಷಯವಾಗ್ತದೆ. ಜ್ಯೋತಿರ್ಮೇಧಪುರದಲ್ಲಿ ನಮ್ಮ ಅಶ್ವವು ಬಂಧಿಸಲ್ಪಟ್ಟಿದೆ. ಹೌದು. ನೇರವಾಗಿ ಯುದ್ಧವನ್ನು ಸಾರಬೇಕಾದ್ದು ನಾವು ಹೋದ ಕಡೆಗಳೆಲ್ಲ ಮಾಡಿದಂತಹ ವಿಚಾರಗಳು. ಹೌದು. ಈಗ ಅದನ್ನು ಸ್ವಲ್ಪ ಆಚೆಗಿಡಬೇಕಾದ ಸ್ಥಿತಿ ಉಂಟು. ಯುದ್ಧವೇ ನೇರವಾಗಿ ಮಾಡುವುದಲ್ಲ, ಅವನಲ್ಲಿ ಒಂದು ಹೊಸತಾದಂತಹ, ಅಲ್ಲಿ ಇಷ್ಟರವರೆಗೆ ಅದು ಆಗಲಿಲ್ಲ, ಇದು ನಮಗೆ ಹೊಸತಾದ ಒಂದು ಅನುಭವ. ಯಾವುದು? ಈ ಅಶ್ವಮೇಧಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ನೀನು ಎಂಥ ವ್ಯಕ್ತಿ, ಯಾವುದನ್ನು ಬೇಕಾದರೂ ನೀನು ಮಾಡಿ ಮುಗಿಸುವವ. ಜ್ಞಾನ ಎನ್ನುವುದು ಎಲ್ಲರಿಗಿಂತ ಹೆಚ್ಚು ನಿನ್ನಲ್ಲಿ ಕಾಣುವುದು. ಮತ್ತೆ ನಿನಗೆ ಅನುಭವದ ಕೊರತೆ ಏನೂ ಇಲ್ಲ. ಯಾಕಂತ ಹೇಳಿದರೆ ರಾಮಾಯಣ ಕಾಲದಲ್ಲಿ ನೀನು ಹೋಗಿ ಸಂಧಾನವನ್ನು ಮಾಡಿದ್ದಿ, ಆ ಗೂಢಾಚಾರನಾಗಿದ್ದಿ, ಅಲ್ಲ ಮತ್ತೊಂದಾಗಿದ್ಯೋ ಎಲ್ಲ ಕೆಲಸಗಳನ್ನು ಒಬ್ಬ ವ್ಯಕ್ತಿ ನೇರವಾಗಿ ಒಂದೇ ಏಕಚಿತ್ತದಿಂದ ಮಾಡುವಂತಹ ವ್ಯಕ್ತಿಗಳು ಲೋಕದಲ್ಲಿ ಕಡಿಮೆಯೇ ಕಡಿಮೆ. ಆದರೆ ನೀನು ಅಷ್ಟನ್ನು ಮಾಡಿ ಮುಗಿಸಿದಲ್ಲಿ ಒಂದೇ ಒಂದು ಲೋಪವು ನಿನ್ನ ಕಡೆಯಿಂದ ಆಗಲಿಲ್ಲ. ಇದು ವಿಶೇಷವಾಗಿ ಕಾಣು. ಹಾಗಾಗಿ ವೀರಮಣಿ ಕಟ್ಟಿ ಹಾಕಿದಲ್ಲಿಗೆ ಏನು ಮಾಡುವುದು? ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಒಂದು ಸಂಧಾನ ಮಾಡುವುದು. ನೀನೇ ಅದಕ್ಕೆ ಅವಶ್ಯಕನಾದವ. ಅದನ್ನು ಮಾಡಿ ಮುಗಿಸುವಲ್ಲಿ ಇರುವಂತಹ ಉತ್ತೇಜನವೋ ಅದ ನಿನ್ನ ನಿರೀಕ್ಷೆಯಲ್ಲಿ ನಾವು ಎಣಿಸಿದ್ದು ಆಗಬೇಕಿದ್ರೆ ನೀನೇ ಬೇಕು ಎನ್ನುವುದು ಸತ್ಯ. ಹಾಗಾಗಿ ಇಲ್ಲಿಂದ ನೀನು ಜ್ಯೋತಿರ್ಮೇಧಪುರಕ್ಕೆ ಹೋಗಬೇಕು. ಹೋಗಿ ವೀರಮಣಿಯಲ್ಲಿ ಹೇಳಬೇಕು, ಹಯವನ್ನು ಬಂಧಿಸಿದ್ದಿ ಸರಿ, ಆದರೆ ರಾಮನ ಮಾತಿಗಾಗಿ ಅಥವಾ ಇದನ್ನು ಉಸ್ತುವಾರಿಯಾಗಿ ವಹಿಸಿಕೊಂಡು ಈ ಹಯವನ್ನು ನಡೆಸುವಂತಹ ಶತ್ರುಘ್ನನ ನಿಲುವಿಗಾಗಿ ನೀನು ಹಯವನ್ನು ಬಿಟ್ಟು ಕೊಡಬೇಕು. ಅಲ್ಲ,
ನಾನು ಬಿಟ್ಟುಕೊಡುವುದಿಲ್ಲ, ನನ್ನದ್ದೇ ಧ್ಯೇಯ ಅಂತ ಹೋಗುವುದಿದ್ರೆ ಮತ್ತೆ ಹಿಂದೆ ನಡೆದ ದಾರಿ, ಹಿಂದೆ ಆದಂಥ ಸ್ಥಿತಿ ನಿನಗೂ ಘಟಿಸಿ ಒದಗಿ ಬರುತ್ತಿದೆ ಎನ್ನುವುದರಿಂದ ಮತ್ತೆ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಹೇಳಬೇಕು. ಹಾಯವನ್ನು ಬಿಟ್ಟುಕೊಡದಿದ್ರೆ ನೇರವಾಗಿ ಶೈಮನಿಪುರಕ್ಕೆ ಹೋಗುವಂತಹ ಸ್ಥಿತಿ ರಾಮನ ಸೇನೆಯಿಂದ ನಿನಗೆ ಉಂಟಾಗುವುದು ಎನ್ನುವುದು ಸತ್ಯ. ಅದನ್ನು ಹೇಳಲಿಕ್ಕೆ ಅವನಿಂದ ಕಳುಹಲ್ಪಟ್ಟು ಒಂದು ಸಂಧಾನಕಾರನಾಗಿ ಬಂದಂತಹ ವ್ಯಕ್ತಿ ಎನ್ನುವುದನ್ನು ನೀನು ಅಲ್ಲಿ ಹೇಳಬೇಕು. ಹೇಳದಿದ್ದರೆ ಮತ್ತೆ ನೀನು ಹೇಳಲಿಕ್ಕೆ ಏನಿಲ್ಲ ಅಲ್ಲಿ. ಅದನ್ನು ಕೇಳಿಕೊಂಡು ಒಂದ ಹಾಯವನ್ನು ಬಿಟ್ಟುಕೊಡ್ತಾನೆ, ಅಥವಾ ಅದುವೇ ಅವನ ತಾರ್ಕಿಕವಾದ ನಿಲುವು, ಕೊಡುವುದಿಲ್ಲ ಎನ್ನುವಂಥ ವಾಂಛೆಯೋ ಎನ್ನುವುದನ್ನು ತಿಳಿದು ಸರಿಯಾಗಿ ವ್ಯವಹಾರ ಮಾಡಿ ಬಾ. ಶತ್ರುಘ್ನ ದೇವ, ನಾನು ನನ್ನ ಪ್ರಭುವಾದಂತಹ ಶ್ರೀರಾಮಚಂದ್ರನಿಗೆ ಎಷ್ಟು ನಿಷ್ಠನಾಗಿ ದುಡಿಯುತ್ತೇನೆಯೋ ಅಷ್ಟೇ ನಿಷ್ಠನಾಗಿ ನಿನ್ನ ಸೇವೆಯನ್ನೂ ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ. ವೀರಮಣಿಯ ಜೊತೆಯಲ್ಲಿ ಸಮರಕ್ಕಿಂತ ಸಂಧಾನವೇ ಯೋಗ್ಯ ಎಂದು ನೀನು ಭಾವಿಸಿದರೆ ಅದಕ್ಕೆ ನಾನು ಹೇಳುವ ಒಂದೇ ಒಂದು ಮಾತು, ಅಸ್ತು. ಅಸ್ತು ಎಲ್ದಿರುತ್ತಲಿ ಮಾರುತಿ, ಅಸ್ತು ಎಲ್ದಿರುತ್ತಲಿ ಮಾರುತಿ, ಶತ್ರುಘ್ನಡಿಗಭಿವಂದಿಸಿ ಪೊರಡುತ್ತ ಪೃಥ್ವಿಪನೆಗಾಕ್ಷಣದೊಳ್ ಅರ್ತಿಯೊಳೆಯೊಳರಿ ರಘುಪತಿ ಭಜನೆಯೋಳು, ಅರ್ತಿಯೊಳೆಯುತ್ತರಿ ರಘುಪತಿ ಭಜನೆಯೋಳು, ಅಸ್ತು ಎನ್ನುತ್ತಲಿ. ಅಸ್ತು ತತಃಸ್ತು ಎಂಬುದಾಗಿ ಶತ್ರುಘ್ನ ದೇವನಿಗೆ ಹೇಳಿ ಹೊರಡುವುದಕ್ಕೆ ಸಿದ್ಧನಾದವ. ನನಗೆ ಶ್ರೀರಾಮಚಂದ್ರ ಬೇರೆಯಲ್ಲ, ಶತ್ರುಘ್ನ ಬೇರೆಯಲ್ಲ. ರಾಮನಲ್ಲಿ ನಾನು ದೇವತ್ವವನ್ನು ಕಂಡಿರಬಹುದು, ಹಾಗೆಂದು ಆತನ ಅನುಜನು ದೇವ ಸಮಾನನೇ. ಹಾಗಾಗಿಯೇ ಲಕ್ಷ್ಮಣ ದೇವ, ಭರತ ದೇವ, ಶತ್ರುಘ್ನ ದೇವ ಎಂದೇ ನಾನು ಸಂಬೋಧಿಸುವುದು. ಈಗಾತ ಈ ವೀರಮಣಿಯಲ್ಲಿ ಏನೋ ಒಂದು ವಿಶೇಷತೆಯನ್ನ ಕಂಡುಕೊಂಡಿದ್ದಾನೆ. ಹಾಗಾಗಿಯೇ ಯುದ್ಧ ಬೇಡ, ಸಂಧಾನವೇ ಸಾಕು. ಆ ಮೂಲಕ ವೀರಮಣಿಯ ಮನ ಪರಿವರ್ತನೆಯನ್ನ ಮಾಡಿ ಕಪ್ಪ ಕಾಣಿಕೆಯನ್ನ ಪಡೆದು ಕುದುರೆಯನ್ನ ಹಿಂತಿರುಗಿ ಪಡೆಯಬೇಕು ಎಂಬ ನಿರ್ಧಾರಕ್ಕೆ ಆತ ಬಂದಿದ್ದಾನೆ. ಅದಕ್ಕಾಗಿ ನನ್ನನ್ನು ಕರೆದು ಹೇಳಿದ್ದಾನೆ, ಶ್ರೀರಾಮಚಂದ್ರ 100 ಕೆಟ್ಟ ಗುಣಗಳಿದ್ದರು, ಆತ ವದಾರ್ಹನೇ ಆಗಿದ್ದರು. ಆತನಲ್ಲಿ ಎಲ್ಲಿಯಾದರೂ ಒಂದೇ ಒಂದು ಒಳ್ಳೆಯ ಗುಣಗಳಿದ್ದರೆ ಸಾಕು. ಅದಕ್ಕಾಗಿ ಆತನನ್ನ ಕ್ಷಮಿಸಿ ಪೊರೆಯುವಂತಹ ಉನ್ನತ ಗುಣವನ್ನ ಹೊಂದಿದವ. ಆತನ ಅನುಜನಾಗಿ ಶತ್ರುಘ್ನ ದೇವನು ಆ ಗುಣವನ್ನೇ ಅನುಸರಿಸಿಕೊಂಡು ಬಂದಿದ್ದಾನೆ. ಹಾಗಾಗಿ ಆತನ ಪಾದಗಳಿಗೆ ಪ್ರಣಾಮವನ್ನು ಸಲ್ಲಿಸಿ ನನ್ನ ಇಷ್ಟ ದೇವನಾದಂತಹ ರಘುಪತಿಯ ಭಜನೆಯನ್ನ ಮಾಡುತ್ತಾ ನೇರವಾಗಿ ವೀರಮಣಿಯ ಆಸ್ಥಾನವನ್ನು ಸೇರಿಕೊಳ್ಳುತ್ತೇನೆ. ಜೈ ಶ್ರೀರಾಮ್. ಮಹಾದಾನಿಗಳಿದ್ದಾರೆ, ದಾನಿಗಳು ದಾನ ಕೊಡ್ತಾರೆ, ಭಕ್ತರು ಬರ್ತಾರೆ, ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತೀವಿ. ಇದೇ ರೀತಿಯ ಕಾರ್ಯಕ್ರಮ ಪ್ರತಿ ಊರಿನಲ್ಲೂ ನಡೆಯುತ್ತಲ್ಲ. ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ನಮ್ಮದಾದಂತ ಸಭೆಗೆ ಈ ಹೊತ್ತಿನಲ್ಲಿ ಒಬ್ಬ ಮರ್ಕಟ ಈ ಹೊತ್ತಿನಲ್ಲಿ ಬಂದಿದ್ದಾನೆ. ಕಾಡಿನಲ್ಲಿ ಮರದಿಂದ ಮರಕ್ಕೆ ಹಾರುವಂತಹ ಮರ್ಕಟ ಈ ಹೊತ್ತಿನಲ್ಲಿ ನಮ್ಮ ಸಭಾ ಪ್ರವೇಶವನ್ನು ಮಾಡಿ ಈ ಹೊತ್ತಿನಲ್ಲಿ ನನ್ನ ಎದುರೇ ಈ ಹೊತ್ತಿನಲ್ಲಿ ಕುಳಿತಿದ್ದಾನೆ ಎಂದಾದ ಮೇಲೆ ಯಾರು ಇವ ಆಶ್ಚರ್ಯವಾಗುತ್ತಾ ಉಂಟು. ತರುಚರನು ಇವನೆನು ತಳಿ, ತರುಚರನು ಇವನೆನು ತಳಿ, ಮನ್ನಿಸನಿಗಿರಲು ವಾಲಾಸನದಲ್ಲಿ
ಪ್ರವೇಶಿಸಿದೆ. ಅಬ್ಬ, ಎಂತಹ ತುಂಬಿದ ಸಭಾಸ್ಥಾನ! ಮಂತ್ರಿವರ್ಗದವರೆಲ್ಲ ಒಂದೆಡೆ ಸೇರಿದ್ದಾರೆ, ಇನ್ನೊಂದೆಡೆ ವಿದ್ವಾಂಸರು ಸೇರಿದ್ದಾರೆ. ವೀರಮಣಿ ತನ್ನ ಮಕ್ಕಳೊಂದಿಗೆ ಕುಳಿತು ರಂಜಿಸುತ್ತಾ ಇದ್ದಾನೆ. ಆದರೆ ನನ್ನ ಪ್ರವೇಶವಾದೊಡನೆ ಎಲ್ಲರೂ ಗಮನಿಸಿದ್ದಾರೆ. ಎಲ್ಲರ ಕಣ್ಣು ನನ್ನನ್ನು ಹಿಂಬಾಲಿಸುತ್ತಾ ಇದೆ. ಆದರೆ ನೋಡುವುದಕ್ಕಾಗಲಿ ಮಾತನಾಡುವುದಕ್ಕಾಗಲಿ ಈ ಅಸಡ್ಡೆ, ನಿರ್ಲಕ್ಷ್ಯತನ, ಇವರ ಈ ನಿರ್ಲಕ್ಷ್ಯವನ್ನ ನಾನೀಗ ಸಹಿಸಿಕೊಳ್ಳಲೇಬೇಕು. ಯಾಕೆಂದರೆ ಇಲ್ಲಿ ನನ್ನ ಕಾರ್ಯಸಿದ್ಧಿಯಾಗಬೇಕಾಗಿದೆ. ಇಂತಹ ತುಂಬಿದ ಸಭೆಯಾದರೂ ದೂತನಾಗಿ ಸಂದೇಶ ವಾಹನಿಕನಿಗೊಂದು ಕುಳಿತುಕೊಳ್ಳುವುದಕ್ಕೆ ಸಿಂಹಾಸನವೋ ಒಂದು ಆಸನದ ವ್ಯವಸ್ಥೆಯಾದರೂ ಇದೆಯೋ? ಅದೂ ಇಲ್ಲ. ಬಂದವನಲ್ಲಿ ಒಂದು ಮಾತನಾಡಬೇಕು, ಒಂದು ಆಸನವನ್ನ ಕೊಡಬೇಕು ಎನ್ನುವಂತಹ ಒಂದು ಮನಸ್ಸು ಇವರಿಗೆ ಇದ್ದಂತಿಲ್ಲ. ಆದರೆ ನಾನೀಗ ವೀರಮಣಿಯ ಎದುರು ಕಾಣಿಸಿಕೊಳ್ಳಲೇಬೇಕು. ಆಸನಕ್ಕಾಗಿ ಯಾಕೆ ಹುಡುಕಾಡಲಿ? ಉಂಟಲ್ಲ ನನ್ನಲ್ಲಿ ಪ್ರಕೃತಿಯೇ ಕೊಟ್ಟ ಆಸನ, ನನ್ನ ಬಾಲ. ಹಿಂದೊಮ್ಮೆ ನಮ್ಮ ವಂಶದವನಾದ ಅಂಗದ ರಾವಣನ ಆಸ್ಥಾನಕ್ಕೆ ಹೋಗಿ ಈ ರೀತಿಯಾಗಿ ಕುಳಿತುಕೊಳ್ಳುವುದಕ್ಕೆ ವ್ಯವಸ್ಥೆ ಇಲ್ಲದೇ ಇರುವಾಗ ತನ್ನ ಬಾಲವನ್ನೇ ಸುರುಳಿಯಾಗಿ ಸುತ್ತಿ ಆಸನವನ್ನಾಗಿಸಿ ಕುಳಿತುಕೊಂಡಿದ್ದನಂತೆ. ಆ ಅಂಗದನಿಗೆ ಸಾಧ್ಯವಾಗುವುದು ನನಗೆ ಸಾಧ್ಯವಾಗುವುದಿಲ್ಲವೇ? ಹಾಗಾಗಿ ಚಿಂತಿಸುವುದಿಲ್ಲ. ನನ್ನ ಬಾಲಕ್ಕೆ ಬೆಳೆಯಲು ಆಜ್ಞೆ ಕೊಟ್ಟಿದ್ದೇನೆ, ಬೆಳೆಯುತ್ತಾ ಇದೆ. ಅದನ್ನೇ ಸುರುಳಿಯಾಗಿ ಸುತ್ತಿ ಈ ವೀರಮಣಿಯ ಆಸ್ಥಾನದ ಎತ್ತರಕ್ಕೆ ಬೆಳೆಸಿ ಆತನ ದೃಷ್ಟಿಗೆ ನೇರವಾಗಿ ನಾನು ಬೀಳುವಂತೆ ಎತ್ತರದಲ್ಲಿ ಕುಳಿತುಕೊಳ್ಳುತ್ತೇನಂತೆ. ನೋಡೋಣ. ಸಭಾಸದನದಲ್ಲಿ ಒಬ್ಬ ವನಚರ ಕೋತಿ ಮಂಗ ಬಂದು ಈ ರೀತಿ ಬಾಲವನ್ನು ಸುತ್ತಿಕೊಂಡು ಕುಳಿತುಕೊಂಡಿದ್ದಾನಂತ ಹೇಳಿದ್ರೆ ಪ್ರಶ್ನಿಸ್ಲಿಕ್ಕೆ ಯಾರೂ ಇಲ್ವೋ? ಹಾಗಾಗಿ ಆತನನ್ನು ಪ್ರಶ್ನಿಸಬೇಕಾದ್ದು ನನ್ನ ಕರ್ತವ್ಯ. ಆದ್ದರಿಂದ ಅವನಲ್ಲಿ ಕೇಳ್ತೇನೆ, ಎಲ್ಲವೋ ಮಂಗ, ಈ ಕಡೆ ನೋಡಬೇಕು. ನೀನು ವನದಲ್ಲಿರುವವ, ವನದಲ್ಲಿ ಸಂಚರಿಸುತ್ತಿರುವವ, ನೀನು ನಮ್ಮ ಆಸ್ಥಾನಕ್ಕೆ ಬಂದಿದ್ದಿ ಅಂತೇಳಿ ಆದ್ರೆ ನಿನ್ನನ್ನು ಪ್ರಶ್ನಿಸ್ಲಿಕ್ಕೆ ನಮಗೆ ಅಧಿಕಾರ ಉಂಟು. ನಮ್ಮ ಈ ರಾಜ್ಯಸಭೆ ಅಂತ ಹೇಳಿದ್ರೆ ಸಾಮಾನ್ಯವಾದ್ದಲ್ಲ. ನಿನಗೇನು ಮರ್ಯಾದೆ ಬೇಕು ಅಂತೇಳಿ, ನಿನ್ನನ್ನು ಸಿಂಹಾಸನದಲ್ಲಿ ಕುಳಿತುಕೊಳ್ಬೇಕು ಅಂತೇಳಿಯ? ನಿಮಗೆ ಎಷ್ಟು ಯೋಗ್ಯತೆ ಉಂಟು? ಆ ಮರದಿಂದ ಈ ಮರಕ್ಕೆ, ಈ ಮರದಿಂದ ಆ ಮರಕ್ಕೆ ಹಾರುವಂತವರು ನೀವು. ಯಾವುದಾದರೂ ಸಿಕ್ಕಿದ ಆಹಾರಕ್ಕೆ ಕೈ ಹಾಕಿಕ್ಕುವವರು ನೀವು. ಅಂತವರು ನಮ್ಮ ಈ ಸಭೆಗೆ ಬಂದು ಧೈರ್ಯದಿಂದ ಈ ರೀತಿ ಕುಳಿತಿದ್ದಿ ಅಂತೇಳಿ ಆದ್ರೆ, ಎಲ್ಲವೋ ಮಂಗ, ನಿನಗೆ ಬುದ್ಧಿ ಉಂಟ? ನಿನಗೆ ಸೊಕ್ಕು ಅಂತ ಹೇಳ್ತೇನೆ, ಮದಮುಖ ಅಂತ ಹೇಳಿ ನಿನ್ನನ್ನು ಹೇಳ್ತಾ ಇದ್ದೇನೆ ನಾನು. ಏನಂದೆ? ಹೌದು, ಮದಮೂರ್ಖ. ಶ್ರೀರಾಮ ವೀರರ ಮಣಿಗಳೇ, ಬಿಟ್ರೆ ನೀವು ಬಹಳ ಮಾತನಾಡ್ತೀರಿ. ಯಾಕೆ? ನೀವು ಮಾತು ಬಾರದವರೆಂದು ತಿಳಿದಿದ್ದೆ. ಮಾತು ಬಾರದವರಲ್ಲ,
ಮಾತು ನಮಗೆ ಎಲ್ಲಿ ಬೇಕು, ಹೇಗೆ ಬೇಕು, ಯಾವ ರೀತಿ ಯಾರಲ್ಲಿ ವರ್ತಿಸಬೇಕು ಅದೆಲ್ಲವೂ ಕೂಡ ಪರಿಜ್ಞಾನ ನಮ್ಮಲ್ಲೇ ಉಂಟು. ಹಾಗಾಗಿ ನಿನಗೆ ಈ ರೀತಿ ಅಲ್ಲ, ನೀನು ಯಾರು, ನಿನ್ನಲ್ಲಿ ಈ ರೀತಿ ಮಾತು ಬೆಳೆಸಬೇಕಾದ ಅಗತ್ಯ ಇಲ್ಲ ನಮಗೆ. ಹಾಗಾಗಿ ನಿನ್ನನ್ನು ಪ್ರಶ್ನಿಸಿದ್ದು ಮಾತ್ರ ಅಲ್ಲ, ನಿನ್ನನ್ನು ಹೀಯಾಳಿಸಿದ್ದು ಕೂಡ ಅದಕ್ಕೋಸ್ಕರವಾಗಿ, ನಿನ್ನ ಯೋಗ್ಯತೆಗೆ ಅನುಸಾರವಾಗಿ. ಹೌದು, ತರುಚರನೆಂದೆ ನಿಜ. ನಾನು ಮರದಿಂದ ಮರಕ್ಕೆ ಹಾರಿ ಸಿಕ್ಕ ಸಿಕ್ಕ ಹಣ್ಣುಗಳನ್ನ ತಿಂದು ಬದುಕುವ ಕೋಡಗ ನಿಜ, ಸ್ವಂತಿಗೆ ಇಲ್ಲದವರು. ಹಾಗೆಂದು ಈಗ ಇಲ್ಲಿಗೆ ಬರುವುದಕ್ಕೆ ಒಂದು ಕಾರಣ ಉಂಟು. ಸುಮ್ಮನೆ ಬಂದವನಲ್ಲ. ಅಲ್ಲ, ನಾನು ಎಲ್ಲಿಯೋ ತಿರುಗಾಡಿಕೊಂಡು ಬರುವಾಗ ಇಲ್ಲಿ ಏನೋ ಕಂಡು ನೀನು ಪ್ರವೇಶಿಸಿದ್ದು ಅಂತೇಳಿ ಗ್ರಹಿಸಿದ್ದು ನಾನು. ಹಾಗೆಂದು ನಾನು ಆಸ್ಥಾನವನ್ನ ಪ್ರವೇಶಿಸಿದ್ದು ನಿಜ. ಹಾಗೆಂದು ನನ್ನ ಮಂಗಚೇಷ್ಟೆಯನ್ನು ನಾನು ತೋರಿದ್ದಿಲ್ಲ. ಅಲ್ಲ, ನಿನಗೆ ಸ್ವಲ್ಪ ಪ್ರಾಯದಾಗಿ ಕಾಣ್ತಾ ಉಂಟು, ಮತ್ತೆ ಮಂಗಚೇಷ್ಟೆ ಹೇಗೆ ತೋರಿಸುವಂತದ್ದು? ಹಾಗೆಂದು ಬಂದವರಲ್ಲಿ ನಿಮಗೆಷ್ಟು ನಿರ್ಲಕ್ಷ್ಯ ನೋಡಿದರೆ ಮಾತನಾಡುವುದಿಲ್ಲ. ಒಂದು ಮಾತಿಗೂ ನಿಮ್ಮಲ್ಲಿ ದರಿದ್ರ ಉಂಟು. ಹೇಳ್ತಾರಲ್ಲ, ವಚನೇಕ ದರಿದ್ರತ ಅಂತ, ಅದು ನಿಮ್ಮಲ್ಲಿ ಉಂಟು ಅಂತ ತಿಳಿಯಿತು. ಆದರೂ ಕುಳಿತುಕೊಳ್ಳುವುದಕ್ಕಾದ್ರೂ ಒಂದು ಆಸನ ಉಂಟ? ಅಲ್ಲ, ನೀನು ಯಾರು ಅಂತೇಳಿ ತಿಳಿಬೇಕಲ್ಲ. ಅದೂ ಇಲ್ಲ. ಯಾರು ಅಂತ ನಾನು ನಿಮಗೆ ತಿಳಿಸಬೇಕಾಗಿದೆ. ಅದಕ್ಕಾಗಿ ನಾನೇ ಆಸನವನ್ನ ಸಿದ್ಧಪಡಿಸಿ ಕುಳಿತುಕೊಂಡೆ. ಅಷ್ಟಕ್ಕೆ ನೀವು ನನ್ನನ್ನ ಮದಮುಖ ಅಂತ ಕರೆದ್ರಿ. ಮತ್ತೆ ಬೇರೆ ಏನು ಶಬ್ದ ಉಂಟು? ಆದ್ರೆ ಇಲ್ಲಿ ಮದಮುಖರು ಯಾರು ಗೊತ್ತಾ? ನಾನಲ್ಲ, ನೀವು. ಯಾಕೆ ಗೊತ್ತಾ? ನೀವು ಮಾಡಿದ್ದೇನು? ರಾಮಾಶ್ವಮೇಧದ ಕುದುರೆ ಎಂಬುದನ್ನ ತಿಳಿದು ಅದನ್ನು ನೀವು ಕಟ್ಟಿದ್ದೀರಿ. ನಮಗೆ ಶಕ್ತಿ ಸಾಮರ್ಥ್ಯ ಉಂಟು. ರಾಮನಿಗೆ ಶರಣಾಗತರಾಗುವವರು ನಾವಲ್ಲ. ಶಕ್ತಿ ಉಂಟು ಅಂತ ಕಟ್ಟುವುದು ನಿಜ. ಹಾಗೆಂದು ಅದರ ಯಾರ ಕುದುರೆ, ಅದರ ಬೆಂಗಾವಲಿಗೆ ಯಾರಿದ್ದಾರೆ ಎಂಬುದನ್ನು ಅರಿತು ಕಟ್ಟಬೇಡವೇ? ಮದನಂತೇಶ್ವರನ ಪೂರ್ಣಾನುಗ್ರಹ ಕೂಡ ನಮಗೆ ಉಂಟು, ಹಾಗಾಗಿ ಕಟ್ಟಿದ್ದು ನಾವು. ಈಗ ಕಟ್ಟಿದ್ದೀರಿ, ಆದರೆ ಕಟ್ಟಿದ್ದು ಹೇಗಾಯಿತು ಗೊತ್ತೋ? ಇದು ಮದ ಮೂರ್ಖರು ಮಾಡುವ ಕೆಲಸದಂತೆ ಆಯಿತು. ಯಾಕೆಂದ್ರೆ ಶ್ರೀರಾಮ 14 ಜಗತ್ತಿಗೆ ಒಡೆಯ. ಆತನನ್ನ ಮೀರಿಸುವವರು ಇದುವರೆಗೂ ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟುವುದಕ್ಕೂ ಇಲ್ಲ. ಅಂತಹ ರಾಮನ ಅಶ್ವವನ್ನ ಹಿಡಿದು ಕಟ್ಟಿದ್ದೀರಲ್ಲ, ಇದು ಮದ ಮುಖರಲ್ಲ, ಮದ ಮೂರ್ಖರು ಮಾಡುವ ಕೆಲಸ. ನಮ್ಮನ್ನು ಈ ಹೊತ್ತಲ್ಲಿ ನಿಂದಿಸುತ್ತಾ ಇದ್ದಿ. ನಿನ್ನನ್ನು ಇಲ್ಲಿ ಬರುವುದಕ್ಕೆ ಯಾರು ಹೇಳಿಕೆ ಕೊಟ್ಟವರು ಯಾರೂ ಇಲ್ಲ. ನೀನು ಇದ್ದಕ್ಕಿದ್ದ ಹಾಗೆ ಈ ಹೊತ್ತಲೇ ಬಂದವ. ಬಂದದ್ದು ಮಾತ್ರ ಅಲ್ಲ, ನಿನ್ನದಾದಂತಹ ಬಾಲವನ್ನು ಸುತ್ತಿ ಆ ಆಸನವನ್ನು, ನನ್ನ ಸಿಂಹಾಸನಕ್ಕಿಂತಲೂ ಮಿಗಿಲಾದಂತಹ ಆಸನವನ್ನು ನೀನು ಮಾಡಿ ಅಲ್ಲಿ ಕುಳಿತವ ನೀನು. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನೆಲ್ಲ ಈ ಹೊತ್ತಲಿಗೆ ನಿಂದಿಸಬೇಕಾದರೆ ಕಾರಣ ಏನು ಎಂಬುದಾಗಿ ಅರ್ಥವಾಗುವುದಿಲ್ಲ. ರಾಮ ಗೀಮ ಎಂಬಂತಹ ಮಾತನ್ನು ಹೇಳುತ್ತೋ ಸಭೆಯಲ್ಲಿ ನಮ್ಮವರನ್ನೆಲ್ಲ ಗದರಿಸಬೇಕಾದರೆ ಕಾರಣ ಏನು ಎಂಬುದಾಗಿ ಅರ್ಥವಾಗುವುದಿಲ್ಲ. ಯಾರೋ ನೀನು, ಯಾವ ರಾಮ, ಯಾಕಾಗಿ ಹೀಗೆಲ್ಲ ಮಾತನಾಡ್ತಾ ಇದ್ದಿ? ಎಲ್ಲ ವಿಚಾರವನ್ನು ಹೇಳಬೇಕೀಗ. ರಾಮನ ಬಗ್ಗೆ ಕೇಳ್ತಾ ಇದೀಯ? ಅವ ಯಾರು ಬಲ್ಲೆಯ? ಅತ್ತಿಗೆ ಬಲಿಯುತ್ತ ಸೂರ್ಯ, ಅತ್ತಿಗೆ ಬಲಿಯುತ್ತ ಸೂರ್ಯ,
ಕಾಣದವರು ಯಾರಾದರೂ ಉಂಟೆ? ಶ್ರೀರಾಮನೆಂದರೆ ಕಲಿಗೆ ಅವ ಕಾಲಾಂತಕ. ಶ್ರೀರಾಮನ ಬಗ್ಗೆ ವರ್ಣಿಸುವುದಕ್ಕೆ ಹೋದರೆ ಅದು ಒಂದು ದಿನದಲ್ಲಿ ಮುಗಿಯುವಂತಹದ್ದಲ್ಲ. ಆತನು ಹುಟ್ಟಿದಂದಿನಿಂದ ಇಂದಿನವರೆಗೆ ನಡೆಸಿದಂತಹ ಧರ್ಮ ಕಾರ್ಯಗಳು ಹೇಳುವುದಕ್ಕೆ ಒಂದು ಯುಗವೇ ಸಾಲದೇನು. ಧರ್ಮದ ಪ್ರತಿಮೂರ್ತಿಯೇ ಆತ. ಅದಕ್ಕಾಗಿಯೇ ಆತನನ್ನು ಧರ್ಮೋ ವಿಗ್ರಹವಾನ್ ರಾಮ ಎಂಬುದಾಗಿ ಕರೆಯುವುದು. ಆತ ನಡೆಯುವುದೇ ಧರ್ಮದ ಹಾದಿಯಲ್ಲಿ. ಆತ ನಡೆಸಿದಂತಹ ಧರ್ಮದ ಕಾರ್ಯಗಳಲ್ಲಿ ಒಂದೇ ಒಂದು ವಿಚಾರವನ್ನ ನಿನಗೀಗ ತಿಳಿಸುತ್ತೇನೆ. ತನ್ನ ಮಡದಿಯಾದಂತಹ ಸೀತೆಯನ್ನು ದುಷ್ಟನಾದಂತಹ ರಾವಣ ಅಪಹರಿಸಿಕೊಂಡು ಹೋದ. ಆ ಕಾಲಕ್ಕೆ ಆಕೆಯನ್ನ ಬಿಡಿಸುವುದಕ್ಕಾಗಿ 106 ಯೋಜನ ಶರದಿಗೆ ಸೇತುವೆಯನ್ನ ಬಲಿದು ಲಂಕೆಯನ್ನ ಸೇರಿ ಆ ಮಹಾಪರಾಕ್ರಮಿಯಾದ ದಶಕಂಠ ರಾವಣ ಮತ್ತೊಬ್ಬ ಆತನ ಅನುಜನಾದಂತಹ ಕುಂಭಕರ್ಣ ಮಹಾಪರಾಕ್ರಮಿ ಅವರಿಬ್ಬರನ್ನು ಸಂಹರಿಸಿ ತನ್ನ ಮಡದಿಯನ್ನು ಹಿಂದಕ್ಕೆ ಕರೆತಂದಂತಹ ವೀರ 14 ಜಗತ್ತಿಗೆ ಒಡೆಯ ನನ್ನೊಡೆಯ ಶ್ರೀರಾಮಚಂದ್ರ ಪ್ರಭು. ಆತ ಈ ಜಗತ್ತಿಗೆ ಕಲಿ ಮಾತ್ರವಲ್ಲ, ಆತನಿಂದ ನೀನೂ ಕಲಿ. ಆತನಿಂದ ಈ ಜಗತ್ತಿನ ಎಲ್ಲರೂ ಕಲಿಗಳೇ. ಅರಿತಿದ್ದೇನೆ ಒಬ್ಬರನ್ನು ಹೊಗಳಬೇಕಾದರೆ ಅವನದಾದಂತಹ ಮರ್ಯಾದೆ ಏನುಂಟು, ಅವನಲ್ಲಿ ಘನತೆ ಏನುಂಟು, ಅವನಿಗೆ ಯಾವ ರೀತಿಯಾದಂತಹ ಗೌರವ ಉಂಟು ಎಂಬುದನ್ನು ಆಲೋಚಿಸಿಕೊಂಡೇ ಅವನನ್ನು ಹೊಗಳಬೇಕು. ರಾಮಾಯಣದ ಕಥೆಯನ್ನು ಕೇಳಿದವ ನಾನು. ಆ ದಶರಥನ ಮಗನಾಗಿ ಹುಟ್ಟಿದಂತಹ ಒಬ್ಬ ರಾಮ ಅವ ಏನೂ ಅಲ್ಲ ಎಂಬುದನ್ನು ನಾವು ದೃಷ್ಟಾಂತವಾಗಿ ನಾವು ಕೇಳಿ ತಿಳಿದವರು ನಾವಾಗಿದ್ದೇವೆ. ಅಯೋಧ್ಯೆಯ ಸಿಂಹಾಸನವನ್ನು ಏರುವಂತಹ ಯೋಗ್ಯತೆ ಅವನಿಗಿಲ್ಲ. ಕಾಡಾಡಿಯಾಗಿ ಹೋದನಂತೆ. ಕಾಡಿನಲ್ಲಿ ಕೈ ಹಿಡಿದಂತಹ ಹೆಂಡತಿಯನ್ನು ರಕ್ಷಣೆ ಮಾಡುವುದಕ್ಕೆ ಆಗಲಿಲ್ಲ. ಯಾವಾತ ರಾವಣನೂ ಹೆಂಡತಿಯನ್ನು ಕೊಂಡೋಗಿ ಅಪಹರಿಸಿಟ್ಟಿದ್ದಾನೆ. ಎಷ್ಟೋ ಕಾಲದ ನಂತರ ಮರಳಿ ಆ ಸೀತೆಯನ್ನು ಇವ ಪುನಃ ಮಡದಿಯಾಗಿ ಸ್ವೀಕರಿಸಿಕೊಂಡಿದ್ದಾನೆಂದಾದ ಮೇಲೆ ಎಂತಹ ಅವನ ಹಣೆ ಬರಹ ಎಂಬುದಾಗಿ ಹೇಳಬೇಕಾಗುತ್ತದೆ. ಅಂತಹ ಅಯೋಗ್ಯ ಅವ, ಅಯೋಧ್ಯ ರಾಮ ಅಯೋಗ್ಯ ರಾಮ ಎಂಬುದಾಗಿ ಹೇಳಬೇಕಾಗುತ್ತದೆ. ಲೋಕ ನಿಂದನೆಗೆ ಒಳಗಾದವ. ಅವನ ಮುಖದಲ್ಲಿ ಕಪ್ಪು ಚುಕ್ಕಿ ಈಗಲೂ ಕೂಡ ಉಂಟು, ಹೆಂಡತಿಗಳನ್ನು ಕಳಕೊಂಡವ ಎಂಬುದಾಗಿ. ಅಂತಹ ಅವನನ್ನು ಹೊಗಳುತ್ತಾ ಇದೆಯಲ್ಲ, ಲೋಕದ ಬಲ್ಲಿ ಅಪಹಾಸ್ಯವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಯಾತಕ್ಕಿಂತ ನುಡಿವೆ ಮೂರ್ಖ, ನುಡಿವೆ ಮೂರ್ಖನೇ, ನುಡಿವೆ ಮೂರ್ಖನೇ. ಲೋಕಪಾಲ ಭುವನ ಖ್ಯಾತಿಯ
ಮೂಢನೆ ಮೂರ್ಖನೆ ಮೂಢನೆ
ಬಲಿಪನು ಯಾಕಿಲ್ತು ನುಡಿವಿ ಮೂರ್ಖನೇ ಲೋಕಮಾತಿ ಸೀತಿ ಭುವನ ಖ್ಯಾತಿ ಆದಿ ಮೂಢನಿ ಮೂರ್ಖನೇ ಮೂಲ ಪ್ರಕೃತಿ ಬಳದಿಸಿಯಲಿ ಖಳರ ನಿರ್ಮೂಲ ಗೈವ ನಿವನದಲ್ಲಿ ಯಾರ ಬಗ್ಗೆಯೂ ಅರಿಯದೆ ಮೂರ್ಖರಂತೆ ಮಾತನಾಡಬಾರದು. ಏನೆಂದೆ ನೀನು? ಕೈ ಹಿಡಿದ ಪತ್ನಿಯನ್ನು ರಕ್ಷಿಸಲಾಗದೆ ರಾವಣ ಕತ್ತೊಯ್ಯುವಾಗ ಸುಮ್ಮನಿದ್ದು ಆ ಬಳಿಕ ಪುರ ಜನರ ಮಾತಿಗೆ ಹೆದರಿ ಆಕೆಯನ್ನು ಹಿಂದಕ್ಕೆ ಕರೆತಂದ ಎಂದು ಆಕ್ಷೇಪಿಸಿದೆಯಲ್ಲವೇ? ಇಷ್ಟಕ್ಕೂ ಆತ ಕರೆತಂದ ಬಳಿಕವೂ ಆಕೆಯನ್ನ ಅಗ್ನಿಯಲ್ಲಿ ಹಾರುವಂತೆ ಹೇಳಿದ್ದಾನೆ. ಆದರೆ ಅಗ್ನಿಗೆ ಹಾರಿದ ಆಕೆಯನ್ನ ಆ ಅಗ್ನಿಯೂ ಸುಡಲಿಲ್ಲ. ಅಗ್ನಿದೇವನು ಆಕೆ ಪರಿಶುದ್ಧಳಾಗಿದ್ದಾಳೆ ಎಂಬುದನ್ನು ಸಾರಿದ್ದಾನೆ. ಇಷ್ಟಕ್ಕೂ ಆ ಸೀತೆ ಯಾರು ಎಂದು ಭಾವಿಸಿದೆ. ಆಕೆ ಭುವನ ಖ್ಯಾತಿ ನನ್ನೊಡೆಯನಾದಂತಹ ಶ್ರೀರಾಮಚಂದ್ರ, ಆ ಶ್ರೀಮನ್ನಾರಾಯಣನೇ ಈ ಲೋಕದ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಕಾರ್ಯಕ್ಕಾಗಿ ಅವತರಿಸಿ ಬಂದವನು. ಆತನ ಮಡದಿಯಾದಂತಹ ಲಕ್ಷ್ಮೀದೇವಿಯೇ ಸೀತೆಯಾಗಿ ಅವತರಿಸಿ ಬಂದಿದ್ದಾಳೆ. ಹೀಗಿರುವಾಗ ಅವರಿಬ್ಬರ ಲೀಲಾ ನಾಟಕವಿದು. ಸೀತಾಪಹಾರ ಎನ್ನುವುದು ಕೇವಲ ಒಂದು ದುಷ್ಟ ಸಂಹಾರಕ್ಕೆ ನೆಪವಷ್ಟೇ ಹೊರತು ಆಕೆಯನ್ನು ಯಾವ ದೋಷವೂ ಕಾಡುವುದಿಲ್ಲ. ಪರಿಶುದ್ಧಳಾದ ಲಕ್ಷ್ಮೀದೇವಿ ಆಕೆ ನರನಾರಾಯಣರು ಎಂಬುದಾಗಿ ಈ ಲೋಕ ಅವರನ್ನು ಕೊಂಡಾಡುವುದು. ಆ ಶ್ರೀಮನ್ನಾರಾಯಣನೇ ಈಗ ಶ್ರೀರಾಮಚಂದ್ರನಾಗಿ ಈ ಲೋಕದ ಒಡೆಯನಾಗಿದ್ದಾನೆ. ಆ ಸೀತೆಯೇ ಲೋಕಮಾತೆ ಎಂಬುದನ್ನು ನೀನು ತಿಳಿದುಕೋ. ರಾಮನೇ ದೇವರು ಎಂಬುದಾಗಿ ನೀನು ಹೊತ್ತಲ್ಲಿ ಕೊಂಡಾಡ್ತಾ ಇದ್ದಿ. ಹೌದು. ಆದರೆ ನಾವು ದೇವರು ಎಂಬುದಾಗಿ ಕೊಂಡಾಡುತ್ತಾ ಇರುವುದು ಯಾರು ಗೊತ್ತು? ಹರನು ಬ್ರಹ್ಮಾಂಡ ಕೊಡೆಯನು. ಹರನು ಬ್ರಹ್ಮಾಂಡ ಕೊಡೆಯನು. ಬ್ರಹ್ಮಾಂಡ ಕೊಡೆಯನು. ಹರನು ಬ್ರಹ್ಮಾಂಡ ಕೊಡೆಯನು.
ಹರನು ಬ್ರಹ್ಮಾಂಡ ಕುಡಿಯನು ಇವನ ಬಿಟ್ಟಿರದು ವಿಶ್ವಮೂರ್ತಿ ವರ್ಗನು ಆದಿಶಕ್ತಿ ಗಿರಿಜೆ ಮೂಲ ಪ್ರಕೃತಿಯಾದಿ ಪುರುಷ ಚಂದ್ರ ಗಿರಿಜೆ ಮೂಲ ಪ್ರಕೃತಿಯಾದಿ ಪುರುಷ ಚಂದ್ರ ಗಂಗಾಧರನು ಪುರದೂಳಿಯನು ಗಂಗಾಧರನು ಎನ್ನುವ ಪುರದೂಳಿಗನು ಮರುಳಿ ನಿನಗೆ ಮುಚ್ಚು ವದನವ ಬ್ರಹ್ಮಾಂಡ ಕೊಡೆಯನು ಇವನ ಬಿಟ್ಟಿರದು ವಿಶ್ವಮೂರ್ತಿ ಭರ್ಗನು ನಾವೆಲ್ಲರೂ ಕೂಡ ಭಗವಂತನೊಬ್ಬರಿರ್ತಿದ್ದರೆ ಶಿವನೋರ್ವನೇ ಹೊರತಾಗಿ ಪ್ರಪಂಚದಲ್ಲಿ ಇನ್ನೂ ಯಾರೂ ಇಲ್ಲ ಎಂಬುದಾಗಿ ನಾವು ತಿಳಿದುಕೊಂಡದ್ದು. ಹರನು ಬ್ರಹ್ಮಾಂಡಕ್ಕೆ ಒಡೆಯನು. ಅವನ ಮಡದಿಯಾದಂತಹ ಆ ಗಿರಿಜೆ ಅವಳು ಮೂಲ ಸ್ವರೂಪದಿಂದ ಬಂದವಳವಳಾಗಿದ್ದಾಳೆ. ಆದಿಮಾಯೆ ಸರ್ವೇಶ್ವರಿ ಸರ್ವಶಕ್ತಿಯ ಉಳ್ಳವಳವಳಾಗಿದ್ದಾಳೆ. ಅಂತಹ ಜಗನ್ಮಾತೆಯೇ ಅವನ ಮಡದಿಯಾಗಿರುವಂತಹ ಈ ಸಂದರ್ಭದಲ್ಲಿ ಅವನನ್ನು ಪೋಲುವಂತವರು ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂಬುದಾಗಿ ಹೇಳಬೇಕಾಗುತ್ತದೆ. ಅಂತಹ ಪರಮೇಶ್ವರನ್ನೇ ನಾವು ದೇವರು ಎಂಬುದಾಗಿ ಕೊಂಡಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ನೀನು ರಾಮದೇವರು ಎಂಬುದಾಗಿ ಹೇಳಿದರೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಬಂದ ಹಾಗೆ ಹಿಂದೆ ನಡಿ ಎಂಬುದಾಗಿ ಹೇಳ್ತಾ ಇದ್ದೇನೆ ನಾನು. ಅಯ್ಯ ವೀರಮಣಿ, ಹರನನ್ನು ನೀನು ಬಿಟ್ಟುಕೊಡುವವನಲ್ಲ. ಹಾಗೆಂದು ಪರಮೇಶ್ವರರಲ್ಲಿ ನನಗೆ ದ್ವೇಷವೇನೂ ಇಲ್ಲ. ದೇವನೆಂದು ನಾನು ಆತನನ್ನು ಗೌರವಿಸುವವನೇ. ಆದರೆ ಹರಿಗಿಂತ ಮೇಲೆಂದು ನೀನು ವಾದಿಸಿದರೆ ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಿಲ್ಲ. ಹಾಗೆಂದು ಹರಿಯನ್ನು ಮೇಲು ಎಂದು ನೀನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಿಲ್ಲ. ಹೀಗೆ ನಾವಿಬ್ಬರೂ ವಾದಿಸುತ್ತಾ ಕುಳಿತರೆ ವ್ರತ ಕಾಲಹರಣವೇ ಹೊರತು ಇದರಿಂದ ಪ್ರಯೋಜನವೇನೂ ಇಲ್ಲ. ಹಾಗಾಗಿ ನಾನೀಗ ಬಂದ ಕಾರ್ಯವನ್ನು ನಿನಗೆ ತಿಳಿಸಬೇಕು. ಏನು ಬಂದದ್ದು ನೀನು? ಏನಾಗಬೇಕು ನಿನಗೆ? ನಾನು ಯಾಕೆ ಬಂದದ್ದು ಗೊತ್ತೇ? ತರಣಿ ಬರಣಿ ಪರಾಮನ ಸುರಗವನು ಈಗ ಬಿಗದಿ ಕರವನರವನ ಸುಸುಗಾಗ್ಯಾನಿಗೆ
ಧರಣಿ ವಂಶ ಪ್ರದೀಪ ಶ್ರೀರಾಮಚಂದ್ರ ಅಶ್ವಮೇಧ ಯಾಗಕ್ಕೆ ತೊಡಗಿದ್ದಾನೆ. ಅದಕ್ಕೆ ಬೆಂಗಾವಲಾಗಿ ಕುದುರೆಯನ್ನ ಕಳುಹಿಸಿದ್ದಾನೆ. ಊರೂರು ಸುತ್ತಿದಂತಹ ಕುದುರೆ ನಿನ್ನ ಈ ಜ್ಯೋತಿರ್ಮೇಧ ಪುರವನ್ನ ಪ್ರವೇಶಿಸಿದಾಗ ನಿನ್ನ ಮಕ್ಕಳು ಆ ಅಶ್ವವನ್ನ ಕಟ್ಟಿದ್ದಾರೆ. ಕಟ್ಟಿ ಹಾಕಿದ್ದೇವೆ ನಾವು. ಅದು ರಾಮಾಶ್ವಮೇಧದ ಕುದುರೆ, ಅದನ್ನ ಬಿಟ್ಟು ಬಿಡಿ ಎಂದು ನಿನ್ನ ಮಕ್ಕಳಿಗೆ ತಿಳಿ ಹೇಳುವುದರ ಬದಲಾಗಿ ಅವರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದೆ. ಇದು ಸರಿಯಲ್ಲ. ನೀನೊಬ್ಬ ಶಿವಭಕ್ತ, ಹಾಗಾಗಿ ನಿನಗೆ ತಿಳಿಯ ಹೇಳಿದರೆ ನೀನು ಅರಿತು ಕುದುರೆಯನ್ನ ಬಿಟ್ಟು ಕಪ್ಪವನ್ನ ಒಪ್ಪಿಸಿ ಶರಣಾಗತನಾಗುವಿ ಎಂಬ ಕಾರಣಕ್ಕಾಗಿ ಕುದುರೆಯ ಬೆಂಗಾವಲಿಗಾಗಿ ಬಂದಂತಹ ಶ್ರೀರಾಮಚಂದ್ರನ ಅನುಜನಾದಂತಹ ಶತ್ರುಘ್ನ ನನ್ನನ್ನು ನಿನ್ನ ಬಳಿಗೆ ಸಂಧಾನಕ್ಕಾಗಿ ಕಳುಹಿಸಿದ್ದು. ಬಂಧಿಸಿ ಸಂಧಾನಗಾರನಾಗಿ ಬಂದವ ನೀನು. ಶತ್ರುಘ್ನ ಎಂತವ ಎಂಬುದನ್ನು ಚೆನ್ನಾಗಿ ನಾವು ತಿಳಿದಿದ್ದೇವೆ. ನನ್ನ ಮಕ್ಕಳಾದಂತಹ ರತ್ನಾಗ ಶುಮಾಂಗರು ಆ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿ ಆ ಹಯವನ್ನು ಬಂಧಿಸಿದವರಾಗಿದ್ದಾರೆ. ಕ್ಷತ್ರಿಯರು ಮಾಡಬೇಕಾದಂತಹ ಕರ್ತವ್ಯವನ್ನು ಈ ಹೊತ್ತಲ್ಲಿ ಮಕ್ಕಳು ಮಾಡಿದ್ದಾರೆ. ಅವರು ಮಾಡಿದ್ದು ಸರಿ ಎಂಬುದನ್ನು ನಾನು ಈ ಹೊತ್ತಲ್ಲಿ ನಿನ್ನಲ್ಲಿ ಕೂಡ ಆಡ್ತಿರುವಂತಹ ವಿಚಾರ. ಬಂಧಿಸಿ ಆ ಹಯವನ್ನು ಎಂದಿಗಾದರೂ ಕೊಡುವನು ನಾನಲ್ಲ. ಸಾಮರ್ಥ್ಯವಂತ ಹೌದಾಗಿದ್ರೆ ಆ ಶತ್ರುಘ್ನ ನಮ್ಮೊಂದಿಗೆ ಹೋರಾಟಕ್ಕೆ ಬರಲಿ, ಇದೇ ತೀರ್ಮಾನ ನನ್ನದು. ಅಯ್ಯ ವೀರಮಣಿ, ಶತ್ರುಘ್ನ ದೇವ ಸಂಧಾನದ ಜೊತೆ ಎಲ್ಲಿ ಇನ್ನೊಂದು ಮಾತನ್ನೂ ಹೇಳಿದ್ದಾನೆ. ನೀನು ಸಂಧಾನಕ್ಕೆ ಒಪ್ಪದೇ ಹೋದರೆ ನಿನ್ನವರೊಡನೆ ಎಲ್ಲರೂ ಶೈಮಿನೀಪುರಕ್ಕೆ ಹೋಗುವುದಕ್ಕೆ ಸಿದ್ಧರಾಗಬೇಕು ಎಂಬ ಮಾತನ್ನೂ ಹೇಳಿ ಕಳುಹಿಸಿದ್ದಾನೆ. ಆದರೆ ನೀನು ಒಳ್ಳೆಯ ಮಾತಿನಲ್ಲಿ ಹಯವನ್ನ ಬಿಡುವುದಕ್ಕೆ ಸಿದ್ಧನಿಲ್ಲ. ನನಗೆ ಬರುತ್ತಿರುವಂತಹ ಕೋಪದಲ್ಲಿ ನಿನ್ನನ್ನ ಈಗಲೇ ನನ್ನ ಮುಷ್ಟಿಯಿಂದ ಗುದ್ದಿ ನಿನ್ನನ್ನ ತಲೆಯನ್ನ ಹಾರಿಸಿಯೇನು. ಆದರೆ ನನ್ನ ಒಡೆಯನ ಅಪ್ಪಣೆ ಅದಕ್ಕಿಲ್ಲ. ಕೇವಲ ಸಂಧಾನವನ್ನ ಮಾಡಿ ಬಾ ಎಂಬುದಾಗಿ ಮಾತ್ರ ಹೇಳಿದ್ದಾನೆ. ಹಾಗಾಗಿ ಆತ ಹೇಳಿದಂತಹ ವಿಚಾರವನ್ನ ನಿನ್ನಲ್ಲಿ ತಿಳಿಸಿದ್ದೇನೆ. ಆ ಶತ್ರುಹರನೊಡನೆ ಯುದ್ಧವೆಂದರೆ ಮಸಣದ ಯಾತ್ರೆ ಎಂಬ ಈ ನನ್ನ ಮಾತನ್ನ ನಿನ್ನ ಸೆರಗಿನಲ್ಲಿ ಗಂಟಿಕ್ಕೋ. ನಾನು ಹೇಳಬೇಕಾದುದನ್ನು ಹೇಳಿದ್ದೇನೆ. ಕೇಳುವುದು ಬಿಡುವುದು ನಿನಗೆ ಬಿಟ್ಟದ್ದು. ನಾನು ಮಾತ್ರ ಇನ್ನು ಅರೆಕ್ಷಣವೂ ಇಲ್ಲಿರಲಾರೆ. ಹೊರಡುತ್ತೇನೆ. ಜೈ ಶ್ರೀರಾಮ್. ನೋಡೋಣ ಏನಾಗ್ತದೆ. ತೆರಳಿದನು ಪುರಹರ. ಹೌದು, 4 ದಿಕ್ಕುಗಳನ್ನೊಮ್ಮೆ ನೋಡಿ ಹೊರಟದ್ದು ಹೌದು. ಯಾಕೆ
ದಾರಿ ಯಾವುದು ಅಂತ ನೋಡಿದ್ದಲ್ಲ. ಎಲ್ಲಿ ನೋಡಿದರು ಹೆಣಗಳು, ಶಿವಸೇನೆಗಳು, ಪ್ರಮಥ ಗಣಾದಿಗಳು ಧರೆಗೆ ಉರುಳಿ ಬಿದ್ದಿದೆ. ಹಾಗಾದರೆ ಈ ಒಂದು ಕಾರ್ಯ ಇಲ್ಲಿ ನಡೆದಿಂತ ಆದರೆ ಇದು ಎಲ್ಲಿಯವರೆಗೆ, ಇದರ ಅಂತ್ಯ ಹೇಗೆ, ಇದರ ಸ್ವರೂಪ ಏನನ್ನು ಪಡೆದೀತು ಎಂಬುದು ಯಾರಿಗೂ ಖಚಿತವಾಗುವುದಿಲ್ಲ. ಏನಾದೀತು ಹೀಗೆ ಮುಂದುವರಿದರೆ? ಒಂದು ಕಡೆ ರಾಮನು ಅಶ್ವಮೇಧ ದೀಕ್ಷಿತನಾಗಿ ಕಳುಹಲ್ಪಟ್ಟಂತಹ ಅಶ್ವ, ಅದರ ಬೆಂಗಾವಲಿಗಾಗಿ ಶತ್ರುಘ್ನ ಅವನ ಪಂಗಡಿಗರು. ಇನ್ನೊಂದು ಕಡೆ ಕಪ್ಪವನ್ನು ತರಿಸಿಕೊಳ್ಳುವುದಕ್ಕಾಗಿ ಕೊಡುವುದಿಲ್ಲ ಅಂತ ಹೇಳಿದರೆ, ಇನ್ನೊಂದು ಕಡೆ ಇವರಿಬ್ಬರೊಳಗಿನ ಹೋರಾಟದಲ್ಲಿ ಈ ಒಂದು ಕಾರ್ಯ ಇಲ್ಲಿ ನಡೆಯುತ್ತಾ ಉಂಟು. ಯಾಕೆ? ಇವ ರಾಮನೇ ನನಗೆ ದೊಡ್ಡವ ಎಂಬುದಾಗಿ ಶತ್ರುಘ್ನನ ವಾದ. ವೀರಮಣಿಯೋ ನನ್ನನ್ನು ಭಕ್ತಿಯಿಂದ ಪೂಜಿಸಿ ಈ ಜ್ಯೋತಿರ್ಮಯದ ಪುರದಲ್ಲೇ ನನ್ನನ್ನು ಪ್ರತಿಷ್ಠಾಪಿಸಿ ನನ್ನ ಭಕ್ತನಾಗಿರುವಂತಹ ವೀರಮಣಿ. ಹಾಗಾದರೆ ಹರಿಹರರಲ್ಲಿ ಭೇದವಿಲ್ಲ ಎಂಬುದು ಅವರು ಅರಿತುಕೊಳ್ಳಲಿಲ್ಲ, ಅದರ ಪ್ರಯತ್ನಕ್ಕೂ ತೊಡಗಲಿಲ್ಲ. ಹಾಗಿರುವಾಗ ಈಗ ಇಲ್ಲಿ ಏನಾಗಿದೆ, ಆ ಒಂದು ಪ್ರಸಂಗದ ನಡೆಯುತ್ತಾ ಉಂಟು. ಇನ್ನು ನಾವು ಕಾರ್ಯ ಪ್ರವರ್ತಿಸಬೇಕಾಗಿದೆ. ಅದಕ್ಕಾಗಿ ಪೀಠಿಕೆ ಆಗಿದೆ. ಇನ್ನು ನಾವು ಪ್ರವೇಶ ಮಾಡಬೇಕು, ಎಲ್ಲರಿಗೆ ಅರ್ಥ ಮಾಡಿಸಬೇಕು. ಹರಿಹರರು ನಾಣ್ಯದ ಎರಡು ಮುಖಗಳು. ನಾಣ್ಯಕ್ಕೆ ಎರಡು ಮುಖ ಇದ್ರೂ ಒಂದು ಮೌಲ್ಯ, ಒಂದು ರಾಜ ಚಿಹ್ನೆ. ಆದರೆ ಅದರ ಮೌಲ್ಯ ಅದು ಒಂದೇ ಅಲ್ವೇ? ಆದರೆ ಒಂದೇ ಮುಖದಿಂದ ನಾಣ್ಯದ ಎರಡು ಮುಖಗಳನ್ನು ನೋಡಬೇಕು. ಇದು ಎರಡು ಮುಖದಿಂದ ನಾಣ್ಯದ ಎರಡು ಮುಖಗಳನ್ನು ಎರಡು ರೀತಿಯಾಗಿ ನೋಡಿದರೆ ಅದರ ಮೌಲ್ಯ ಕಡಿಮೆ ಆಗ್ತದೆ. ಹಾಗಾಗಿ ಅದನ್ನೆಲ್ಲ ಈಗ ಅರ್ಥೈಸಿಕೊಳ್ಬೇಕಾಗಿದೆ. ಇವರಿಗೆಲ್ಲ ಅರ್ಥ ಮಾಡಿಕೊಡ್ಬೇಕು ಹೇಗೆ ಅಂತ ಹೇಳಿ, ಹಾಗೆ ಏರು ಗತಿಯಲ್ಲಿ ಹೊರಟು ನಿಂತದ್ದು. ಹೊರಟು ಹೇಗೆ ಬಂದವನಿದ್ದೇನೆ, ವೃಷಭವನ್ನೇರಿ ಹೊರಟು ಬಂದವನಿದ್ದೇನೆ. ಈ ಪ್ರಪಂಚದಲ್ಲಿ, ಲೋಕದಲ್ಲಿ ಶಿವ ಅಂತ ಹೇಳುವಾಗ ಅವನ ವೇಷಭೂಷಣದಿಂದಲೇ ಪ್ರತಿಯೊಂದು ವೇಷದಲ್ಲಿಯೂ ಒಂದೊಂದು ತಾತ್ಪರ್ಯ, ಲೋಕಕ್ಕೆ ಒಂದೊಂದು ನೀತಿಗಳು, ನಿರ್ಣಾಯಕಗಳು, ಎಲ್ಲವೂ ಲೋಕ ನಿಯಂತ್ರಕ ಶಿವನೇ ಎಂಬುದನ್ನು ಸಾರ್ತಾ ಇದೆ. ವೃಷಭ ಧರ್ಮದ ಸಂಕೇತ, ಚಂದ್ರಕಲಾಧರ ಚಂದ್ರನನ್ನು ಧರಿಸಿದವ. ಯಾಕೆ? ಮಣಿದು ಬಂದವರನ್ನು ಶಿರದಲ್ಲಿ ಎತ್ತಿಕೊಳ್ತೇನೆ, ಅಥವಾ ಮುನಿದು ಬಂದ್ರೆ ಧಮನಿಸ್ತೇನೆ. ಅದಕ್ಕೆ ಉದಾಹರಣೆ ಗಜ ಚರ್ಮಾಂಬರನಾಗಿ ಧರಿಸಿದವ. ತ್ರಿಶೂಲ ಮೂರು ಗುಣಗಳನ್ನು ಹೊಂದಿದಂಥದ್ದು, ಮೂರು ಮೂರ್ತಿಗಳ ರೂಪ ಎಲ್ಲವೂ. ಯಾಕೆ? ಪ್ರಪಂಚಕ್ಕೆ ಗಾಳಿ, ನೀರು, ಅನ್ನ ಎಲ್ಲವನ್ನೂ ಕೊಡುವಂತಹ ತ್ರಿಶೂಲವನ್ನು ಧರಿಸಿದವ. ಇನ್ನು ಗಂಗಾಧರ, ಹೌದು, ಎಲ್ಲವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವವ ಎಂಬುದಕ್ಕೆ ಒಂದನೇ ರೂಪ ನನ್ನ ಈ ವೇಷ. ಯಾಕೆ? ಭಗೀರಥನಿಗೆ ಒಲಿದಂತಹ ಗಂಗೆ ಹೋಗಿದಾಗ ಭೂಮಿಗೆ ಧುಮುಕಾಮಗ ಸಲೆಯಲ್ಲಿ ರಭಸದಿಂದ ಮುನ್ನುಗ್ಗಿ ಎಲ್ಲವನ್ನು ಕೊಚ್ಚಿ ಬಿಡುತ್ತೇನೆ ಎಂಬ ಅಹಂಕಾರದಿಂದ ಇಳಿದವಳು. ಆ ಅಹಂಕಾರ ಎಲ್ಲಿದೆಯೋ ಅಲ್ಲಿ ಈ ಪರಮೇಶ್ವರ ಇದ್ದೇ ಇರ್ತಾನೆ. ಹಾಗಾಗಿ ನನ್ನ ಜಟೆಯಲ್ಲೇ ಅವಳನ್ನು ಹಿಡಿದು ಕೇವಲ ಒಂದು ಸೆಲೆಯನ್ನು ಮಾತ್ರ ಕೆಳಗೆ ಬಿಟ್ಟಿದ್ದೇನೆ. ಹಾಗಾಗಿ ಇವುಗಳ ಎಲ್ಲದರ ಸ್ವರೂಪ ಈ ಪರಮೇಶ್ವರ. ಹಾಗಾಗಿ ಇನ್ನು ತಡ ಮಾಡುವುದು ಸರಿಯಲ್ಲ. ವೃಷಭವನ್ನೇರಿ ಆ ಕಡೆಗೆ ಈಗ ನನ್ನ ಭಕ್ತನಾದಂತಹ ವೀರಮಣಿ ಸತ್ತು ಬಿದ್ದಿದ್ದಾನೆ. ಹಾಗಾದ್ರೆ ಅವನು ನನ್ನ ಭಕ್ತನನ್ನು ಹೋಗ್ಬೇಕು ಅಂತೇಳಿ ಹಾಗೆ ಹೊರಡ್ತಾ ಇದ್ದ.
ನಿನ್ನಂತಹ ದೇಹವನ್ನು ನೋಡಿ ಕಣ್ಣೀರನ್ನು ಸುರಿಸಿದವ ನಾನು. ಆದರೆ ಕಣ್ಣೀರನ್ನು ಸುರಿಸಿ ಕಾಲಹರಣವನ್ನು ಮಾಡುವುದು ಸರಿಯಲ್ಲ. ಶತ್ರುಘ್ನನ ಅವರೊಡನೆ ಹೋರಾಟವನ್ನು ಮಾಡಿ ಅವನನ್ನು ಸೋಲಿಸಬೇಕಾದ ಕರ್ತವ್ಯವಾದ್ದರಿಂದ ಅವನ ಬಳಿಗೆ ಬಂದವನು ನಾನಾಗಿದ್ದೇನೆ. ಬಳಿರೆ ಎಲ್ಲ ಶತ್ರುಘ್ನ. ಯಾರು? ಏನು ಏನು? ನಿಮ್ಮದಾದಂತಹ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿದವರು ನಾವಾಗಿದ್ದೇವೆ. ನಿಮ್ಮವರು ಅನೇಕ ಮಂದಿಗಳು ಬಂದು ನಮ್ಮವರನ್ನೆಲ್ಲ ಸೋಲಿಸಿದ್ದ ಮಾತ್ರಕ್ಕೆ ನಿನ್ನ ಪಾಲಿಗೆ ಜಯವನಿಗೆ ಬರ್ತದೆ ಎಂಬುದಕ್ಕೆ ಏನೂ ಇಲ್ಲ. ನನ್ನ ಮಕ್ಕಳನ್ನು Hare
शिवं शिवमयं शिवमयं पार्वतीपतिं शङ्करं जटाधरं गङ्गाधरं कृपाकरं शान्तं महादेव महादेव शम्भो महादेव शम्भो महादेव शिव शम्भो महादेव शिव श्री महादेव शिव श्रीमारकोटि सुन्दर प्रभो श्री महादेव शिव शम्भो श्रीमारकोटि सुन्दर प्रभो श्री महादेव सहस्रकोटि जनपालना सहस्रकोटि
शुभं नासाग्रे नवमौक्तिकं करतले वेणुं करे कङ्कणं नासाग्रे हरिचन्दनं च कलै कण्ठे च मुक्तावली गोपस्त्री परिवेष्टितो विजयते गोपाल चूडामणि गोपाल चूडामणि गोपाल स्वागतं कृष्ण स्वागतं कृष्ण शरणागतं कृष्ण स्वागतं कृष्ण शरणागतं कृष्ण इह स्वागतं कृष्ण शरणागतं मधुरापुरि सदना मृदुवदना मधुसूदन इह स्वागतं कृष्ण शरणागतं स्वागतं कृष्ण शरणागतं मधुरापुरि सदना मृदुवदना मधुसूदन शरणागतं स्वागतं कृष्ण शरणागतं मधुरापुरि सदना मृदुवदना मधुसूदन स्वागतं कृष्ण शरणागतं मधुरापुरि सदना मृदुवदना मधुसूदन कृष्ण भोगदात सुलभ सुपुष्पगन्धकलभा भोगदात सुलभ सुपुष्पगन्धकलभा कस्तूरि तिलक महिमा मम कान्तनन्द गोपकल्पा भोगदात सुलभ सुपुष्पगन्धकलभा कस्तूरि तिलक महिमा मम कान्तनन्द गोपकल्पा कृष्ण शरणागतं मधुरापुरि सदना मृदुवदना मधुसूदन कृष्ण
ವಿಶಾರದ ಕುವಲಯ ಪೀಠ ಮರ್ಧನ ಕಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವಾ ಮರ್ಧನ ಕಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಶಿಷ್ಟ ಜನಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಪರಾಮ ಶಿಷ್ಟ ಜನಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಪರಾಮ ದೀನ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ದೀನ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಮಧುರ ಮಧುರ ರತಿ ಸಾರಸ ಸಾರ ವ್ರಜ ಯುವತಿ ಜನಮಾನಸ ಪೂಜಿತ ಮಧುರ ಮಧುರ ರತಿ ಸಾರಸ ಸಾರ ವ್ರಜ ಯುವತಿ ಜನಮಾನಸ ಪೂಜಿತ ಸಾತಪ ಸರಿ ಗಗ್ಗ ರಿಗ ಪಪ್ಪ ಗ ಪದ ಪದ ಸ ಸ ರಿ ಗ ಗ ಗ ರಿ ಗ ಪ ಪ ಗ ಪದ ದ ದ ದ ಪ ಸ ಸ ಸ ಸ ಗರಿ ಗರಿ ಸ ದ ಸರಿ ಸರಿ ಸ ದ ಪದ ಸ ದ ಪದ 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 स्वागतं कृष्ण शरणागतं स्वागतं कृष्ण शरणागतं कृष्ण मधुरा
ചലനം ദ്രുതചലനം ഹിമകണമായി മാറേണമേ പദചലനം ദ്രുതചലനം ഹിമകണമായി മാറേണമേ പദചലനം ദ്രുതചലനം ഹിമകണമായി മാറേണമേ വീണാനാദം ലയം നന്ദി മൃദംഗതരംഗലയം നടനം നടനം നടരാജതാണ്ഡവ നടനനാദം നാരദ വീണാനാദം ലയം നന്ദി മൃദംഗതരംഗലയം നടനം നടരാജതാണ്ഡവ നടനനാദം നടനം നടരാജതാണ്ഡവ നടന നടനം നടരാജതാണ്ഡവ നടനനാദം നാരദ വീണാനാദം ലയം നന്ദി മൃദംഗതരംഗലയം നടനം നടരാജതാണ്ഡവ നടനനാദം നാദം സത്സനിധനി പദജം തിമിതധിമി ഗമപദത ഗണുനി സനി സത്തധിമി സത്സനിധനി പദജം തിമിതധിമി ഗമപദത ഗണുനി സനി സത്തധിമി സരി ഗമഗ ತಗಜಣುದೋ ರಿಸನಿದನಿ ತಿಮಿದಗದೋ ಗಮಪದ ಬಪ್ಪ ಜಣುದಗದಿಂದಿ ಪದ ನಿಸ ನಿನ್ನಿ ತಿಮಿದಗದೋಂತೋ ಸರಿ ಗಮಗ ತಗಜಣುದೋ ರಿಸನಿದನಿ ತಿಮಿದಗದೋ ಗಮಪದ ಬಪ್ಪ ಜಣುದಗದಿಂದಿ ಪದ ನಿಸ ನಿನ್ನಿ ತಿಮಿದಗದೋಂತೋ ರೇಗಮಗ ರಿಸನಿದ ತಿಮಿದಗದ ಜಣುದಗ ಸಗ ತತಿಂಪಗ ಸುನಿದನಿ भावयामि गणनाथम् भावयामि गणनाथम् ಜನುಮಾ
ಕೈವಲ್ಯವ ಅನುಸರಿಸುವ ವೀಕ್ಷಣಾಯ ಪಡೆದೆನು. ಅನುಪಮ ಚಿತ್ರನ ಕೈವಲ್ಯವರು ವೀಕ್ಷಣವೇ ಪಡೆದೆನು. ಮನುಮಥನಯ್ಯನನು ಓಗೊಡಿ ತನು ಸಮರ್ಪಣೆ ಮಾಡಿ ಹಿರಿಯರು ಹೇಳಿದಂಥ ಅನುಭವದ ಮಾತು ಈಸಬೇಕು ಇದ್ದು ಜಯಿಸಬೇಕು. ಈ ಸಂಸಾರವೆಂಬ ಕಡಲಲ್ಲಿ ಈಜಿ ದಡ ಸೇರುವುದುಂಟೆ. ದೇಹಂಚ ಕ್ಷಣವೂರ, ಒಂದು ದಿನ ಹುಟ್ಟಿ ಒಂದು ದಿನ ಬದುಕಿ ಒಂದು ದಿನ ಸತ್ತು ಹೋಗುವಂತ ಚರ್ಮ ಶರೀರ. ಈ ಲೋಕದಲ್ಲಿ ಏನೂ ಸಾಧಿಸುವುದಕ್ಕಿಲ್ಲ. ಹಾಗಾದ್ರೆ ಪಾರಮಾರ್ಥಿಕವಾದಂತಹ ಆ ಸತ್ಯವನ್ನು ಕಂಡು ಹುಡುಕುವುದಕ್ಕೆ, ನಮ್ಮ ಕೈಯಲ್ಲಿ ಕೈವಶ ಮಾಡುವುದಕ್ಕೆ ಹೇಗೆ ಸಾಧ್ಯ? ನಾವು ಕ್ಷತ್ರಿಯರು, ಕ್ಷತ್ರಿಯೋಚಿತ ಪಂಥಕ್ಕನುಸಾರವಾಗಿ ಬಾಹುಬಲದಿಂದ ವಿರೋಧಿಯಲ್ಲಿ ಹೋರಾಡುತ್ತಾ ಸತ್ತರೆ ಅದು ವೀರ ಸ್ವರ್ಗವಾಗುತ್ತದೆ. ಹುಟ್ಟಿ ಸಾಯುವ ಪ್ರಪಂಚಕ್ಕಿಂತ ಹೊರತಾದ ಪಾರಮಾರ್ಥಿಕ ತತ್ವದ ಮುಮುಕ್ಷತ್ವ ಪ್ರಾಪ್ತಿಗೆ ಹಾದಿ ಏನು ಅಂತ ಕೇಳಿದ್ರೆ, ಜಿಜ್ಞಾಸುಗಳು, ವೈದಿಕರು, ಶಾಸ್ತ್ರವೇತ್ತರು ಸೂಚಿಸಿದ್ರು ಭಗವತ್ತಾರಾಧನೆ. ನವವಿಧ ಭಕ್ತಿಯನ್ನು ಮಾಡುವುದಕ್ಕೆ ನನಗೆ ವೇದಿಕೆಯೂ ಅಲ್ಲ, ಅದು ನನ್ನ ಕಾಯಕವೂ ಅಲ್ಲ. ಹಾಗಾದ್ರೆ ಒಬ್ಬ ಕ್ಷತ್ರಿಯರಾಗಿ ಆ ಗೋಪಾಲಕೃಷ್ಣನನ್ನು, ಆ ವಾಸುದೇವನನ್ನು ಒಲಿಸುವುದು ಯಾಕೆ, ಹೇಗೆ ಅಂತ ಯೋಚಿಸಿದಾಗ ಅವನ ಸ್ವರೂಪವನ್ನು ನಾವು ತಿಳಿಯುವ ಹಾಗಿಲ್ಲ. ಯಾವನು ಅಂಗುಷ್ಟ ಪ್ರಮಾಣದಿಂದ ಸರ್ವರ ಹೃದಯದಲ್ಲಿ ನಿತ್ಯವೂ ನೆಲೆಯಾಗಿದ್ದಾನೋ ಅಂತ ಪರಮಾತ್ಮ ಮುಮುಕ್ಷತ್ವವನ್ನು ಕೊಡುವ ಕೈವಲ್ಯ ಸಿದ್ಧಿಕಾರಕ. ಈಶನನ್ನೋ ಬ್ರಹ್ಮನನ್ನೋ ಆರಾಧಿಸಿದ್ರೆ ಅದು ಮೋಕ್ಷಕ್ಕೆ ಸಾಧನವಾಗುವುದಿಲ್ಲ. ವಿಷ್ಣುಪದ ಎಂಬುದು ತತ್ವಿಷ್ಟೋ ಪರಮಂ ಪದಂ, ಎಲ್ಲರೂ ಬಯಸುವುದೇ ಅದನ್ನು. ಅಂಥ ಪದಪ್ರಾಪ್ತಿ ಆಗುತ್ತದೆ ಎಂಬ ವಿಶ್ವಾಸ ನನಗಿದೆ. ಯಾವನೋ ಮನ್ಮಥನನ್ನು ಸಂಕಲ್ಪ ಮಾತ್ರದಿಂದಲೇ ನಿರ್ಮಾಣ ಮಾಡಿದನೋ ಮನ್ಮಥನಯ್ಯನಾದನು. ಅಂಥ ಕಾಮಜನಕನನ್ನು ಒಲಿಸುವುದಕ್ಕೆ ಪಾಂಡವರ ಅಶ್ವಮೇಧವೆಂಬುದು ನನಗೆ ಸೇತುವೆಯಾಗಿದೆ. ಸಂಗ್ರಾಮವೆಂಬಂಥ ಆಯುಧವನ್ನು ಧರಿಸಿ ಪಾಂಡವರಲ್ಲಿ ನಾನು ಹೋರಾಡಿದರೆ, ಪಾರ್ಥನ ಮೇಲೆ ನನ್ನ ಆಕ್ರಮಣವಾದರೆ ಪರಿಣಾಮವಾಗಿ ಪಾರ್ಥ ಸಾರಥಿಯಾದ ಗೋಪಾಲಕೃಷ್ಣ ಮೈದೋರುತ್ತಾನೆ ಎಂಬ ವಿಶ್ವಾಸ ಇದೆ. ಆ ಕಾಲದಲ್ಲಿ ಶಸ್ತ್ರವನ್ನು ಬಿಸಿಡುತ್ತೇನೆ, ದೇಹಾಭಿಮಾನ ನನಗಿಲ್ಲ. ಅವನ ಪಾದಕ್ಕೆ ನನ್ನ ಶಿರವನ್ನು ಬಾಗಿಸುತ್ತೇನೆ, ಆತ್ಮಾರ್ಪಣೆಯನ್ನು ಮಾಡ್ತೇನೆ. ಇದಕ್ಕಿಂತ ಹೆಚ್ಚಿನ ಬಯಕೆ ಈ ಹಂಸಧ್ವಜನದ್ದಲ್ಲ. ಸುರಥ ಸುಧನ್ವರಂಥ ಪುತ್ರರನ್ನು ಪಡೆದ ನನ್ನ ಪಿತೃರ್ಥ ಸಾರ್ಥಕವಾಗಿದೆ ಅಂತ ಅರ್ಥ ಆಯಿತು. ಆದ್ರೆ ಜೀವನಾದವ ಬಯಸುವುದ ಕೇವಲ ಅದನ್ನಲ್ಲ. ಯಾರು ಗಳಿಸಲಾರದ, ಯಾರು ಸಾಧಿಸಲಾರದ ಸಾಧನೆಯನ್ನು ದಕ್ಷಿಣದ ಒಬ್ಬ ಹಂಸಧ್ವಜ ಸಾಧಿಸಿದ ಅಂತ ಅಂದ್ರೆ, ಆ ಕಾಲದಲ್ಲಿ ಭಾವಮಯವಾಗಿ ಆತ್ಮಮಯವಾಗಿ ನಾನೇ ಗೋಪಾಲಕೃಷ್ಣನ ಸಾನ್ನಿಧ್ಯದಲ್ಲಿ ಲೀನನಾಗಬೇಕು ಎಂಬಂತಹ ಆರಾಧನೆ ನನ್ನದು. ನಿತ್ಯ ಏಕಾದಶಿಯ ವ್ರತವನ್ನು ಆಚರಿಸುವಂತಹ ದೇಶ ನಮ್ಮದು, ಸಂಸ್ಕೃತಿ ನಮ್ಮದು. ಹಾಗಾದ್ರೆ ನನ್ನ ಇಚ್ಛೆಯನ್ನು ನೆರವೇರಿಸುವುದಕ್ಕೆ ನಾನೇ ಮಾತಾಡುವುದಲ್ಲ, ಇದಕ್ಕೊಂದು ಪಂಥ ಅಂತ ಬೇಕಾಗುತ್ತದೆ. ಎಲ್ಲರೂ ಸೇರಬೇಕು. ಸಮಗ್ರ ಚಂಪಕಾವತಿಯೇ ಕೃಷ್ಣ ದರ್ಶನಕ್ಕಾಗಿ ಹಾತೊರೆಯುತ್ತಾ ಇದೆ. ಅವರಿಗೆಲ್ಲರೂ ಗೋಪಾಲಕೃಷ್ಣನ ದರ್ಶನವಾಗಿ ಆಗಬೇಕು ಅಂತ ಇದ್ರೆ ಸಂಗ್ರಾಮ ಸಿದ್ಧತೆಯನ್ನು ಮಾಡಿದ್ದಾಯಿತಲ್ಲ. ಸಂಗ್ರಾಮ ಎನ್ನುವುದು ನಿರ್ಣಯಾತೀತ ಆದ ಕಾರಣ ಇದಕ್ಕೊಂದು ವಿಧಿಯನ್ನು ವಿಧಿಸಬೇಕಾಗುತ್ತದೆ. ಆದ ಕಾರಣವೇ ಎಲ್ಲರೂ ಸರ್ವ ಸನ್ನದ್ಧತೆಯನ್ನು ಮಾಡಿ ಪಾರ್ಥನಲ್ಲಿ ಯುದ್ಧಕ್ಕೆ ಸಿದ್ಧರಾಗತಕ್ಕದ್ದು. ಇಲ್ಲದಿದ್ದರೆ ಮತ್ತೆ
ದೈವ ದೇವರು ಅಂತ ನಾವು ಗುರುತಿಸುತ್ತೇವೆ. ದೇವತಾರಾಧನೆಯಲ್ಲಿ, ಕೃಷ್ಣ ಸಮರಾಧನೆಯಲ್ಲಿ ಎಲ್ಲರೂ ಇದೊಂದು ಉತ್ಸವ ಅಂತ ಭಾಗವಹಿಸಬೇಕು. ಇದು ನಮ್ಮ ಪಾಲಿಗೆ ಮಹಾ ಸಂಕ್ರಾಂತಿ, ನಮ್ಮ ಪಾಲಿಗೆ ಮಹಾ ಏಕಾದಶಿ. ಇದನ್ನು ಯಾರು ದುರುಪಯೋಗಪಡಿಸಬಾರದು, ಹಿಂದುಳಿಯಬಾರದು. ಪ್ರತಿಯೊಬ್ಬ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗಬೇಕು. ನಮ್ಮ ಚಂಪಕಾವತಿಯಲ್ಲಿ ಹಲವು ವರ್ಗದವರಿದ್ದಾರೆ. ಮುದುಕರಾಗಲಿ ಬಾಲಕರಾಗಲಿ ಪ್ರಾಯವನ್ನು ಮೀರಿ ಕೃಷ್ಣನಲ್ಲಿ ಸಾಲೋಕ್ಯ ಪ್ರಾಪ್ತಿಗೋ ಸಾಹಿತ್ಯ ಪ್ರಾಪ್ತಿಗೋ ಆಗುವಂತಹ ಸಂಗ್ರಾಮಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಹಾಗೆಂತ ಈ ನನ್ನ ಆಜ್ಞೆಯನ್ನು ಈ ನಾಡಿನಲ್ಲಿ ವರ್ತಮಾನ ಕಾಲದಲ್ಲಿ ಯಾರಾದರೂ ಆಕ್ಷೇಪಿಸುತ್ತಾರೆ ಅಥವಾ ಮುರಿಯುತ್ತಾರೆ ಅಂತಾದ್ರೆ ಅದಕ್ಕೊಂದು ಪಂಥ ಬೇಡವೇ? ಶಿಕ್ಷಾ ರಕ್ಷೆಯ ಹೊಣೆ ಚಕ್ರವರ್ತಿಗೆ ಸಂಬಂಧಪಟ್ಟದ್ದು. ಅರಸನು ದಂಡಧರ. ಆದ ಕಾರಣವೇ ಶಾಸನವನ್ನು ವಿಧಿಸುತ್ತಾ ಇದ್ದೇನೆ. ಕೃಷ್ಣ ದರ್ಶನಕ್ಕಾಗಿ ನಡೆಯುವಂತಹ ಸಂಗ್ರಾಮಕ್ಕೆ ಯಾರು ಹಿಂದುಳಿಯುತ್ತಾರೋ ಅಂಥವರನ್ನು ಕುದಿಯುತ್ತಿರುವಂತಹ ಕೊಪ್ಪರಿಗೆಯಲ್ಲಿ, ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಲಾಗುವುದು. ಇದು ಶಾಸನ, ಇದು ಶಾಸನ. ಎಲ್ಲರೂ ಸಿದ್ಧರಾಗಿ. ಆಗಸುಧರ್ಮನು ಬೇಗದಿರನ ಕನಕಾಗುತ್ತ ಮುದದಿಂದ ಬಾಗುತ್ತ ಜನನಿಸುತ್ತಲೇ ಬಾಗುತ್ತ ಜನನಿಗೊಂದಿಸುತ್ತಲೇ ಆಗ ಸುಧನು ಬೇಗ ವೀರನಕನು ಬಾಗುತ್ತ ಮುದದಿಂದ ಆಗ ಸುಧನು ದಿವ್ಯ ಸಂಕಲ್ಪವನ್ನು ಕೈಗೊಂಡ ಅಪ್ಪನ ಮನದ ರಥವೇನು, ಅದು ಸಾಗುತ್ತಾ ಇರುವ ಬಗೆ ಹೇಗೆ ಅಂತ ತಿಳಿದಾಗ ಪುಳಕ ಆಗದೇ ಇರ್ತದೆ. ಚಂಪಕಾವತಿಯ ಪುಣ್ಯೋದಯದ ಕಾಲವಿದು. ಸುರತ ಸುದರ್ಶನ ಸುಮನೆಂಬಂತಹ ಸೋದರರನ್ನು ಹೊಂದಿ, ಚಂದ್ರಕೇತು ಚಂದ್ರಬಲನೆಂಬಂತಹ ಚಿಕ್ಕಪ್ಪಂದಿರನ್ನು ಹೊಂದಿದಂತಹ 7 ಮಂದಿ ಚಿಕ್ಕಪ್ಪಂದಿರು, 3 ಮಂದಿ ಸೋದರರು, ಹಂಸಧ್ವಜ ನೃಪತಿಯ ರಾಜ ಪರಿವಾರದ ಪ್ರಮುಖರು ಅವರೆಲ್ಲ ಇರುತ್ತಾ ಕೃಷ್ಣ ದರ್ಶನಾಕಾಂಕ್ಷಿಯಾಗಿ ಹೊರಟಂತಹ ಚಂಪಕಾವತಿಯ ಪಾಳೆಯದ ಪ್ರಮುಖನಾಗುವ ಸುಯೋಗ ಸುಧನ್ವನಾದ ನನಗೆ ಬಂತು ಅಂತಂದ್ರೆ ಭಗವತ್ ಕಾರುಣ್ಯ ಅಲ್ಲದ ಮತ್ತೇನು ಅಂತ ಹೇಳುವುದಿದೆ. ಚಂಪಕಾವತಿಯ ಸೇನೆಯನ್ನು ಮುನ್ನಡೆಸ್ತಾ ಕೃಷ್ಣ ದರ್ಶನಾಕಾಂಕ್ಷಿಗಳಾದಂತಹ ಇಲ್ಲಿನ ಸುಪ್ರಜೆಗಳಿಗೆ ಅದನ್ನು ಸಾಧಿಸಿಕೊಡುವ ದೀಕ್ಷೆ ನಿನ್ನದು ಮಗನೇ ಅಂತ ಆಡಿದಾಗ ರೋಮಾಂಚಿತನಾಗಿದ್ದೆ ಆಶೀರ್ವಾದ ಪಡೆಯುವ ವೇಳೆಯಲ್ಲಿ. ಶರಣ್ಯೋ ಲೋಕೇಶು ಮಮ ಭವತು ಕೃಷ್ಣೋಕ್ಷಿ ವಿಷಯ, ಇದವರ ಧ್ಯೇಯವಾಕ್ಯ. ಶರಣ್ಯನಾದಂತಹ ಕೃಷ್ಣ ನನ್ನ ಕಂಗಳಿಗೆ ವಿಷಯನಾಗಲಿ, ನಾನು ನೋಡುವಂತಾಗಲಿ, ಆ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿಯಾಗಿ ಒದಗುವಂತೆ ಮಾಡುವಲ್ಲಿ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ. ನಮ್ಮ ಕರ್ಮದಲ್ಲಿ ನಾವು ಸರಿಯಾಗಿ ತೊಡಗಿಸಿಕೊಂಡ್ರೆ ಅದರಲ್ಲಿ ಸಂಸಿದ್ಧಿ ಆಗಿಯೇ ಇರ್ತದೆ ಎಂಬಲ್ಲಿ ನಿಶ್ಶಂಕರಾದಂತಹ ಹಂಸಧ್ವಜ ಭೂಪತಿಗಳು ಮಾಡಿದ ನಿರ್ಣಯ ಅದು. ಮನುಮಥಯ್ಯನನ್ನು ನೋಡಿ ತನುಮನವನ್ನು ಸಮರ್ಪಣೆ ಮಾಡುವುದಕ್ಕಿರುವ ಸದವಕಾಶವನ್ನು ನಾವು ಹೊಂದಬೇಕು ಅಂತಾದರೆ ನಮ್ಮ ಕರ್ಮದಲ್ಲಿ ದೃಢವಾಗಿ ತೊಡಗಿಸಿಕೊಳ್ಳಬೇಕು, ಶ್ರದ್ಧಾನ್ವಿತರಾಗಿ ಅಂತ ಆಡಿದರು. ಹೀಗೆ ದೀಕ್ಷೆಯನ್ನು ಹೊಂದಿದಂತಹ ನಾನು ಡಂಗುರದ ಮೂಲಕವಾಗಿ ಸಾರಲ್ಪಟ್ಟ ರಾಜಾಜ್ಞೆಯೇನುಂಟು ಅದನ್ನು ಮನನ ಮಾಡ್ತಾ ಜನನಿಯಾದ ಸುಗರ್ಭಾದೇವಿಯ ಪದತಲಗಳಿಗೆ ಬಂದು ತಲುಪಿ ನಮಿಸಿ ನಿಂತು ಆಶೀರ್ವಾದ ಕೇಳಿದರೆ ಅವಳು ಆಡಿದ್ದು ಒಂದೇ, ಲೇಸು ಮಗನೇ, ವಾಸುದೇವನ ಮೈಸಿರಿಯನ್ನು ನೋಡುವಂತಹ ಅವಕಾಶ ಲಭ್ಯವಾಗುತ್ತದೆ ಎಂಬುದು ನನಗೆ ಹರ್ಷದಾಯಕವಾದರೂ ಕೂಡ ಹೊಟ್ಟೆಯ ಸಂಕಟ, ಹೆತ್ತ ಮಗನು ಹೊರಡುವುದು ದುರಗಣಕ್ಕೆ ಎಂಬುದನ್ನು ಅರಿತು ಕಳಿಸಿಕೊಡಬೇಕಾದ ಅನಿವಾರ್ಯತೆ
ಇದು ನನ್ನನ್ನು ವಿಹ್ವಲ ಚಿತ್ತಳನ್ನಾಗಿಸಿದೆ. ಆದರೂ ಕೃಷ್ಣ ದರ್ಶನದಿಂದ ಹಿಂದುಳಿಯದಿರುವಂತ ಹರಸಿದ ಕಾಲದಲ್ಲಿ ಬರಬೇಕಾದ ಕೃಷ್ಣನನ್ನು ಭರಿಸುವುದಕ್ಕೆ ಬೇಕಾದ ಉಪಾಯವನ್ನು ಬಲ್ಲೆ ತಾಯೇ. ಕರುವನ್ನು ಹಿಡಿದೆಳೆದಾಗ ತಾಯಿ ಹಸು ತಾನಾಗಿ ಬರುವಂತೆ, ಪಾರ್ಥನನ್ನು ಕೆಣಕಿದ ಕಾಲದಲ್ಲಿ ಬರಬಹುದಾದ ಕೃಷ್ಣನನ್ನು ಕಾಣುವುದಕ್ಕೆ ಕಾತರವಾದ ಕಂಗಳಿಗಳು ಪ್ರತೀಕ್ಷೆಯನ್ನು ಕಳೆದುಕೊಳ್ಳುವುದು ಬೇಡ, ಬಂದೇ ಬರ್ತಾನೆ ಅಂತ ದೃಢ ಪ್ರತಿಜ್ಞನಾಗಿ ಅಭಿವಾದನ ಮಾಡಿದರೆ ಆಶೀರ್ವದಿಸಿ ಕಳುಹಿಕೊಟ್ರು. ಸೋದರಿಯಾದ ಕುವರೆ ಎದುರಾಗಿ ಬಂದ ಕಾಲದಲ್ಲಿ ಎಲ್ಲಿಯಾದರೂ ರಣವಿಮುಖನಾದರೆ ಅವರಲ್ಲಿ ಮಾತ್ರ ಅಲ್ಲ, ಪತಿಗೃಹದಲ್ಲೂ ನಾನು ಹೀಗಳಿಕೆಗೆ ಈಡಾಗುತ್ತೇನೆ. ಯಾಕೆ ಅಂದರೆ ವೈಷ್ಣವತ್ವದ ದೀಕ್ಷೆಯಿಂದ ವಿಚಲಿತನಾದ ಸೋದರನನ್ನು ಹೊಂದಿದಂತಹ ಸೋದರಿ ಇವಳು ಅಂತ ಅಲ್ಲಿಯೂ ನನ್ನನ್ನು ಹೀಗಳೆಯುತ್ತಾರೆ. ಹಾಗಾಗದಂತೆ ನೋಡು ಅಂದಾಗ ಹೆಣ್ಣಾದರೂ ಅವಳೊಳಗಿರಬಹುದಾದ ಕ್ಷಾತ್ರ ಪ್ರಜ್ಞೆಯ ಉತ್ತುಂಗ ಸ್ಥಿತಿಯನ್ನು ಕಂಡು ರೋಮಾಂಚಿತನಾದೆ. ಇಲ್ಲ, ಪ್ರತೀಕ್ಷಾಭಂಗವನ್ನು ಮಾಡದಂತಹ ಸ್ಥಿರತೆ ನನ್ನೊಳಗೆ ಭಗವತ್ ಕಾರುಣ್ಯದಿಂದ ಸಿದ್ಧಿಸಿದೆ ತಂಗಿ, ಚಿಂತಿಸಬೇಡ ಅಂತ ಆಡಿ ಅವಳ ಶುಭ ಆರೈಕೆಯನ್ನು ಒಳಗೊಂಡು ಸತಿಯ ಜೊತೆಗೆ ಮಾತಾಡಿ ವಿಷಯವನ್ನು ತಿಳಿಸಿ ಹೊರಡುವ ಅಂತ ಬಂದರೆ ಪ್ರಭಾವತಿ ಮಿಂದು ಮಡಿಯುಟ್ಟು ಅದೋ ಫಲವಸ್ತುಗಳನ್ನು ಪುಷ್ಪಗಳನ್ನು ಸಮಾಹರಿಸಿ ಸಂಪಿಗೆಯನ್ನು ಅದರ ಮೇಲಿರಿಸಿ ಪ್ರತೀಕ್ಷೆಯಲ್ಲೇ ಕಾಲಯಾಪನೆ ಮಾಡ್ತಾ ಇದ್ದವಳು. ಚಂದನ ಹೋಗಿ ಇಳಿದ ಕಾಲದಲ್ಲಿ ಎದುರುಗೊಂಡವಳು ಆವಲ್ಲಿಗೆ ಅಂತ ಕೇಳಿದರು. ವಿಚಾರವನ್ನು ನಡೆಸಿ ಕೃಷ್ಣಾರ್ಜುನರ ಜೊತೆಗಿನ ಕಾದಾಟಕ್ಕಾಗಿ ಹೊರಟದ್ದು ಅಂತ ಆಡಿದ ಕಾಲದಲ್ಲಿ ಹರಿಕಾರುಣ್ಯದಿಂದ ರಕ್ಷಿತನಾದ ಪಾರ್ಥನನ್ನು ಮೀರುವ ಬಗೆಯಂತೂ ಅಂತ ಸಹಜ ಕುತೂಹಲದಿಂದ ಕೇಳಿದರು. ನಾವು ಮೀರಬೇಕಾದದ್ದು ಶಕ್ತಿಯಲ್ಲ ಭಕ್ತಿಯಲ್ಲಿ ಅಂತ ಆಡಿದ ಕಾಲದಲ್ಲಿ ನಮ್ಮ ಭಕ್ತಿ ಪ್ರಜ್ಞೆಯ ಕುರಿತಾದ ಆತ್ಮವಿಶ್ವಾಸ ಹೊಂದಿದ ಅವಳು ಅನುಮೋದನೆ ತೋರಿದರೂ ಅವಳದ್ದಾದ ಅಸಹಾಯಕತೆಯನ್ನು ತೋಡಿಕೊಂಡು ವಂಶವಲ್ಲರಿ ಪಲ್ಲವಿಸುವಂತೆ ಮಾಡುವ ದೀಕ್ಷೆ ಅವಳಿಗೂ ಕೊಡಲ್ಪಟ್ಟದ್ದು ನನ್ನ ತಂದೆ ತಾಯಂದಿರಿಂದಲೇ ತಾನೆ. ಋತುಸ್ಥಾತೆಯಾದಂತಹ ಆಕೆ, ಷೋಡಶದ ಋತುಸ್ಥಾತೆಯಾದಂತಹ ಆಕೆ ಪುತ್ರಾಪೇಕ್ಷೆಯಿಂದ ಸಮಾಗಮದ ಪ್ರತೀಕ್ಷೆಯಲ್ಲಿರುವಾಗ ನಾನು ಮರಣವೇ ಸುನಿಶ್ಚಿತವಾಗಿರುವ ಸಮರಕಣಕ್ಕೆ ಧುಮ್ಮಿಕ್ಕುವುದನ್ನು ಕೇಳಿ ವಿಹ್ವಲ ಚಿತ್ತಳಾಗಿ ನನ್ನನ್ನು ಒಡಗೂಡಿ ಹೋಗುವಂತ ನಿರ್ಬಂಧಿಸಿದರು. ಪಿತನಾಜೆ ಉಂಟು ಅಂತ ನಾನು ನನ್ನ ನಿರ್ಬಂಧವನ್ನು ತಿಳಿಸಿದರೂ ಕೂಡ ಇದಕ್ಕೂ ಪಿತನಾಜ್ಞೆಯೇ ಉಂಟು. ನಿಮಗೆ ನಿಮ್ಮ ಕೃಷ್ಣ ದುರಕಣದಲ್ಲಿ ಸಿಕ್ಕಿದರೆ ಸಂಸಾರ ಮಧ್ಯದಲ್ಲಿ ನನಗೆ ನನ್ನ ಕೃಷ್ಣ ನನ್ನ ಗರ್ಭಾಬುದ್ಧಿಯಲ್ಲಿ ಸಿಗಬೇಕು. ಕೃಷ್ಣ ಎಲ್ಲರಿಗೂ ಸಿಗ್ತಾನೆ ಅಂತ ನೀವು ಹೊರಟದ್ದು ಹೌದಾದ್ರೆ ನನಗೂ ಸಿಗಬೇಕಲ್ಲ ಅಂತ ಕೇಳಿ ಧರ್ಮ ಸೂಕ್ಷ್ಮವನ್ನು ಆಲೋಚಿಸಿ ನೋಡಿದರೆ ಕೃಷ್ಣ ಪ್ರೇರಣೆಯಿಂದ ಅವಳನ್ನು ಕೂಡುವುದೇ ಸರಿ ಎಂಬ ಭಾವವನ್ನು ಹೊಂದಿ ಅವಳ ಜೊತೆಗೇ ಇದ್ದು ದೈವಾನುಗ್ರಹದಿಂದ ಸತ್ಪುತ್ರ ಸಂತಾನ ಈ ವಂಶವನ್ನು ಬೆಳಗುವಲ್ಲಿ ಲಭ್ಯವಾಗಲಿ ಎಂಬ ಹಂಬಲದಿಂದಲೇ ಅವಳಿಂದ ಬೇರ್ಪಟ್ಟು ಹೊರಡುವುದಕ್ಕೆ ಸನ್ನದ್ಧರಾದಾಗ ತಡ ಆಯಿತು ಅಂತ ಹಿಡಿದೆಳೆದು ತರುವುದಕ್ಕೆ ರಾಜಭಟರು ಬಂದರು. ಸರ್ವರ ಸಮಕ್ಷದಲ್ಲೇ ಅಪ್ಪ ವಿಚಾರಣೆಯನ್ನು ಒಡ್ಡಿದರು. ನನ್ನ ಧರ್ಮ ನಿರ್ಬಂಧವನ್ನು ಹೇಳ್ತಾ ಧರ್ಮಪತ್ನಿಯಾದವಳ ಧರ್ಮಾಪೇಕ್ಷೆಯನ್ನು ನಿರಸನಗೊಳಿಸುವುದಕ್ಕಾಗುವುದಿಲ್ಲ ಅಂತ ಆಡಿದಾಗ ಅವರಿಗೂ ಅದರಲ್ಲಿ ಒಂದು ಸೂಕ್ಷ್ಮ ಮನಗಂಡದ್ದರಿಂದ ಪುರೋಹಿತರನ್ನು ಬರಮಾಡಿಸಿಕೊಂಡು ಏನು ಮಾಡಬೇಕು ಅಂತ ಕೇಳಿದರು. ಶಾಸನ ಆದ ಮೇಲೆ ವ್ಯಕ್ತಿನಿಷ್ಠೆ ಸಲ್ಲ, ತತ್ವನಿಷ್ಠೆ ಇರಬೇಕು. ಮಗನೇ ಆದರೂ ತಪ್ಪಿದ್ದ ಹೌದು, ಕಾರಣ ವಿವೇಚನೆ ಬೇಡ, ಕಾರ್ಯ ಪರಿಣಾಮವಾಗಿ ಒದಗಬೇಕು. ಕುದಿಯುವ ಎಣ್ಣೆಯ ಕೊಪ್ಪರಿಗೆಗೆ ಮಗನಾದರೂ ಹಾಕಲ್ಪಡಬೇಕು ಅಂದರು. ನನಗೆ ಏನಾಗುತ್ತದೆ ಅಂತ ಭವಿಷ್ಯದ ಕುರಿತಾದ ಆತಂಕವನ್ನು ಕಳೆದದ್ದರಿಂದಲೇ ಅಲ್ವೋ ಸಮರಕ್ಕೆ ಹೋಗುವಂತಹ ಉತ್ಸಾಹ ಬಂದದ್ದು. ಮರಣ ಸುನಿಶ್ಚಿತವಾದಂತಹ ಸಮರವೇ ನಮಗೆ ಭೀತಿ ಹುಟ್ಟಿಸುವುದಿಲ್ಲ, ಕುದಿಯುವ ಎಣ್ಣೆಯ ಕೊಪ್ಪರಿಗೆ ಹುಟ್ಟಿಸಿತು. ಅದು ನರಸಿಂಹೋಪಾಸಕರಿಗೆ. ಆದ್ದರಿಂದಲೇ ನರಹರಿ ಜನಾರ್ಧ ಮುಕುಂದ ಅಂತ ಸ್ಮರಿಸ್ತಾ ಕುದಿಯುವ ಎಣ್ಣೆಯ ಕೊಪ್ಪರಿಗೆ ಎಂಬುದನ್ನು ಕಾಣದೆ ಅದರೊಳಗೂ ಹರಿಕಾರುಣ್ಯವನ್ನು ಅರಸುತ್ತಾ ಅವರಿಂದ ತಳ್ಳಲ್ಪಟ್ಟಾಗ ಬಿದ್ದದ್ದೇ ತಡ. ಮುಂದೆ ಏನಾಯಿತು ಅಂತ ಪರಿವೇ ಇಲ್ಲ. ತನ್ಮಯಿ ಭಾವದಿಂದ ನಾನು ಒಳಗಿದ್ದದ್ದೊಂದು ಗೊತ್ತು. ಎಬ್ಬಿಸಿದಾಗ ಜೊತೆಯಲ್ಲಿ ಲಿಖಿತಾಚಾರ್ಯರಿದ್ರು. ಏನು ಅವರು ಯಾಕೆ ಬಂದರು? ಅವರೇ ಶಾಸನ ಮಾಡಿದ್ದು ರಾಜಪುತ್ರನಾದರೂ ತಪ್ಪಿದ್ದರಿಂದ ಶಿಕ್ಷೆ ಆಗಬೇಕು ಅಂತ. ಅವರೇ ಬೀಳುವಂತ ಪ್ರಮೇಯ ಯಾಕೆ ಬಂತು ಅಂದರೆ ಕುದಿಯುವ ಎಣ್ಣೆಯ ಕೊಪ್ಪರಿಗೆಗೆ ಬಿದ್ದರು. ಮಿಸುಕಾಡದೆ ಆನಂದವನ್ನೇ ಅನುಭವಿಸ್ತಾ ಇರುವ ನನ್ನನ್ನು ಕಂಡು ಬೆರಗು ಹೊಡೆದು ಅಗ್ನಿಸ್ತಂಭದ ವಿದ್ಯೆ ಗೊತ್ತುಂಟೋ ಏನೋ ಅಂತ ಶಂಕೆಯಿಂದ ಎಳೆನೀರು ಹಾಕಿಸಿ ನೋಡಿದರು. ಚಿಟಿಲನ್ನು ಸಿಡಿದಾಗ ಅವರ ಮೈಯನ್ನು ಸುಟ್ಟಿದ್ದು ಬಿಟ್ಟರೆ ನನಗೇನೂ ಆಗಲಿಲ್ಲ. ಹಾಗಾದರೆ ದೈವ ರಕ್ಷಣೆ ಇಲ್ಲದೆ ಇಂತಹ ಒಂದು ಸುಖ ಸ್ಥಿತಿ ಈ ದಯನೀಯ ಅವಸ್ಥೆಯಲ್ಲಿ ಸಾಧ್ಯ ಇಲ್ಲ. ದೈವರಕ್ಷಿತರಾದವರನ್ನು ದಂಡಿಸುವುದಕ್ಕೆ ಹೇಳಿದ ನಾವೇ ಪಾಪಿಗಳು ಎಂಬ ಭಾವದಿಂದ ಆಚಾರ್ಯರಲ್ಲಿ ಒಬ್ಬರಾದಂತಹ ಅವರೇ ಧರ್ಮನಿಷ್ಠರಾಗಿ ಸತ್ಯನಿಷ್ಠರಾಗಿ ತಾವೇ ಪತಿತರಾದರು. ಅವರಿಗೂ ಏನೂ ಆಗಲಿಲ್ಲ. ಇಬ್ಬರಿಗೂ ಏನೂ ಆಗದನ್ನು ಕಂಡು ಅಪ್ಪಯ್ಯ ಎಬ್ಬಿಸಿದರು, ಆಲಿಂಗಿಸಿಕೊಂಡು ಆಶೀರ್ವದಿಸಿದರು, ವ್ಯಕ್ತಿಯನ್ನು ಅಘ್ರಾಣಿಸಿದರು. ಆಚಾರ್ಯರು ಆಡ್ತಾರೆ, ನಿನ್ನ ಸಂಸರ್ಗದಿಂದ ಹರಿಭಜಕರ ಸಂಸರ್ಗದಿಂದ ನಮಗೂ ಏನೂ ಆಗಲಿಲ್ಲ ಅಂತ. ನಾನು ಆಡಿದೆ, ಇಲ್ಲ,
ನನ್ನ ಮಾಹಕದಿಂದ ನೀವು ಉಳಿದದ್ದಲ್ಲ. ಅವರವರ ಕರ್ಮದಲ್ಲಿ ಅವರವರು ಸರಿಯಾಗಿದ್ದರೆ ಯಾರಿಗೂ ಏನೂ ಆಗುವುದಿಲ್ಲ. ನಿಮ್ಮ ನೆಲೆಯಲ್ಲಿ ನೀವು ಸರಿ, ನನ್ನ ನೆಲೆಯಲ್ಲಿ ನಾನು ಸರಿ. ಆದ್ದರಿಂದಲೇ ವಿಭಿನ್ನ ಧ್ರುವಗಳಂತಿದ್ದರೂ ಇಬ್ಬರಿಗೂ ಏನೂ ಆಗಲಿಲ್ಲ. ಇದನ್ನು ಮನವರಿಕೆ ಮಾಡಿಸಿದಿ. ಅವರಿಗೆ ಆಡಿದ ಕಾಲದಲ್ಲಿ ನನಗಿಂತ ಹೆಚ್ಚು ಪ್ರಾಜ್ಞರಾದಂತಹ ಅವರು ಅಸ್ತುವನ್ನು ಆಶೀರ್ವದಿಸಿ ಅಪ್ಪ ಆಡಿದರು. ಇದು ನನಗೆ ಅಧಿಪತಿಯಾಗಿ ಮುನ್ನಡೆಸ್ತಾ ಇದ್ದದ್ದು ನಾನು ಮಗನೇ. ಇನ್ನು ಮುಂದೆ ವೈಷ್ಣವ ಪ್ರಜ್ಞೆಯ ಉತ್ತುಂಗತೆಯನ್ನು ಸಾಧಿಸಿ ಸಿದ್ಧ ಪುರುಷನಾದ ನೀನೇ ಚಂಪಕಾವತಿಯ ಸಂಕಲ್ಪವನ್ನು ಮುನ್ನಡೆಸಬೇಕು ಅಂತ ಆಡಿದ್ದೇ ತಡ. ಅವರೆಲ್ಲರಿಂದ ಅಜ್ಞಪ್ತನಾಗಿ ಆಶೀರ್ವದಿತನಾಗಿ ಪಾಳಯವನ್ನು ಕೂಡಿಕೊಂಡು ರಣಕಣಕ್ಕೆ ಬಂದದ್ದೇ ತಡ. ನಮ್ಮವರು ಕೇಳ್ತಾ ಇದ್ದಾರೆ ಮುಂದೇನು ಮುಂದೇನು ಅಂತ. ಮುಂದೆ ಸ್ಪಷ್ಟ ಉಂಟು. ಸ್ವಪಕ್ಷೀಯ ವೀರರು ಯಾರ್ಯಾರಿದ್ದಾರೋ ಅವರಿಗೆ ನಿರ್ದೇಶ ಕೊಡುವ ಸ್ಥಾನದಲ್ಲಿದ್ದದ್ದರಿಂದಲೇ ಆರಕ್ಷಣ ಯೋಚಿಸಿದ ತಡ. ಅಸ್ಪಷ್ಟತೆ ಉಳಿಯಲಿಲ್ಲ. ಸಂದಿಗ್ಧಮಯವಾದಂತಹ ಸನ್ನಿವೇಶವೂ ಇಲ್ಲಿಲ್ಲ. ನಿರ್ಣಯ ಸ್ಪಷ್ಟ ಇದೆ. ಪದುಮಾಕ್ಷರನ್ನು ಸತತವಾಗಿ ಸ್ಮರಿಸ್ತಾ ಬಂದವರು ನಾವು. ಪದುಮನಾಭ ಅಂತವರನ್ನು ನಂಬಿ ಅವನ ನಾಭಿಮೂಲದಿಂದ ಅರಳಿದಂತಹ ಬ್ರಹ್ಮನಿಂದಲೇ ಬ್ರಹ್ಮಾಂಡ ಸೃಷ್ಟಿಯಾಗಿದೆ ಅಂತ ನಾವು ಭಾವಿಸಿದರೆ, ಬ್ರಹ್ಮಾಂಡ ನಿಯಾಮಕನಾಗಿರುವವನು ಆ ಬ್ರಹ್ಮನಿಗೆ ಪಿತನ ಸ್ಥಾನದಲ್ಲಿರುವಂತಹ ಪದುಮನಾಭ ಅಂತ ಅಚಲವಾಗಿ ನಂಬಿದ್ದೇವೆ. ನಾವು ಮನದಲ್ಲಿ ಪದುಮನಾಭನ ಸ್ಮರಣೆ ಮಾಡುವುದು ಹೌದಾದರೆ, ಕಂಗಳಲ್ಲಿ ಪದುಮನಾಭನ ದರ್ಶನವನ್ನು ಅಪೇಕ್ಷಿಸಿ ನಿಂತದ್ದು ಹೌದು ಅಂತಾದರೆ, ಕಾಲುಗಳಲ್ಲಿ ಎಲ್ಲಿ ಚರಿಸಿದರೂ ಅದು ಪದುಮನಾಭನಿಗೆ ಪ್ರದಕ್ಷಿಣೆಯಾಗಲಿ ಎಂಬ ಅನುಸಂಧಾನ ನಮ್ಮಲ್ಲಿರುವುದು ಹೌದಾದರೆ, ಆಡಿದ ಮಾತುಗಳೆಲ್ಲ ಪದುಮನಾಭನ ಮಂತ್ರಗಳಾಗಲಿ ಅಂತ ನಾವು ಸಂಕಲ್ಪಿಸಿದ್ದು ಸತ್ಯ ಅಂತಾದರೆ, ನಾವು ತಿಳಿದೋ ತಿಳಿಯದೆಯೋ ಮಾಡುವ ಪ್ರತಿಯೊಂದು ಪ್ರವೃತ್ತಿಯು ಸಂಕಲ್ಪವು ಮಾತು ಅವನಿಗೆ ಅಭಿಮುಖವಾಗಬೇಕು ಎಂಬುದನ್ನೇ ನಾವು ನಿರ್ಣಯಿಸಿದ್ದು ಹೌದಾದರೆ, ಯುದ್ಧದಲ್ಲಿ ಮಾತ್ರ ವ್ಯತ್ಯಯ ಯಾಕೆ? ರಚಿಸುವ ವ್ಯೂಹವು ಪದ್ಮವ್ಯೂಹವೇ ಆಗಬೇಕು. ಸಹಸ್ರದಳ ಪದ್ಮದ ಮಧ್ಯದಲ್ಲಿ ಹಂಸಧ್ವಜನ ಚಂಪಕಾವತಿಯ ಸಂಕಲ್ಪ ನಿಕ್ಷಿಪ್ತವಾಗಬೇಕು. ಅದಕ್ಕಾಗಿಯೇ ಪದ್ಮವ್ಯೂಹಾಕೃತಿಯಲ್ಲಿ ನಮ್ಮ ಸೇನಾವ್ಯೂಹವನ್ನು ಬಲಿದು ಅದರ ಮಧ್ಯದಲ್ಲೇ ಪಾಂಡವರ ಉತ್ತಮ ಅಶ್ವಮೇಧದ ತುರಗವನ್ನು ಬದ್ಧವಾಗಿಸಿಕೊಂಡು ಆಯಕಟ್ಟಿನ ಸ್ಥಳಗಳಲ್ಲಿ ನಮ್ಮ ಪಕ್ಷದ ಪ್ರಮುಖರನ್ನು ಸರ್ವತೋಭದ್ರವಾದ ವ್ಯೂಹದಲ್ಲಿ ನಿಲ್ಲಿಸಿ ಅರಿಭಟರೊತ್ತಾಗಿ ಬಂದರೂ ಭೇದಿಸುವುದಕ್ಕಾಗದ ಹಾಗೆ ಅಂತ ನಮ್ಮ ಸಂಕಲ್ಪ ಇದರ ಮಧ್ಯೆ ಸುರಕ್ಷಿತ ಎಂಬ ಭಾವವನ್ನು ಜಾಗೃತವಾಗಿ ಉಳಿಸುವ ಈ ವ್ಯೂಹದಿಂದ ಸಮಾಧಾನ ಹೊಂದಿ ದೂತರನ್ನು ಕರೆದಾಡಿದ್ದೇನೆ. ಭೇದಿಸುವ ಬಯಕೆ ಉಳ್ಳ ಪಾಂಡವರಲ್ಲಿ ಮಧ್ಯಮನಾಗಲಿ ಉತ್ತಮನಾಗಲಿ ಬಂದು ಭೇದಿಸಲಿ ಅಂತ ನೋಡೋಣ ಏನಾಗುತ್ತದೆ. ವಿಘ್ನ ಅನ್ನುವುದು ಮತ್ತೆ ಬಂದಿದೆ. ಪ್ರದ್ಯುಮ್ನಲ್ಲಿ ನಾನು ಆಡಿದ್ದು ಅದನ್ನೇ, ಮತ್ತೆ ಬಂದುದು ವಿಘ್ನ. ಬರ್ಲಿ, ದೊಡ್ಡದಲ್ಲ. ಪಾಂಡವರ ಜೀವನದ ನಿಲುಮೆಯೇ ವಿಘ್ನ ಬರಬಾರದು ಅಂತಲ್ಲ. ವಿಘ್ನ ನಿವಾರಕನೇ ನಮ್ಮ ಜೊತೆಯಾಗಿರುವ ಕಾಲದಲ್ಲಿ ವಿಘ್ನ ಬರಲಿ, ಆದ್ರೆ ಅದನ್ನು ನಿವಾರಿಸುವಂತಹ ಶಕ್ತಿಯನ್ನು ನಮಗೆ ಕೊಡ್ಲಿ ಭಗವಂತ ಅಂತ ನಾವು ಕೇಳಿಕೊಳ್ಳುವುದು. ನಡೆಯುವ ಹಾದಿಯೆಲ್ಲ ಹೂವಿನ ಹಾಸಿಗೆ ಆಗಬೇಕು ಅಂತ ಇಲ್ಲ, ಕಲ್ಲು ಮುಳ್ಳಿನ ಹಾದಿಯೇ ಇರಲಿ, ಆದರೆ ನಡೆಯುವುದಕ್ಕೆ ಕಾಲಿಗೆ ಬಲ ಕೊಡು. ಈ ನಿಲುಮೆಯಿಂದಲೇ ಬೆಳೆದು ಬಂದಂತಹ ಪಾಂಡವರ ಜೀವನದಲ್ಲಿ ಆಗಾಗ ವಿಘ್ನಗಳು ಬರುವುದುಂಟೆ. ಆದರೆ ಅದೆಲ್ಲವನ್ನು ಆ ಭಗವಂತನ ಒಲುಮೆಯಿಂದ ಅನುಗ್ರಹದಿಂದ ನಿವಾರಿಸಿಕೊಂಡು ಬಂದಿದ್ದೇವೆ ಅನ್ನುವುದೇ ನಮ್ಮ ಹೆಗ್ಗಳಿಕೆ. ಕುರುಕ್ಷೇತ್ರ ರಣಾಂಗಣದ ಹೋರಾಟ ಮುಕ್ತಾಯ ಆಯಿತು. ತನ್ನ ಬಂಧುಗಳನ್ನೇ ಹತ್ಯೆ ಮಾಡಿದ್ದೇನಲ್ಲ ಅನ್ನುವಂತಹ ಶಂಕೆ ನಮ್ಮ ಅಣ್ಣನ ಮನಸ್ಸಿನಲ್ಲಿ ಮೂಡಿತ್ತು. ಅಗತ್ಯ ಇಲ್ಲದೆ ಹೋದರೂ ಪಾಪದ ಶಂಕೆ ಅನ್ನುವುದು ಮನಸ್ಸಿನಲ್ಲಿ ಮೂಡಿದ ಕಾರಣಕ್ಕಾಗಿ ಅಶ್ವಮೇಧವನ್ನು ಸಂಕಲ್ಪ ಮಾಡಲಾಯಿತು. ಭಗವಂತನ ಪುತ್ರನಾದಂತಹ ಪ್ರದ್ಯುಮ್ನೇ ಸೇನಾಧಿಪತಿಯಾಗಿದ್ರು, ಹೊರಡುವುದಕ್ಕೆ ಈ ಅರ್ಜುನನಿಗೆ ಮನಸ್ಸಿಲ್ಲದೆ ಹೋದ್ರು. ನರನಲ್ಲದೆ ಸಂಗರಧೀರರು ಬೇರೆ ಯಾರಿದ್ದಾರೆ ಅಂತ ಭಗವಂತ ಪ್ರಶ್ನಿಸುವ ಕಾಲದಲ್ಲಿ
ಅನಿವಾರ್ಯವಾಗಿ ನಾನು ಸೇನೆಯ ಜೊತೆಗೆ ಹೊರಡಬೇಕಾಗಿ ಬಂತು. ಕೆಲವು ವಿಘ್ನ ಬಂತು ದಾರಿಯಲ್ಲಿ, ದೊಡ್ಡದಲ್ಲ. ಕಲ್ಲನ್ನು ಮೆಟ್ಟಿದಂತಹ ಕುದುರೆ ಸ್ತಬ್ಧವಾದದ್ದು ಉಂಟು. ಅಗ್ನಿಯೇ ನಮ್ಮ ಸೇನೆಯನ್ನು ಸುಡುವುದಕ್ಕೆ ಪ್ರಯತ್ನಿಸಿದಂತಹ ಘಟನೆ ನಡೆದದ್ದು ಉಂಟು. ಆದರೆ ಭಗವಂತನ ಅನುಗ್ರಹದಿಂದ ಎಲ್ಲವನ್ನು ನಾವು ನಿವಾರಿಸಿಕೊಂಡು ಬಂದಿದ್ದೇವೆ. ಚಂಪಕಾವತಿ ಪುರದಲ್ಲಿರುವವರು ಎಂಥವರು ಅನ್ನುವುದನ್ನು ನೀಲಧ್ವಜಾದಿಗಳಿಂದ ಕೇಳಿದವನಿದ್ದೇನೆ. ಮಗನಾದಂತಹ ಹಂಸಧ್ವಜ ಸುಕುಮಾರನಾದಂತಹ ಸುಧನ್ವನೇ ನಮ್ಮ ಕುದುರೆಯನ್ನು ಬಂಧಿಸಿದಂತಹ ಕಾಲದಲ್ಲಿ ಇನ್ಯಾರು ಹೋರಾಟಕ್ಕೆ ಹೊರಡುವುದು ಅಂತ ಕೇಳುವಾಗಲೇ ಆಡಿದ್ದು. ಗೋಷ್ಪದ ಇರುವಂತಹ ಒಂದು ಜಲವನ್ನು ದಾಟುವುದಕ್ಕೆ ನಿಮ್ಮ ಹಾಗಿದ್ದವರು ಬೇಕಾ? ನಾವೇ ಹೋರಾಟಕ್ಕೆ ಹೊರಡುತ್ತೇವೆ ಅಂತ ಹುಡುಗರು ಹೊರಟು. ಪ್ರದ್ಯುಮ್ನನೋ ಅನಿರುದ್ಧನೋ ಅಲ್ಲ, ಉಳಿದ ಕೆಲವರು ಹೋರಾಟಕ್ಕೆ ಹೋಗಿದ್ದಾರೆ, ಹೋರಾಟದಲ್ಲಿ ಸೋತಿದ್ದಾರೆ ಅನ್ನುವಂತಹ ವರ್ತಮಾನ ಬಂದಿದೆ. ದೊಡ್ಡದಲ್ಲ. ಮಕ್ಕಳು ಹೋರಾಟ ಮಾಡಬೇಕು, ಮತ್ತೆ ಮೊದಲಿಂದಲೇ ಗೆಲುವು ಸಿಗಬಾರದು, ಕೆಲವು ಸಲ ಸೋಲಬೇಕು. ಯಾರು ಆಡಿದ್ದುಂಟು. ಹಾಗಾಗಿ ಜೀವನದಲ್ಲಿ ಅನುಭವವನ್ನು ಕೇಳುವುದಿದ್ದರೆ ಸೋತವನಲ್ಲಿ ಕೇಳು, ಯಾವ ರೀತಿಯೆಲ್ಲ ಸೋಲಿಕ್ಕೆ ಆಗ್ತದೆ ಅಂತ ಅನುಭವ ಇರ್ತದೆ ಅವನಿಗೆ ಅಂತ. ಪ್ರತಿ ಘಟನೆಯಲ್ಲೂ ನಾವು ಗೆಲ್ಲುತ್ತಲೇ ಹೋದರೆ ಜೀವನದ ಕಷ್ಟ ಅನ್ನುವುದೇನು ಅನ್ನುವ ಅರಿವಿಗೆ ಬರುವುದಿಲ್ಲ. ಆ ನೆಲೆಯಿಂದಲೇ ಈ ಕ್ಷಣ ಯುದ್ಧದಲ್ಲಿ ಸೋತವರು ನಾಳೆಯ ದಿನ ಗೆದ್ದೇ ಗೆಲ್ಲುತ್ತಾರೆ ಅನ್ನುವಂತಹ ಭರವಸೆಯಿಂದ ಅನೇಕ ಹೋರಾಟಗಳನ್ನು ಕಂಡಂತಹ ಈ ಪಾರ್ಥನೆ ಸುಧನ್ವನ ಜೊತೆಗೆ ಹೋರಾಟ ಮಾಡುವುದಕ್ಕೆ ಮನ ಮಾಡಿ ಕುಳಿತಲ್ಲಿಂದ ಎದ್ದು ನಿಂತವನಿದ್ದೇನೆ. ಎದ್ದು ನಿಂತದ್ದು ಮಾತ್ರವಲ್ಲ, ರಥವನ್ನು ಅಡರಿದ್ದೇನೆ. ನೇರವಾಗಿ ಹೋರಾಟಕ್ಕೆ ಹೋಗುವುದು ಅಲ್ಲ, ನಾವು ಏನು ಅನ್ನುವುದನ್ನು ಸ್ವಲ್ಪವಾದರೂ ಸುಧನ್ವನಿಗೆ ಹೇಳಬೇಕೋ ಬೇಡ? ಹುಡುಗನ ಜೊತೆಗೆ ಹೋರಾಟವನ್ನು ಮಾಡಿ ಅರ್ಜುನ ಗೆದ್ದ. ಈ ಪ್ರಶಂಸೆಯನ್ನು ಪಡೆಯುವುದು ಪಾರ್ಥನ ಉದ್ದೇಶವೇ ಅಲ್ಲ. ಆದರೆ ಅಶ್ವಮೇಧದ ಹಯವನ್ನು ಬಂಧಿಸಿದ್ದಾನೆ ಅಂತ ಆದ ಮೇಲೆ ಅದನ್ನು ಬಿಡಿಸಿಕೊಳ್ಳುವುದು ನಮಗೆ ಧರ್ಮ, ನಮ್ಮ ಕರ್ತವ್ಯ ಅನ್ನುವ ನೆಲೆಯಿಂದ ಹೊರಟಿದ್ದೇನೆ. ಹಾಗಾದ್ರೆ ಏನು? ಅದು ರಾಮಾಶ್ವಮೇಧದ ಪ್ರಕರಣದಲ್ಲಾದರೂ ಅಷ್ಟೇ, ನಮ್ಮಲ್ಲಾದರೂ ಅಷ್ಟೇ. ನಮ್ಮ ಮುಂಭಾಗದಲ್ಲಿರುವವರಿಗೆ ನಾವು ಏನು ಅನ್ನುವುದನ್ನು ಸರಿಯಾಗಿ ತಿಳಿಯಪಡಿಸಿ ಮತ್ತೆ ಹೋರಾಟ ಮಾಡಬೇಕು. ಸುಮ್ಮನೆ ನಮ್ಮ ಕೈಯಲ್ಲಿ ಆಯುಧ ಇದೆ, ಮಂತ್ರಾಸ್ತ್ರಗಳನ್ನು ನಮಗೆ ಗುರುಗಳು ಅನುಗ್ರಹಿಸಿದ್ದಾರೆ. ಯಾವ ಮಂತ್ರವನ್ನು ಹೇಳಿ ಯಾವ ಮಂತ್ರಾಸ್ತ್ರವನ್ನಾದರೂ ಪ್ರಯೋಗಿಸಬಹುದು ಅಲ್ಲ. ಒಂದು ಮಾತು ಹೇಳಿದ್ರಲ್ಲ, ಜಗತ್ತಿನಲ್ಲಿ ಅತ್ಯಂತ ಪರಾಕ್ರಮಿ, ಅತ್ಯಂತ ಧೀರ ಯಾರು ಅಂತ ಕೇಳಿದ್ರೆ ತಾಳ್ಮೆ ಇರುವವನು ಅಂತ. ಕೈಯಲ್ಲಿ ಹರಿತವಾದ ಖಡ್ಗ ಇದ್ರೂ ಅದನ್ನು ಕೆಳಗಿರಿಸಿ ಅನಿವಾರ್ಯವಾದ ಸಂದರ್ಭದಲ್ಲಿ ಮಾತ್ರ ಯಾರು ಬಳಸ್ತಾನೆ ಅವನು ನಿಜವಾದ ಧೀರ. ಹೊರತು ಹರಿತ ಕತ್ತಿ ಕೈಯಲ್ಲಿದೆ ಅಂತ ಸಿಕ್ಕಿದವರ ತಲೆ ಕತ್ತರಿಸುವವನು ವೀರನೂ ಆಗುವುದಿಲ್ಲ, ಧೀರನೂ ಆಗುವುದಿಲ್ಲ. ಈ ವಿವೇಚನೆಯಿಂದಲೇ ಅರ್ಜುನ ಏನು, ಅರ್ಜುನ ಎಷ್ಟು, ಅರ್ಜುನ ಏನನ್ನೆಲ್ಲ ಈ ಹಿಂದೆ ಭೂತಕಾಲದಲ್ಲಿ ಮಾಡಿದ್ದಾನೆ, ಇದನ್ನು ಸುಧನ್ವನಿಗೆ ತಿಳಿಯಪಡಿಸುವಂತಹ ಉದ್ದೇಶದಿಂದಲೇ ನಮ್ಮ ವಂದಿಮಾಗದರನ್ನು ಪಾಠಕರನ್ನು ಕರೆದು ಆಡಿದ್ದೇನೆ. ಏನೆಲ್ಲ ಮಾಡಿದ್ದಾನೆ? ಐರಾವತ ತಂದ ಪ್ರಕರಣ ಇರಬಹುದು,
ಬಾಲ್ಯದಲ್ಲೇ ಗುರುದಕ್ಷಿಣೆಯನ್ನು ಕೊಡುವುದಕ್ಕಾಗಿ ದೃಪದನನ್ನು ಗೆದ್ದು ತಂದು ಗುರುಗಳ ಮಂಚಕ್ಕೆ ಕಟ್ಟಿದಂತಹ ಪ್ರಕರಣ ಇರಬಹುದು, ಕಾಂಡವ ವನದಹನ ಇರಬಹುದು, ಕುರುಕ್ಷೇತ್ರ ರಣಾಂಗಣದ ಹೋರಾಟ ಇರಬಹುದು. ಎಲ್ಲವನ್ನು ಹಾಡುತ್ತಾ ನಮ್ಮದಾದಂತಹ ಪ್ರಕರಣಗಳೆಲ್ಲ ಈ ಹೊತ್ತು ಗಾಥೆಯಾಗಿ ಹೋಗಿವೆ. ಹಾಗಾಗಿ ಅದೆಲ್ಲವನ್ನು ಗೀತೆಯ ರೂಪದಲ್ಲಿ ಹೇಳ್ತಾ ಹೇಳ್ತಾ ನನ್ನ ರಥದ ಮುಂಭಾಗದಲ್ಲಿ ನೀವು ಸಾಗುತ್ತಾ ಹೋಗಿ ಮತ್ತೂ ಸುಧನ್ವ ಹೋರಾಟಕ್ಕೆ ಸನ್ನದ್ಧನಾಗಿ ನಿಲ್ತಾನೆ ಅಂತ ಆದ್ರೆ ಮುಂದೆ ನೋಡಿಕೊಳ್ತೇನೆ ಅಂತ. ರಥ ಸಾಗಲಿ ಮುಂದೆ. ನಿನ್ನ ಶ್ವಾಸ ಕಟ್ಟಿಕೊಳ್ಳಿಯೇವೋ ಸೃಷ್ಟಿಗೆ ಅರ್ಜುನ ಎಂಬವನೇ ಚಂಪಕಾವತಿಯ ವೀರಭೂಮಿಗೆ, ಅಪ್ರತಿಮ ವೀರನಾದಂತಹ ತ್ರಿಲೋಕ ವಿಜಯಿ ಪಾರ್ಥನಿಗೆ ವೀರ ಪ್ರಾತಿನಿಧ್ಯವನ್ನು ಹೊಂದಿದ ಹಂಸಧ್ವಜ ಕುಮಾರ ಸುಧನ್ವನ ಸ್ವಾಗತ. ನಿನ್ನದೇ ಕಾರ್ಯಕ್ರಮ ನಮ್ಮದೇ. ಸ್ವಾಗತ ಸಮಿತಿ ಅಧ್ಯಕ್ಷನು ನೀನೇ ಅಂತ ಕಾಣ್ತದೆ. ನಮಗೆ ಇದರಲ್ಲಿ ನಿರ್ಣಯಾಧಿಕಾರ ಉಂಟು ಅಂತಲ್ಲ, ಆಗುವುದು ನಮ್ಮ ಊರಿನಲ್ಲಿ ಆದದ್ರಿಂದ ನಮ್ಮ ಕಾರ್ಯಕ್ರಮ. ನಿನ್ನ ಮನೆಯ ಮುಂದೆ ನಡೆಯುವ ಕಾರ್ಯಕ್ರಮ. ಊರಲ್ಲಿ ಮಾಡಿದ್ರು ಯಾರೋ ನಿರ್ಣಯಿಸ್ತಾರೆ ಎಂಬುದರಿಂದ ಕಾರ್ಯಕ್ರಮ ನಮ್ಮದಲ್ಲ ಅಂತ ಹೇಳಲಿಕ್ಕಿಲ್ಲ. ಸರಿಯಪ್ಪ, ಅದು ಹಾಗೆ ಅಲ್ವೋ? ಊರಿನ ರಾಜನಾದವನ ಮನೆಯಲ್ಲಿ ಉತ್ಸವಾಚರಣೆ ಆಗುತ್ತದೆ ಅಂತ ಆದರೆ ರಾಜ್ಯಕ್ಕೆ ರಾಜ್ಯವೇ ಸಂಭ್ರಮಿಸ್ತದೆ. ಯಾಕೆ? ಊರಿನ ಎಲ್ಲಾ ಮನೆಯವರಿಗೂ ಉತ್ಸವವೇ. ಊರಿನ ದೇವರಾಗಿರುವವನು ರಾಜ, ಊರಿನ ಪ್ರಾತಿನಿಧ್ಯವನ್ನು ಹೊಂದಿದವನು ರಾಜ, ಊರಿನ ಶ್ರೇಯೋಭ್ಯುದಯಕ್ಕೆ ಹೇತುವಾದವನು ರಾಜ. ಆದ್ದರಿಂದ ಅವ ಮಾಡಿದ ನಿರ್ಣಯ ಅವನೊಬ್ಬನಿಗೆ ಸಂಬಂಧಿಸಿದ ನಿರ್ಣಯ ಅಲ್ಲ, ರಾಜ್ಯದ ಹಿತದ ನಿರ್ಣಯ ಎಂಬುದರಿಂದ ಸರ್ವರು ಸಮಭಾಗಿಗಳಾಗಿ ಆಗಲಿ ಅಲ್ಲಿ ಆಗುವ ಎಲ್ಲ ಒಳಿತಿಗೂ ತಾವು ಹೊಣೆ ಹೊರುತ್ತಾರೆ. ಈ ನೆಲೆಯಿಂದ ಒಂದು ಮಾತು ಹೇಳ್ತೇನೆ. ಸ್ವಾಗತ ಅಂತ ನೀನು ಹೇಳಿದೆಯಲ್ಲ, ಸುಸ್ವಾಗತ. ಯಾವುದಕ್ಕೆ? ನೀನು ಹೇಳಿದ್ದಕ್ಕೆ ಒಳ್ಳೇದಿತ್ತು ಅಂತ ಸ್ವಾಗತ. ಮಾತಿಗೆ ಸ್ವಾಗತ ಆಗಲಿ, ಆ ಔದಾರ್ಯಕ್ಕೆ ಕೃತಜ್ಞನೇ ಇದ್ದೇನೆ. ಸ್ವಾಗತ ಕೃತಜ್ಞತೆ ಎರಡೂ ಆದ ಮೇಲೆ ಮುಂದುವರಿಯಬಹುದು ಅಂತಿದ್ದರೆ ಬರ್ತಾ ಇದ್ದ ಬಗೆಯನ್ನು ಗಮನಿಸಿದೆ. ದುರದಿ ದೃಪದನನ್ನು ಕಟ್ಟಿದ ತೋಟಿ, ದಾನವ ನಿವಾತ ಕವಚಾದಿಗಳನ್ನು ಭೇದಿಸಿದವನ ತೋಟಿ, ಹೀಗೆ ನಿನ್ನ ವೀರಗಾಥೆಗಳು ಹಾಡಿ ಹೊಗಳಲ್ಪಡ್ತಾ ಇರುವ ವೇಳೆಯಲ್ಲಿ, ಕೊಂಬು ಕಹಳೆ ನಗಾರಿಗಳು ಮೊಳಗುತ್ತಾ ಇದ್ದ ವೇಳೆಯಲ್ಲಿ
ವೀರೋಚಿತವಾಗಿ ಶ್ರೀಮದ್ ಗಾಂಭೀರ್ಯದಿಂದ ನಡೆದಂತಹ ತ್ರಿಲೋಕ ವಿಕ್ರಮಿಯಾದ ಪಾರ್ಥ, ವೀರರಾದವರಿಗೆ ಸ್ಫೂರ್ತಿಯ ಕೇಂದ್ರವಾದಂತಹ ನೀನು ಉಲ್ಲಾಸವನ್ನು ಹುಟ್ಟಿಸುವಂತಹ ಬರೋಣವನ್ನೇ ತೋರಿಕೊಟ್ಟಿದ್ದೀ ಎಂಬುದು ಸತ್ಯವೇ. ಆದರೆ ರಭಸದಿಂದ ಹೊರಟು ಹೌದು ಅದೇ ಗಾಂಭೀರ್ಯದಿಂದ ಮುನ್ನಡೆದು ನನ್ನ ರಥದ ಹತ್ತಿರ ಬರುವಾಗ ವೇಗ ಕುಂಠಿತವಾಗಿ ತಡೆದು ನಿನ್ನನ್ನು ನೀನೇ ನಿಲ್ಲಿಸಿದ ಬಗೆ ಉಂಟಲ್ಲ, ಅದು ವಿಚಾರಕ ಪ್ರಚೋದನೆ ಕೊಟ್ಟದ್ದು. ನಿನ್ನ ಮುಖವನ್ನು ನೋಡುವಾಗ ತಡೆದು ನಿಲ್ಲಿಸುವ ಅಂತ ಕಂಡಿತು. ತಡೆದು ನಿಲ್ಲಿಸಿದೆ. ನಾನು ಯೋಚಿಸುವುದು ಅರ್ಜುನನಿಗೆ ಅಂತಲ್ಲ, ನರವರ್ಗಕ್ಕೆ. ನೀನು ನರನೇ, ನರನೆಂಬ ಅಭಿಧಾನವನ್ನೇ ಹೊಂದಿದವರು. ಹೊರಟ ಯಾನದಲ್ಲಿ ಎಷ್ಟು ಅಬ್ಬರ ಇದ್ದರೂ ವೇಗ ಇದ್ದರು ಎಲ್ಲೋ ಒಂದು ಹಂತದಲ್ಲಿ ತಡೆದು ನಿಲ್ಲಲೇಬೇಕು ಅಂತ. ಹಾಗಲ್ಲ ಅದು. ಹೇಗೆ? ನಮ್ಮ ನಿಯಂತ್ರಣ ನಮ್ಮ ಕೈಯಲ್ಲೇ ಇದ್ರೆ ಎಲ್ಲಿ ಬೇಕಾದ್ರೂ ತಡೆದು ನಿಲ್ಲಿಸ್ಲಿಕ್ಕೆ ಆಗ್ತದೆ. ನಮ್ಮ ನಿಯಂತ್ರಣ ನಮ್ಮ ಕೈಯಲ್ಲೇ ಕೊಟ್ಟದ್ದು ಯಾಕೆ ಅಂದ್ರೆ ನಿಲ್ಲಬೇಕಾದಲ್ಲಿ ನಿಲ್ಲಿಸಲಿಕ್ಕೆ ಆಗ್ತದೆ ಎಂಬುದರಿಂದ. ಈಗ ನೀನು ನಿಲ್ಲುವ ಕಾಲ ಬಂತು ಎಂಬುದರಿಂದ ನಿಲ್ಲಿಸಿದವರ ಹಾಗೆ ಕಾಣ್ತದೆ ಅಂತ ನನಗೆ ಕಾಣುವುದು. ಯಾಕೆ ಅಂದ್ರೆ ಸೃಷ್ಟಿಗೆ ಅರ್ಜುನ ಏಕಮೇವ ದ್ವಿತೀಯನು ಅಂತ ಪ್ರಸಿದ್ಧಿ. ಪರಾಕ್ರಮದಿಂದ ಇರಬಹುದು, ಕ್ಷಾತ್ರದಿಂದ ಇರಬಹುದು, ಸಾಧನೆಯಿಂದ ಇರಬಹುದು, ಯೋಗದಿಂದ ಇರಬಹುದು. ಸೃಷ್ಟಿಗೆ ಅರ್ಜುನನೊಬ್ಬನೇ ಅಂತ. ಆದರೆ ಸೃಷ್ಟಿಗೆ ಆ ನಿಯಮ ಸಮ್ಮತ ಅಲ್ಲ. ಒಂದರಂತೆ ಒಂದಿಲ್ಲದ ಸೃಷ್ಟಿ ಇದೆ. ಒಂದನ್ನು ಮೀರುವ ಹಲವು ಹುಟ್ಟುವ ಸೃಷ್ಟಿ ಇದೆ. ವೈರುಧ್ಯಗಳ ಆಗರವಿದೆ, ದ್ವಂದ್ವಗಳಿಗೆ ನೆಲೆದಾಣವಿದೆ, ಅನುಮಾನವೇ ಇಲ್ಲ. ಅದೇ ಹೌದಾದ್ರೆ ಇಲ್ಲಿ ಒಬ್ಬನೇ ಅಂತಿಲ್ಲ. ಸೃಷ್ಟಿಯ ಮಾಯಾಮಯವಾದ ಪ್ರಪಂಚವನ್ನು ಮೀರುವವನಿಗೆ ಒಂದರ ಕುರಿತಾದ ಲಕ್ಷ್ಯ ಇರ್ತದೆ. ಒಂದರನ್ನೇ ಹೊಂದುವುದೇ ಪರಮಾರ್ಥ ಅಂತ ತಿಳಿಯುವುದು ಯಾಕೆ ಅಂದ್ರೆ ಇಲ್ಲಿದ್ದದ್ದೆಲ್ಲ ಎರಡಾಗಿ ಹಲವಾಗಿ ಹಲವು ಬಾರಿ ಕಾಣ್ತದಾದ್ದರಿಂದ ಈ ದ್ವಂದ್ವಗಳನ್ನು ವೈರುಧ್ಯಗಳನ್ನು ನೀಗಿಕೊಂಡು ದ್ವಂದ್ವಾತೀತವಾದ ಏಕಮೇವಾದ್ವಿತೀಯವಾದದ್ದನ್ನು ಹೊಂದಬೇಕು ಅಂತ ಹಂಬಲಿಸುವುದು ಆ ಕಾರಣಕ್ಕೆ. ಆದರೆ ನೀನು ನರನಾಗಿ ಸೃಷ್ಟಿಯಲ್ಲಿ ಒಬ್ಬನೇ ಅಂತಿದ್ದಿ. ಅದು ಕಾಲಬಾಧಿತವಾದ ನಿರ್ಣಯ ಅಂತ ನನ್ನ ನಿರ್ಣಯ. ಯಾಕೆಂದ್ರೆ ಒಂದು ಕಾಲದಲ್ಲಿ ಪಾರ್ಥ ಏವ ಅಂತ ಆಗುವುದು ಅನಿವಾರ್ಯ ಇತ್ತು. ಆದರೆ ಗುಡ್ಡಕ್ಕೆ ಗುಡ್ಡ ಅಡ್ಡ ಅಂತ ಒಂದು ಮಾತು ಜನಪ್ರಿಯವಾಗಿ ನಾಣ್ಣುಡಿಯಾಗಿ ಕ್ಷಾತ್ರ ವರ್ಗದಲ್ಲಿ ಪಂಥ ಪೌರುಷವನ್ನು ಹೊಂದಿದಂತಹ ಪರಾಕ್ರಮಿಗಳಿಗೆ ಬರವೇನೂ ಇಲ್ಲ. ರತ್ನಗರ್ಭೆಯಾದ ವಸುಂಧರೆಯಲ್ಲಿ ಅಂತವರು ಉದಿಸ್ತಾ ಇರ್ತಾರೆ. ನೀನು ಮೀರಿ ನಿಂತದ್ದು, ಏರಿ ನಿಂತದ್ದು, ಮೆರೆದಾಡ್ತಾ ನಿಂತದ್ದು ಯಾವ ಕಾರಣದಿಂದ ಅಂದ್ರೆ ಅಂತಸ್ಥವಾದಂತಹ ಆಸ್ತಿಕತೆಯಿಂದ, ಅಚಿಂತ್ಯವಾದಂತಹ ಶ್ರದ್ಧಾನ್ವಿತತೆಯಿಂದ. ಅಂದ್ರೆ ಸಾಮಾನ್ಯರಿಗೆ ಚಿಂತನೆ ಯೋಗ್ಯವಲ್ಲದಷ್ಟು ದೃಢವಾದ ಶ್ರದ್ಧಾನ್ವಿತತೆಯಿಂದ, ಆಸ್ತಿಕ್ಯದಿಂದ, ಶ್ರದ್ಧೆಯಿಂದ, ಸಾಧನೆಯಿಂದ ನೀನು ಮೀರಿದ ಹೌದು, ಎಲ್ಲರನ್ನು ಏರಿದ್ದು ಹೌದು. ಆದರೆ ಇದು ತನಕ ಅಂತಹ ಪಾರ್ಥನಿಗೆ ಮುಖಾಮುಖಿಯಾದವರು ಆಸ್ತಿಕ್ಯದ ಬಲ ದೃಢವಾಗಿಲ್ಲದವರು. ಎಲ್ಲರನ್ನು ಉದ್ದೇಶಿಸಿ ಹೇಳಿದ್ದಿ ಮಾತು ಸರಿ. ತಮ್ಮ ಪಕ್ಷದಲ್ಲಿ ಧರ್ಮ ದೃಢವಾಗುಂಟು ಅಂತ ನೆಲೆ ಇಲ್ಲದವರು. ಲೋಕದ ದ್ವಂದ್ವವನ್ನಾದರೂ ಮೀರಿ ಲೋಕದಲ್ಲೇ ಮೆರೆಯಬಹುದು ಎಂಬ ಆತ್ಮವಿಶ್ವಾಸ ಇದ್ದು
ನಾನು ಬಿಂಕದಿಂದಲೇ ಬಿಡಿಸಿಕೊಳ್ತೇನೆ ಅಂತ ಬರುವ ಧಾರಣೆಯೋ ಅಥವಾ ಬಿಟ್ಟು ಅನುನಯದಿಂದ ಓಲೈಕೆಯಿಂದ ಅನ್ಯ ಮಾರ್ಗದಿಂದ ಪೌರುಷ ವಿಹೀನನಾಗಿ ವ್ಯವಹರಿಸಿ ಕಾರ್ಯ ಸಾಧನೆ ಮಾಡಿ ಯಜ್ಞ ಸಾಧನೆಯನ್ನು ಮಾಡುವಂತಹ ಯೋಚನೆಯೋ ತಕ್ಷಣ ಹೇಳಬೇಕು. ಏರಿದ ಪಾರ್ಥ ಇಳೀತಾನ ಅಂತ ನಿನ್ನ ಪ್ರಶ್ನೆ ಅಲ್ವಾ? ಪಾರ್ಥನೇ ಏರಿದ್ರಿಂದ ಇಳಿಯುವುದಕ್ಕೂ ಅವನೇ ಮೊದಲು ಸಂಕಲ್ಪ ಮಾಡ್ತಾನೆ. ನಾವು ಭೂಲೋಕದಲ್ಲಿ ಇರುವವರು ಬೇಕು ಅಂತಾದ್ರೆ ಪಾತಾಳ ಲೋಕಕ್ಕೂ ಇಳಿಯುತ್ತೇವೆ. ಹೌದು. ಅನಿವಾರ್ಯವಾದರೆ ಸ್ವರ್ಗ ಲೋಕಕ್ಕೂ ಏರ್ತೇವೆ. ಪಾತಾಳಕ್ಕೆ ಇಳಿಯುವುದು ಏನನ್ನಾದ್ರೂ ಹೆಕ್ಕಿಕೊಂಡು ಮತ್ತೆ ಮೇಲೆ ಏರುವುದಕ್ಕಲ್ವಾ? ನಾನು ಇಲ್ಲಿ ಕೇಳಿದ್ದದೆ, ಯಶಸ್ಸಿನ ಕೈಲಾಸಾಗ್ರವನ್ನು ಏರಿದಂತಹ ನೀನು ಇಲ್ಲಿ ಸೋಲಿನ ಪಾತಳಿಗೆ ನಾವು ಸಿಲುಕುವುದು ಬೇಡ ಅಂತ ವಿನೀತತೆಯ ಪಾತಾಳಕ್ಕೆ ಇಳಿದು ನಿನಗೆ ಬೇಕಾದ ಕಾರ್ಯ ಸಾಧನೆಯ ರಥವನ್ನು ಹೆಕ್ಕಿ ಮೇಲೆ ಇರ್ತೀಯ. ಮಗು, ನಮ್ಮ ಗಾಂಡೀವದ ಕುರಿತು ಒಂದು ಹೆಗ್ಗಳಿಕೆ ಉಂಟು, ಕೇಳಿದ್ದೀಯಾ? ಹೆಗ್ಗಳಿಕೆ ಉಂಟು, ಉಂಟು. ಪಾತಾಳದಿಂದ ತೊಡಗಿ ಸ್ವರ್ಗಲೋಕದವರೆಗೆ ಅಂತ ಒಂದು ತುದಿ ಅಲ್ಲಿ ಆದ್ರೆ ಮತ್ತೊಂದು ತುದಿ ಇಲ್ಲಿ ಮೇಲೆ ಅಂತ ಅದರ ಅರ್ಥ. ಅದೊಂದು ಅತಿಶಯೋಕ್ತಿಯಾಗಿ ಅರ್ಥವಾದಲ್ವ? ಅಲ್ವಾ? ಈಗ ನೀನು ನಿಂತಲ್ಲಿಯೇ ಗಾಂಡೀವದ ಮೂಲ ಪಾತಾಳಕ್ಕೆ ಇಳಿಯುತ್ತದೆ ಅಂತ ಇಲ್ಲವೇ ಇಲ್ಲ. ಅಲ್ಲಿಯೂ ನೆಲೆ ಊರ್ತದೆ. ಅಲ್ಲಿಯ ತನಕ ಏರಿ ಮೆರೆಯುತ್ತದೆ. ಏನು ಚಂಪಕಾವತಿಯ ಕುರಿತು ಕೇಳದವರ ನಾವು? ಕೇಳಿದ್ರೆ ಸಂತೋಷವೇ. ಈಗ ಇಲ್ಲಿಗೆ ಬರುವಲ್ಲಿವರೆಗೆ ಕೇಳದೆ ಹೋದ್ರು ನಮ್ಮದೊಂದು ಕ್ರಮ ಉಂಟು. ಏನು? ಬರುವಲ್ಲಿವರೆಗೆ ಗೊತ್ತಿಲ್ಲದಿದ್ರು ಬಂದ ಮೇಲೆ ವಿಸ್ತೃತವಾಗಿ ತಿಳಿಯುತ್ತೇವೆ. ಸಮೀಪದಲ್ಲಿರುವಂತಹ ನೀಲಧ್ವಜ ನಿನ್ನ ತಂದೆಯ ಕುರಿತಾಗಿ, ನಿನ್ನ ಚಿಕ್ಕಪ್ಪಂದಿರ ಕುರಿತಾಗಿ, ನಿನ್ನ ಕುರಿತಾಗಿ, ಎಲ್ಲರ ಕುರಿತು ವಿಸ್ತೃತವಾದಂತಹ ವರದಿಯನ್ನು ಕೊಟ್ಟವನಿದ್ದಾನೆ. ಸ್ವಪಕ್ಷ ವಿಪಕ್ಷದ ಬಗ್ಗೆ ಅರಿತೇ ಕಾದಾಡುವುದು ಯೋಧ ನ್ಯಾಯನ ಸರಿ. ಪ್ರತಿಯೊಬ್ಬರೂ ವಿಷ್ಣು ಭಕ್ತರಂತೆ, ಏಕಾದಶಿಯನ್ನು ಆಚರಿಸುವವರಂತೆ, ಪ್ರತಿ ಮನೆಯಲ್ಲಿ ಇರುವವನು ಒಬ್ಬ ವೀರ ಯೋಧನಂತೆ. ಇದೆಲ್ಲವನ್ನೂ ತಿಳಿದು ಆದ್ದರಿಂದಲೇ ಆ ದೃಢತೆಯಿಂದಲೇ ನಮ್ಮ ಅಪ್ಪ ಆಜ್ಞೆ ಮಾಡಿದ್ದು, ರಣಕ್ಕೆ ಹಿಂದುಳಿದ ಬಾಹಿರರನ್ನು ಕುಡಿಯುವ ಎಣ್ಣೆ ಕೊಪ್ಪರಿಗೆಗೆ ಹಾಕುತ್ತೇನೆ ಅಂದ್ರೆ ತನ್ನ ಮಕ್ಕಳಂತಿರುವ ಪ್ರಜೆಗಳನ್ನು ಕಠಿಣ ಶಿಕ್ಷೆಗೆ ಈಡು ಮಾಡ್ತೇನೆ ಎಂಬ ದುಷ್ಟ ಸಂಕಲ್ಪ ಅಲ್ಲ, ಅದಕ್ಕೆ ಬೀಳುವ ಒಬ್ಬನೂ ಸಿಗಲಾರ ಎಂಬ ಆತ್ಮವಿಶ್ವಾಸದಿಂದ ಮಾಡಿದಂತಹ ಶಾಸನ. ತನ್ನ ರಾಜ್ಯದಲ್ಲಿ ಅಂತವರು ಇರಬಾರದು ಅಥವಾ ಇರಲಾರರು ಅನ್ನುವ ನೆಲೆಯಿಂದ. ಮಗು, ಈ ಎಣ್ಣೆ ಕೊಪ್ಪರಿಗೆಗೆ ಬೀಳುವುದು ಅಂದ್ರೆ ಏನು? ಅದು ಬಿದ್ದ ನನ್ನಲ್ಲಿ ಕೇಳಿದ್ರೆ ಅದು ದೇವರ ತೆಕ್ಕೆಗೆ ಬೀಳುವುದು ಅಂತ. ಎಲ್ಲರಿಗೂ ಹಾಗೆ ಅಂತಲ್ಲ, ಪಾಪಿಗಳಾಗಿ ದುಷ್ಟಕರ್ಮವನ್ನೆಸಗಿದವರಿಗೆ ರೌರವ ನರಕಕ್ಕಿಂತ ಭೀಕರವಾದ ಸ್ಥಿತಿಗೆ ಪತನ ಆಗುವುದು. ಆದ್ರೆ ನನ್ನಂತಹ ವೈಷ್ಣವರಿಗೆ ದೇವರ ತಕ್ಕೆಗೆ ಹೋಗಿ ಎದ್ದು ಬರುವುದು. ಎಣ್ಣೆಯ ಕೊಪ್ಪರಿಗೆಯೊಳಗೆ ಬಿದ್ದು ಕುದಿದು ಪಾಕವಾಗಿ ಮೇಲೆ ತೇಲಿ ಬಂದವನಲ್ವ ನೀನು? ನೀನು ಹಾಗೆ ಹೇಳಿದ್ರೆ ನಿನ್ನ ಅನುಭವವನ್ನು ದರ್ಶನವನ್ನು ನಾನು ಅಲ್ಲ ಅಂತ ಯಾಕೆ ಹೇಳಿ? ತೇಲಿ ಬಂದವ ಹೌದಾ ಅಲ್ವಾ? ಹೌದು ಅಂತ ಕಂಡ್ರೆ ನೀನು ಮುಳುಗಿದವ ಅಲ್ವ? ಅಲ್ಲ, ಮುಳುಗಿದ್ರೆ ತೇಲ್ತೇನೆ. ಈಗ ಅದನ್ನೇ ನಾನು ಆಡಿದ್ದು. ಕಲ್ಲಲ್ಲ ಬೆಣ್ಣೆಯಂತೆ. ಆದ್ರೆ ಒಂದುಂಟು, ತೇಲಿದ್ದಲ್ಲ ಹಗುರ ಅಲ್ಲ, ತೇಲಿದ್ದಲ್ಲ ಹಗುರ ಅಲ್ಲ ಅಂದೆ. ತೇಲಿದ್ದೆಲ್ಲ ಹಗುರ ಅಲ್ಲ, ತೇಲಿದ್ದೆಲ್ಲ ಹಗುರ ಅಲ್ಲ. ಅದು ಹಗುರ ಅಲ್ಲ ಅನ್ನುವ ನೆಲೆಯಿಂದಲೇ ನಿನ್ನೊಡನೆ ಸಂಭಾಷಣೆಗೆ ತೊಡಗಿದವ ನಾನು. ಮಜ್ಜಿಗೆಯಲ್ಲಿ ಮೇಲೆ ತೇಲುತ್ತಿರುವಂತಹ ಬೆಣ್ಣೆಯನ್ನು ನಾವು ಹಗುರ ಅಂತ ಹೇಳಲಿಕ್ಕುಂಟ? ಆ ಮಜ್ಜಿಗೆ ಒಳಗಿದ್ದ ಸಾರವೇ ಘನೀಭೂತವಾಗಿ ತೇಲುತ್ತದೆ ಅಂತ ತಾತ್ಪರ್ಯ ಅಲ್ವೋ? ನಾಳೆ ದಿನ ನವನೀತ ಅನ್ನೋದು ಘೃತವಾಗ್ತದೆ, ಘೃತ ಅನ್ನೋದು ಯಜ್ಞಕ್ಕೆ ಆಹುತಿಯಾಗುತ್ತದೆ, ಅದರಿಂದ ತಮ್ಮ ಆತ್ಮೋದ್ಧಾರ ಆಗ್ತದೆ. ಹೌದಾ? ಇಷ್ಟು ಗೊತ್ತಿದ್ದು ಹೀಗೆ ಮಾತಾಡುದು? ನೀನು ಗೊತ್ತಿದ್ದು ಹೀಗೆ ಮಾತಾಡಬೇಡುವ? ಹುಡುಗನ ಹಾಗೆ ಮಾತಾಡ್ತಿ. ಹುಡುಗ ನೀನು ನಿನ್ನ ಹುಡುಗ ನಿನ್ನ ಬೆಡಗಿ ನುಡಿಯ ಕಡೆಡು ಹುಡುಗ ಒಡೆಯನು
ಧನವ ಕೊಡು ನಿನ್ನ ಒಡಗೊಂಡೆ ಧನವ ಕೊಡು ನಿನ್ನ ಒಡಗೊಂಡೆ ಧನವ ಕೊಡು ಹುಡುಗ ಸುಧನ್ವ ಪಾರ್ಥ ಮಾತು ಒಳ್ಳೆಯದೇ, ಕೇಳುವ 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 ಅಂತ ಅನ್ನಿಸ್ತಾ ಇತ್ತು ನನಗೂ. ಈ ವೈಖರಿ ಉಂಟಲ್ಲ, ಆದ್ರೆ ಎಷ್ಟೋ ಸಲ ಏನಾಗುತ್ತದೆ, ಮಾತನಾಡುವ ಭರದಲ್ಲಿ, ಮಾತನಾಡುವ ಉತ್ಸಾಹದಲ್ಲಿ ತಮ್ಮ ಮುಂದೆ ಇರುವವರು ಯಾರು, ಅವರಲ್ಲಿ ಏನನ್ನು ಹೇಳಬೇಕು ಮತ್ತು ಎಷ್ಟನ್ನು ಹೇಳಬೇಕು ಅಂತ ಗೊತ್ತಾಗುದಿಲ್ಲ. ನನ್ನ ಎಣಿಕೆಯಲ್ಲಿ ನಾನು ವ್ಯಕ್ತಿ ನೋಡಿ ಆಯ್ಕೆ ಮಾಡಿ ಮಾತಾಡಿದ್ದು ಅಂತ. ನಿನ್ನ ತಂದೆಯ ಪ್ರಾಯದವ ನಾನು, ಗೊತ್ತಾ ನಿನಗೆ? ಆದ್ರಿಂದಲೇ ಧೈರ್ಯವಾಗಿ ಮಾತಾಡಿ. ಧೈರ್ಯವಾಗಿ ದೊಡ್ಡವರು ಮುಂದಿದ್ರೆ ನಾವು ತಪ್ಪಿದ್ರು ತಿದ್ದುವುದಕ್ಕೆ ಅವರಿದ್ದಾರಲ್ಲ. ಒಬ್ಬ ತಂದೆಯ ಪ್ರಾಯದವನ ಮುಂಭಾಗದಲ್ಲಿ ನಿಂತು ನೀನು ಬಿಡ್ತೀಯ? ಈಗ ದೊಡ್ಡವರು ಎಂಬುದರಿಂದ ನಾವು ಮಾತೇ ಆಡದಿದ್ರೆ ಸರಿಯಾಗುದು ಯಾವಾಗ? ಯಾವಾಗ ಆಡಿ ಆಡಿ ತೊದಲಿ ತಪ್ಪಿ ಮತ್ತೆ ಅವರಿಂದ ನೇರ್ಪುಗೊಳಿಸಲ್ಪಟ್ಟು ಮತ್ತೆ ಸರಿಯಾಗ್ತಾ ಸಾಗಬೇಕು. ಮಗು ಬದುಕಿನ ಅನುಭವಕ್ಕೆ ಒಡ್ಡಿಕೊಳ್ಳದಿದ್ರೆ ಸಂಪನ್ನನಾಗುವುದಕ್ಕೆ ಆಗುವುದಿಲ್ಲ ಪಾರ್ಥ. ಇದು ನೀನು ಅನುಭವಸ್ಥನಾದ್ದರಿಂದ ಅಲ್ಲ, ಖಂಡಿತ ಅರ್ಥ ಆದೀತು. ಜಗತ್ತಿನಲ್ಲಿ ಜಯಲಕ್ಷ್ಮಿ ಅನ್ನುವವಳು ಚಂಚಲೆ. ನೀನೇ ಆಡಿದಂತೆ ಗುಡ್ಡಕ್ಕೆ ಗುಡ್ಡ ಅಡ್ಡ ಇದ್ದೇ ಇರ್ತದೆ. ಒಂದು ಕಾಲದಲ್ಲಿ ನನ್ನ ಹೆಸರಿನವನೇ ಇದ್ದನಂತೆ ಅರ್ಜುನ. ಹೌದಪ್ಪ. ಸಹಸ್ರ ಬಾಹುಗಳಿಂದ ಕಾಣಿಸಿಕೊಂಡು ಬಲಕ್ಕೆ ಯಾರು ಅಂತ ಕೇಳಿದ್ರೆ ಅವ ಅನ್ನುವಂತಹ ಒಂದು ಪ್ರತೀತಿ ಇತ್ತು. ಸಹಸ್ರಾರ್ಜುನ, ಕಾರ್ತವೀರ್ಯ ಅರ್ಜುನ. ಹೌದಾ? ಆಗ ರಾಮ ಬಂದ. ಹೌದು. ಆಮೇಲೆ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಪರಶುರಾಮನಾದ ಹೊತ್ತಿನಲ್ಲಿ ಬಲಿಷ್ಠ ಯಾರು ಅಂತ ಕೇಳಿದ್ರೆ ಅವನ ಮುಂಭಾಗದಲ್ಲಿ ನಿಲ್ಲುವುದಕ್ಕೆ ಕ್ಷತ್ರಿಯರು ಅಂಜಿಕೊಂಡಿದ್ರು. ಆದ್ರೂ ನಮ್ಮ ವಂಶದವನೇ ಒಬ್ಬ ಕೈಯಲ್ಲಿ ಬಿಲ್ಲು ಹಿಡಿದವನ ಮುಂದೆ ನಿಲ್ಲಿಲ್ವೋ? ಸಹಸ್ರಕರ ವಿರಾಜಿತವನಾದವನ ಬುಡ ಕಡಿಯಲಿಕ್ಕೆ ಕೊಡಲಿ ಹಿಡಿದು ರಾಮ ಬಂದ. ಹೌದು. ಕೊಡಲಿ ಹಿಡಿದವನನ್ನು ಬುಡ ಸಹಿತ ಮೇಲೆ ಏರಿಸುವುದಕ್ಕೆ, ಅಂದ್ರೆ ಇನ್ನು ನೀನು ಬೇಡ ಅಂತ ಹೇಳುವುದಕ್ಕೆ ಕೋದಂಡ ಪಾಣಿಯಾಗಿ ಮತ್ತೊಬ್ಬ ರಾಮ ಬರ್ಲಿಲ್ವಾ? ಆದ್ರಿಂದ ಹೇಳಿದ್ದು ಲೋಕದಲ್ಲಿ ಯಾವುದು ಶಾಶ್ವತ ಅಲ್ಲ. ಪರಶುರಾಮನನ್ನೇ ರಾಮ ನಿವಾರಿಸಬಹುದು ಅಂತಾದ್ರೆ ಈಗ ಅರ್ಜುನನನ್ನು ಸುಧನ್ವನಿಗೂ ಒಮ್ಮೆ ಮೇಲೆ ಕೆಳಗೆ ನೀನು ಬೇಗ ಮುಗಿಸಬೇಡ. ಅಲ್ಲ, ಮುಗಿಸಿದ್ದಲ್ಲ, ನೀನು ಹೇಳಿದ್ರೆ ನನಗೆ ಬೇಕಾದ್ದು ತಕೊಂಡದ್ದಷ್ಟೇ. ನಾನು ಯಾಕಿದನ್ನು ಆಡಿದೆ, ಯಾಕೆ ಅದರ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಇರ್ತದೆ. ಈಗ ಮೇಲ್ನೋಟಕ್ಕೆ ನೋಡುವಾಗ ನಮಗೆ ಕಾರ್ತವೀರ್ಯನನ್ನು ಪರಶುರಾಮ, ಪರಶುರಾಮನನ್ನು ರಾಮ, ಹಾಗೆಂತ ರಾಮನನ್ನು ಯಾರಾದ್ರೂ ಮಣಿಸಿದವರಿದ್ದಾರ? ಅದಿಲ್ಲ. ಹೌದಾ? ತಾನಾಗಿಯೇ ಕೋದಂಡವನ್ನು ಕೆಳಗಿಳಿಸಿದ, ದುಷ್ಟದಮನಕಾರಿ ಆಯಿತು ಅಂತ ತಿಳಿದ, ನಿರ್ಯಾಣವನ್ನು ಹೊಂದಿದ ಅನ್ನುವುದು ಬಿಟ್ರೆ ರಾಮನ ಎದುರಾಗಿ ನಿಂತು ಇನ್ನು ರಾಮನಲ್ಲ ಮತ್ತೊಬ್ಬ ಅಂತ ಹೇಳಿದವ ಇನ್ನೊಬ್ಬ ವ್ಯಕ್ತಿ ಇದ್ದಾನೋ? ಅದಿಲ್ಲ. ನಾನು ಅಲ್ಲಿಗೆ ಬರ್ತಿದ್ದೆ, ನೀನು ಅದಕ್ಕೆ ಮೊದಲೇ ಮುಗಿಸುದಾ? ಆದ್ರೆ ಒಂದುಂಟು, ಆ ರಾಮನಿಗಾದರೂ ತನ್ನ ಬದುಕಿನೊಳಗೆ ಪರಿಭವ ಬಂದದ್ದನ್ನು ಗಮನಿಸಿದ್ರೆ ಖಂಡಿತ ಆ ಪರಿಭವ ಏನನ್ನು ಸೂಚಿಸ್ತದೆ ಅಂತ, ನರಸಹಜವಾದ ಸ್ಥಿತಿಯಲ್ಲಿ ಏರುಪೇರುಗಳು ಸಹಜ ಎಂಬುದಕ್ಕೆ ಸರ್ವಸಮರ್ಥನಾದವನಿಗೂ ಸತಿಯನ್ನು ಕಳೆದುಕೊಳ್ಳಬೇಕಾದ ಸ್ಥಿತಿ ಖಂಡಿತ, ದುರಸಮರ್ಥನಾದವನಿಗೂ ಅಸಹಾಯಕನಾಗಿ ನನ್ನಿಂದ ಆಗುವುದಿಲ್ಲ ಅಂತ ಕೈ ಚೆಲ್ಲುವ ಸ್ಥಿತಿ, ದೈವ ಸಹಾಯವನ್ನು ಆದಿತ್ಯ ಹೃದಯ ಮೂಲಕವಾಗಿ ಹೊಂದಬೇಕಾದ ಸ್ಥಿತಿ, ಇದೆಲ್ಲ ಬಂದದ್ದು ಒಂದು ಜನ್ಮದಲ್ಲೇ ಬರಬಹುದಾದ ಏರಿಳಿತಕ್ಕೆ ನಿದರ್ಶನ ರೂಪವಾಗಿ ಲೋಕ ಶಿಕ್ಷಣವನ್ನು ಕೊಡ್ತಾ ಉಂಟು. ರಾಮನಿಗೆ ಏರುಪೇರು ಬಂದಿದೆ, ಒಬ್ಬ ಅರ್ಜುನನಿಗೆ ಬರ್ಲಿಕ್ಕಿಲ್ವಾ? ನೋವು ನಲಿವುಗಳಿಂದ ಕೂಡಿದ ಜೀವನವ ಕಂಡಾಯ್ತು ಅಂತ ಹೇಳಿದವನು ಅವನೇ. ಗೆದ್ದೇ ನಿಂತಹ ಅವನೇ ಹೇಳಿದ, ನಾನು ನೊಂದಿದ್ದೇನೆ ಅಂತ. ಖಂಡಿತ ಅನುಮಾನ ಇಲ್ಲ. ಆದರೆ ಆತ್ಯಂತಿಕವಾಗಿ ನೀನಾಗೊಂದು ಮಾತು ಹೇಳಿದೆಯಲ್ಲ, ತಡೆದು ನಿಲ್ಲಿಸುವಂತಹ ಪರಿಸ್ಥಿತಿ ಬಂತು. ತನ್ನನ್ನು ತಾನು ಸಂಯಮದಿಂದ ತಡೆದು ನಿಲ್ಲಿಸಿಕೊಂಡೆ. ಅದು ರಾಮನು ಅದನ್ನೇ ಮಾಡಿದ್ದು. ಎಷ್ಟು ವೇಗವಾಗಿರ್ಲಿ ತನ್ನನ್ನು ತಾನೇ ತಡೆದು ನಿಲ್ಲಿಸಿಕೊಂಡ. ಅದೇ ರೀತಿಯಾಗಿ ಹುಡುಗನಾದಂತಹ ನಿನ್ನನ್ನು ಕಾಣುವಾಗ ಒಮ್ಮೆ ನಿಂತು ಬಿಡುವ ಅಂತ ನನಗೆ ಅನ್ನಿಸಿತು. ಕಾರುಪಥವನ್ನು ವಶಪಡಿಸುವುದು, ಲವಣಾಸುರನನ್ನು ಕೊಂದು ಕಳೆಯುವುದು, ಸಮಗ್ರ ವೀರನಾದಂತಹ ಕೋದಂಡಪಾಣಿಯಾದಂತಹ ರಾಮ ತಾನಾಗಿ ಹೋಗಲಿಲ್ಲ, ತನ್ನ ಅನುಜರನ್ನು ಕಳಿಸಿದ. ಅಂದರೆ ಆತ್ಮ ಸಂಯಮದಿಂದ, ಪರಾಕ್ರಮ ಸಂಯಮದಿಂದ ತನ್ನಲ್ಲಿ ಸಾಮರ್ಥ್ಯ ಇದ್ದರು ಅಥವಾ ಅದು ಕುಂಠಿತವಾಗಬಹುದಾದೆಂಬಂತ ಸಾಧ್ಯತೆಯನ್ನು ಮನಗಂಡು ನರಸಹಜವಾಗಿ ಯಾವ ದೇವತಾ ಮನುಷ್ಯ ಅಂತ ಹೇಳಿದ್ರೆ ಮತ್ತೆ ನರರಿಗೆ ಮೇಲೆ ಇದ್ದವರಿಗೆ ಕೆಳಗಾಗುವ ಸನ್ನಿವೇಶವು ಬಂದಿತ್ತು. ಉತ್ಸಾಹಿಗಳಾದಂತಹ ಮುಂದಿನ ಪೀಳಿಗೆಯವರನ್ನು, ನಂತರದ ತಲೆಮಾರನ್ನು ಮುಂದೊಡ್ಡಬೇಕೆಂಬ ಭಾವದಿಂದ ತಾನಿರುತ್ತಾ ಇನ್ನೊಬ್ಬರನ್ನು ಕಳಿಸಿದಂತೆ ಈಗ ನೀನಿರುತ್ತಾ ಇನ್ನೊಬ್ಬರನ್ನು ಒಪ್ಪುತ್ತೀಯ ಅಂತ. ಮಗು, ಓಹೋ, ನಾನು ಇರುತ್ತಾ ಇನ್ನೊಬ್ಬರನ್ನು ಒಪ್ಪಿದ ಕಾರಣಕ್ಕಾಗಿಯಲ್ಲೋ ಪ್ರದ್ಯುಮ್ನನೋ ವೃಷಕೇತುವೋ ಅನಿರುದ್ಧನೋ ಬಂದದ್ದು. ಆದ್ದರಿಂದಲೇ ಅಲ್ವಾ ಕೇಳಿದ್ದು, ಅವರು ಬಿದ್ದ ಕಾರಣ ನೀನು ಕೆಳಗಿಡ್ತೀಯೋ ಅಂತ ಕೈಯಲ್ಲಿದ್ದದ್ದು. ಕೆಳಗಿಡುವಂತಹ ಪ್ರಶ್ನೆಯೇ ಇಲ್ಲ. ಯಾಕಿದನ್ನು ಆಡ್ತಾ ಇದ್ದೆ? ಯಾಕೆ?
ಸುಧನ್ವನ ಜೊತೆಗೆ ಹೋರಾಟವನ್ನು ಮಾಡಿ ಅರ್ಜುನ ಗೆದ್ದಿದ್ದಾನೆ. ನನಗೆ ಇನ್ನೊಮ್ಮೆ ಸೇರಿಸಿಕೊಳ್ಬೇಕು ಅಂತ ಇಲ್ಲ. ಈಗ ದ್ರುಪದನನ್ನು ಗೆದ್ದು ತಂದವನ, ಕಾಂಡವನವನ್ನು ದಹನ ಮಾಡಿದವನ, ಅದರ ಜೊತೆಗೆ ಸುಧನ್ವನನ್ನು ಗೆದ್ದವನ ನನಗೆ ಅಪೇಕ್ಷೆ ಇಲ್ಲ. ನಾನು ಏನನ್ನೆಲ್ಲ ಪಡೆಯಬೇಕು ಅದೆಲ್ಲವನ್ನು ಪಡೆದಾಯ್ತು. ಆದ್ರೆ ಇದು ಕರ್ತವ್ಯ ಅನ್ನುವಂತಹ ನೆಲೆಯಿಂದ ಬಂದವನಿದ್ದೇನೆ. ಮಗು, ಬೆಡಗಿನ ನುಡಿ ಅನ್ನುವುದಕ್ಕೆ ಎರಡು ಅರ್ಥ ಉಂಟು. ಒಂದು, ಒಳಗೆ ಏನೂ ತಿರುಳಿಲ್ಲ, ಸುಮ್ಮನೆ ಮಾತಾಡಿ ಸತ್ವವಿಹೀನವಾಗಿ ಬಹಿರಾವರಣದಲ್ಲಿ ಮಾತ್ರ ರಂಜಕವಾಗಿ ರೋಚಕವಾಗಿರುವ ನುಡಿ. ಇನ್ನೊಂದುಂಟು, ಏನದು? ಅದರ ಒಳಗೆ ಏನೋ ಒಂದು ಒಗಟಿರ್ತದೆ, ಒಂದು ತಿರುಳು ಇರ್ತದೆ, ಆದ್ರೆ ಅದು ಕೇಳುವವನಿಗೆ ಪಕ್ಕನ ಅರ್ಥ ಆಗುವುದಿಲ್ಲ. ಒಡಲನ್ನು ಬಿಟ್ಟು ಕೊಡದ ಬೆಡಗಿನ ನುಡಿ. ಹೌದು, ನಿನ್ನಲ್ಲಿ ಎರಡೂ ಕಾಣ್ತೇನೆ ನಾನು. ನೀನು ಆಡುವಂತಹ ಮಾತಿನ ಒಳಗೆ ಏನೋ ಒಂದು ನಿಗೂಢವಾದದ್ದುಂಟು. ಧರ್ಮದಲ್ಲಿ ಸ್ಥಿರವಾಗಿ ನಿಲ್ಲಬಲ್ಲವನು ಅದನ್ನು ತಿಳಿಯದೆ ಏನು ಅಲ್ಲ, ತಿಳಿಯಬಲ್ಲ ಅದನ್ನು. ಬಿಟ್ಟು ಪೋಪೆಯೋ ಬಿಡಿಸುವೆನೆಂಬ ಬಿಂಕವೋ ಪರಾಕ್ರಮ ಅಂತ ಅರ್ಥ ಆಯ್ತು ನನಗೆ. ಇನ್ನು ಈ ಪ್ರಾಯದಲ್ಲೂ ಸುಧನ್ವನ ಜೊತೆಗೆ ಹೋರಾಟ ಮಾಡುವಂತಹ ಪರಾಕ್ರಮ ನಿನ್ನಲ್ಲುಂಟ ಮಗು. ಪರಾಕ್ರಮ ಇನ್ನೂ ಉಂಟು. ಬೇಕು ಅಂತಾದ್ರೆ ಯುದ್ಧ ಮಾಡಿ ಏನು. ಆದ್ರೆ ಹೊರಾವರಣದಿಂದ ಕಾಣುವಾಗ ಒಂದು ರೀತಿಯ ಬೆಡಗಿನ ನುಡಿಯಂತೆಯೂ, ಅಂತರಂಗದ ದರ್ಶನವನ್ನು ಮಾಡಿದೆ ಅಂತಾದ್ರೆ ಗೂಢವಾದಂತಹ ಅರ್ಥವನ್ನು ಹೊಂದಿದಂತಹ ನುಡಿಯಂತೆಯೂ ಆಡಬಲ್ಲ ನಿನ್ನನ್ನು ನೋಡಿ ನಾನು ಮೆಚ್ಚಿದವನಿದ್ದೇನೆ. ನಿನ್ನಲ್ಲೊಂದು ಪರಾಕ್ರಮ ಇದೆ ಅನ್ನೋದನ್ನು ನಾನು ಅರಿತಿದ್ದೇನೆ. ಹಾಗಾಗಿ ನಿನಗೊಂದು ಅವಕಾಶ. ಹೌದು. ಏನು ಅವಕಾಶ? ಮಗು, ಈ ನಡ್ಕೊಂಡು ಹೋಗುವವ ನಡೆಯುವ ಮಗು ಬೀಳ್ತದೆ, ಅದು ಬೀಳ್ಬೇಕಾದ್ದೆ. ಕೆಲವು ಸಲ ತಾಯಿ ಸ್ವಲ್ಪ ದೂರದಲ್ಲಿ ನಿಂತು ಮಗು ನಡಿ ಅಂತ ಒಂದು ಪ್ರೋತ್ಸಾಹವನ್ನು, ಪ್ರಚೋದನೆಯನ್ನು ಕೊಟ್ಟು ಮಗು 10 ಹೆಜ್ಜೆ ಹಾಕಿ ಇನ್ನೇನು ಬೀಳ್ತದೆ ಅಂತ ಆದಾಗ ಅವಳೇ ಓಡಿ ಹೋಗಿ ಕೈ ಹಿಡ್ಕೊಳ್ತಾಳೆ. ಅಲ್ಲದೆ ಹೋದ್ರೆ ಮಗು ಬಿದ್ದ ಮೇಲೆ ತಾನೇ ನೆಲಕ್ಕೆ ಕೈ ಉರಿ ಮೇಲಕ್ಕೆ ಬರ್ತದೆ. ಆದ್ರೆ ಒಂದುಂಟಲ್ಲ, ಏನಪ್ಪ? ಪ್ರಥಮ ಬಾರಿಗೆ ಬೀಳುವಾಗಲೇ ಬಾವಿಗೆ ಬೀಳಬಾರ್ದಲ್ಲ. ಅದು ಬೀಳಬಾರ್ದು, ಅದು ನಡೆಸುವವರ ಹೊಣೆ. ಇವ ನಡೀಲಿಕ್ಕೆ ಕಲ್ತಲ್ಲಿಗೆ ಬಾವಿಯ ಬದಿಗೆ ಬಿಡುವುದಲ್ಲ, ಬಯಲಲ್ಲೇ ನಡೀಲಿಕ್ಕೆ ಅಭ್ಯಾಸ ಮಾಡಿ. ನಿನ್ನ ಮುಂದೆ ನಿಂತವ ನಿನ್ನ ತಂದೆಯ ಪ್ರಾಯದವ ಆದೀತು, ನಿನ್ನ ತಂದೆಯಂತೆ ಅಂತ ತಿಳ್ಕೊ. ಕೈ ಹಿಡಿದು ನಡೆಸಬೇಕಾದಂತಹ ಮಗು ಮೊದಲೇ ಬಾವಿಗೋ ಸಮುದ್ರಕ್ಕೋ ಬೀಳಬಾರದು. ಹಾಗಾಗಿ ಮೊದಲು 10 ಹೆಜ್ಜೆ ಹಾಕು. ಈಗ ಮುಂದೆ ನಿನಗೆ ಅವಕಾಶ ಉಂಟು. ನಿನ್ನದಾದಂತಹ ಈ ನುಡಿ ಏನುಂಟ, ಈ ಮಾತುಗಳು ಏನುಂಟು, ಅದನ್ನು ಕಟ್ಟಿ ಇಟ್ಟು, ಯಾವ ನಮ್ಮ ಕುದುರೆಯನ್ನು ನೀನು ಕಟ್ಟಿ ಹಾಕಿದೆಯೋ ಅದನ್ನು ಬಿಟ್ಟು ಕಪ್ಪ ಕಾಣಿಕೆಗಳನ್ನು ನಮಗೆ ಕೊಟ್ಟು ಪಾದಕ್ಕೆ ಎರಗಿದೆ ಅಂತಾದ್ರೆ, ಹೇಗೆ ನಮ್ಮ ಜೊತೆಗೆ ನೀಲಧ್ವಜಾದಿಗಳ ಸೇನೆ ಬಂದಿದೋ ಅದೇ ರೀತಿಯಾಗಿ ಚಂಪಕಾವತಿಯ ಸೇನಾಧಿಪತಿಯಾದ ನಿನ್ನನ್ನು, ನಿನ್ನ ಜೊತೆಗಿರುವ ಸೇನೆಯನ್ನು ನಾವು ಒಡಗೊಳ್ಳುತ್ತೇವೆ. ಮುಂದೆ ನಡೆಯುವಂತಹ ಹೋರಾಟದಲ್ಲಿ ಪ್ರಥಮ ಅವಕಾಶವನ್ನು ನಿನಗೇ ಕೊಡ್ತೇನೆ. ಜೊತೆಗೆ ಇದ್ದ 4 ಮಂದಿಯನ್ನು ತಳ್ಳಿ ಹಾಕಿ ಬೀಳಿಸಿದವ ತೆವಳುತ್ತಾ ಇರುವ ಮಗುವಿಗೆ
ಕೊಡೆ ಹೂವಲ್ಲಿ ಬೆಚ್ಚಗೆ ವೇತನ
ಎಂಬುದನ್ನು ಮನವರಿಕೆ ಮಾಡಿಸ್ತಾ ಹೇಳುವುದು ಮೂಢ ಅಂತ ನಿನ್ನನ್ನು ಕರೆಯುವುದಿಲ್ಲ. ಸರಿ, ನೀನು ಕೊಟ್ಟ ಕೊಡುಗೆಯಲ್ಲಿ ಔಚಿತ್ಯವನ್ನು ಕಾಣುವುದಿಲ್ಲ. ಯುದ್ಧವನ್ನು ಮಾಡಿಯೇ ಹೊಂದಬೇಕಾದ ಕಣದಲ್ಲಿ ನೀ ಕೇಳಬಹುದು, ಬದುಕಿನಲ್ಲಿ ಸೋಲದೆ ಇರುವುದಕ್ಕೆ ಆಯುಧ ಕೆಳಗಿಟ್ಟು ವಿಪ್ರವೇಶವನ್ನು ಧರಿಸಿ ಏಕಚಕ್ರ ನಗರದ ತನಕ ಬೇಡಿದಂತಹ ಪಾಂಡವ ಚರಿತ್ರೆಯನ್ನು ಕೇಳಿದ್ದೇನೆ, ಕೇಳಿ ಗೌರವ ಹೊಂದಿದ್ದೇನೆ. ಅದನ್ನು ತುಚ್ಛವಾಗಿ ಕಂಡದ್ದಲ್ಲ. ಬದುಕಿನ ಭವನದಲ್ಲಿ ಸೋಲಬಾರದು ಎಂಬುದಕ್ಕೆ ಬ್ರಾಹ್ಮಣ ರೂಪ ತಳೆದು ಬೇಡಿದ್ದು ಸರಿ, ಬೇಡಿದ್ದೇವೆ. ಇಲ್ಲಿಯೂ ಹಾಗೆ ತೊಡಗಿದ ಯಜ್ಞ ಭಂಗವಾಗಬಾರದು ಎಂಬುದಕ್ಕೆ ಬೇಡಿ ಕಾಡಿ ಪಡೆದಾದ್ರೂ ಸರಿ ಯಜ್ಞ ಪೂರೈಕೆ ಮಾಡ್ತೇವೆ ಅಂತ ಕ್ಷಾತ್ರ ತೇಜವನ್ನು ಬದಿಗಿರಿಸಿದ್ದು ಹೌದಾದರೆ, ಕೊಡು ಬಿಡು ಅಂತ ಹೇಳುವಾಗ ಹೆಗಲೇರಿದಂತಹ ಗಾಂಡೀವ ಕೆಳಗಿಳಿಯಬೇಕು, ಬೆನ್ನಿಗೆ ಕಟ್ಟಿದ ಬತ್ತಳಿಕೆಯನ್ನು ಬಿಚ್ಚಿಡಬೇಕು. ಆಮೇಲೆ ಕೊಡು ಬಿಡು ಅಂತ ಹೇಳಿದ್ರೆ ಯೋಚನೆ ಆದ್ರೂ ಮಾಡುವುದಕ್ಕಾಗ್ತದೆ. ಕೈಯಲ್ಲಿ ಅದಿಟ್ಟುಕೊಂಡು ಕೊಡು ಬಿಡು ಅಂತ ಹೇಳಿದರೆ ನೀನೆಂತದ್ದು ಬ್ರಾಹ್ಮಣ ಅಂತ ಕೊಡಬೇಕಾ, ಕ್ಷತ್ರಿಯ ಅಂತ ಬಿಡಬೇಕು? ಏನು ಮಾಡಬೇಕು? ಸ್ವರ್ಗಲೋಕದಲ್ಲಿ ಹೋದ ಹೊತ್ತಿನಲ್ಲಾದ್ರೂ ಭೂಲೋಕದ ಧರ್ಮವನ್ನು ಬಿಡದವ ಅರ್ಜುನ ಅನ್ನೋದು ನೆನಪಿರ್ಲಿ. ಅದೌದು, ಆದ್ದರಿಂದಲೇ ಹೇಳಿದ್ದು ನಿಮಗೆ ಕ್ಷಾತ್ರದ ತೇಜದಿಂದ ಪೀಠ ಸಿಕ್ಕಿದ್ರು ಬ್ರಾಹ್ಮಣ್ಯ ಬಿಡುವುದಿಲ್ಲ ಅಂತ. ನೀನು ಮೊದಲಿನ ನೆಲೆ ಬಿಡುವುದಿಲ್ಲ. ಭೂಲೋಕದಿಂದ ಹೋದದ್ರಿಂದ ಸ್ವರ್ಗದಲ್ಲೂ ಭೂಗುಣ ಬಿಡ್ಲಿಲ್ಲ. ಬ್ರಾಹ್ಮಣರಾಗಿ ಬೇಡಿದ್ರಿಂದ, ಬ್ರಾಹ್ಮಣರ ಮಧ್ಯೆ ಹುಟ್ಟಿದ್ದರಿಂದ ಕ್ಷತ್ರಿಯರಾಗಿ ಚಕ್ರವರ್ತಿಗಳು ಕುಳಿತ ಪೀಠದಲ್ಲಿ ಅಣ್ಣ ಕುಳಿತರು. ಬೇಡುವುದು ಬಿಡುವುದಿಲ್ಲ ಅಲ್ವಾ? ಕಪ್ಪವನ್ನು ಕೊಡು, ಹಯವನ್ನು ಬಿಡು ಅಂತ ಹೇಳಿದ್ರೆ ಅದೇನು ನಾನು ಬೇಡಿದ್ದು ಅಂತ ತಿಳ್ಕೊಂಡಿ? ಮತ್ತದಕ್ಕೆ ಏನು ಅರ್ಥ? ಏನು ಭೂತಳದ ಧರ್ಮ, ಅದು ಭೂತಳದ ಧರ್ಮ. ಏನು ಧರ್ಮ? ಕೊಲ್ಲುವವಿದು ರಾಜ ನೀತಿಯ ಧರ್ಮವಿದು. ದಯನೀಯವಾದಂತಹ ಸ್ಥಿತಿಯಲ್ಲಿ ಅರ್ಜುನ ಬೇಡ್ತಾ ಇದ್ದಾನೆ. ವೃದ್ಧಾಪ್ಯದಲ್ಲಿ ಸೋಲು ಬೇಡ ಎಂಬುದರಿಂದ ಇದೊಂದು ತಂತ್ರವಾಗಿಸಿದ್ದಾನೆ. ಇನ್ನಾದರೆಮ್ಮನು ಕಂಡು ಸತಿಯನ್ನು ತಂದಿತ್ತು ತಮ್ಮನ ಕೂಡಿಕೊಂಡು ಚೆನ್ನಾಗಿದ್ದರೆ ಬಂದ ದಂಡು ಪೋಪುದ ಅನ್ಯಾಯವಲ್ಲ ಕೀರ್ತಿಯನ್ನು ಮುಂಕೊಂಡು. ಗೊತ್ತುಂಟ ಪ್ರಸಂಗ? ಗೊತ್ತುಂಟ ನನಗೆ. ಅಂಗದ ಸಂಧಾನದ ಪೂರ್ವ ಭಾಗ. ಏನು ಹೆದರಿ ರಾಮ ಕೇಳಿದ್ದ, ಆದ್ರೆ ಗೆದ್ದು ಕೇಳಿದ್ದು. ಒಮ್ಮೆ ನನ್ನ ಹೆಂಡತಿಯನ್ನು ಬಿಟ್ಟು ಬಿಡು ಪುಣ್ಯಾತ್ಮ, ತಮ್ಮನನ್ನು ಕರ್ಕೊಂಡು ಹೋಗು ಭಯದಿಂದ ಕೇಳಿದನ. ಈಗ ಅದರ ಮೊದಲನೇ ಪ್ರಸಂಗ ಗೊತ್ತುಂಟ? ಯಾವುದು? ವಿಭೀಷಣ ನೀತಿ. ಹೌದು. ಅದರಲ್ಲಿ ಸಿಂಧುವನ್ನು ಉತ್ತರಿಸುವಡೆ ರಾಘವನ ತಂದೆಗೆ ಅಸಾಧ್ಯ ಅಂತ ಆಡಿದವರು ಯಾರು? ಇಂದ್ರಾರಿ. ಅವ ರಾವಣನಿಗೇನು? ರಾವಣನ ಯೌವನ, ರಾವಣನ ಸಂಕಲ್ಪದ ಯೌವನ, ರಾವಣನ ಸಾಧ್ಯತೆಯ ಶಿಖರ. ಅವ ಹೇಳಿದ್ದು ಸಾಗರವನ್ನು ಮೀರಿ ಬರುವುದು ರಾಮನ ಅಪ್ಪನಿಗೆ ಆಗ್ಲಿಕ್ಕಿಲ್ಲ. ಆ ಹೇಳಿಕೆಯನ್ನೇ ತಲೆ ಕೆಳಗು ಮಾಡಿ ಬಂದರೆ ಬರಲಿ ಅಂತ ಆಡಿದ್ದು. ಈಗ ಹಾಗೆ ಹೇಳಿದ ಇಂದ್ರಾರಿ ಬದುಕಿರುತ್ತ 100 ಯೋಜನದ ಸೇತುವೆ ಕಟ್ಟಿದ್ಯಾರು? ಕಟ್ಟಿದ್ದು ಕಪಿಗಳೇ, ರಾಮನ ನೇತೃತ್ವ. ಹಾಗಾದ್ರೆ ಕಟ್ಟಿದಲ್ಲಿಗೆ ಗೆದ್ದದ್ಯಾರು? ಗೆದ್ದದ್ದು ರಾಮನೇ. ಆಮೇಲೆ ಶ್ವೇತಛತ್ರ ಖಂಡನೆ ಮಾಡಿದ್ದು ರಾಮನೇ. ಹಾಗಾದರೆ ಗೆಲ್ಲುವುದು ಅಸಾಧ್ಯ ಎಂಬ ಭಾವದಲ್ಲಿ ನೈತಿಕವಾಗಿ ಭೌತಿಕವಾಗಿ ಒಂದು ಹಂತದ ಗೆಲುವನ್ನು ಹೊಂದಿದ ಮೇಲೆ ಸಂಧಾನದ ಪ್ರಸ್ತಾವ. ಹೌದಾ? ಇದೀಗ ಹೌದು ಅಂತ ಆದರೆ ಈಗ ನೀನ್ ಯಾವ ನೆಲೆಯಲ್ಲಿ?
ಈ ಚಂಪಕಾವತಿಯಲ್ಲಿ 4 ಮಕ್ಕಳು ಬಿದ್ರು ಅನ್ನುವ ಕಾರಣಕ್ಕಾಗಿ ಅರ್ಜುನ ಸೋತ ಅಂತ ನಿರ್ಣಯ ನಿನ್ನದು. ಅದೀಗ ರಾವಣನಿಗೆ ಹೇಳಬಹುದು, ಕೊಡೆ ಬಿದ್ರೆ ನಮ್ಗೆ ವಸ್ತು ಮಾಡಿಸ್ಲಿಕ್ಕೆ ಆಗುದಿಲ್ವ. ನಿನ್ನಲ್ಲಿ ಒಂದೇ ಹೇಳ, ಏನು ಜೀವನದಲ್ಲಿ ತಾತ್ಕಾಲಿಕವಾದ ಒಂದು ಸೋಲಲ್ಲ, ಬಾಲ್ಯದಿಂದ ತೊಡಗಿ ವೃದ್ಧಾಪ್ಯದ ತನಕ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವ ಕ್ಷಣದಲ್ಲಿ ಯಾವ ರೀತಿಯಾಗಿ ವರ್ತಿಸಿದ ಅನ್ನೋದನ್ನು ನೋಡಬೇಕು. ಅರ್ಜುನನ ಜೀವನ ಬಿಡು, ಪಾಂಡವರ ಜೀವನ ಅಂತ ತೆಕ್ಕೋ. ಪಾಂಡವರ ಜೀವನದಲ್ಲಿ ಎಲ್ಲಿಯಾದ್ರೂ ಪಾಂಡವರು ಸೋತದ್ದುಂಟು ಅಂತ ಕೇಳಿದ್ರೆ ಉಂಟು, ಸೋಲಿಲ್ಲ ಅಂತ ನಾನು ಆಡುವುದಿಲ್ಲ. ಆದ್ರೆ ಆಮೇಲೆ ಏನಾಯಿತು, ಆಮೇಲೆ ಅದು ವಿಜಯ ಅನ್ನುವುದು ಪರಿವರ್ತನೆ ಆಗಿದೆ. ಹಾಗಾಗಿ ನನಗೆ ವಿಜಯ ಅಂತ ಹೆಸರು ಉಂಟು. ಆದೀತು 10 ಹೆಸರುಗಳಲ್ಲಿ ಅದು ಒಂದು ವಿಜಯ ಅಂತ. ನೀ ಗೆಲ್ಲಬಾರ್ದು ಅಂತಿಲ್ಲ, ನಾ ಸೋಲದೆ ನೀ ಗೆಲ್ಲುದಿದ್ರದ್ದು ಮಾರ್ಗ ನೋಡಿ. ಇಲ್ಲ ಮಗು, ಸೋಲ್ಬೇಕಾಗ್ತದೆ. ಯಾರು? ನೀನು ಸೋಲ್ಬೇಕು. ಹೌದೌದು, ನೀನು ಸೋಲಿಸಿ ಅಲ್ಲ, ನಾನಾಗಿ ಸೋಲ್ಬೇಕು. ನೀನು ಸೋಲ್ಬೇಕಾಗ್ತದೆ. ಅದೀಗ ನಾನು ಅದನ್ನ ಹೇಳ್ತೇನೆ, ನಾನು ಸೋಲಿಸಿ ಅಲ್ಲ, ಒಂದು ವೇಳೆ ನನಗೆ ನೀನು ಎದುರಾಗಿ ನಿಂತೆ ಅಂತ ಆದ್ರೆ ನೀನು ಸೋಲ್ಬೇಕಾಗ್ತದೆ. ಅದ್ಯಾಕೆ ಸೋಲ್ಬೇಕಾಗ್ತದೆ? ಹೇಗೆ ಅಂತ ಯಾಕೆ ಅಂತ ಕೇಳಿದ್ರೆ ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದ್ದೆ ನೀನು. ಅಶ್ವಮೇಧದ ಹಯ ಅನ್ನು ನೀನೊಂದು ಮಾತೇಳಿದೆಯಲ್ಲ, ಧರ್ಮದಲ್ಲಿ ಸ್ಥಿರವಾಗಿ ನಿಂತವರು ನಾವು. ಹೌದು. ಆದ್ರೆ ಪ್ರಪಂಚದಲ್ಲಿ ನಮ್ಮ ಅಣ್ಣನಿಗೆ ಯುಧಿಷ್ಠಿರ ಅಂತ ನಾಮಕರಣ ಆದ್ರೂ ಪ್ರಪಂಚ ಅವನನ್ನು ಹೇಳುದು ಧರ್ಮರಾಯ ಧರ್ಮರಾಜ. ಮಗು, ಧರ್ಮದ ನೆಲೆಯಿಂದಲೇ ನಿನಗೆ ಹೇಳ್ತಾ ಇದ್ದೇನೆ, ಏನು ಅಂತ. ಸಾರಿ ಕೊಲ್ಲುವುದಿದು ರಾಜನೀತಿಯ ಧರ್ಮ. ಅದಕ್ಕೆ ಸಾರಿ ಕೊಂದರೆ ಪಾಪವಿಲ್ಲ ಅಂತ ತೊಡಗಿದ್ದ ಪ್ರಕರಣ. ನಿನಗೆ ಕೊಲ್ಲುವ ಬಯಕೆ ಉಂಟು, ಕೊಂದರೂ ಪಾತಕ ಬಾರದಿರುವುದಕ್ಕೆ ಮೊದಲು ಸಾರುವುದು. ಕೌರವಾದಿಗಳಿಗೆ ಹೇಳಿದ್ದೇವಂತೆ. ಹೌದಪ್ಪ. ಇನ್ನು ನನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡಂತಹ ಹೊಂತಕಾರಿ ಹುಡುಗ ನೀನು ನಿನ್ನಲ್ಲಿ ಹೇಳದೆ ಕೊಲ್ಲುವುದಕ್ಕುಂಟು. ಇದು ಸ್ವಲ್ಪ ಬಿಲ್ಲು ಕೆಳಗಿಟ್ಟು ಈ ಕೆಲವು ಸಲ ಏನಾಗ್ತದೆ, ನಿನ್ನನ್ನು ಇಡ್ಲಿಕ್ಕೆ ಹೇಳಿದಕ್ಕೆ ಈಗ ನನ್ನದು ಕೆಳಗಿಟ್ಟು. ಇಲ್ಲ ಅದು ಹಾಗಲ್ಲ. ಈ ಕೈಯಲ್ಲಿ ಆಯುಧ ಇರುವಾಗ ವಿವೇಚನೆ ಇರುವುದಿಲ್ಲ, ಉದ್ರೇಕವೇ ಇರ್ತದೆ. ಮತ್ತೆ ಈಗ ನಿನಗುಂಟ ಉದ್ರೇಕವೇ ಇರ್ತದೆ. ನಿನಗುಂಟ ಕೈಯಲ್ಲಿ ಆಯುಧ ಇಟ್ಕೊಂಡು ವಿವೇಚನೆ ಮಾಡುವವನ ಹಾಗೆ ಸಾರಿ ಕೊಲ್ಲುವುದು ಅಂತ ನಾನು ಅದಕ್ಕೆಲ್ಲೋ ಕೆಳಗೆ ಇಟ್ಟದ್ದು ಒಮ್ಮೆಗೆ. ಈಗ ನಾನು ಹೋರಾಟಕ್ಕೆ ತೊಡಗಿದ್ರಲ್ವೋ, ನಾನು ರಥದಲ್ಲಿ ನಿನ್ನ ಮುಂಭಾಗಕ್ಕೆ ಬಂದದ್ದು ಬಿಟ್ಟೆ, ಗಾಂಡೀವವನ್ನು ಹೆದೆ ಏರಿಸಿ ಏನು ಬಾಣವನ್ನು ಹುಡುವುದಕ್ಕೆ ತೊಡಗಿದನು. ಬೇರೆ ಕತೆ ಬೇಡ, ನನ್ನ ಅಪ್ಪನದ್ದೇ ಕತೆ ಉಂಟು. ರಾಕ್ಷಸನನ್ನು ಯುದ್ಧದಲ್ಲಿ ಸೋಲಿಸಿದವ ವಜ್ರಾಯುಧ ಹಿಡ್ಕೊಂಡು ಬಂದು ಋಷಿ ಪತ್ನಿಯನ್ನಾದ್ರೂ ಹೊಡೆಯುತ್ತೇನೆ. ಮಾತಾಡ್ಲಿಕ್ಕೆ ಹೊರಟ್ರೆ ಎಷ್ಟು ಉಂಟು ಮಗು. ಹೌದೌದು, ಆ ಅನುಭವ ದೊಡ್ಡದಲ್ವಾ. ಎಲ್ಲಿಗೆ ಎಷ್ಟು ಬೇಕು ಅಂತ ಇರುವುದು. ಹತ್ತಿರ ಎಷ್ಟು ಆಯ್ತು, 70-80 ಆಯ್ತಲ್ಲ. 70-80 ಆದ್ರೆ ನಿಮ್ಮ ಮುಂದೆ ಬೇಕೋ ಅಂತ ಕೇಳಿದ್ರೆ ಬೇಕು. ಯಾಕಂದ್ರೆ ಈಗ ಕೆಳಗಿಟ್ಟು ಆಲೋಚನೆ ಮಾಡು. ಅರ್ಜುನನ ಮುಂದೆ ಹೋರಾಟಕ್ಕೆ ನೀನಲ್ಲ, ಸಂಭಾಷಣೆಗಾಗಲಿ, ಸಂಬಂಧಕ್ಕಾಗಲಿ, ಸಮರಕ್ಕಾಗಲಿ ಪ್ರತಿಯೊಂದಕ್ಕೂ ಸಮಾನರು ಬೇಕು ಅಂತ ಒಂದು ಮಾತುಂಟು. ಅಲ್ಲಿ ಅರಮನೆಯಲ್ಲಿ ಅಪ್ಪ ಇದ್ದಾರಲ್ಲ, ಹೌದು, ಹಂಸಧ್ವಜ ಭೂಪತಿಗಳು. ನೋಡು, ಒಮ್ಮೆ ಅವರು ಬರುವಾಗ ಯುದ್ಧ ಕವಚ ತೊಟ್ಟುಕೊಂಡೇ ಬರಬೇಕು ಅಂತ ಇಲ್ಲ, ಕೈಯಲ್ಲಿ ಆಯುಧವನ್ನು ಹಿಡಿದೇ ಬರಬೇಕು ಅಂತ ಇಲ್ಲ. ಒಮ್ಮೆ ನನ್ನ ಮುಂಭಾಗಕ್ಕೆ ಬರಲಿ, ಒಂದು 4 ಮಾತು ಅವರಲ್ಲಿ ಮಾತಾಡ್ತೇನೆ. ಅಪ್ಪನ ಸಂಕಲ್ಪ ಸಾಧಿಸುವುದಕ್ಕೆ ವನಕ್ಕೆ ಕಾಲಿಟ್ಟಂತಹ ರಾಮ ಗುರುಸ್ಥಾನದಲ್ಲಿ ನಿಂತ ವಸಿಷ್ಠನೇ ಬಾಮಗು ಅಂತ ಕರೆದ್ರು ಬರ್ಲಿಲ್ವಂತೆ. ಇಲ್ಲ, ಅದು ಗುರುವನ್ನು ಧಿಕ್ಕರಿಸಿದಾಗ ಅಲ್ಲಪ್ಪ. ಯಾಕೆ ಹಾಗಾದ್ರೆ ಬರ್ಲಿಲ್ಲ? ಅವನ ನೆಲೆಯಲ್ಲಿ ಅವನು ಸ್ಥಿರನಾಗಿದ್ದ. ಪಿತೃವಚನ ಪರಿಪಾಲನೆಯನ್ನು ವ್ರತವಾಗಿ ಅಂಗೀಕರಿಸಿದ್ದ, ರಾಮಾದರ್ಶವನ್ನು ಅಂಗೀಕರಿಸಿ ಏಕಪತ್ನಿ ವ್ರತವನ್ನು ಸ್ವಧರ್ಮವಾಗಿಸಿದಂತಹ ಪುಣ್ಯ ಭೂಮಿ ಚಂಪಕಾವತಿ. ಅಂದ್ರೆ ಇಲ್ಲಿ ದಯನೀಯವಾಗಿ ಶರಣಾರ್ಥಿ ಅಂತ ಬಂದವನಲ್ಲಿ ನಮ್ಮ ಅಪ್ಪ ಮೊದಲಿಗೆ ಕೇಳುವುದು ಏನನ್ನು? ಒಂದೇ ಹೆಂಡತಿಯ ಏಕಪತ್ನಿ ವ್ರತ ಉಂಟ, ಅದೊಂದಿದ್ದರೆ ಸಾಕು, ನಮ್ಮ ಊರಿನಲ್ಲಿ ಶರಣನಾಗುವುದಕ್ಕೆ ಯಾರೂ ಪರ್ಯಾಪ್ತ ಅಂತ ಆಗುತ್ತಾರೆ. ಇದನ್ನು ಯಾಕೆ ಹೇಳ್ತೇನೆ ಗೊತ್ತುಂಟು? ಯಾಕೆ? ದ್ವಾಪರದಲ್ಲಿ ನೆಲೆಯಾಗಿದ್ದರೂ ಕೂಡ ತ್ರೇತೆಯ ಧರ್ಮವನ್ನು ಸ್ವಧರ್ಮ ಅಂತ ಅಂಗೀಕರಿಸಿದ ನಾಡಿದ್ದು, ರಾಮಾದರ್ಶವನ್ನು ಒಳಗೊಂಡ ನಾಡಿದ್ದು. ಗುರುವನ್ನಾದರೂ ನಾವು ನಿವಾರಿಸಿ ಅಪ್ಪನ ಸಂಕಲ್ಪವನ್ನೇ ಸಾಧಿಸುವುದಕ್ಕೆ ದೀಕ್ಷಾಬದ್ಧನಾದ ರಾಮನನ್ನು ಆದರ್ಶ ಅಂತ ಒಪ್ಪಿದ್ದಾದರೆ, ಮಾನಸ ಗುರುವಾಗಿ ನಿನ್ನನ್ನೇ ಅಂಗೀಕರಿಸಿ ಬೆಳೆಯುತ್ತಾ ನಿನಗೆ ಎದುರಾಗಿ ನಿಂತ ಸುಧನ್ವ ಗುರುಸ್ಥಾನದಲ್ಲೇ ನಿಂತು ನೀನು ಹೇಳಿರು, ನಿನ್ನನ್ನು ಮೀರದೆ ರನ್ನದುಪ್ಪರಿಗೆ ಎಂದು ಏರದೆ ನೀನು ಕೊಡಬಹುದಾದ ಫಲಿತ ಆತ್ಯಂತಿಕ ಗೆಲುವು ಮಹಾಮೇರು, ಅದನ್ನು ಅಡರುವ ಬಯಕೆ ನನಗಿಲ್ಲ. ಹೊಂದುವ ಯೋಗ ಉಂಟು, ನಿನ್ನನ್ನು ಮೀರ್ತೇನೆ. ನಿನ್ನಲ್ಲೇ ಮೀರ್ಲಿಲ್ಲ, ನನಗೆ ಅದನ್ನು ಹೊಂದುವ ಯೋಗವೇ ಇಲ್ಲ. ಈ ಭಾವ ದೃಢವಾಗಿ ಇದ್ದದ್ದರಿಂದ ನಿನಗೆ ಅಪ್ಪನೇ ಬೇಕು ಅಂತಿದ್ದರೆ ಅಪ್ಪ ಮಗನನ್ನು ಬಾಗಿಲಾಗಿಸಿದ್ದಾನೆ. ಈಗ ದೇವಸ್ಥಾನದ ಒಳಗೆ ಹೋಗಿ ದರ್ಶನಕ್ಕೆ ಮುಕ್ತಾವಕಾಶ ಕೊಟ್ಟ ಮೇಲೆ ರಾತ್ರಿಯಲ್ಲಿ ಹಾಕಿದ ಬಾಗಿಲನ್ನು ತೆರೆಯುವುದಕ್ಕೆ ಆಗದವನು ನಾನು ಭಕ್ತ ಬಾಗಿಲನ್ನು ತೆರೆದು ದೇವರೇ ನೀನೇ ಕೊಡು ದರ್ಶನ ಅಂತ ಕೇಳಿದ್ರೆ ಆಗುತ್ತದ? ದೇವರು ಕೈ ಕೊಟ್ಟದ್ದು ಯಾಕೆ?
ನನ್ನನ್ನು ಕಾಣುವಲ್ಲಿರುವ ತೊಡಕನ್ನು ನೀನಾಗಿ ನಿವಾರಿಸಿ ನಿನಗೆ ಕಾಣುವುದಕ್ಕೆ ಬೇಕಾಗಿ ನಿನ್ನ ಬಾಗಿಲನ್ನು ನೀನೇ ತೆರೆದು, ಅನುಮಾನವೇ ಇಲ್ಲ, ನನ್ನನ್ನು ನೀನು ಕಂಡುಕೊಳ್ಳುವುದಿದ್ರೆ ನೋಡಿಕೋ ಅಂತ. ಇದನ್ನು ಒಪ್ಪಿದ್ದು ಹೌದಾದರೆ ನನ್ನ ಅಪ್ಪನನ್ನು ಕಾಣಬೇಕು ಅಂತಿದ್ದರೆ ತನಗೆ ತಡೆ ಒಳಗಿದ್ದ. ಏನಾಯ್ತು ಹೊರಗೆ ನಿಂತವನ ಸ್ಥಿತಿ? ಏನಾಯ್ತು? ಏನಾಯ್ತು? ಒಳಗಿದ್ದವನಿಗೆ ರಾಮ ಅಂತ ಹೆಸರು, ಹೊರಗೆ ನಿಂತವನಿಗೆ ಲಕ್ಷ್ಮಣ ಅಂತ ಹೆಸರು. ಆಗಲಿ. ಒಳಗೆ ಬರುವುದಕ್ಕೆ ಬಿಡುವುದಿಲ್ಲ, ಅವನನ್ನು ನೋಡುವುದಕ್ಕೆ ಬಿಡಲಾರೆ ಅಂತ ಹೇಳಿದ ಲಕ್ಷ್ಮಣನ ತಲೆಯನ್ನು ಕೊನೆಗೆ ರಾಮನೇ ತೆಗಿಬೇಕಾಗಿ ಇವತ್ತು ನೆನಪಿರ್ಲಿ. ನಾನೊಂದು ಹೇಳ. ಏನು? ಅದೇ ಉದಾಹರಣೆ ಕೊಟ್ಟದ್ದು ಹೌದಾ? ಲಕ್ಷ್ಮಣನನ್ನು ಕಳಿಸಿದ ಮೇಲೆ ರಾಮನಿಗೆ ಏನಾಯ್ತು? 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 ಅವನು ನಿರ್ಯಾಣ ಹೊಂದಿದ. ಹೌದಲ್ಲ? ಹೌದು. ತಮ್ಮನಾದರೂ ಸರಿಯನ್ನು ಮಾಡಿ ಸಾಗಿ ಹೋದದ್ದು ಹೌದಾದ್ರೆ ಅದೇ ಪಥದಲ್ಲಿ ಸಾಗುವ ಅಣ್ಣನನ್ನು ಹೊಂದಿದಂತಹ ಲಕ್ಷ್ಮಣನಿಗೆ ಯಾವುದು ಆದರ್ಶವೋ ಅದೇ ಅಚಲ ಭಕ್ತಿಯಿಂದ ಅಲ್ಲಿ ಅಣ್ಣ ಇಲ್ಲಿ ಅಪ್ಪ ದೃಢವಾಗಿ ನಂಬಿ ನೆಲೆಯಾಗಿದ್ದೇನೆ. ನಾನು ಸಾಗಿದ ಮಾರ್ಗದಲ್ಲಿ ಪರಮಾರ್ಥ ಹುಡುಕುತ್ತಾ ನನ್ನ ಅಪ್ಪನಾದರೂ ಅನುಸರಿಸಿ ಬರ್ತಾರೆ. ಅವರು ಪೂಜ್ಯರೇ ಆಗಿದ್ರು. ಈ ವಿಶ್ವಾಸದಿಂದ ನಿಂತಿರುವಾಗ ಸಾಯುವುದಕ್ಕೆ ಲಕ್ಷ್ಮಣನಿಗಿಲ್ಲದ ಭೀತಿಯನ್ನು ಸುಧನ್ವನೊಳಗೆ ಅರ್ಜುನ ನೀನು ಹುಟ್ಟಿಸ್ತಾ ಇದ್ಯಾ. ನಾನು ಸಾಯುವುದಿದ್ದರು ರಾಮಾದರ್ಶದಿಂದ ನನ್ನಪ್ಪನ ಸಂಕಲ್ಪಕ್ಕಾಗಿ ಬೇಡ ಅಂತ ಹೇಳುವುದಕ್ಕೆ ನೀನು ಯಾವನು? ಅಪ್ಪನಿಗೆ ಮಗನಾಗಿ ಮಾತನಾಡ್ತಾ ಇದ್ದಿ. ಭೂಪಾಲ ತನುಜ. ಹೋರಾಟವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತಲ್ಲ, ಆದ್ರೆ ಯಾವುದನ್ನೆಲ್ಲ ಅಮೂಲ್ಯವಾದದ್ದು ಅಂತ ನಾವು ತಿಳ್ಕೊಂಡಿದ್ದೇವೋ ಅದೆಲ್ಲವನ್ನು ಹಿಂದೆ ನಡೆದಂತಹ ರಣಾಂಗಣದಲ್ಲಿ ಕಳೆದುಕೊಂಡಂತಹ ಒಂದು ಎಚ್ಚರ ನಮಗುಂಟು. ಕಳೆದುಕೊಂಡದ್ದು ಅಂತ ಹೇಳಿದ್ರೆ ಹೋರಾಟ ಮಾಡಿ ಅಸುನೀಗಿದ್ದು ಅಂತ. ಯಾರು? ನನ್ನ ಮಕ್ಕಳಾಗಿದ್ದವರು, ನನ್ನ ಮಗನೇ. ನಿನ್ನ ಮುಖದಲ್ಲಿ ಅದನ್ನು ಕಾಣ್ತೇನೆ. ಗೋಪಾಲ ತನುಜ ಅಂತ ನಾನು ಆಡುವುದಕ್ಕೆ ಕಾರಣ ಅದು. ಮಗು, ಕ್ಷತ್ರಿಯರಾದವರಿಗೆ ಹೋರಾಟ ಅನ್ನೋದು ನಿಷಿದ್ಧ ಅಲ್ಲ. ಕ್ಷತ್ರಿಯರಾದವರಿಗೆ ಪ್ರಾಯ ನಿರ್ಣಯದಿಂದ ಗೌರವ ಬರುವುದಲ್ಲ, ಹಿರಿತನ ಬರುವುದಲ್ಲ ಅನ್ನೋ ಅರಿವು ಅರ್ಜುನನಿಗುಂಟು. ಆದ್ರೂ ಒಂದು ಭಾವುಕತೆ ಒಳಗೆ ಕಾಡುತ್ತದೆ. ಯಾಕೆ ಅಂತ ಕೇಳಬೇಡ, ಅದಕ್ಕೆ ತರ್ಕ ಇಲ್ಲ. ಬೇಡ, ಭಾವ ಅಂತ ಹೇಳಿದ ಮೇಲೆ ತರ್ಕ ಮಾಡು. ಇಲ್ಲ. ಒಬ್ಬ ತಂದೆಗೆ ಮಗನಾಗಿ ನಾಳೆ ದಿನ ಚಂಪಕಾವತಿಯ ಅರಸನಾಗಿ ಬಾಳಬೇಕಾದಂತಹ ಸುಧನ್ವ, ಸಾಕ್ಷಾತ್ ಸುಧನ್ವನೇ ಅರ್ಥಾತ್ ಪಿನಾಕಿಯೇ ಮುಂಭಾಗಕ್ಕೆ ಬಂದಾಗಲೂ ಹಿಂಜರಿಯದೆ ಹೋರಾಟ ಮಾಡಿದಂತಹ ಅರ್ಜುನನ ಜೊತೆಗೆ ಹೋರಾಟ ಮಾಡುತ್ತಾ ಮಾಡ್ತಾ ನಾಳೆ ದಿನ ಇನ್ನಿಲ್ಲವಾಗುತ್ತಾನಲ್ಲ, ಈ ಒಂದು ಭೀತಿಯಿಂದಲಾಗಿ ನನ್ನನ್ನು ನಾನು ಎಚ್ಚರಿಸ್ತಾ ಇದ್ದೇನೆ. ಯುದ್ಧವನ್ನು ಅಪೇಕ್ಷಿಸುವೆ ಸುಮ್ಮನೆ. ಕುರುಕ್ಷೇತ್ರ ರಣಾಂಗಣದಲ್ಲಿ ಪರಮವೀರನಾಗಿ ಕಾಣಿಸಿಕೊಂಡಂತಹ, ಇಂದ್ರಕೀಲದಲ್ಲಿ ತಪಸ್ಸನ್ನು ಆಚರಿಸಿದ ಜೊತೆಗೆ ಶಬರ ರೂಪದಿಂದ ಕಿರಾತ ರೂಪದಿಂದ ಬಂದ ಅರ್ಜುನ, ಪರಮೇಶ್ವರನ ಜೊತೆಗೆ ಹೋರಾಟವನ್ನು ಮಾಡಿದಂತಹ ಅರ್ಜುನನ ಜೊತೆಗೆ ಹೋರಾಟ ಬೇಡ. ಈಗಲೂ ಸಾರಿ ಹೇಳ್ತಾ ಇದ್ದೇನೆ, ಬೇಡ ಅಂತ, ಬೇಡ ಅಂತ ಸಾರಿ ಹೇಳು. ಈಗ ಅದೇ ಹೌದಾದರೆ ಜನನ ಮರಣಗಳು ದೈವಾಧೀನವೆಂಬುದಕ್ಕೆ ನಿದರ್ಶನವಾಗಿ ನಾನು ಹೇಳ್ತೇನೆ. ಚಕ್ರವ್ಯೂಹದ ಅಮರಪಥದಲ್ಲಿ ಅಭಿಮನ್ಯುವನ್ನು ನಡೆಸಿದವನಾರು ಅಂತ ಪಿತನಾಗಿ ನೀನು ತಿಳಿದಿರಬಹುದು, ತಿಳಿದಿಲ್ಲ ಅಂತ ಆಡುವುದಿಲ್ಲ. ನನಗೆ ಗೊತ್ತುಂಟು, ಅವನಿಗೆ ಹೆಸರು ವಾರಿದಾಕ್ಷ ಅಂತ.
ಯಾಕೋ? ವ್ಯೂಹಭೇದನ ನಿಪುಣರಾದಂತಹ ನಿನ್ನನ್ನು ಸಂಸಪ್ತಕರ ಜೊತೆಗಿನ ಕಾದಾಟದಲ್ಲಿ ನಿವಾರಿಸಿದ ಮೇಲೆ ಆಚಾರ್ಯ ದ್ರೋಣ ಬಲಿದಂತಹ ಚಕ್ರವ್ಯೂಹಕ್ಕೆ ಪಂಥಾಹ್ವಾನ ಬಂದ ಕಾಲದಲ್ಲಿ, ಉತ್ತರವಾಗಿ ಎದ್ದು ನಿಲ್ಲುವ ಯೋಧರಿಗೆ ಕೊರತೆ ಕಂಡ ಕಾಲದಲ್ಲಿ ನಿನ್ನ ಮಗ ವಿಕ್ರಮದ ವಿಸ್ಫುಲಿಂಗವಾಗಿ ಎದ್ದು ನಿಂತರಂತೆ. ನಾವು ದೂರದಿಂದ ಕೇಳಿದ ವರ್ತಮಾನ ಸರಿಯಾದರೆ ಅವನಿಗೆ ಎದ್ದು ನಿಲ್ಲುವುದಕ್ಕೆ ಆತ್ಮವಿಶ್ವಾಸ ಕೊಟ್ಟ ವಿಚಾರ ಯಾವುದು? ವ್ಯೂಹ ಭೇದನದ ನೈಪುಣ್ಯ ಉಂಟು, ಛೇದಿಸಿ ಹೊರಬರಬಲ್ಲಂತಹ ಜಾಣ್ಮೆ ಇಲ್ಲ, ಅಥವಾ ವಿದ್ಯೆ ಸಿದ್ಧಿಸಲಿಲ್ಲ. ಹಾಗಾದ್ರೆ ಈಗ ಹೋಗುವಂತಹ ವಿದ್ಯೆ ಸಿದ್ಧಿಸಿದ್ದಲ್ಲಿ ಕೊಟ್ಟವನಾರು? ನಮ್ಗೆ ಗೊತ್ತಿಲ್ಲ. ಅವ ಕಲಿತದ್ದಕ್ಕೆ ನಿದರ್ಶನ ಇಲ್ಲ ಅಂತ ಆದ್ರೆ ನಾವು ಹೇಳುವುದೇನು ಗೊತ್ತೋ? ಈಗ ಕೆಲವು ಮಕ್ಕಳಿಗೆ ಹೊಟ್ಟೆಯಲ್ಲಿರುವಾಗಲೇ ಸಂಗೀತ ಜ್ಞಾನ ಬರ್ತದೆ, ನಾಟ್ಯ ಜ್ಞಾನ ಬರ್ತದೆ. ಅವರಿಗೆ ನಡೆಯುವುದಕ್ಕೆ ಮೊದಲೇ ಹೆಜ್ಜೆ ಹಾಕುವುದಕ್ಕೆ ಬರ್ತದೆ. ಅವರಿಗೆ ನಡಿಗೆ ಕಲಿಯುವ ಪ್ರಾಯ, ತಾಳಬದ್ಧವಾಗಿ ಕುಣಿಯುತ್ತದೆ. ಉಳಿದವರಿಗೆ ಸಾಪಾಸ ಅಂತ ಈಗ ಮಂದ್ರದಲ್ಲೋ ಮಧ್ಯದಲ್ಲೋ ತಾರದಲ್ಲೋ ಸಾಧನೆ ಮಾಡುವ ಪ್ರಾಯದಲ್ಲಿ ರಾಗವನ್ನು ಸರಾಗವಾಗಿ ಹಾಡುವುದಕ್ಕೆ ಬರ್ತದೆ ಅಂತ ಆದ್ರೆ ಅದು ಎಲ್ಲಿಯೇ ಸಿದ್ಧಿ ಅಂತ ಹೇಳುದು? ಅದಕ್ಕೆ ಗರ್ಭಸ್ಥ ಆಗಿರುವಾಗಲೇ ತಾಯ ಗರ್ಭದಿಂದಲೇ ಬಂದಿದೆ. ನಿನ್ನ ಮಗನಿಗೆ ತಾಯ ಗರ್ಭದಲ್ಲೇ ಇದ್ದಾಗ ಉಪದೇಶಿಸಿದವನು ಯಾರು ಅಂತ ಕೇಳಿದರೆ ಆಗ ಲೋಕದ ಶ್ರದ್ಧೆ ಉತ್ತರ ಕೊಡುವುದೇನು? ದೇವರೇ ಗುರುವಾಗಿ ಕೊಟ್ಟಿದ್ದಾನೆ ಅಂತ. ನಮ್ಗೆ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚು ಅವನಿಗೆ ಅರಿತದ್ದರ ಹಿನ್ನೆಲೆಯನ್ನು ಗೊತ್ತಿಲ್ಲ. ನೀನು ಕೇಳಿ ತಿಳಿದದ್ದು ಸರಿಯೇ ಇದೆ. ಅಂದರೆ ದೇವರೇ ಉಪದೇಶಿಸಿ ಗರ್ಭಸ್ಥವಾದ ಸ್ಥಿತಿಯಲ್ಲಿ ಭೇದನವನ್ನು ಕಲಿಸಿದ್ದಾನೆ ಅಂತಾದರೆ ಸತ್ತ ಮೇಲೂ ಇರುವುದಕ್ಕಿಂತ ಮಾರ್ಗ ಅದು ಎಂಬುದರಿಂದ ಅಭಿಮನ್ಯು ಸತ್ತಿದ್ದಾನೆ ಅಂತ ಆಗುವುದಕ್ಕೆ ವ್ಯೂಹ ಭೇದನ ಮಾಡಬೇಕಾಗಿತ್ತು, ಚಕ್ರವ್ಯೂಹವನ್ನು ಹೋಗಬೇಕಾಗಿತ್ತು. ಬೇಡ, ಅಭ್ಯುಪಗಮ ಮಾಡಿ ಕೇಳುವ. ಚಕ್ರವ್ಯೂಹದ ಪಂಥಾಹ್ವಾನ ಬಂದಾಗ ಅಭಿಮನ್ಯು ಹೇಳದಿದ್ರೆ ಪಾಂಡವರ ಗತಿ ಏನಾಗ್ತಿತ್ತು? ಉತ್ತರ ಬೇಕು. ಯಾವಾಗ ದ್ರೋಣರಿಂದ ಪ್ರಶ್ನೆ ಒಡ್ಡಲ್ಪಟ್ಟ ಕಾಲದಲ್ಲಿ. ಅದಲ್ಲದಿದ್ರೆ ಪಕ್ಷದ ನಾಯಕ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ, ತಾನಾಗಿ ಆದ್ರೂ ಹೋಗಬೇಕು. ವ್ಯೂಹ ಭೇದನಕ್ಕೆ ಗೊತ್ತಿಲ್ಲದ ಅಭಿಮನ್ಯು ಹೇಳದ ಸ್ಥಿತಿಯಲ್ಲಿ ಧರ್ಮರಾಯನೇ ಬಂದರೆ ಸರಕು ಮಾಡಲು ಬೇಕು. ಇದು ದ್ರೋಣ ವಚನ. ಒಂದೇ ಬರ್ತಾನೆ. ಆ ಧರ್ಮರಾಯನನ್ನು ಅರ್ಜುನ ಇಲ್ಲದಾಗ ಸೆರೆ ಹಿಡಿದು ಕೌರವಾರಿನ ಪಾದ ಮೂಲಕ ಆಗುತ್ತೇನೆ ಅಂತ ಅಂದರೆ ಧರ್ಮಧ್ವಜ ನೆನೆಸಿದಂತಹ ಆ ಧರ್ಮಪ್ರಭುವಾದ ಧರ್ಮರಾಯ ಕೌರವನಿಗೆ ಕೈಸರೆಯಾಗದಂತೆ ತಡೆದಂತಹ ವಿಕ್ರಮಿ ಅಭಿಮನ್ಯು ಕುಮಾರ. ಅಂದರೆ ಧರ್ಮಧ್ವಜ ಅಬಾಧಿತವಾಗಿ ಉತ್ತುಂಗದಲ್ಲಿ ವಿರಾಜಿತವಾಗುವಂತೆ ಮಾಡಿದವ. ನನ್ನ ಅಪ್ಪನ ವೈಷ್ಣವ ಸಂಕಲ್ಪ ಅದು ಧ್ವಜದಂತ ವಿರಾಜಿತವಾಗುವುದಕ್ಕೆ ಧ್ವಜದಂಡವಾಗಿ ನಿಂತಹ ಈ ಸುಧನ್ವ ಏನಿದ್ದಾನೆ, ಈಗ ದಂಡ ಕತ್ತರಿಸಿದ್ರೆ ಧ್ವಜ ಇಳಿಯುತ್ತದೆ ಅಂತ, ಅದು ಸದಾ ಹಾರುವಂತಾಗುವುದಕ್ಕೆ ಇದು ದೃಢವಾಗಿ ನಿಲ್ಲುತ್ತದೆ ಅಂತ ಭರವಸೆ ಕೊಟ್ಟು ಇಲ್ಲಿ ಬಂದು ನಿಂತಿರುವಾಗ ಧರ್ಮಧ್ವಜ ಯಾವತ್ತೂ ಕೂಡ ಅವನತವಾಗುವುದು ಯಾವಾಗ ಗೊತ್ತು? ಯಾವಾಗ? ದೇವರ ಸಮ್ಮುಖದಲ್ಲಿ. ಧರ್ಮ ತನ್ನ ಪರಮಾರ್ಥವನ್ನು ಕಂಡುಕೊಂಡ ಮೇಲೆ ಇನ್ನು ಧರ್ಮ ಬೇಡ, ಅಧರ್ಮವೂ ಬೇಡ, ಯಾವುದು ಬೇಡ ಅಂತ ಇದು ಬಾಗಬೇಕಾದರೆ ವಾರಿಜಾಕ್ಷನ ಕರೆಸು. ಬಂದವರನ್ನು ಕಂಡ ಕಾಲದಲ್ಲಿ ತಾನಾಗಿ ಬಗ್ಗಿತು ಬಿಟ್ರೆ ನಿನ್ನ ಚತುರೋಕ್ತಿಗಳಿಗೋ ನಯೋಕ್ತಿಗಳಿಗೋ ನೀತಿಯ ಉಕ್ತಿಗಳಿಗೋ ಇದು ಬಾಗುವುದೂ ಇಲ್ಲ, ಬಳುಕುವುದೂ ಇಲ್ಲ. ಬಡಿದರೆ ಮಾತ್ರ ಇದರ ದೃಢತೆ ಏನು ಅಂತ ಗೊತ್ತಾದೀತು. ಬೇಕಾದ್ರೆ ಪರೀಕ್ಷಿಸಿ ನೋಡಬಹುದು. ವಾರಿಜಾಕ್ಷನ ಕರೆಸು. ಹೌದಾ? ಯಾಕೆ ನಿನಗೆ? ಯಾವುದಕ್ಕೆ? ನೀನು ದಾರಿ ತಪ್ಪದಿರ್ಲಿಕ್ಕೆ. ಈ ಸಲ ನಾನು ದಾರಿ ತಪ್ಪದೇ ಇರಬೇಕಾದ್ರೆ ನನ್ನನ್ನು ಸಾರಥಿಯಾಗಿ ಅವ ಸರಿದಾರಿಯಲ್ಲಿ ಕರೆದೊಯ್ಯಬೇಕು. ನಿನ್ನ ಮಗನನ್ನು ತಾನಿಲ್ಲದ ವೇಳೆಯಲ್ಲೂ ಸರಿದಾರಿಯಲ್ಲಿ ಮುನ್ನಡೆಸಿದ ವಾರಿಜಾಕ್ಷ ನನ್ನನ್ನು ಸರಿದಾರಿಯಲ್ಲೇ ಮುನ್ನಡೆಸ್ತಾ ಇದ್ದಾನೆ ಅಂತ ನಾನು ದೃಢದಲ್ಲಿರುವಾಗ ನಿನಗೆ ಮಾರ್ಗ ಗೊತ್ತಾಗದಿದ್ರೆ ಕರೆಸುವಂತದ್ದು. ಹೇಳಿದ್ದು ಹೇಗೆ ಗೊತ್ತಾ? ಧರ್ಮ ಸಮ್ಮೂಢ ಚೇತಃ. ಹೌದಾ? ಈ ಸಲ ಸರಿಯಾದ ದಾರಿಯಲ್ಲೇ ನಾನಿದ್ದೇನೆ ಅನ್ನುವಂತಹ ವಿಶ್ವಾಸ ನನಗುಂಟು. ಹೌದು. ನನ್ನನ್ನು ಕರೆದೊಯ್ಯುವಂತಹ ಸಾರಥಿ ಸರಿದಾರಿಯಲ್ಲೇ ಕರೆದೊಯ್ಯುತ್ತಾ ಇದ್ದಾನೆ ಅನ್ನುವಂತಹ ವಿಶ್ವಾಸವು ನನಗುಂಟು. ಈಗ ಇವ ಕಂಡದ ದಾರಿ ಸರಿ ಉಂಟು, ಅನುಮಾನ ಏನು? ಇಲ್ಲಿಯ ತನಕ ಬಂದದ್ದಕ್ಕೆ ನಿನ್ನ ಎದುರಿಗೆ ಅವನು ಸಾಕು. ಹೌದು, ಈಗ ಬಂದು ನಿಲ್ಲಿಸಿ ಆಗಿದೆ. ಹೌದು. ಇನ್ನವ ಅಲ್ಲಿಂದ ಅದನ್ನು ತಿರುಗಿಸಬೇಕು ಅಂತಾದ್ರೆ ಅವಲ್ಲ, ನಾನು ತಿರುಗಿಸುವುದು. ನೋಡೋಣವಂತೆ. ಮೊದಲೇ ಹೇಳಿದೆ ಆಗುವುದಿಲ್ಲ ನಿನಗೆ ಅಂತ. ನೀನು ಮತ್ತು ಮುಂದಕ್ಕೆ ಬಂದದ್ದಕ್ಕೆ ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರ, ಅಸಾಮಾನ್ಯವಾದ ಅಸ್ತ್ರ ವಿಶೇಷಗಳಿಗೆಲ್ಲ ಪ್ರತ್ಯಸ್ತ್ರ, ನಭವೇ ಕಂಪಿಸುವಂತೆ ಭೂಮಿ ಬಿರಿಯುವಂತೆ ಸಾಗಿದಂತಹ ಇದರಲ್ಲಿ ಮುಂದೇನು ಅಂತ ಗೊತ್ತಿಲ್ಲದೆ ದಿಕ್ಕು ತೋಚದ ನಿಂತ ನೀನು ಕರೆಯಬೇಕಾದಾಗ ಕರೆಯುವುದಿಲ್ಲ ಅಂತ ಆದ್ರೆ ವಿಕ್ರಮೋಚಿತವಾಗಿ ಕರೆಸುವ ಬಗೆ ಗೊತ್ತುಂಟು ಪಾರ್ಥ. ಕುಳಿತ ನಿನಗೂ ನಿನ್ನ ರಥಕ್ಕೂ ಸಾರಥಿಗೂ ಧ್ವಜಕ್ಕೂ ಸೇರಿ ನಾ ಹೊಡೆಯುವ ಈ ಹೊಡೆತದಿಂದ ನಿನಗೆ ದಿಕ್ಕುಚ್ಯುತಿ ಆಗದಂತೆ ಅಚ್ಯುತನನ್ನು ನೆನೆಯುತ್ತಾ
ರಕ್ಷಿಸಿಕೊಳ್ಳುವುದಕ್ಕಾಗುವುದಿದ್ರೆ ರಕ್ಷಿಸಿಕೋ. ತೆಗೆದ ಮಹಾಸ್ತ್ರದಿಂದ ಸಮಗ್ರವಾದ ಪಾರ್ಥ ಚಾರಿತ್ರಕ್ಕೆ ಹೊಡಿತಾ ಇದ್ದೇನೆ. ಸಾರಥಿಗೆ ತಾನೆ ನಡೆಸಿ ಪ್ರತುಳ ಬಲಗಿರಿ ಮಹಾರಥಿ ಗಜರುಜ ಪ್ರತುಳ ಬಲಗಿರಿ ಪ್ರತುಳ ಬಲಗಿರಿ ಮಹಾರಥಿ ಗಜರುಜ ಮತಿ ಸತಿರಲು ವ್ಯರ್ಥನಂದ ಹೃದಯ ಪಡೆದು ಇವನ ಮತಿ ಸತಿರಲು ಹೃದಯ ಪಡೆದು ವ್ಯತಿಸಿ ಸೂತ ದೇವ ಕೃಷ್ಣ ನೀನು ನಮ್ಮ ಭಾವನೆ ನಂಬಿ ಜಗಲಿಗೆ ಗೋವಿಂದವನ್ನು ಪಿಡಿದು ಜೀವಿಸಿದೆ ಬಲೈ ಗೋವಿಂದ ಸ್ವಭಾವ ಪಿಡಿದು ಜೀವಿಸಿದೆ ಬಲೈ ಮುಂದೆ ನೀ ವಿರೋಧಿ ಜೊಡನೆ ಕಾದವ ಪರಿಯೊಳು ಕಾದವ ಪರಿಯೊಳು ಕೃಷ್ಣ ಕೃಷ್ಣ ಮಾನವ ಪ್ರಯತ್ನ. ನಾನು ನರ, ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನವನ್ನು ಮಾಡಿದೆ. ಸುಧನ್ವನ ಜೊತೆಗೆ ಹೋರಾಟವನ್ನು ಮಾಡಿದೆ. ಮಾತಿಗೆ ಪ್ರತಿಯಾಗಿ ಮಾತು, ಮಂತ್ರಾಸ್ತ್ರಗಳಿಗೆ ಪ್ರತಿಯಾಗಿ ಮಂತ್ರಾಸ್ತ್ರ. ಹೌದಲ್ಲ? ರಥವನ್ನಾಗಲಿ, ಕುದುರೆಗಳನ್ನಾಗಲಿ, ಸಾರಥಿಯನ್ನಾಗಲಿ, ತನ್ನ ಕೈಯಲ್ಲಿರುವಂತಹ ಧನುಸ್ಸನ್ನಾಗಲಿ ರಕ್ಷಿಸಿಕೊಳ್ಳಬಲ್ಲವನೇ ನಿಜವಾದ ಮಹಾರಥಿ. ಕುರುಕ್ಷೇತ್ರ ರಣಾಂಗಣದಲ್ಲೂ ಕೆಲವು ಬಾರಿ ಸಾಧ್ಯವಾಗಿರಲಿಲ್ಲ. ಆದರೆ ಆಗ ಜೊತೆಯಾಗಿ ಭಗವಂತನಾದ ಶ್ರೀಕೃಷ್ಣ ಇದ್ದಾನೆ ಸಾರಥಿಯಾಗಿ ಅನ್ನುವಂತಹ ವಿಶ್ವಾಸ ಇತ್ತು. ಈ ಹೊತ್ತು ಆತನ ಬಾಣ ಪ್ರಯೋಗದಿಂದ ನನ್ನ ಸಾರಥಿಯ ಶಿರವೇ ಕತ್ತರಿಸಲ್ಪಟ್ಟಿದೆ ಎಂದರ ಅರ್ಥ ಏನು? ಈ ಹುಡುಗನ ಜೊತೆಗೆ ಹೋರಾಟ ಮಾಡುವುದು ಅರ್ಜುನನಿಗೆ ಸಾಧ್ಯವಾಗಲಿಲ್ಲ. ನಾನು ಗೆದ್ದಿದ್ದೇನೋ ಸೋತಿದ್ದೇನೋ ವಿಷಯ ಅಲ್ಲ. ನನ್ನ ಸಾರಥಿಯನ್ನು ನಾನು ಕಳಕೊಂಡೆ ಅನ್ನುವಲ್ಲಿಗೆ ನಾನು ದುರ್ಬಲನಾದೆ ಅಂತ ನನ್ನ ಅಂತರಂಗ ಆಡ್ತದೆ. ಅದು ವ್ಯಥೆ ನನಗೆ. ಹಾಗೆಂದು ಈಗೊತ್ತು ನನ್ನನ್ನು ಆಡುವುದು ಪ್ರತುಳ ಬಲ ಕಿರೀಟಿ. ಹೌದು, ರಥಕ್ಕೆ ಬಾಣವನ್ನು ಪ್ರಯೋಗಿಸಿದ ಅನ್ನುವ ಕಾರಣಕ್ಕಾಗಿ ನನ್ನ ರಥ ಚಂಪಕಾವತಿಯ ಕಡೆಗೆ ಮುಖ ಮಾಡಿದ್ದದ್ದೇನು ಹಸ್ತಿನಾವತಿಯ ಕಡೆಗೆ ತಿರುಗಲಿಲ್ವಲ್ಲ. ಕೇವಲ ಸಾರಥಿಯ ಶಿರ ಮಾತ್ರ ಕತ್ತರಿಸಲ್ಪಟ್ಟದ್ದು. ನಮ್ಮ ರಥ ಅನ್ನೋದು ಚಂಪಕಾವತಿಯ ಕಡೆಗೆ, ಅರ್ಥಾತ್ ಸುಧನ್ವನ ಕಡೆಗೆ ಮುಖ ಮಾಡಿದೆ ಅಂತಾದರೆ ಇನ್ನೂ ನಾನು ಹೋರಾಟವನ್ನು ಮಾಡಬೇಕು ಅನ್ನುವುದು ಅದರ ಧ್ವನಿ. ಅದಕ್ಕಾಗಿ ಕೈಯಲ್ಲಿ ವಾಗೆಗಳನ್ನು ಹಿಡಿದು ರಥವನ್ನು ನಾನೇ ನಡೆಸ್ತಾ ಹೋರಾಟವನ್ನು ಮಾಡುವುದಕ್ಕೆ ಉದ್ಯುಕ್ತನಾದರೂ ಅಂತರಂಗ ಆಡ್ತದೆ. ನನ್ನ ಬಂಡಿಯ ಬೋವನಾದ ಪಾಂಡವರ ಬದುಕಿಗೆ ಸದಾಕಾಲ ರಕ್ಷಾ ಕವಚದಂತೆ ಕಾದ ನನ್ನ ಭಾವನಾದಂತಹ ಕೃಷ್ಣ ಹೇಳಿದ ಕಾರಣಕ್ಕಾಗಿ ನಾನಿಲ್ಲಿಗೆ ಬಂದೆ. ನರನಲ್ಲದಾರು ಸಂಗರದೀರರು ದೇವ ಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದಿ. ಅಶ್ವಮೇಧವನ್ನು ಮಾಡುವುದಕ್ಕಾದರೂ ಪ್ರೇರಣೆ ನೀನೆ, ರಣಾಂಗಣಕ್ಕೆ ಅರ್ಜುನ ಬರುವುದಕ್ಕಾದರೂ ಪ್ರೇರಣೆ ನೀನೆ. ಈ ಹೊತ್ತು ಈ ರೀತಿಯಾಗಿ ನಾನು ಎಲ್ಲವನ್ನು ಕಳಕೊಂಡು ದುಃಖಿಸುವಂತಹ ಒಂದು ದುಸ್ಥಿತಿ ಅರ್ಜುನನ ಪಾಲಿಗೆ ಬಂತು ಅಂತ ಆದ್ರೆ ಆದಂತಹ ಅಶರೀರವಾಣಿಗೆ ಏನು ಅರ್ಥ? ತ್ರಿಲೋಕ ವಿಜಯಿ ಅನ್ನುವಂತಹ ನನ್ನ ನೆಗಳತೆಗೆ ಏನು ಅರ್ಥ? ಅಲ್ಲ, ನೀನು ನನ್ನ ಸಾರಥಿ ಆಗಿರುವುದಕ್ಕೆ ಏನು ಅರ್ಥ? ಇದು ಭಗವಂತ ನಿನ್ನನ್ನೇ ಧ್ಯಾನಿಸ್ತಾ ಇದ್ದೇನೆ,
ಭವಿಷ್ಯದಲ್ಲಿ ಅರ್ಜುನ ಏನು ಮಾಡಬೇಕು ಅನ್ನುವುದಕ್ಕೊಂದು ಪ್ರೇರಣೆಯನ್ನು ನೀನೇ ಕೊಡಬೇಕು ಕೃಷ್ಣ, ನೀನೇ ಗತಿ. ಅರ್ಜುನನು ಎಚ್ಚರಿಸಿದನು ವಂಶಧ್ವಜನ ಧರ ಧರ ಎಚ್ಚರಿಸಿದನು ಹಂಸಧ್ವಜನ ಧರ್ಮದಗೆ ಒರೆದು ಧೈರ್ಯವ ಬಹಿಲದಲ್ಲಿ ಗರುಡವಾಗಿ ಭಕ್ತೋದರನನು ಪಾರ್ಥಂಗತಿ ಜವದಿಯೇ ಭಕ್ತೋದರಣ ವೈತನ್ನೊದಗಿದನು ಪಾರ್ಥಂಗತಿ ಜವದಿಯೇ ಧರೆಯ ಭಾರವ ಹರಿಸಿ ನಿರತ ಧರ್ಮವ ಮೆರೆಸಿ ಜಗತ್ಪಾಲನೆಯನ್ನೇ ನನ್ನ ಕೈಂಕರ್ಯವಾಗಿಸಿ ವಾಸುದೇವನಾಮಕನಾಗಿ ಲೋಕಮುಖದಲ್ಲಿ ಕಾಣಿಸಿಕೊಂಡಿದ್ದೇನೆ. ವಿಶ್ವ ಕುಟುಂಬಿ ಎನಿಸಿಕೊಂಡಂತಹ ಕೃಷ್ಣನಿಗೆ ಪಾಂಡವರ ಬಂಧುತ್ವದ ಮೋಹ ಯಾಕೆ ಎಂಬಂತಹ ಜಿಜ್ಞಾಸೆ ಲೋಕದಲ್ಲಿ ಸಾಮಾನ್ಯವಾಗಿ ಕಾಣುತ್ತದೆ. ಒಪ್ಪಗೊಳಿಸಿದ ಚಿನ್ನವನ್ನಲ್ವೇ ಆಭರಣವನ್ನಾಗಿಸುವಂತಹದ್ದು, ಅಖಂಡ ಬರದ ಗಂಡವನ್ನು ಧರ್ಮ ಸಾಮ್ರಾಜ್ಯವಾಗಿಸಬೇಕೆಂಬಂತಹ ನನ್ನ ಮಹತ್ವಾಂಕ್ಷೆಗೆ ಪಾಂಡವರನ್ನು ಕೈಯಾಯುಧವನ್ನಾಗಿ ಮಾಡಿಸಿಕೊಂಡಿದೆ. ರೂಪುಗೊಂಡಂತಹ ವಿಗ್ರಹವೊಂದು ಪ್ರದರ್ಶನ ಯೋಗ್ಯವಾದಾಗ, ಪ್ರದರ್ಶನಗೊಂಡಾಗ ಲೋಕದಲ್ಲಿ ಅದರ ಬಗ್ಗೆ ಜಾಗೃತಿಯು, ಅದರ ಬಗ್ಗೆ ಇರುವಂತಹ ಗೌರವವೂ ಬರುತ್ತದೆ. ಹಾಗಿದ್ರೆ ಕಾಲವು ಕಾಲಗತಿಯನ್ನು ಅವಿರೋಧವಾಗಿ ಆಯ್ಕೆ ಮಾಡುವಂತಹ ನಾವು ಕಾಲ ಕೂಡಿ ಬಂದಿದೆ ಎಂಬಂತಹ ಆ ಭಾವನೆ ನನ್ನ ಮನದಲ್ಲಿ ಸ್ಥಾಯಿಯಾಗಿ ಉಳಿದಿದೆ. ಗೋತ್ರ ಬಂಧು ಹತ್ಯಾ ದೋಷ, ಆ ಪಾಪ ಶಂಕೆ ಧರ್ಮಜನಿಗೆ ಬಂದಾಗ ವ್ಯಾಸೋಪದಿಷ್ಟವಾಗಿ ಅಶ್ವಮೇಧ ಮಾಡಬೇಕು ಎಂಬಂತಹ ಅವೀಪ್ಸೆಯನ್ನು ಹೊಂದಿದ. ನಿರಂತರವಾಗಿ ಸಾಗುತ್ತಾ ಇರುವಂತಹ ಆ ಕ್ರಿಯೆಯಲ್ಲಿ ಅರ್ಜುನ ಮುಂದೊತ್ತಿ ಹೋಗಿದ್ದಾನೆ. ಹಾಗಿದ್ರೆ ಆ ವಿಷಯ ನನ್ನ ಗ್ರಹಿಕೆಗೆ ಬಂದಿದೆ. ಆದರೆ ಅಂತರಂಗದ ಕದವನ್ನು ಇಣುಕಿ ನೋಡಿದಾಗ ಕರೆಯೊಂದು ಕೇಳಿಸ್ತಾ ಇದೆ, ಮೊರೆಯೂ ಕಿವಿಗೆ ಬೀಳುತ್ತಾ ಇದೆ. ಅನೇಕ ಸಮಯದಿಂದ ನನ್ನನ್ನು ಕಾಣಬಯಸಿದಂತಹ ಭಕ್ತ ಸಂದೋಹ, ಶ್ರೇಷ್ಠನಾದಂತಹ ಸುಧನ್ವನೇ ಮುಖ್ಯವಾಗಿ ಉಳ್ಳಂತಹ ಭಕ್ತ ಸಂದೋಹ ಅಲ್ಲಿ ಇದೆ. ಸೋತು ಹೋಗಿದ್ದಾನೆ ನನ್ನ ಸಖ. ಬದುಕಿನ ಪರಮಾತ್ರವನ್ನು ಗ್ರಹಿಸಿಕೊಂಡು ಮೋಕ್ಷಕಾಂಕ್ಷಿಯಾಗಿ ಗಮನವನ್ನು ಹೊಂದುತ್ತಿರುವಂತಹ ಪ್ರಿಯ ಭಕ್ತನಾದ ಸುಧನ್ವ ಒಂದು ಕಡೆಯಲ್ಲಿ, ಮುಕ್ತಿ ಪದ ಅವನಿಗೆ ಬೇಕು. ವಿಜಯದ ಸರಮಾಲೆಯನ್ನೇ ಕೈಯಲ್ಲಿ ಕೊರಳಿಗೆ ಹಾಕಿಸಿಕೊಳ್ಳುತ್ತಾ ವಿಜಯ ಪಥದಲ್ಲೇ ಸಾಗುತ್ತಿರುವಂತಹ ವಿಜಯ ನನ್ನ ಸಖ ಒಂದು ಕಡೆಯಲ್ಲಿ. ಅವನಿಗೆ ಬೇಕಾದ್ದು ವಿಜಯ ಪಥ, ಇವನಿಗೆ ಬೇಕಾದ್ದು ಮುಕ್ತಿ ಪಥ. ಮೋಹರವನ್ನೇ ಮೋಕ್ಷದ ಮೊದಲ ಮೆಟ್ಟಲನ್ನಾಗಿಸಿಕೊಂಡಂತಹ ನನ್ನ ಭಕ್ತ ಒಂದು ಕಡೆಯಲ್ಲಿ, ಐಹಿಕವಾದ ಅರ್ಥಾರ್ಥಿಯಾಗಿ ವಿಜಯದ ಕಡೆಗೆ ಲಕ್ಷ್ಯವನ್ನಿರಿಸಿಕೊಂಡಂತಹ ನನ್ನ ಸಖ ಒಂದು ಕಡೆಯಲ್ಲಿ. ಇಲ್ಲಿ ನಾನೇನು ಮಾಡಬೇಕು? ವೃದ್ಧ ಕುಮಾರಿ ನ್ಯಾಯವನ್ನೇ ಅನುಸರಿಸಬೇಕು. ಒದಗಿ ಬಂದಂತಹ ಸನ್ನಿವೇಶವನ್ನು ಬೇಕಾದಂತೆ ಸಮನ್ವಯಿಸಿಕೊಂಡು ಲೋಕಮುಖಕ್ಕೆ ಭಕ್ತನ ಪ್ರದರ್ಶನವನ್ನು ಮಾಡುವುದರ ಮೂಲಕ, ಭಕ್ತಿಯ ಪ್ರದರ್ಶನವನ್ನು ತೋರಿಸುವುದರ ಮೂಲಕ ಸುಖಾಂತ್ಯಗೊಳ್ಳುವಂತೆ ತತ್ವದ ಅನಾವರಣೆಯನ್ನು ಮಾಡುವುದರ ಮೂಲಕ ಈ ಪ್ರಸಂಗವನ್ನು ಕೊನೆಗಾಣಿಸಬೇಕಾದಂತಹ ಮಹತ್ತಾದ ಹೊಣೆಗಾರಿಕೆ ನನಗಿದೆ. ಆದ್ದರಿಂದ ಯಜ್ಞದೀಕ್ಷಿತನಾಗಿ ಕುಳಿತಂತಹ ಧರ್ಮರಾಯನಿಗೆ
ಸೂಕ್ಷ್ಮವಾಗಿ ವಿಷಯವನ್ನು ತಿಳಿಸುವುದರ ಮೂಲಕ ಅವನಿಗೆ ಅಭಯವನ್ನೂ ಇತ್ತು. ಮುಂದೆ ಗಮಿಸಬೇಕಾದಂತಹ ನನ್ನ ಲಕ್ಷ್ಯವನ್ನು ಸೂಚ್ಯವಾಗಿ ಹೇಳಿ, ಹಾಗಿದ್ರೆ ಸ್ಥೂಲವಾದ ವೀಕ್ಷಣೆ ಒಂದು ಕಡೆಯಲ್ಲಿ, ಸೂಕ್ಷ್ಮವಾದ ನಿರೀಕ್ಷಣೆ ಇನ್ನೊಂದು ಕಡೆಯಲ್ಲಿ, ಎರಡು ಸಮನ್ವಯಿಸಬೇಕಾದರೆ ಗರುಡ ಬೇಕು. ಹಾಗಿದ್ರೆ ಖಗವರ್ವೂತನಾಗಿ ಬಾಣಪಥವನ್ನಡರಿ ಚಂಪಕಾಪುರದ ಕಡೆಗೆ ಹೋಗುತ್ತೇನಂತೆ. ನೋಡಿದ್ರೆ ಸೆಳೆದು ಬಿಗಿದಪ್ಪುದಲೇ ರಥದೊಳಗೆ ಕುಳಿತ ಶ್ರೀಗಳ ಬಾಜೆ ಪುಂಡನಾಭರಿಯೋ ಕೃಷ್ಣ. ಪಾರ್ಥ, ಅಂತರಂಗದಿಂದ ನಿನ್ನನ್ನೇ ಕರೀತಾ ಇದ್ದೆ. ನಿನ್ನ ಧ್ಯಾನ ನನ್ನ ಹೃದಯಕ್ಕೆ ತಟ್ಟಿತು. ನಿನ್ನನ್ನು ಕಂಡಾಕ್ಷಣ ರಥದಿಂದ ಕೆಳಗಿಳಿದು ನಿನ್ನ ಚರಣಕ್ಕಾನತನಾಗಿದ್ದೇನೆ. ಚರಣಕ್ಕೆ ಆನತನಾದಂತಹ ನಿನ್ನನ್ನು ಸೆಳೆದು ಬಿಗಿದಪ್ಪಿ ಬೆನ್ನನ್ನು ದೇವರಿಸಿದ್ದೇನೆ. ಒಂದು ಧೈರ್ಯವಂತೀಗ, ಹೊಸದೊಂದು ಉತ್ಸಾಹ ನಿನ್ನಲ್ಲಿ ಮೂಡಿದಂತೆ ನಿನ್ನ ಮುಖದಲ್ಲಿ ಕಂಡಂತಹ ಬೆಳಕಿನಿಂದ ನನಗೆ ಕಾಣ್ತಾ ಇದೆ. ಹಾಗಿದ್ರೆ ಬೆನ್ನನ್ನು ಚಪ್ಪರಿಸಿದ್ದೇನೆ, ವಾಗೆಯನ್ನು ಕೈಯಲ್ಲಿ ಹಿಡಿದಿದ್ದೇನೆ. ಆಗಲಿ. ಬಾಡಿದ ಮುಖ, ಜಾರಿದ ಗಾಂಡೀವ, ನಿನ್ನ ಕುಂದಿದಂತಹ ಆ ಆನನ ಎಲ್ಲವೂ ಪರಿಭವಕ್ಕೆ ಒಳಗಾಗಿದ್ದಿ ನೀನು ಎಂಬುದು ಸೂಚಿಸ್ತಾ ಇದೆ. ಸರಿ ಪಾರ್ಥ, ದೇವರೇ, ಅರ್ಥವಾಗಿ ಹೋಯಿತು ನನಗೆ. ನಾನು ಬಂದಾಗ ಉಭಯ ಪಕ್ಷಗಳಲ್ಲಿ ಮೂಡಿದಂತಹ ಆ ಸಂಭ್ರಮ, ಹೌದು, ಕಂಗಳಲ್ಲಿ ಕಾಣುವಂತಹ ಹೊಸದಾದಂತಹ ಬೆಳಕು, ಬಹುಶಃ ಕತ್ತಲು ಇನ್ನೇನು ಆವರಿಸುತ್ತದೋ ಎಂಬಾಗ ಅವರ ಕಣ್ಣುಗಳಿಂದ ಮೂಡಿದಂತಹ ಬೆಳಕೆ ಒಂದು ಹೊಸದಾದಂತಹ ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿತು. ಸೂರ್ಯನಿಗೆ ಬೆಳಕು ಕೊಡುವವ ನೀನು, ಮತ್ತೆ ನೀನು ಬಂದಾಗ ಇವರಿಗೆ ಬೆಳಕಾಗದಿಲ್ಲ. ಹಾಗಿದ್ರೆ ಹೊಸದಾದಂತಹ ಚೈತನ್ಯ ಎಲ್ಲರಲ್ಲಿಯೂ ಇಲ್ಲಿ ಮೂಡಿದೆ ಎಂಬುದು ಸ್ಪಷ್ಟ. ಒಂದು ನನ್ನ ದರ್ಶನಕಾಂಕ್ಷಿಗಳಾದಂತಹ ಭಗವತ್ ಭಕ್ತರ ನಿರೀಕ್ಷೆ ಒಂದು, ಸೋತು ಹೋದಂತಹ ನನ್ನನ್ನು ಕಾಯುತ್ತಿರುವಂತಹ ನೀನೊಂದು ಕಡೆಯಲ್ಲಿ, ಎದುರು ಪಕ್ಷದಲ್ಲಿರುವಂತಹ ಭಕ್ತರು ಇನ್ನೊಂದು ಕಡೆಯಲ್ಲಿ. ಹಾಗಿದ್ರೆ ಮುಹೂರ್ತ ಸರಿಯಾಗಿಯೇ ಇದೆ. ಸರಿ ಅಲ್ವೇ? ಖಂಡಿತ. ಸೋತು ಹೋದಿ. ಸೋತ ಹಾಗಾಯ್ತು. ಅರ್ಜುನ, ಸಡಗರದಿ ಅಮಿತ ಸಂಭ್ರಮದಲ್ಲಿ ಹೊರಟವ ನೀನು, ಅಲ್ವೇ? ಹೌದು. ವರೂತವ ಮುನ್ನಡೆಸಿ ಎದುರ ನಿಲ್ಲಿಸಿದೆ ನೀನು, ಅಲ್ವೇ? ಸಹಜ. ಯಾಕೆಂದರೆ ಕ್ಷಾತ್ರ ಧರ್ಮದ ಅನುಸಾರವಾಗಿ ನಡೆಯಬೇಕಾದಂತಹ ಪ್ರಕ್ರಿಯೆ ಇಲ್ಲೇ ನಡೆಯುತ್ತಾ ಇರುವಂತಹದ್ದು, ಅಲ್ವೇ? ಕಟ್ಟಿದ್ರೆ ಬಿಡಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯವೇ. ಬಂದದ್ದೇ ಅದಕ್ಕೆ. ಹೌದು. ಹಾಗಿದ್ರೆ ವಾಗೆಯನ್ನು ಕೈಯಲ್ಲಿ ಹಿಡಿದಿದ್ದೇನೆ. ಆಗಲಿ. ಅಲ್ವೇ? ಯಾವುದನ್ನು ನೀನು ಸೂಚಿಸ್ತಾ ಇದ್ದಿ ಅಂತ ನೀನು ಚಮ್ಮಟಿಕೆಯನ್ನು ವಾಗೆಯನ್ನು ಹಿಡಿಯುವಾಗಲೇ ನನಗೆ ಅರ್ಥ ಆಯಿತು. ಹಾಗಿದ್ರೆ ನಿತ್ತು ಹೋದಂತಹ, ಒಂದರ್ಥದಲ್ಲಿ ಸ್ತಬ್ಧವಾಗಿ ಹೋದಂತಹ ಈ ಪ್ರಕ್ರಿಯೆಯನ್ನು ಪುನಃ ಮುಂದುವರಿಯಬೇಕು ಅಂತಾದ್ರೆ ನಾನು ಮತ್ತೆ ನನ್ನ ಧನುಸ್ಸನ್ನು ಗಾಂಡೀವವನ್ನು ಮೇಲಕ್ಕೆತ್ತಬೇಕು. ಹೌದು, ಹೌದಲ್ಲ? ಹಾಗಿದ್ರೆ ನಮ್ಮದೇ ಆದಂತಹ ಈ ನಿರೀಕ್ಷೆಯಲ್ಲಿ ನಾವು ಇರೋಣ. ಸರಿ, ನೋಡೋಣ. ಆದೀತು. ಕಂಡು ಬಳಗುವುದು ಹರುಷವೇ ತಿಂಡುಗಳೆ ದೊರಕರಿಸಿ ನಮಿಸಿ ಕೃಷ್ಣ
ತನ್ನಯ ಗಂಡು ತನಗಿದು ಸಾಕು ಗಂಡು ತನಗಿದು ಸಾಕು ಕೈಗೊಳ್ಳ ಗಂಡು ತನಗಿದು ಸಾಕು ಸಾಕು ಕೈಗೊಳ್ಳ ಕೆಲಸ ಕಂಡು ಪುಳಕೋತ್ಸವದ ಹರುಷದಿ ತಿಳಿದು ಎಡೆದುರೆ ನಮಿಸಿ ತನ್ನಯ ಗಂಡು ತನಗಿದು ಸಾಕು ಇದು ಸಾಕು ಕೈಗೊಂಡ ಗಂಡು ತನಗಿದು ಸಾಕು ಕೈಗೊಂಡ ಕೆಲಸ ಕಂಡು ಬಳಗೋತ್ಸವದ ಔಷಧಿ ದಿಂಡುಗಡೆದುರೆ ನಮಿಸಿ ದಿಂಡುಗಡೆದುರೆ ನಮಿಸಿ ತನ್ನಯ ಗಂಡು ತನಗಿದು ಸಾಕು ಗಂಡು ತನಗಿದು ಸಾಕು ಕೈಗೊಂಡ ಕೆಲಸ ಕೃಷ್ಣ ಮುಕುಂದ ಜಯ 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 ಕೃಷ್ಣ 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 ನಿಸ್ತಾಳ ಕೋಟಿಗಳು ಮೊಳಗುತ್ತಾ ಇರುವಾಗ ರಣದಲ್ಲೇ ಮೂಡಿದ ಸಂಚಲನದ ಮೂಲವನ್ನು ಪರೀಕ್ಷಿಸುವುದಕ್ಕಾಗಿ ರಥವನ್ನು ಮತ್ತೆ ಪಾರ್ಥ ರಥಾಗ್ರಕ್ಕೆ ತಿರುಗಿಸಿ ನಿಲ್ಲಿಸಿದರೆ ರಥಾಗ್ರ ವಿರಾಜಿತನಾದಂತಹ ಪುಂಡರೀಕಾಕ್ಷರನ್ನು ಕಾಣುತ್ತಾ ಇದ್ದೇನೆ. ಆಹಾ ಆಹಾ ಆಹಾ! ಬದುಕು ಧನ್ಯವಾದಂತಹ ಸುಮುಹೂರ್ತವಿದು. ಅಜ್ಞಾನಿಗಳಾದವನಿಗೆ ಜ್ಞಾನದಾತರು ಅವನು. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಈಗ ಮುಕ್ತರಾದವರಿಗೆ ಆನಂದದಶ್ಚ ಮುಕ್ತಾನಾಂ ಸ ಏವೈಕೋ ಜನಾರ್ದನ. ಅಜ್ಞಾನಿಗಳಾದವರಿಗೆ ಜ್ಞಾನವನ್ನು ಕೊಡುವವ, ಜ್ಞಾನಿಗಳಿಗೆ ಮುಕ್ತಿಯನ್ನು ಕೊಡುವವ, ಮುಕ್ತಿಯಲ್ಲಿ ಆನಂದ ಪ್ರದಾಯಕನಾದಂತಹ ಏಕಮೇವಾದ್ವಿತೀಯನಾದಂತಹ ಜನಾರ್ದನ ಮೂರ್ತಿ ನಮ್ಮ ನೆಲದಲ್ಲೇ ಕಾಲೂರಿ ನಿಂತು ಕಮನೀಯ ಗಾತ್ರನಾಗಿಯೇ ಕಂಗಳಿಸ್ತಾ ಇರುವ ವೇಳೆಯಲ್ಲಿ ಅವನನ್ನು ಕಂಡ ಪುಳಕವನ್ನೇ ಉತ್ಸವವಾಗಿಸಿಕೊಂಡು ರಥದಿಂದ ಧುಮ್ಮಿಕ್ಕಿ ಧನುಷರ ಸಹಿತನಾಗಿ ಅವನಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಮಾಡ್ತಾ ಸಾಕಲ್ಲ, ನನ್ನಯ ಗಂಡು ತನಕಿದು ಸಾಕು, ನಾ ಕೈಗೊಂಡ ಕೆಲಸ, ದೇವರು ಕೊಟ್ಟ ಸಾಮರ್ಥ್ಯವನ್ನು ಯಾವ್ಯಾವುದಕ್ಕಾಗಿಯೋ ವಿನಿಯೋಗಿಸುವ ಲೋಕಮಧ್ಯದಲ್ಲಿ ಸರ್ವ ಸಾಮರ್ಥ್ಯಗಳ ಪ್ರದಾಯಕನಾದವನನ್ನು ಅರಸುವುದಕ್ಕೆ ಅವನು ಕೊಟ್ಟ ಸಾಮರ್ಥ್ಯವನ್ನು ವಿನಿಯೋಗಿಸುವುದು ಪರಮಾರ್ಥ ಪ್ರತಿಪಾದನೆ ಅಂತ ನಂಬಿದಂತಹ ನೆಲದಲ್ಲಿ ಉದಿಸಿದವನು ನಾನು. ಅದನ್ನು ಅಚಲವಾಗಿ ನಂಬಿದವರು ನನ್ನಪ್ಪ, ಅದಕ್ಕೆ ಬೇಕಾದ ಪೋಷಣೆಯ ಸಂಸ್ಕಾರವನ್ನು ಕೊಟ್ಟವಳು ನನ್ನಮ್ಮ, ಅದಕ್ಕೆ ಸಹಯೋಗವನ್ನು ನೀಡಿದವಳು ನನ್ನ ಭಗಿನಿ, ಅದಕ್ಕೆ ಸಹಯಾತ್ರಿಗಳಾಗಿ ಜೊತೆಯಾದವಳು ನನ್ನ ಸತಿ. ಅವರೆಲ್ಲರನ್ನು ಒಗ್ಗೂಡಿ ನನ್ನಯ ಗಂಡುತನವನ್ನು ಸಾರ್ಥಕಗೊಳಿಸುವುದಕ್ಕೆ ಅವನನ್ನು ಅನ್ವೇಷಿಸುವುದನ್ನೇ ಪರಮ ಲಕ್ಷ್ಯವಾಗಿಸಿಕೊಂಡು ತೊಡಗಿದ ಜೀವನ ಯಾತ್ರೆ ನಿರ್ಣಾಯಕವಾದ ಘಟ್ಟವನ್ನು ತಲುಪಿದ ಸುಮುಹೂರ್ತವಿದು. ಆ ಕಾರಣದಿಂದಲೇ ಪೌರುಷಕ್ಕೆ ಪರಮಾರ್ಥದಲ್ಲಿ ಪುರುಷೋತ್ತಮನೇ ದರ್ಶನವನ್ನಿತ್ತಾಗ ಸಾರ್ಥಕ್ಯ ಲಭ್ಯವಾಯಿತೆಂಬ ಭಾವದಿಂದಲೇ ನಾನು ಮಾತ್ರ ಅಲ್ಲ, ನಮಿಸಿದ ನಾನು ಎದ್ದು ಕಂಡರೆ ನನ್ನನ್ನೇ ಅನುಸರಿಸ್ತಾ ಅಲ್ಲ, ಸಹಜ ಪ್ರಚೋದನೆಯನ್ನು ಒಡೆಗೊಳ್ಳುತ್ತಾ ಚಂಪಕಾವತಿಯ ಸರ್ವಯೋಧರು ಕೂಡ ಅವನಿಗೆ ನಮಿಸ್ತಾ ಇರುವಂತಹ ಈ ದಿವ್ಯ ಕ್ಷಣವನ್ನು ಅನುಭವಿಸುವ ಭಾಗ್ಯ ಬದುಕಿನಲ್ಲಿ ಭವದಲ್ಲಿ ಪ್ರಾಪ್ತವಾದದ್ದಕ್ಕಿಂತ ದೊಡ್ಡದೇನುಂಟು?
ಮೇಘಶ್ಯಾಮನಾದಂತಹ ಪೀತಕೌಶೇಯವಾಸನಾದಂತಹ ಶ್ರೀವತ್ಸಾಂಗನಾದಂತಹ ಕೌಸ್ತುಭೋದ್ಭಾಸಿತಾಂಗನಾದ ಪುಣ್ಯೋಪೇತನಾದಂತಹ ಪುಂಡರೀಕಾಕ್ಷರನ್ನು ಕಾಣುವಂತಹ ಯೋಗ ಸಿಕ್ಕಿದ ಮೇಲೆ ಅವನನ್ನು ಸ್ತುತಿ ಮಾಡದ ನಾಲಗೆ ಯಾಕೆ? ಅವಿಕ್ರಿಯಂ ಸತ್ಯಮನಂತಮಾದ್ಯಂ ಗುಹಾಶಯಂ ನಿಷ್ಕಲಮಪ್ರತರ್ಕ್ಯಂ ಮನೋಗ್ರಯಾಣಂ ವಚಸಾ ನಿರುಕ್ತಂ ನಮಾಮ್ಯಹಂ ದೇವವರಂ ವರೇಣ್ಯಂ ನಮಾಮ್ಯಹಂ ದೇವವರಂ ವರೇಣ್ಯಂ. ಜಯ 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 ಜಯ. ನಾವು ಮಾಡಿದ ಸ್ತುತಿ ಭಗವಂತನನ್ನು ಸೇರ್ತದೆ. ಆದರೆ ಸಂಕಲ್ಪದಿಂದ ಅವರನ್ನು ಕಾಣಬೇಕು ಅಂತ ಹಂಬಲಿಸಿದ ಅಪ್ಪನ ಆಶಯದ ಕ್ರಿಯಾರೂಪವಾಗಿ ನಾ ಪ್ರವರ್ತಿತನಾದರು. ಅವ ಕಂಡ ಮೇಲೆ ಏನು ಎಂಬುದನ್ನು ಅವನ ಅಂತರಂಗವನ್ನು ಬಗೆದು ನೋಡಿ ಅವನ ಅನುಗ್ರಹದಿಂದ ತಿಳಿತು ಅರ್ಪಿಸಬೇಕು. ಅದಕ್ಕಾಗಿ ಅವನನ್ನೇ ಮಾತಾಡಿಸುವಾಗ ಗೋವಿಂದನಾದವನ ಪಾದಮೂಲದಲ್ಲೇ ಮನವನ್ನು ಶಿರವನ್ನು ಮಾತನ್ನು ಇರಿಸಿ ತೊಡಗಬೇಕು. ಗೋವಿಂದ ಬಲ್ಲೆ ನಾನು ಸಮಗ್ರವಾಗಿ ತಿಳಿಯುವಂತಹ ಆ ಇಂದ್ರಿಯಗಳ ಸಾಧ್ಯತೆಯನ್ನು ಮಿತಿಯನ್ನು ಅರಿತು ಇಂದ್ರಿಯಗಳಿಂದ ಸಮನ್ವಿತನಾದ ಜೀವನನ್ನು ಅನುಗ್ರಹಿಸುವುದಕ್ಕಾಗಿಯೇ ಧರೆಗಿಳಿದ ಗೋವಿಂದ ಸ್ವರೂಪನು ನೀನು ಎಂಬುದನ್ನು ಅರಿತೆ ಆರಾಧಿಸ್ತಾ ಬಂದವನು ಪ್ರಭು. ಜಯ 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 ಪ್ರಭು. ಪದ್ಮವ್ಯೂಹವನ್ನು ಬಲಿದೆ, ಪದುಮಗಳೇ ಇಲ್ಲಿದೆ. ಸಹಸ್ರ ದಳಗಳನ್ನು ತೆಳೆದು ಸಹಸ್ರ ಕಿರಣವನ್ನು ಕಾಣುವುದಕ್ಕಾಗಿ ನಿಂತಹ ಪದುಮಗಳ ಮಧ್ಯದಲ್ಲಿ ಮಹಾಪದ್ಮ ನೀನು. ಹಾಗಿದ್ರೆ ಕೇವಲ ವ್ಯೂಹದ ಪದ್ಮವಲ್ಲ ಇದು, ದೇವ ಸನ್ನಿಧಿಗೆ ಅರ್ಪಣೆಯಾಗುವುದಕ್ಕೆ ಹೊರಡಂತಹ ಮಹತ್ತಾದ ಕಾಂಕ್ಷೆಯನ್ನು ಹೊಂದಿದಂತಹ ಮಹಾಪದ್ಮ ಇದು. ಸಂಕಲ್ಪದಲ್ಲಿ ಮಹಾತ್ಮರಿಗೆ ಹೃತ್ಪದ್ಮ ಅಂತ ಒಂದು ಕಲ್ಪನೆ. ಹೃದಯ ಮಧ್ಯಸ್ಥಿತವಾದ ಪದ್ಮದ ಮಧ್ಯದಲ್ಲಿ ಪದುಮಾಸನನಾಗಿ ವಿರಾಜಿತನಾದಂತಹ ಶ್ರೀಮೂರ್ತಿಯನ್ನು ಹೊರಗೂ ಕಾಣುವ ಕಾಣಿಕೆಯನ್ನು ಅಪೇಕ್ಷಿಸಿ ಹೂಡಿದ ಪದ್ಮವ್ಯೂಹವಿದು. ಭಕ್ತರಾಗಿ ಹೃತ್ಪುಂಡರೀಕದ ಮಧುವನ್ನು ಹೀರುವುದಕ್ಕಾಗಿ ಬಂದಂತಹ ಮಧುಪನೇ ನಾನು ಎಂಬುದಾಗಿ ತಿಳಿದು ಆಗಲಿ ದೇವರೇ. ಸುಧನ್ವ ಕಾಣಿಸಿಕೊಂಡಂತಹ ನೀನು ಪಾರ್ಥಸಾರಥಿಯಾಗಿ ಚಮ್ಮಟಿಗೆಯನ್ನು ವಾಗೆಯನ್ನು ಕೈಗೊಂಡು ಪಾರ್ಥರಥಾಗ್ರದಲ್ಲಿ ವಿರಾಜಿತನಾದ ಈ ವೇಳೆಯಲ್ಲಿ ಸರ್ವರು ಉತ್ತೇಜಿತರಾಗಿ ಪುಳಕಿತರಾಗಿ ವಿಧ ವಿಧವಾಗಿ ನಿನ್ನನ್ನು ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಸ್ತುತಿ ಮಾಡ್ತಾ ಇರುವಾಗ ನೀನೇ ಬಂದು ನಿಂತರೂ ಕೂಡ ಸೋತ ಖಿನ್ನತೆಯಲ್ಲಿ ರಥಾಗ್ರದಲ್ಲಿರುವಂತಹ ರಥಾಗ್ರಣಿಯಾಗಿಯೇ ಕಾಣಿಸಿಕೊಂಡಿದ್ದೆ. ನಿನ್ನ ಮೇಲ್ಭಾಗದಲ್ಲಿ ಅಂದರೆ ರಥದ ಉನ್ನತ ಸ್ಥಿತಿಯಲ್ಲಿ ಸ್ತರದಲ್ಲಿ ವಿರಾಜಿತನಾದವನು ಒಳಗಿನಿಂದ ಕುಗ್ಗಿದ್ದಾನೆ ಎಂಬುದನ್ನು ನಾ ಬಲ್ಲೆ. ಯಾಕೆ ಅಂದ್ರೆ ಬಂದ ಪರಿಭವವೇ ಕಾರಣ. ಆದ್ರೆ ದೇವರೇ, ಬದುಕನ್ನು ಪರಿಭವ ಅಂತ ಅಂಗೀಕರಿಸಿದರೆ ಒಂದು ಪದ್ಮ ಅರಳಿದೆ, ಇನ್ನೊಂದು ಮುದುಡಿದೆ. ನನಗೆ ನಿನ್ನನ್ನು ಕಂಡ ಮೇಲೆ ಯಾವ ಪದ್ಮವು ಮುದುಡಿರಬೇಕಾಗಿಲ್ಲ. ಯಾಕೆ ಅಂದ್ರೆ ಲೋಕದಲ್ಲಿರುವ ಪದ್ಮಗಳೆಲ್ಲ ರವಿ ದರ್ಶನದಿಂದ ಅರಳುತ್ತದೆ ಅಂತ ರವಿಮಂಡಲ ಮಧ್ಯವರ್ತಿಯಾದಂತಹ ನಿನ್ನನ್ನು ಕಂಡ ಮೇಲೆ ಅರಳದ ಪದ್ಮ ತನ್ನ ಪದ್ಮವನ್ನು ಕಳೆದುಕೊಳ್ಳುತ್ತದೆ. ಪದ್ಮವಾದೀತೆ. ಆದ್ದರಿಂದಲೇ ಪಾರ್ಥನ ಹೃತ್ಪದ್ಮವು ಅರಳಬೇಕೆಂಬ ಆಶಯವನ್ನೇ ಇರಿಸಿಕೊಂಡು ಪಾಂಡವರಿಗೆ ಸತತವಾಗಿ ಬೆಂಬಲವನ್ನೊದಗಿಸಿ ಜಯವನ್ನು ಪಾರ್ಥರಿಗೆ ಪಾಲಿಸುವ ದೀಕ್ಷೆ ಹೊತ್ತವನಂತೆ ಬದುಕನ್ನು ಮುನ್ನಡೆಸಿದಂತಹ ನೀನು ಭಕ್ತೋದ್ಧಾರನಾಗಿ ಇಳಿದು ಬಂದಿದ್ದಿ ಎಂಬ ಅಚಲ ಶ್ರದ್ಧೆಯನ್ನೇ ಇರಿಸಿಕೊಂಡಾಡುವಂತಹ ಮಾತು ದೇವರೇ. ಅರಳಬೇಕು, ಅವ ಮುದುಡಬೇಕಾಗಿಲ್ಲ. ನೀ ಬಂದ ಮೇಲೆ ಇಲ್ಲಿ ಭಕ್ತರಿಗೆ ಗೆಲುವು ಸೋಲುಗಳೆಂಬುದಿಲ್ಲ. ಬದುಕನ್ನು ಸೋಲು ಅಂತ ಭಾವಿಸಿದರೆ ಸೋಲಿಗೆ ಕಾರಣ ನಮ್ಮ ಕರ್ಮದ ದೋಷ, ಕರ್ಮದ ಕಿಲ್ಬಿಷ. ಅದರಿಂದ ಬದುಕೆಂಬ ಸೋಲು ಪ್ರಾಪ್ತವಾಗ್ತದೆ. ಆ ಬದುಕಿನ ಗೆಲುವು ಯಾವುದು ಅಂದರೆ ಬದುಕಿನ ಮಧ್ಯದಲ್ಲೇ ನಿನ್ನ ಸಾಕ್ಷಾತ್ಕಾರ, ನಿನ್ನ ಅನುಗ್ರಹ ಪ್ರಾಪ್ತಿ. ಐಹಿಕವೋ ಪಾರಮಾರ್ಥಿಕವೋ ಎಂಬುದು ಪ್ರಶ್ನೆ. ಆಗಲಿ, ಈಗ ಐಹಿಕವಾಗಿಯೇ ನೀ ಇಳಿದು ಬಂದದ್ದರ ತಾತ್ಪರ್ಯವನ್ನು ನಾವು ಗ್ರಹಿಸುವುದು. ನೀನೇ
ನಿನ್ನನ್ನು ಕಾಣುವ ಎತ್ತರಕ್ಕೆ ಏರುವಲ್ಲಿ ನೀನೇ ಕರಾವಲಂಬನವನ್ನು ನೀಯುವುದಕ್ಕೆ ಇಳಿದು ಬಂದಿದ್ದಿಂತ ಆದರೆ ನಮಗೆ ಏಣಿ ಸಿಕ್ಕಿದರೆ ಉನ್ನತಿಗೆ ಸಿದ್ಧಿಸಿದ ಹಾಗೆ ಏರುವ ಬಗೆ ತಿಳಿದರೆ ಕರ ಕೊಡುವವನಿದ್ದರೆ ಮತ್ತೆ ಏರುವಲ್ಲಿ ಶಂಕೆ ಮೂಡ ಕೂಡದು. ನೀನೇ ಒದಗಿ ನಿಂತ ಮೇಲೆ ಇನ್ನೂ ಜಯವೋ ಅಪಜಯವೋ ಜಯವೋ ಅಪಜಯವೋ ಅದು ವಿಜಯನ ಮನಸ್ಸನ್ನು ಆವರಿಸಿದ ಬಗೆಯನ್ನು ನೋಡಿ ಖಿನ್ನನಾಗಿಯೇ ಹೇಳ್ತಾ ಇದ್ದೇನೆ. ನೀನು ಬಂದ ಮೇಲೆ ಯಾರೂ ಸೋಲುವುದಕ್ಕಿಲ್ಲ, ಎಲ್ಲರಿಗೂ ಗೆಲುವು ಮಾತ್ರ. ಆ ವಿಶ್ವಾಸ ಅಚಂಚಲ ಭಕ್ತನಾಗಿ ನಮ್ಮ ಮಧ್ಯದ ಕಾದಾಟದಲ್ಲಿ ಬಂದರು. ನೀ ಬಂದದ್ದು ಯಾಕೆ ಇರ್ಲಿ, ಪಾರ್ಥನ ರಥದಲ್ಲಿ ಕುಳಿತದ್ದರಿಂದ ಅವನ ಜೊತೆಗಿನ ಸ್ನೇಹ ಎಷ್ಟು ಗಾಢ ಅಂತ ನೀ ತೋರಿಕೊಟ್ಟ ಮೇಲೂ ಅವ ಯಾಕೆ ಖಿನ್ನನಾಗಬೇಕು? ಎದುರಿದ್ದವನು ಸುಧನ್ವನೇ ಆಗಲಿ. ಇದು ತನಕ ನನ್ನನ್ನು ನಾನು ಸೋಲಿಸಿದ ಅರ್ಜುನನೇ ಇರ್ಲಿ ಅವ, ಆದರೆ ಈಗ ನನ್ನನ್ನು ಗೆಲ್ಲುತ್ತೇನೆ ಎಂಬ ಆತ್ಮವಿಶ್ವಾಸ ನನ್ನ ಹಾಗೆ ಅವನಲ್ಲಿ ಉಂಟು ಅಂತಾದ್ರೆ, ಅಂದ್ರೆ ನೀನು ಬಂದ ಮೇಲೆ ನಾ ಬದುಕನ್ನು ಗೆಲ್ಲುತ್ತೇನೆ ಅಂತ ನನ್ನಲ್ಲಿ ಎಷ್ಟು ಆತ್ಮವಿಶ್ವಾಸ ಉಂಟು, ನೀನು ಬಂದ ಮೇಲೆ ಬದುಕಲ್ಲಿ ಸೋಲುವುದಿಲ್ಲ ಅಂತ ಅವನಿಗೂ ಆತ್ಮವಿಶ್ವಾಸ ಇದ್ರೆ ಮಾಡ್ಲಿ ಪ್ರತಿಜ್ಞೆ. ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ನಮ್ಮ ಮುಂಭಾಗಕ್ಕೆ ಬಂದ ಮೇಲೂ ಹೋರಾಟವನ್ನು ಮಾಡ್ತೇನೆ ಅಂತ ಆಡ್ತಾ ಇದ್ದಿ. ನಾನು ಪ್ರತಿಜ್ಞೆ ಮಾಡಬೇಕು. ಇದು ನಿನ್ನನ್ನು 3 ಬಾಣದಲ್ಲಿ ಕೊಲ್ಲದೆ ನಾನು ಉಳಿದೆ ಅಂತ ಆದ್ರೆ ಈ ಇಳೆಯಲ್ಲಿ ಅತಿ ಕಿಲ್ಪಿಸದ ಗತಿ ನನಗೆ ಬರ್ಲಿ. ಇದು ವೀರೋಚಿತವಾದ ಉದ್ಗಾರ. ಭಗವಂತ ಬಂದ ಮೇಲೆ ಆತ್ಮವಿಶ್ವಾಸ ಸ್ಫುರಿಸುವುದಿದ್ರೆ ಈ ಮಟ್ಟದಲ್ಲಿರಬೇಕು. ಅದೇ ವಿಶ್ವಾಸ ಉಳಿಸಿಕೊಂಡಾಡ್ತೇನೆ. ಇತ್ತ ಕೇಳಲ ಮಾರ್ಥ ನೀಲ ಸಹಸ್ರ ಮೂರನ್ನು ಮಧ್ಯಪಥದಲ್ಲಿ ತುಳ್ಳರಿಸದಿದ್ರೆ ನಿನ್ನ ರಥದಲ್ಲಿರುವ ಕೃಷ್ಣನ ಭಕ್ತನಲ್ಲ. ತೆಗೆದೋಣ ನೋಡೋಣ. ನುಡಿದ ಭಾಷೆಯೋ
ಅರ್ಜುನ, ಕೃಷ್ಣ, ಏನು ಮಾಡಿಬಿಟ್ಟೆ? ಪ್ರತಿಜ್ಞೆ ಮಾಡಿದೆ, ಯುದ್ಧಕ್ಕೆ ಸಿದ್ಧನಾದೆ. ದುಡುಕಿ ಬಿಟ್ಟೆ ಅಲ್ಲ ನೀನು. ದುಡುಕು? ಸಾಕ್ಷಾತ್ ಕೃಷ್ಣನು ಬಂದಿದ್ದಾನೆ, ಹ. ನನ್ನನ್ನು ವಿಜಯಪಥದಲ್ಲಿ ಪುನಃ ಅವನು ಪ್ರವೇಶಿಸುವಂತೆ ಮಾಡ್ತಾನೆ ಎಂಬಂತಹ ಆತ್ಮವಿಶ್ವಾಸ ನಿನ್ನಲ್ಲಿತ್ತು ಎಂಬುದಾಗಿ ಭಾವಿಸಿ. ಆದರೆ ಒಮ್ಮೆಲೆ ಅವರ ಮಾತುಗಳನ್ನು ಕೇಳಿ ಉದ್ರೇಕಕ್ಕೆ ಒಳಗಾದೆ ನೀನು. ಉದ್ರೇಕಕ್ಕೆ ಒಳಗಾದವ ಭ್ರಮಿಸಿದ್ದು ಮಾತ್ರ ಉದ್ಭ್ರಮಿಸಿದೆ. ಭ್ರಮೆಯ ಔನ್ನತ್ಯಕ್ಕೆ ನೀನು ತಲುಪಿ ಬಿಟ್ಟೆ. ಭ್ರಮೆಗೊಳ್ಳುವುದು ಸಹಜ, ಮನುಷ್ಯರಲ್ವೇ. ಪಂಚಭೂತಾತ್ಮಕವಾದಂತಹ ಶರೀರದಲ್ಲಿ ಕೆಲವೊಮ್ಮೆ ಪ್ರಕೃತಿ ನಮಗೆ ಅದಕ್ಕೆ ಬೇಕಾದಂತಹ ಪ್ರೇರಣೆಯನ್ನು ಕೊಡುತ್ತದೆ ಅಲ್ವೇ. ಉದ್ಭ್ರಮೆ, ಇದು ಭ್ರಮೆಯ ಪರಾಕಾಷ್ಠೆಯಾಗಿ ಹೋಯಿತು. ಏನನ್ನೂ ಮಾಡಿ ಏನು ಎಂಬಂತಹ ಒಂದು ರೀತಿಯಾದಂತಹ ಮನಸ್ಸಿನ ಒಳಗಿರುವಂತಹ ತೀವ್ರವಾದಂತಹ ಆ ಭಾವನೆ. ಮಾಡಲಿ ಪ್ರತಿಜ್ಞೆ ಅಂತ ಹೇಳಿದ, ಮಾಡಿದೆ, 3 ಬಾಣದಲ್ಲಿ ಕೊಲ್ತೇನೆ ಅಂತ. ಅಲ್ಲ, ನಿನ್ನಲ್ಲಿ ಪ್ರತಿಜ್ಞೆ ಮಾಡಬೇಡ ಅಂತ ಹೇಳಿದವರು ಯಾರು? ಈ ರೀತಿಯ ಪ್ರತಿಜ್ಞೆ ಬೇಕಿತ್ತು. ಏನು ಹೇಳಿದ್ದೀನಿ? 3 ಬಾಣದಲ್ಲಿ ಕೊಲ್ಲಲರಿಯದೆ ಹೋದರೆ ಲೋಕದಳು ಅತಿಗಿಲ್ಬಿಷನಿಗೆ ಒಳಗಾಗುವಂತಹ ನನಗೆ ಬರಲಿ. ಅತಿಗಿಲ್ಬಿಷ ಗತಿಗೆ ನಾ ಇಳಿವೆ. ಹೌದಪ್ಪ. ಅಲ್ಲ, ನೀನು ಇಳಿಲಿಕ್ಕೆ ಹೊರಟಿದ್ಯಂತಾದ್ರೆ ಅಚ್ಯುತ ಅಂತ ನಾನು ಇಲ್ಲಿದ್ದೇನೆ, ಚ್ಯುತಿಯೇ ಬಾರದವ ಅಂತ ಹೇಳ್ತಾರೆ. ಆ ಧೈರ್ಯದಲ್ಲಿ ಅಲ್ವಾ ನಾನು ಹೇಳಿದ್ದು ನಾನು ಇಳಿಲಿಕ್ಕಿಲ್ಲ. ನಾನು ಎತ್ತು ಬೇಡವ ನಿನ್ನನ್ನು. ಹೌದು. ಅಂತಹ ಗತಿಗೆ ನಾನು ಇಳಿದೇನು, ಕೊಲಲ್ ಅರಿಯದೆ ಅಂತ ಹೇಳಿದ್ದೀನಿ. ನಿನಗೆ ಬೇಕಾದೇನು? ಅಪ್ರತಿಹತವಾದಂತಹ ಅಶ್ವಮೇಧ ಯಾಗದ ಆ ಮುಂಬರಿಕೆ, ಅದು ನಿರ್ವಿಘ್ನವಾಗಿ ಸಾಗಬೇಕು. ಇವನನ್ನು ಕೊಂದೇ ಆಗಬೇಕು ನಿನಗೆ. ತಡೆಯಾಗಿ ನಿಂತಿದ್ದಾನೆ, ಎಷ್ಟು ಹೇಳಿದ್ರು ಕೇಳುವುದಿಲ್ಲ, ಹಾಗಾಗಿ ಕೊಂದು ಬಿಡುವ ಅಂತ. ಕೊಲ್ಲದೆ ಈ ಸಮಸ್ಯೆಯನ್ನು ಪರಿಹರಿಸಿದ್ದು ನಾವಿಲ್ವೋ? ಕೊಲ್ಲದೆ ಆಗ್ತದ? ನೀಲಧ್ವಜನ ಪ್ರಕರಣದಂತಹದಲ್ಲಿ ನಾವು ಬೇಕಾದಂತಹ ಒಂದು ರೀತಿಯಾದಂತಹ ಸಮನ್ವಯ ಭಾವವನ್ನು ರೂಢಿಸಿಕೊಂಡು ಹೋಗಲಿಲ್ವ? ಅಲ್ಲಿ ಅಂದ್ರೆ ಅಗ್ನಿದೇವ ಬಂದ ಸ್ತುತಿ ಮಾಡಿದೆ ಇರಬಹುದು. ಪ್ರಕರಣ ಹಾಗೆ ಆದದ್ದು ಹೌದೋ ಅಲ್ಲ? ಹಾಗಿದ್ರೆ ಇವನನ್ನು ಕೊಲ್ಲಲೇಬೇಕು ಎಂಬಂತಹ ಹಠಕ್ಕೆ ನೀನು ಯಾಕೆ ಒಳಗಾದೆ? ಅವನು ಆಗಿನಿಂದ ಹೇಳುವುದನ್ನೇ. ಕೇವಲ ಯಾವುದೋ ಒಂದು ರೀತಿಯಾದ ದುಷ್ಟಚಿತ್ತವನ್ನು ಹೊಂದಿದವ, ದುಷ್ಪ್ರವೃತ್ತಿಯಲ್ಲಿ ನಡೆಯುವವ, ಲೋಕಕಂಟಕ. ಆದ್ರೆ ನನಗೂ ಅದು ಆಪ್ಯಾಯಮಾನವಾಗದಿತ್ತು. ಅಂತವನನ್ನು ಕೊಲ್ಲುತ್ತಿದ್ದೆ. ಯಾಕೆ? ಅಸುರಾರಿ ನಾನು. ಹೌದೌದು. ಇವ ಎಂತವ? ಅತಿ ಸತ್ಯಸಂಧ ಸೂನೃತ ಅಂತವನನ್ನೊಬ್ಬನನ್ನು ಲೋಕವನ್ನೆಲ್ಲವನ್ನು ಸಮದೃಷ್ಟಿಯಿಂದ ಕಾಣುವಂತಹ, ಲೋಕದಲ್ಲಿರುವ ಒಳ್ಳೆಯದನ್ನೆಲ್ಲವನ್ನು ಸದಾ ಪರಿಗ್ರಹಿಸುವಂತಹ ನಿನ್ನ ಕೃಷ್ಣ ಇಲ್ಲಿರುವಾಗ ಇಂತಹ ಒಬ್ಬ ಸಜ್ಜನನನ್ನು ಕಳೆದು ಹೋಗುವಂತಹ ಸಂಭಾವ್ಯತೆಗೆ ನಿನ್ನ ಪ್ರತಿಜ್ಞೆಯ ಮೂಲಕ ನೀನು ದೂಡಿದೀಯ. ಇದು ಯಾರಿಗೆ ಬಂದದ್ದು? ಯಾರಿಗೆ? ರಕ್ಷಕನಾಗಿ ನಾನು ಬಂದೆ, ಸರ್ವವನ್ನು ನಾನೀಗ ರಕ್ಷಿಸುವ, ಸದಾ ರಕ್ಷಿಸುವ ಎಂಬಂತಹ ದೃಢ ವಿಶ್ವಾಸ ನಿಮ್ಮಲ್ಲಿ ಉಂಟು. ಖಂಡಿತ. ರಥಾಗ್ರಣಿಯಾಗಿ ಪ್ರತ್ಯಕ್ಷವಾಗಿ ಬಂದ ಮೇಲಂತೂ ಕೇಳುವುದು ಬೇಡ. ನನ್ನ ರಥದಲ್ಲಿ ಕುಳಿತು ಇನ್ನು ವಾಗೆಯನ್ನು ಹಿಡಿದದ್ದೇ ನನಗೆ ಆತ್ಮವಿಶ್ವಾಸ ಅಂತ ಹೇಳಿದೆ. ಒಂದು ಮಾತು ನನ್ನಲ್ಲಿ ಹೇಳಬಹುದಿತ್ತಲ್ಲ, ಅಥವಾ ಇಷ್ಟು ಕಾಠಿಣ್ಯವನ್ನು ಒಳಗೊಂಡಂತಹ ಪ್ರತಿಜ್ಞೆಯನ್ನು ಮಾಡಬೇಕಿತ್ತು. ಪ್ರತಿಜ್ಞೆ ಅಂದ್ರೆ ಏನು? ಪ್ರತಿ ಇಲ್ಲ ನೋಡಿ, ಅಲ್ವೇ? ಹೌದು. ನಡೆಯಲೇಬೇಕು. ಆಡಿದ ಮಾತಿಗೆ ಮತ್ತೆ ಪ್ರತಿ ಇಲ್ಲ. ಹೌದು. ಹಾಗಿರುವಾಗ ಹಿಂದಿನ ಘಟನೆಯನ್ನೊಮ್ಮೆ ನೋಡು ನೀನು. ಯಾವುದು? 18 ದಿನಗಳ ಕಾಲ ಲೋಕವೇ ವಿಸ್ಮಯವನ್ನು ಹೊಂದುವಂತಹ ಕುರುಕ್ಷೇತ್ರ ಯುದ್ಧ ನಡೆದು ಹೋಗಿತ್ತು. ಸರಿ. ಅದರಲ್ಲಿ ಒಂದು ಜಯದ್ರಥನ ಪ್ರಕರಣ ಬಂತು. ಹೌದೌದು, ಜಯದ್ರಥವಧ ಅಲ್ವೇ? ಹೌದು. ಈ ಪ್ರಸಂಗಗಳ ಮಧ್ಯದಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಹೊಂದಿದ ಪ್ರಸಂಗ ಅದು. ಸಂಜೆಯ ಒಳಗೆ ಸೂರ್ಯಾಸ್ತಮಾನವನ್ನು ತಲೆಯನ್ನು ತಡೆಯುತ್ತೇನೆ. ಯಾರಿಗೆ ಅಲ್ಲಿ ಸಂಕಷ್ಟ ಬಂದದ್ದು? ನನಗೆ ಅಲ್ವೇ? ಯಾಕೆ? ಲೋಕದಲ್ಲಿ ಲೌಕಿಕವಾಗಿ ನೋಡುವಂತೆ ಅವನನ್ನು ಅವಧ್ಯವಾದ ರೀತಿಯಲ್ಲಿ ಅಲ್ಲಿ ನಿಲ್ಲಿಸಿದ್ರು ಅಲ್ವೇ? ಆಗ ಅದಕ್ಕೂ ಒಂದು ನಮಗೆ ಹೇಳಬಹುದಿತ್ತು. ಯಾಕೆ? ಧರ್ಮಾಧರ್ಮಗಳ ಮಧ್ಯೆ ನಡೆದಂತಹ ಯುದ್ಧ, ಸಂಘರ್ಷ. ಒಂದರ್ಥದಲ್ಲಿ ಪಾರಲೌಕಿಕ ದೃಷ್ಟಿಯಲ್ಲಿ ಕತ್ತಲೇ ತುಂಬಿದಂತೆ ಆ ಭೂಮಿ ಅದು. ಮದವೋ ಮತ್ಸರವೋ ಮೋಹವೋ
ನಾವು ಮಾಡುವಂತಹ ಪ್ರಕ್ರಿಯೆ ಕೇವಲ ಸಾಂಕೇತಿಕವಾಗಿ ಅಲ್ಲಿ ಕಾಣಬಹುದಿತ್ತು. ಸರಿ, ಯಾಕೆ ವದ್ಯರೇ ಅವರು, ಅವಧ್ಯರಲ್ಲ. ನೀನೇ ಹೇಳಿದ್ದಿ ಅವರೆಲ್ಲ ಕಾಲದಿಂದ ಹತರಾಗಲ್ಪಟ್ಟವರು ಅಲ್ವೇ? ಹಾಗಿದ್ರೆ ಅದನ್ನು ಇದನ್ನು ಹೋಲಿಸುವುದಕ್ಕಾಗದೋ ಹೇಳು. ಅದು ಆದಂತಹ ಪ್ರಕ್ರಿಯೆಗೆ ನೀನು ಪ್ರತಿಜ್ಞೆ ಎಂಬುದು ಒಂದು ಪೂರಕವಾಗಿ ಬಂತು. ಇದು ಪೂರಕವಾಗಿ ಹೇಗೆ ಹೋಗುತ್ತದೆ? ಹಾಗಿದ್ರೆ ದೇವದೇವನಾದ ನನ್ನನ್ನು, ಕೇವಲ ನಿನಗೆ ಮಾತ್ರ ದೇವನಲ್ಲದಂತಹ ನನ್ನನ್ನು ಒಂದು ರೀತಿಯಾದಂತಹ ಇಬ್ಬದಿಗೆ ನೀನು ಸಿಲುಕಿಸಿ ಬಿಟ್ಟೆ ಅಲ್ಲ. ಎಂತವನವನು ವೀರ ವೈಷ್ಣವ. ನೀನು ಸೈರಿಸಲೆಂದು ಕೇಳ್ತಾ ಮತವರಿಯದು ಭ್ರಮಿಸಿ ನುಡಿದ ಭಾಷೆ ಮತವರಿಯದು ಭಗವಂತ ಭ್ರಮಿಸಿ ಹೋದದ್ದು ಅಂತ ಮತ್ತೆ ಮತ್ತೆ ಹೇಳಬೇಕಾಗುತ್ತದೆ. ಯಾಕೋ ವೀರ ವೈಷ್ಣವ ನೀವನು. ಓಹೋ, ಮಧುವನ್ನು ಹೀರುವುದಕ್ಕೆ ಹೊರಟಂತಹ ದುಂಬಿಯೊಂದಕ್ಕೆ ಎಲ್ಲಾ ಹೂಗಳು ಗ್ರಾಹ್ಯವೇ ಅಲ್ವೇ? ಹೌದು. ಲೌಕಿಕವಾಗಿ ಕಕ್ಷಿ ಪ್ರತಿಕಕ್ಷಿಗಳಾಗಿ ನೀವಿದ್ರೂ ಕೂಡ ನಿನರಬೇಕಾದಂತಹ ಲಕ್ಷ್ಯವೇ ಬೇರೆ, ಅವನಿರಿಸಿದಂತಹ ಲಕ್ಷ್ಯವೇ ಬೇರೆ, ನನ್ನ ಮನಸ್ಸಿನೊಳಗಿದ್ದಂತಹ ಅಭಿಮತವೇ ಬೇರೆ. ಆದ್ದರಿಂದಲೇ ಆಗ ಹೇಳಿದ್ದು ಮತವನ್ನರಿಯದೆ ನೀನು ಉದ್ಭ್ರಮಿಸಿದೆ. ಪಾರ್ಥ, ಸಮಸ್ಯೆಯನ್ನು ನಾನು ಬಂದ ಮೇಲೆ ಹೇಗೆ ಪರಿಹರಿಸಬಹುದಿತ್ತೋ ಅದರ ದಿಕ್ಕು ಚ್ಯುತಿಯಾಗಿ ಹೋಯಿತಲ್ಲ. ನನಗೇ ಗತಿ ಇಲ್ಲದಾಗಿ ಹೋಯಿತೀಗ. ಲೋಕದಲ್ಲಿ ಹೇಳ್ತಾರೆ ಏನಾದ್ರೂ ಅದೇ ಗೋವಿಂದ ನೀನೇ ಗತಿ ಅಂತ. ಅನುಮಾನ ಇಲ್ಲ, ನಾವು ಕೈ ಮುಗಿಯುವುದು ಹಾಗೆ ಅಲ್ವಾ? ಈಗ ನನ್ನ ಗತಿಯೇ ಗೋವಿಂದ ಆಗಿ ಹೋಯ್ತು ಅಂತ ನಾನು ನೋಡುವುದು. ಯಾಕೆ? ಇನ್ನೇನು ಮಾಡುವುದು? ಅನ್ಯ ಚಿಂತೆಯ ನಳಿದು ಭಕ್ತರನ್ನು ರಕ್ಷಿಸಬೇಕಾದ ನನಗೆ ನನ್ನ ನೀನು ಮೊದಲೇ ಹೇಳಿದ್ದು ಅಲ್ವೇ? ಹೌದೌದು. ಅನನ್ಯ ಚಿಂತಯಂತೋಮ ಯೇ ಜನ ಪರ್ಯುಪಾಸತೆ ದೇಶಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮಿ. ಎಲ್ಲ ನೋಡಿಕೊಳ್ಳುವುದು ನಿನ್ನ ಹೊಣೆ. ಹಾಗಿದ್ರೆ ಅವನಿಗೆ ಬೇಕಾದ್ದು ಯೋಗ, ನಿನಗೆ ಬೇಕಾದ್ದು ಕ್ಷೇಮ ಅಂತ ಆದ್ರೆ ಅದು ಎರಡನ್ನು ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುವುದಿಲ್ಲ. ವಿಷಯ ಹೌದು. ಹಾಗೆಂತ ಅವನು ಹೇಳುವಾಗ ನನ್ನ ಅರಿವಿಲ್ಲದೆ ನನಗೆ ಪ್ರತಿಜ್ಞೆ ಮಾಡಿ ಆಯ್ತು. ಈಗ ಇವನು ವೀರ ವೈಷ್ಣವ. ಈಗ ಪ್ರತಿಜ್ಞೆಯ ಪರಿಣಾಮ ಏನು ಅಂತ ನಾನು ಆಲೋಚನೆ ಮಾಡುವಂತದ್ದು. ತಾಯಿಗೆ ಮಗುವೊಂದು ಇದ್ರೆ, ಮಕ್ಕಳೆರಡಿದ್ರೆ ಕೆಲವೊಮ್ಮೆ ಮಮತೆಯನ್ನು ಸಣ್ಣ ಮಗುವಿನ ಮೇಲೆ ತೋರಿಸುವುದು ಹೌದಾದ್ರೂ ಸ್ವಲ್ಪ ಹೆಚ್ಚು ಇರ್ತದೆ. ದೊಡ್ಡ ಮಗುವನ್ನೇನು ತ್ಯಾಗ ನಿರ್ಲಕ್ಷ್ಯ ಮಾಡಬಾರದು. ಮಕ್ಕಳನ್ನು ಕಾಣುವಂತೆ ಅಥವಾ ಕಣ್ಣುಗಳೆರಡು ಇರುವಂತೆ, ನಮ್ಮ ಅಂಗಾಂಗಗಳು ಇರುವಂತೆ, ಕಾಲಿಗೆ ಮುಳ್ಳು ಚುಚ್ಚಿದ್ರು ನೋವಾಗುವುದೆಲ್ಲಿ, ದೇಹಕ್ಕೆ ಆಗುವುದಿಲ್ಲ. ಅಂತಹ ಒಂದು ರೀತಿಯಾದಂತಹ ಅಳಲಿಗೆ ನಾನು ಒಳಗಾದೆ. ರೂಢಿಯ ಒಂದು ಮಾತನ್ನ ಹೇಳ್ತೇನೆ, ರಚ್ಚೆ ಹಿಡಿದು ಚಂಡಿ ಹಿಡಿದು ಅಂತ ಹೇಳ್ತಾರೆ ಮಕ್ಕಳು. ತಾಯಿಗೆ ಏನೂ ಆಗುವುದಿಲ್ಲ, ನಿರ್ವಾಹ ಇಲ್ಲ. ಒಂದು ಪೆಟ್ಟನ್ನು ತಾಯಿ ಕೊಡ್ತಾಳೆ, ಮತ್ತೆ ತಾಯಿಯೇ ಆಡ್ತಾಳೆ. ಯಾಕೆ? ಒಂದು ಮಗು ದುಃಖ ನಿವಾರಣೆ ಆಗ್ಲಿಲ್ಲ ಅಂತ ಹೇಳುದು ಒಂದು, ಮುಗ್ಧವಾದ ಮಗುವಿಗೆ ಪೆಟ್ಟನ್ನು ಕೊಟ್ಟೆ ಅಂತ ಹೇಳುವುದು ಒಂದು. ಹಾಗೆ ಹೋಯಿದಲ್ಲ ನನ್ನ ಪರಿಸ್ಥಿತಿ. ಏನು ಮಾಡಲಿ ನಾನಿಂತು. ಈಗ ನಾನು ನಿಂತು ಏನು ಮಾಡುದು? ಅಲ್ಲಲ್ಲ, ನಾನು ನಿನ್ನ ಜೊತೆಗೆ ಅದನ್ನೇ ಹೇಳುವುದು. ಏನ ಮಾಡಲಿ ಅಳಿವುದು ಕಾಯ ಭುಜಗದೊಳಗುಳಿ ಗುಡು ಕೀರ್ತಿಗಳು ತಿಳಿದೆನು ನಿನ್ನಯ ಚಿನ್ನದು ಮಳಿಗೆಯ ನಿಜನುಲವ ತಿಳಿದೆನು. ದೇವರೇ ಬೆಳಕು ಬಂತ. ನಿನ್ನ ಮಾತಿಗಿಂತ ದೊಡ್ಡ ಬೆಳಕೇನು ಪ್ರಭು? ನೀನು ಆಡಿದರೆ ಹಾಡಿದ ಹಾಗಿರ್ತದೆ. ನೀ ಹಾಡಿದರೆ ಅದರಲ್ಲಿ ನಮ್ಮನ್ನು ತೂಗಿಸಿದರೆ
ಅದಕ್ಕಿಂತ ಆನಂದಪ್ರದವಾದ ಸ್ಥಿತಿ ಮತ್ತೊಂದಿಲ್ಲ. ಅಮ್ಮನ ಜೋಗುಳ ಕೇಳ್ತಾ ತೊಟ್ಟಿಲಲ್ಲಿ ತೂಗುವ ಮಗುವಂತೆ ಮೋಕ್ಷಪ್ರದಾಯಕನ ಮಾತೆಂಬ ಗೀತೆಯನ್ನು ಕೇಳಿದರೆ ತನ್ಮಯಿ ಭಾವ ಉದಿಸದವ ಭಕ್ತನೇ ಅಲ್ಲ. ಆ ಭಾವದಿಂದಲೇ ತನ್ಮಯನಾಗಿ ನಿನ್ನನ್ನು ಕೇಳ್ತಾ ಉಳಿದರೆ ನಿನ್ನ ಚಿತ್ತದ ಉಮ್ಮಳಿಕೆ ಅಲ್ಲಿ ಉದಿಸಿದಂತಹ ಭಾವವನ್ನು ಉಮ್ಮಳವಾಗಿಸಿಕೊಂಡು ನೀನು ಅದನ್ನು ಅಭಿವ್ಯಕ್ತಿಸಿದ ವಿಧಾನ, ನಾವು ತಪ್ಪು ಮಾಡಿದ್ದೇವೆ ಅಂತ ಎಚ್ಚರಿಸುವುದಕ್ಕಿಂತ ನಿನ್ನ ಮಾತೃತ್ವದ ಹಿರಿಮೆ ಎಷ್ಟು ದೊಡ್ಡದು ಅಂತ ತೋರುವಂತುಂಟು. ಭಕ್ತಪರಾಧೀನನಾಗಿ ಶರಣ ಸಂರಕ್ಷಕನಾಗಿ ಅನುಗ್ರಹ ಮಾಡುವಂತಹ ದಿವ್ಯ ಸಾನ್ನಿಧ್ಯವನ್ನು ನಿನ್ನಲ್ಲಿ ನಾವು ಕಂಡರಿಸಿದ್ದು ಎಷ್ಟು ಸಾರ್ಥಕ ಅಂತ ಮನವರಿಕೆ ಮಾಡಿಸುವಂತೆ ನೀನು ಮಾತುಗಳನ್ನು ಆಡ್ತಾ ಹೋದೆ. ಇಬ್ಬರು ಶರಣರಾದರೆ, ಇಬ್ಬರು ಅಪೇಕ್ಷೆಗಾಗಿ ಹಠ ಹಿಡಿದರೆ ನಾನೇನು ಮಾಡ್ಲಿ, ಯಾರಿಗೆ ಏನು ಮಾಡಿದರೆ ಘಾತವಾಗುತ್ತದೋ ಅಂತ ದಾನವಾಂತಕನೆಂಬ ನೆಲೆಯನ್ನು ಹೊಂದಿದವನು ಭಕ್ತ ವಿಘಾತಕರಾದ ದಾನವರಿಗೆ ನಿರ್ದಯನಾಗಿ ಹೊಡೆಯುವಲ್ಲಿ ಹೇಗೆ ಹೆಚ್ಚು ಯೋಚಿಸುವುದಿಲ್ವೋ, ಭಕ್ತರಿಗೆ ಘಾತ ಬರುವುದಂತೆ ಕಾಯುವಲ್ಲಿ ಅದಕ್ಕಿಂತ ಹೆಚ್ಚಿನ ಸೂಕ್ಷ್ಮತೆಯನ್ನು ನೀನು ವಹಿಸ್ತಿ ಎಂಬುದನ್ನು ದುರಿತಗಳೊದಗದ ತರದಲ್ಲಿ ಶರಣರ ಪೊರೆಯುವುದು ಬಿರುದು. ಆ ಬಿರುದು ಬಂದದ್ದು ಸುಮ್ಮನೆ ಅಲ್ಲ, ಶರಣರು ಕೊಟ್ಟದ್ದು ಸಾರ್ಥಕವಾಗಿಯೇ. ಆದರೆ ಇಲ್ಲಿ ಆತ್ಮನಿವೇದನೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಿ ಎಂಬ ಭಾವದಿಂದ ಒಂದು ನಿವೇದನೆ. ನಾಸ್ಥಾಧರ್ಮೇನ ವಸುನಿಚಯೇ ನೈವ ಕಾಮೋಪಭೋಗೆ. ಇಲ್ಲ ಪ್ರಭು, ನಿನ್ನನ್ನು ಕಂಡ ಮೇಲೆ ಇಂಥದ್ದನ್ನು ಮಾಡಬೇಕು, ಇದು ಧರ್ಮ ಎಂಬಲ್ಲಿ ಆಸ್ಥೆಯೇ ಇಲ್ಲ. ನನಗೆ ಏನು ಮಾಡಿದ್ರು ಏನು ಮಾಡದಿದ್ರು ಆಗ್ತದೆ. ಯಾಕೆ ಅಂದ್ರೆ ನಿನ್ನನ್ನು ಕಂಡಾಯ್ತು. ನಾವು ವಸುನಿಚಯೇ, ಯಾವ ವಿಧವಾದ ಸಂಪತ್ತಿನ ಸಮೂಹದಲ್ಲೂ ನನಗೆ ಆಸ್ಥೆ ಇಲ್ಲ, ಅಪೇಕ್ಷೆ ಇಲ್ಲ, ಆಸಕ್ತಿಯೂ ಇಲ್ಲ. ನೈವ ಕಾಮೋಪಭೋಗಿ, ಯಾವ ವಿಧವಾದ ಕಾಮದ ಉಪಭೋಗವನ್ನು ಹೊಂದುವಲ್ಲಿ ಕಾಮಪಿತನಾದ ನಿನ್ನನ್ನು ಕಂಡ ಮೇಲೆ ಕಾಂಕ್ಷೆ ಇಲ್ಲದಂತಹ ನಿರ್ಮಲಾಂತಕರಣವನ್ನು ಹೊಂದಿದ್ದರಿಂದ ಹೇಳ್ತೇನೆ, ಯದ್ಭಾವ್ಯಂ ತದ್ಭವತು ಪೂರ್ವ ಕರ್ಮಾನುರೂಪ. ಇನ್ನು ನಿನ್ನನ್ನು ಕಂಡ ಮೇಲೂ ಯಾರಾದ್ರೂ ಬದುಕುತ್ತಾರಾದ್ರೆ, ಬ್ರಹ್ಮರ್ಷಿಗಳ ಬದುಕನ್ನು ನಾವು ಅವಲೋಕಿಸಿದ್ರೆ ಗೊತ್ತಾಗ್ತದೆ. ಭಗವದ್ ಅನುಗ್ರಹವಾಗಿ ಬ್ರಹ್ಮಜ್ಞಾನ ಪ್ರಾಪ್ತವಾದದ್ದರಿಂದ ಬ್ರಹ್ಮರ್ಷಿತ್ವದ ಎತ್ತರ ಹೊಂದಿದ ಮೇಲೂ ದೇಹಧಾರಣೆ ಮಾಡಿ ಲೋಕದ ಆಗು ಹೋಗಿಗೆ ಸ್ಪಂದಿಸ್ತಾರೆ ಅಂದ್ರೆ ಏನರ್ಥ? ಅವರಿಗೆ ಸಂಚಯ ಮಾಡಲಿಕ್ಕೆ ಕರ್ಮ ಉಂಟು ಅಂತಲ್ಲ. ಅದನ್ನು ಕಂಡ ಮೇಲೆ ಅವರು ಬದುಕುವುದು ಯಾಕೆ ಅಂದ್ರೆ ಅನುಭವಿಸುವುದಕ್ಕೆ ಆರಂಭಿಸಿದ ಕರ್ಮಕ್ಕೆ ಒಂದು ಮುಕ್ತಾಯ ಆಗಬೇಕು. ದೇಹಧಾರಣೆ ಮಾಡಿದ್ದು ಪ್ರಾರಬ್ಧ ಕರ್ಮಾನುಸಾರಿಯಾಗಿ ಅದು ಮುಕ್ತಾಯ ಆಗುವಲ್ಲಿವರೆಗೆ ಬದುಕಬೇಕು ಎಂಬುದಕ್ಕೆ ಉಸಿರಾಡ್ತಾರೆ. ಬಿಟ್ರೆ ಅವರು ಮಾಡಿದ ಕರ್ಮಕ್ಕೆ ಇಷ್ಟಾನಿಷ್ಟಗಳ ರೂಪದಲ್ಲಿ ಫಲಪ್ರದವಾಗುವುದಿಲ್ಲ, ಸುಖ ದುಃಖಗಳ ರೂಪದಲ್ಲಿ ಫಲಾನುಭವಕ್ಕೆ ಬರುವುದಿಲ್ಲ. ಅದು ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಬ್ರಹ್ಮವನ್ನು ತಿಳಿದ ಮೇಲೆ ಅವನ ಆನಂದವನ್ನೇ ಅಂತರಂಗದಲ್ಲಿ ಅನುಭವಿಸ್ತಾ ಇದ್ದಾನೆ. ಆ ಆನಂದಮಯನನ್ನು ಮನದಲ್ಲಿ ಹೊತ್ತಂತಹ ನಾನು ಇನ್ನೀಗ ಕಾಮೋಪಭೋಗವನ್ನು ಹೊಂದಿ ಯಾವುದಿಲ್ಲ. ಯದ್ಭಾವ್ಯಂ ತದ್ಭವತು ಪೂರ್ವ ಕರ್ಮಾನುರೂಪಂ. ಪ್ರಾರಂಭಿಸಿದ ಕರ್ಮ ಮುಗಿಯುವಲ್ಲಿಯ ತನಕ ಏನಾದರೂ ಈ ಶರೀರಕ್ಕೆ ಏನು ಬಂದರೂ ನನಗೆ ಚಿಂತೆ ಇಲ್ಲ. ಆದರೆ ಏತತ್ ಪ್ರಾರ್ಥ್ಯೆ, ಒಂದು ಮಾತ್ರ ಪ್ರಾರ್ಥನೆ ಉಂಟು, ಮಮ ಬಹುಮತವು. ಯಾವುದು ಅಂತ ಕೇಳಿದರೆ ಜನ್ಮ ಜನ್ಮಾಂತರಗಳನ್ನು ಕರ್ಮಶೇಷದಿಂದ ಇನ್ನೊಂದು ಜನ್ಮ ಇದ್ರು ಈ ಜನ್ಮದಲ್ಲೂ ಆಗಲಿ ನನಗಿರುವ ಪ್ರಾರ್ಥನೆ ಒಂದೇ, ತತ್ಪಾದಾಂಭೋರುಹ ಯುಗಗತ ನಿಶ್ಚಲ ಭಕ್ತಿರಸ್ತು. ನನಗೆ ಈ ಆನಂದವನ್ನು ಕಳೆದುಕೊಳ್ಳುವುದಕ್ಕೆ ಇಲ್ಲದೇ ಇದ್ದದ್ದರಿಂದ ನಿನ್ನ ಪಾದಾಂಬೋರುಹ ಯುಗಗಳಲ್ಲಿ ಬಂದು ಸೇರಿದ ಈ ಮನಸ್ಸು ಅಲ್ಲೇ ರಥವಾಗಿ ನಿರತವಾಗಿ ನಿಶ್ಚಲವಾದಂತಹ ಭಕ್ತಿಯನ್ನು ಸತತವಾಗಿ ಹೊಂದಿರಲಿ. ನಾ ದೇಹ ಧಾರಣೆ ಮಾಡಿದಲ್ಲಿಯ ತನಕ ನಿನ್ನ ಭಕ್ತಿಯಿಂದ ನಾ ಕಳಚಿಕೊಳ್ಳದೇ ಇರಲಿ. ನನಗೆ ಬೇಕಾದದ್ದು ಸಾಲೋಕ್ಯ ಮಾತ್ರ ಪ್ರಭು. ನಿನ್ನನ್ನು ಸತತವಾಗಿ ನೋಡ್ತಾ ಅನುಭವಿಸುವ ತನ್ಮಯನಾಗುವಂತಹ ಒಂದು ಸದವಕಾಶ ಮಾತ್ರ. ಅದನ್ನು ನೀನು ನನಗೆ ಕೊಟ್ಟೆ ಅಂತಾದರೆ, ಇನ್ನೂ ಹೇಳಬೇಕಾದ್ರೆ ನನಗೆ ನೀನು ಬೇಕು, ಪಾರ್ಥನಿಗೆ ನೀನು ಕೊಟ್ಟದ್ದು ಬೇಕು. ನನಗೆ ನೀನೇ ಬೇಕು, ಹೌದು, ಪಾರ್ಥನಿಗೆ ನೀ ಕೊಡುವುದು ಬೇಕು. ಹೌದು, ನನಗೆ ನಿನ್ನನ್ನು ಕೊಟ್ಟು ನೀ ಪಾರ್ಥನಿಗೆ ಏನು ಬಿಟ್ರು ನನಗೆ ಚಿಂತಿಲ್ಲವಾದದ್ದರಿಂದ ಅವನನ್ನು ಏನು ಮಾಡಿಸಿದ್ರು, ಅವನನ್ನು ಗೆಲ್ಲಿಸಿದ್ರು. ಪಾಂಡವ ಬಾಲಕನಾದ ನೀನು ಅವನಿಗೆ ಬೇಕಾದದ್ದನ್ನು ಒದಗಿಸಿದ್ರು. ಇಲ್ಲಿ ಇದು ವಿಶಿಷ್ಟವಾದ ಕದನ. ಅದಕ್ಕೆ ಪ್ರತಿಪಕ್ಷೀಯನಲ್ಲಿ ವಿರೋಧ ಇದ್ದಲ್ಲದೆ ಕದನ ಕರ್ಮ ಸಾಧ್ಯವಾಗದು. ಭಗವತ್ ಪ್ರಾಪ್ತಿಗಾಗಿಯೇ ಉತ್ತಮ ಕ್ಷತ್ರಿಯನೊಬ್ಬ ಕದನ ತೊಡಗಿದ ಅಂತಾದರೆ ವ್ಯಕ್ತಿನಿಷ್ಠವಾದ ವಿದ್ವೇಷ ಇರುವುದಿಲ್ಲ, ಭಗವನ್ನಿಷ್ಠವಾದ ಭಕ್ತಿ ಮಾತ್ರ ಇರ್ತದೆ. ಭಕ್ತಿಯ ಕದನದಲ್ಲಿ ನಾನು ತೊಡಗಿದ್ದು ನಿನ್ನನ್ನು ಹೊಂದುವುದಕ್ಕೆ ಬಿಟ್ಟು ಪಾರ್ಥನನ್ನು ವಿರೋಧಿಸುವುದಕ್ಕಲ್ಲವಾದ್ದರಿಂದ ಅವನಿಗೆ ಬೇಕಾದ್ದು ಕೊಡು, ನನಗೆ ನಿನ್ನನ್ನೇ ಕೊಡು. ಬಹಳ ಸಂತೋಷವಾಯಿತು ಸುಧನ್ವ. ಸುಧನ್ವ ಹೌದು ನೀವು.
ಸಂಯಭಿಲಕ್ಷಿತವಾದಂತಹ ಬಾಣವನ್ನು ಹೊಂದಿದಂತಹ ಧನುವೆ ಸುಧನ್ವ ಕೋಟಿ ಜನ್ಮಾರ್ಜಿತ ಈ ಪುಣ್ಯೈ ಶಿವೇ ಭಕ್ತಿ ಪ್ರಜಾಯತೆ ಅಂತ ಹೇಳಿದ್ದಾರೆ. ಅಂತಹ ಒಂದು ಭಕ್ತಿಯು ಹೃದಯದಲ್ಲಿ ಉತ್ಪನ್ನವಾಗಬೇಕಿದ್ರೆ ಕೋಟಿ ಕೋಟಿ ಜನ್ಮದ ಸಂಸ್ಕಾರದಿಂದ ಅದು ಪುನೀತವಾಗಬೇಕು, ಸಂಸ್ಕೃತವಾಗಬೇಕು. ನಿಜ ಪ್ರಭು. ಅಂತಹ ಆತ್ಮವನ್ನು ನೀನು ಹೊಂದಿದ್ದರಿಂದಲೇ ನನ್ನ ಹೃದಯದೊಳಗೆ ನಾನಿರಿಸಿಕೊಂಡಂತಹ ಅಭಿಮತವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೆ. ಭಕ್ತ ಭಗವಂತರ ನಡುವೆ ಇರುವಂತಹ ಬಾಂಧವ್ಯವೇ ಅದು. ಭಕ್ತ ಹರಸುವುದು ಹೌದಾದ್ರೂ, ಭಕ್ತನನ್ನು ಭಗವಂತ ಹರಸುವುದು ಹೌದಾದ್ರೂ, ಭಕ್ತನ ಅಭಿಮತ ಭಗವಂತನ ಹೃದಯದ ಕಡೆಗೆ ಇರುತ್ತದೆ. ಯಾವಾಗ ದೇವ ಭಕ್ತರ ಸಂಬಂಧ ಹೇಗೆ ಅಂತಾರೆ, ಪರಸ್ಪರಂ ಭಾವಯಂತಹ ಅಂತ. ದೇವರ ಸೋಲನ್ನು, ದೇವರ ಅನ್ಯ ಭಕ್ತರ ಸೋಲನ್ನು ಹಂಬಲಿಸುವವನು ಭಕ್ತನೇ ಅಲ್ಲ. ನನಗೆ ನನ್ನ ದೇವರು, ನನ್ನ ದೇವರ ಅನ್ಯ ಭಕ್ತರು ಗೆದ್ದರೆ ಗೆಲ್ಲುತ್ತಾ ಇದ್ದ ದೇವರನ್ನು ಕಾಣುವುದೇ ಗೆಲುವು ಅಂತ ತಿಳಿದಿದ್ದೇನೆ. ಪಾಶ ಮುಕ್ತವಾದ ಗೋವತ್ಸವನ್ನು ತಾಯಿಯ ಕಡೆಗೆ ಓಡೋಡಿ ಬರುವಂತೆ ನಿನ್ನನ್ನು ಕಾಣ್ತಾ ಇದ್ದೇನೆ. ಹಾಗಿದ್ರೆ ನಡೆಯುವುದು ಮುಂದೆ ನಡೆಯಲಿ, ನಿನಗೆ ಬೇಕಾದ್ದು ನಿನಗೇ ಸಿಗುತ್ತದೆ. ಬಿಡುವುದಕ್ಕೆ ಸಿದ್ಧನಾಗುತ್ತೇನೆ. ವಿಶಿಷ್ಟವಾದ ಮೊದಲ ಮಂತ್ರಾಸ್ತ್ರವನ್ನು ಗಾಂಡೀವಕ್ಕೆ ಹೂಡಿ ತಡೆ. ಕೇವಲ ಧನುರ್ವಿದ್ಯಾ ಪ್ರಯೋಗವೋ ಪರಿಣತಿಯೋ ಪ್ರದರ್ಶನವೋ ಪರ್ಯಾಪ್ತವಾಗುತ್ತಿದ್ರೆ ನಾನಿಲ್ಲಿ ಬರುವುದು ಅಗತ್ಯವಿತ್ತೋ ಹೇಳು. ಹಾಗಿದ್ರೆ ಕೇವಲ ಲೌಕಿಕವಾದ ಧನುರ್ವಿದ್ಯಾ ಪ್ರಯೋಗ ಇಲ್ಲಿ ಸಾಧು ಅಲ್ಲ, ಪರ್ಯಾಪ್ತ ಅಲ್ಲ. ಓಹೋ, ಹಾಗಿದ್ರೆ ಅದಕ್ಕಿಂತ ಅತಿಶಯವಾದ್ದು ಏನು ಬೇಕು? ಏನು? ಪುಣ್ಯವನ್ನು ಧಾರೆ ಎರೆಯಬೇಕು. ಪುಣ್ಯ ಮತ್ತಷ್ಟು ಅದನ್ನು ಶಕ್ತಿಯುತವಾಗಿ ಮಾಡಬೇಕು. ಯಾವ ಪುಣ್ಯವನ್ನು ಎರೆಯುವಂತಹದ್ದು? ಯಾವ ಪುಣ್ಯವು? ಒಂದರಿಂದಲೇ ಪ್ರಥಮ ಮೆಟ್ಟಲಿಂದಲೇ ಈಗ ಆರಂಭಿಸಬೇಕು. ಸರಿ. ನನಗೂ ಒಂದು ಬಾಲ್ಯ ಇತ್ತಲ್ಲ, ಬಾಲಲೀಲೆಗಳನ್ನು ಅನೇಕ ರೀತಿಯಲ್ಲಿ ಆಡಿದವ ನಾನು. ಹೌದಪ್ಪ. ಪರಿಣಾಮ ಲೋಕ ಕಲ್ಯಾಣವಾದ್ರೂ ಖಂಡಿತ ಲೌಕಿಕವಾಗಿ ಕೆಲವು ಬಾಲಲೀಲೆಗಳು. ಆ ಸಂದರ್ಭದಲ್ಲಿ ಕಿರುಬೆಟ್ಟಿನಲ್ಲಿ ಗೋವರ್ಧನಗಿರಿಯನ್ನೆತ್ತಿ ಗೋಕುಲವನ್ನು ಗೋಪನಗೈದ ಆ ಗಣಿಸಿದ ಪುಣ್ಯವನ್ನು ನಿನ್ನ ಬಾಣಕ್ಕೆ ದಾರೆ ಎರೆಯುತ್ತೇನೆ, ಪ್ರಯೋಗಿಸಂದು. ಸಿದ್ಧನಾಗುತ್ತೆ. ದೇವರೇ ಭಕ್ತಿಯನ್ನು ಪ್ರಾಣವಾಗಿರಿಸಿಕೊಂಡು ಹೇಳ್ತೇನೆ, ಗೋವರ್ಧನೋತ್ತರದ ಪುಣ್ಯ ಪ್ರವಾಹವನ್ನು ಹೊತ್ತು ತರ್ತಾ ಇರುವ ಮಾರ್ಗವನ್ನು ಮಾರ್ಗದ ಮಧ್ಯದಲ್ಲಿ ಖಂಡಿಸದಿದ್ರೆ ದಿರುಕ್ತಿ ದೃಢತೆಗಾಗಿ ನಿನ್ನ ಬಾಣ ಭಕ್ತನಲ್ಲ, ಪ್ರಯೋಗಿಸಲಿ. ಕೃಷ್ಣ, ಒಂದು ಹೋಯಿತಾ? ಒಂದು ಬಾಣವನ್ನು ಪ್ರಯೋಗಿಸಿದ್ದು ಹೌದು, ಪಥ ಮಧ್ಯದಲ್ಲಿ ಅವನು ಖಂಡಿಸಿದ್ದು ಹೌದು. ಅಲ್ಲ, ಈಗ ನನಗೆ ತೋರ್ತದೆ ನೀನು 3 ಹೇಳಿದ್ದು ಒಳ್ಳೇದಾಗಿ ಅಲ್ವೋ? ಯಾಕೆ? ನಾವು ಆಶಾವಾದಿಗಳು, ಇನ್ನೂ 2 ಉಂಟಲ್ಲ. ಅನುಮಾನವೇ ಇಲ್ಲ. ಒಬ್ಬ ಹೇಳಿದಂತೆ ಪಾತ್ರೆಯಲ್ಲಿ ಮುಗಿದು ಹೋಗಿದೆ ಅಂತ, ಇನ್ನೂ ಉಂಟಲ್ಲ ಸ್ವಲ್ಪ, ಇನ್ನೂ ಅರ್ಧ ಇದೆ ಅಂತ ಹೇಳುವವನು ಆಶಾವಾದಿ. ಇದು ಮತ್ತೆ ಮೂಡಿಗೆಯಿಂದ 2ನೆಯ ಶರವನ್ನು ತೆಗೆದು ಹೂಡಿ ಆಗದೋ? ಬಿಡ್ಲಿಲ್ಲ, ಬಿಡುವುದಕ್ಕೆ ಆಗುವುದಿಲ್ಲ. ಹಾಗಿದ್ರೆ ಹೇಗೂ ನಾನು ಬುತ್ತಿಯನ್ನು ಜೊತೆಯಲ್ಲಿ ಇರಿಸಿಕೊಂಡು ಬಂದಿದ್ದೇನೆ. ಸರಿ. ಒಂದು ತುತ್ತು ನಿನಗಿತ್ತೆ. ಹೌದು, ಪಾಥೇಯ. ಹೌದು, ಅದು ಸಾಕಾಗುವುದಿಲ್ಲ. ಈಗ ಬುತ್ತಿಯನ್ನೇ ಸಂಪೂರ್ಣವಾಗಿ ನಿನಗೆ ಕೊಡಬೇಕು ಅಂತ. ಅಂದ್ರೆ ಕೃಷ್ಣಾವತಾರದಲ್ಲಿ ನಾನು ಗಳಿಸಿದಂತಹ ಪುಣ್ಯವೆಲ್ಲವನ್ನು ಇದಕ್ಕೆ ಧಾರೆ ಎರೆಯುತ್ತೇನಂತೆ. ಪ್ರಯೋಗಿ. ಪೂರ್ವದಲ್ಲಿ ಭಕ್ತಿಯನ್ನು ಪಣವಾಗಿಟ್ಟ ನಾನು ಬದುಕಿನಲ್ಲಿ ಆಚರಿಸಿದ ಸತ್ಕರ್ಮಗಳನ್ನು ಪಣವಾಗಿಟ್ಟಾಡುವ ಮಾತು, ಅಚಲವಾಗಿ ಕರ್ಮಶ್ರದ್ಧೆಯಿಂದ ಕರ್ಮಾಧ್ಯಕ್ಷರನ್ನು ಹೊಂದುವುದಕ್ಕೆ ನಾ ಬದುಕಿದ್ದೇನೆ ಎಂಬ ದೃಢತೆಯಿಂದ ಏಕಭಕ್ತಿ ವ್ರತಸ್ಥನಾಗಿ ನಾನು ಆಡುವಂತಹ
ಈ ಪ್ರತಿಜ್ಞಾವಾಕ್ಯ ಕೇಳಬೇಕು. ಈ ಮಾರ್ಗಣವನ್ನು ಮಾರ್ಗ ಮಧ್ಯದಲ್ಲಿ ತುಂಡರಿಸದಿದ್ದರೆ ಲೋಕೋತ್ತರವಾದಂತಹ ದಾಂಪತ್ಯದ ಆದರ್ಶವನ್ನು ಬೆಳಗಿದ ವಸಿಷ್ಠ ಅರುಂಧತಿಯರು ದಿರ್ವಭೋಗದಲ್ಲಿ ಏಕಾಂತದಲ್ಲಿರುವ ವೇಳೆಯಲ್ಲಿ ಒಬ್ಬಾತ ಪಾಜಂಡಿಯಾದವನು ಹೋಗಿ ಬ್ರಹ್ಮರ್ಷಿಯಾದ ವಸಿಷ್ಠನ ಶಿರವನ್ನು ಕಡಿದರೆ ಬರುವ ಪಾತಕ ಅದು ನನಗೆ ಬರಲಿ. ಪ್ರಯೋಗಿಸ್ತೇನೆ. ಎರಡು ಬಾಣಗಳೇನೋ ಹೋದವು ಕೃಷ್ಣ. ಮೂರನೆಯ ಬಾಣವನ್ನು ಮತ್ತೆ ನಾನು ಧನುಸ್ಸಿಗೆ ಹೂಡಿದ್ದೇನೆ. ಮತ್ತೆ ನಿನ್ನಲ್ಲಿ ಈಗ ಕೇಳಲಿಕ್ಕಿಲ್ಲ, ನೀನು ಬುತ್ತಿ ಎಲ್ಲ ಗೊತ್ತಾಗಿದೆ. ಇನ್ನೀಗ ಏನಿದ್ರು ನಾನೇ ಪಾಕ ಮಾಡಬೇಕಷ್ಟೇ. ಬಿಟ್ರೆ ಸಂದುದೆರಡು ಶರವು, ಉಳಿದ ಒಂದು ಶರದಿಂದ ರಿಪುವನ್ನು ಕೊಲ್ತೇನೆನ್ನುವಂತಹ ವಿಶ್ವಾಸ ನನಗುಂಟು. ಆದ್ರೆ ಈಗ ಬುದ್ಧಿ ಇಲ್ಲದಿರು ಊಟ ಮಾಡದೇ ಇರುವುದಕ್ಕಾಗ್ತದ? ಅದಿಲ್ಲ. ಅನ್ಯಾಶಯವನ್ನು ಹೊಂದಬೇಕು ಅಲ್ವೇ? ನನ್ನನ್ನು ಮಾಧವ ಅಂತ ಹೇಳ್ತಾರೆ. ಸರಿ. ಈಗ ಮಾಧವನ ಸಂಪೂರ್ಣ ಸತ್ವ ಕಳೆದು ಹೋಯಿತು. ಮತ್ತೆ ಏನಾಗ್ತಾನೆ? ಏನಾಗುತ್ತದೆ? ಮಾನವ ಹಿಂದೆ ಭಗವಂತ ನಿನ್ನನ್ನು ಕಾಯಬೇಕಾದ, ನಿನ್ನ ಮಾತನ್ನು ಕಾಯಬೇಕಾದಂತಹ ಮಹತ್ತಾದ ಹೊಣೆಗಾರಿಕೆ ನನಗಿದೆ. ಇನ್ನು ಕಾಯುವುದಕ್ಕೂ ಆಗುವುದಿಲ್ಲ. ಸರಿ. ಯಾಕೆ? ಮೂರನೆಯದ್ದೇ, ಮೂರನೆಯ ಶರ ಅಂತಿಮವಾದ್ದು, ನಿರ್ಣೀತವಾಗಬೇಕಾದ್ದು. ಹಾಗಿದ್ರೆ ಕೇವಲ ನಾನು ಮರ್ಯಾದಾ ಪುರುಷೋತ್ತಮನಾಗಿ ತ್ರೇತಾಯುಗದಲ್ಲಿ ಏನೇನು ಮಾಡಿದ್ದೇನೋ ಅದರಿಂದ ಅಡ್ಡಿಸಿದಂತಹ ಪುಣ್ಯವನ್ನು ಈ ಬಾಣಕ್ಕೆ ಧಾರೆ ಎರೆದಿದ್ದೇನೆ. ಸರಿ. ಸಾಕಾದೀತೋ? ಸಾಕಾಗಲಿಕ್ಕಿಲ್ವೋ? ಆಗ್ಲಿಕ್ಕಿಲ್ಲ. ಯಾಕೆ? ಪರ್ಯಾಪ್ತವಲ್ಲ ಎಂಬುದು ನನ್ನ ಮನಕ್ಕೆ ದೃಢವಾಗಿ ಅನಿಸಿದೆ. ಏಕಪತ್ನಿ ವ್ರತಸ್ಥ ತ್ರಿಮೂರ್ತಿಗಳಿಗೂ ಹೆದರುವವನಲ್ಲ ಅಂತೆಲ್ಲ ಹೇಳಿದ್ಯಾ ಅಲ್ವೇ? ಹೌದು. ಹಾಗಿದ್ರೆ ತ್ರಿಮೂರ್ತಿಗಳ ನೆರವೇ ಪರೋಕ್ಷವಾಗಿ ಬೇಕು. ಮೂಲತೋ ಬ್ರಹ್ಮರೂಪಾಯ ಅಲ್ವೇ? ಸರಿ. ಮಧ್ಯತೋ ವಿಷ್ಣುರೂಪಿಣೆ, ಅಗ್ರತೋ ಶಿವರೂಪಾಯ. ಅದಕ್ಕೆ ಹೇಳಿದ್ರು ಅದನ್ನೇ ಆಗಿಸಬೇಕಿಲ್ಲಿ. ನಾಳೆ ಅಲ್ಲ, ಇವತ್ತೇ ಆಗಬೇಕು. ಹಾಗಿದ್ರೆ ಮೂಲದಲ್ಲಿ ಸೃಷ್ಟಿಯಾಗಬೇಕು. ಈ ಬಾಣ ಹೊಸದಾದ ಸೃಷ್ಟಿಯಾಗಬೇಕು. ಬ್ರಹ್ಮನನ್ನೇ ನಿಲ್ಲಿಸಿ ಆವಾಹಿಸಿದ್ದೇನೆ. ಆದೀತು. ಪಾಲನೆಯೂ ಆಗಬೇಕು, ಲಕ್ಷ್ಯ ವಹಿಸುವವರೆಗೆ. ಸರಿ. ಪಾಲನಾಕರ್ತವಾಗಿ ನನ್ನ ಮೂಲ ರೂಪದಲ್ಲಿ ನಾನೇ ಆವಾಹಿಸಿಕೊಂಡಿದ್ದೇನೆ. ಲಯವಾಗಬೇಕು, ಅವನ ಲಯವೂ ಆಗಬೇಕು. ಈ ವ್ಯವಸ್ಥೆಯ ಒಂದು ರೀತಿಯಾದ ಹದನವೂ ಆಗಬೇಕು.
ಹಾಗೆ ಅಗ್ರಭಾಗದಲ್ಲಿ ಸಂಹಾರ ಮೂರ್ತಿಯಾದಂತಹ ರುದ್ರನನ್ನೇ ಆವಾಹಿಸಿದ್ದೇನೆ. ಸರಿ. ಹಾಗಿದ್ರೆ ಮಹತ್ತಾದ ಭಾರವನ್ನು ಹೊಂದಿದಂತಹ ಬಾಣ ಅದು. ಹೊಂದಿದ್ದ ಹೌದು. ಈ ಬಾಣವನ್ನೇ ಎತ್ತಲಿಕ್ಕೆ ಆಗುವುದಿಲ್ವೋ ಅಂತ. ಆದ್ದರಿಂದಲೇ ನಿನ್ನ ಭುಜವನ್ನು ಚಪ್ಪರಿಸಿದ್ದೇನೆ. ನೋಡು, ಆಗ ಬೆನ್ನು ಚಪ್ಪರಿಸಿದಾಗ ಮಾತು ಹೊರಟಿತು, ಈಗ ಭುಜ ಚಪ್ಪರಿಸಿದಾಗ ಬಾಣ ಎತ್ತುವುದಕ್ಕಾಗಿ. ಹೇಗೆ ದೇವರೇ ಸ್ವಲ್ಪ ಅವನನ್ನು ತಡೆದುಳಿಸಿದರೆ ಒಂದು ಜಿಜ್ಞಾಸೆ ಉಂಟು. ಅಖಂಡ ಮಂಡಲಾಕಾರನಾಗಿ ಚರಾಚರಗಳನ್ನು ವ್ಯಾಪಿಸಿ ನಿಂತಹ ನಿನ್ನ ಪದವನ್ನು ಹೊಂದುವುದಕ್ಕೆ ಹಂಬಲಿಸಿ ತೊಡಗಿದಂತಹ ದುರವಿದಾದದ್ದರಿಂದ ಮೊದಲಿಗೆ ಭಕ್ತಿಯನ್ನು, ಆ ಬಳಿಕ ಕರ್ಮವನ್ನು ನಿನಗೆ ಅರ್ಪಿಸಿದ್ದರ ದ್ಯೋತಕವಾಗಿಯೇ ಪ್ರತಿಜ್ಞೆಯನ್ನು ಮಾಡಿದ ನಾನು. ಅರಿತ ಅರಿವನ್ನು, ಜ್ಞಾನವನ್ನು ನಿನಗೆ ಅರ್ಪಿಸುವ ಮೊದಲು ಜಿಜ್ಞಾಸೆಯ ರೂಪದಲ್ಲಿ ಮನವನ್ನು ಬಾಧಿಸ್ತಾ ಇರುವ ವಿಚಾರವನ್ನು ಆದ್ದರಿಂದಲೇ ನಿನ್ನ ಮುಂಭಾಗದಲ್ಲಿ ನಿವೇದಿಸಿಕೊಳ್ಳುವುದು. ದೇವರೇ, ಅಖಂಡವಾಗಿ ಸಂಚಿತವಾದಂತಹ ಪುಣ್ಯವನ್ನು ಖಂಡವಾಗಿಸಿಕೊಂಡು ಕರ್ಮಾಧ್ಯಕ್ಷನಾದ ನೀನು ಜೀವ ಪ್ರಪಂಚಕ ಅನುಭವಕ್ಕೆ ತಂದು ಕೊಡ್ತೀಯಂತೆ. ಜನ್ಮ ಜನ್ಮಾಂತರಗಳಲ್ಲಿ ಸಂಚಿತವಾಗಿ ಒಟ್ಟಾದದ್ದು ಅದನ್ನು ಖಂಡವಾಗಿಸಿ ಈ ಜನ್ಮದಲ್ಲಿ ಇಷ್ಟು, ಈ ಅನುಭವದಲ್ಲಿ ಇಷ್ಟು, ಹೀಗೆ ಕೊಡುವವನು. ಅದನ್ನೇ ಈಗ ನಿರೂಪಿಸ್ತಾ ನಿನಗೆ ನಂಟಿಲ್ಲದ ಕರ್ಮವನ್ನು, ನೀನು ಆಚರಿಸಿದ ಕರ್ಮದಿಂದ ಹುಟ್ಟಿದ ಫಲವನ್ನು ಅವರ ಬಾಣಮೂಲದಲ್ಲಿ ಇರಿಸಿ ಅದನ್ನು ಪ್ರಯೋಗಿಸುವುದಕ್ಕೆ ಅನುವು ಮಾಡಿಕೊಟ್ಟೆ. ಈಗ ಅದಕ್ಕೂ ವಿಚಿತ್ರವಾಗಿ ಒಂದು ಪ್ರತಿಕೂಲವಾಗಿ ಅದು ಅನುಕೂಲ ಅಂತ ಭಾವಿಸಿದರೆ ಅದಕ್ಕೆ ವಿರುದ್ಧ ದಿಕ್ಕಿನಿಂದ ಇನ್ನೊಂದು ಉಪಕೃತಿ. ರಾಮಾವತಾರದ ಸಮಗ್ರ ಪುಣ್ಯ, ತ್ರಿಮೂರ್ತಿ ಸಾನ್ನಿಧ್ಯದ ಪುಣ್ಯ, ಅದೆಲ್ಲವನ್ನು ಖಂಡವಾಗಿಸಿದೆ, ಅದನ್ನು ಒಟ್ಟಾಗಿಸಿದೆ, ಅಖಂಡವಾಗಿಸಿದೆ. ಮತ್ತೆ ಅಂದ್ರೆ ಅಲ್ಲಿಂದ ತೆಗೆದು ಇಲ್ಲಿ ಒಟ್ಟಾಗಿ ಅವನ ಬಾಣದಲ್ಲಿ ಅಖಂಡವಾಗಿಸಿದೆ. ವ್ಯಕ್ತಿಯಿಂದ ಸಮಷ್ಟಿಯ ಕಡೆಗೆ ಈ ಅಖಂಡವಾದ ಪುಣ್ಯವನ್ನು ಈಗ ಹೊತ್ತು ಬರ್ತಾ ಇರುವ ಮಾರ್ಗಣ ಇದರ ಅಭಿಲಕ್ಷ್ಯ ಏನು ಅಂತ ಅರಿತರೆ ಮುನ್ನಡೆಯುವುದಕ್ಕೆ ಅನುಕೂಲವಾದದ್ರಿಂದ ಕೇಳ್ತೇನೆ. ರಾಮಾಯಣದ ವಿನುತ ಶಕ್ತಿ, ಅನೇಕ ತ್ರೈಮೂರ್ತಿಗಳ ಶಕ್ತಿ, ಇದನ್ನು ಹೊತ್ತಂತಹ ಅವನ ಬಾಹುವಿನ ಶಕ್ತಿಗೆ ನೀನು ಕೊಟ್ಟ ಶಕ್ತಿ, ಇದೆಲ್ಲ ಅವನಿಗಾಗಿ ಅಥವಾ ನಿನ್ನ ಸಂಕಲ್ಪಕ್ಕಾಗಿಯೋ ಅಥವಾ ನನ್ನದ್ದಾದಂತಹ ಬದುಕಿನ ಸಿದ್ಧಿಗಾಗಿಯೋ ಇದನ್ನು ತಿಳಿದರೆ ಮುನ್ನಡೆಯುವುದಕ್ಕೆ ಅನುಕೂಲ ಆಗ್ತದೆ. ಸುಧನ್ವ ದೇವರೇ, ಜಿಜ್ಞಾಸೆ ಒಳ್ಳೇದೆ. ಯಾಕೆ ನಾನು ಆವತ್ತೇ ಹೇಳಿದೆ, ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಅಲ್ವೇ. ಎಲ್ಲವೂ ಒಂದು ಕಾಲದಲ್ಲಿ ಒಬ್ಬರು ಆಗುತ್ತಾರೆ. ಸೋಪಾನಗಳನ್ನು ಮೆಟ್ಟಲಾಗಿ ಮೇಲೆ ಹತ್ತುವಾಗ ಅಲ್ವೇ ಪುಣ್ಯ ಅಖಂಡ, ಆದ್ರೆ ಪ್ರಾಪ್ತಿ ಖಂಡವಲ್ವೇ, ಖಂಡವಾಗಿ. ಹಾಗಿದ್ರೆ ಹೇಗೆ ಅದನ್ನು ಅನುಭವಿಸುವಂತಹದ್ದು? ಪಾತ್ರತ್ವ ಬೇಕು, ಪರ್ಯಾಪ್ತತೆ ಬೇಕು, ಶಕ್ತತೆ ಬೇಕು ಅಲ್ವೇ. ಪಾತ್ರತ್ವವನ್ನು ಹೊಂದಿಕೊಂಡು ಅನುಭವಿಸುವುದಕ್ಕೆ ಆಗುತ್ತದೆ, ಪರ್ಯಾಪ್ತವಾಗಿ ಅದನ್ನು ಬೇಕಾದಂತೆ ಪೂರೈಸುವುದಕ್ಕೂ ಆಗುತ್ತದೆ, ಪೂರೈಸುವುದನ್ನು ಅನುಭವಿಸುವುದಕ್ಕೆ ಶಕ್ತಿಯೂ ಬೇಕು. ಕಾರ್ಮೋಣವೊಂದು ಕವಿದಾಗ ಭೂಮಿಗೆ ಅದು ಚೆನ್ನಾಗಿ ವೃಷ್ಟಿಧಾರೆಯನ್ನು ಸುರಿಸ್ತದೆ, ಮರಳುಗಾಡಿನಲ್ಲಿ ಮಳೆ ಬೀಳುತ್ತದೆ, ಇಂಗಿ ಹೋಗುತ್ತದೆ, ಫಲವತ್ತಾದ ಭೂಮಿಯಲ್ಲಿ ಬೀಳುತ್ತದೆ, ಬೀಜಗಳು ಕೊಡಿಯೊಡೆದು ಮೊಳಕೆಯಾಗಿ ಫಲವನ್ನು ನೀಡಿ ಪರೋಕ್ಷವಾಗಿ ಮತ್ತೆ ನೀರಲ್ಲಿ ಇಂಗುತ್ತದೆ. ಅಪಾರವು ಅಗಾಧವಾದ ಜಲದಿಗೆ ಬೀಳುತ್ತದೆ, ಸಂಪೂರ್ಣವಾಗಿ ಪುನಃ ಅದು ನಿರಂತರವಾದ ಚಕ್ರದ ಮೂಲಕ ಪುನಃ ಅಲ್ಲಿಗೆ ಸೇರ್ತದೆ. ಇದು ಬೇರೆ ಬೇರೆ ರೀತಿಯಲ್ಲಿ ಹೊಂದುವಂತಹ ಅನುಭವಗಳು. ಪಾತ್ರವನ್ನು ಹೇಗೆ ಕೊಂಡೋಗುತ್ತಾನೋ ಅದಕ್ಕೆ ಸರಿಯಾಗಿ ಅವ ತುಂಬಿಸಿಕೊಂಡು ಬರ್ತಾನೆ. ನಿನಗೆ ಬಂದದ್ದು ಅವನಿಗೆ ಬಂದದ್ದು, ಒಂದರ್ಥದಲ್ಲಿ ನಿನಗೂ ಬಂದಿದೆ ಅವನಿಗೂ ಬಂದಿದೆ. ಹೇಗೆ ಹೇಗೆ ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ, ಅವಶ್ಯವಾಗಿ ಆಡ್ಬೇಕು ಅಲ್ವೇ. ಈಗ ನೀನು ಅನುಭವಿಸಬೇಕಾದ್ದನ್ನು ನಮಗೆ ಕೊಟ್ಟದ್ರಿಂದ ಪ್ರಶ್ನೆ. ನಕ್ಷೀಯತೆ ಕೃತಂ ಕರ್ಮ ಕಲ್ಪಕೋಟಿ ಶತೈರಪಿ. ನೀನು ಮೋಕ್ಷಗಾಮಿಯಾಗಿ ಮೋಕ್ಷವನ್ನು ಹೊಂದಬೇಕು ಅಂತ ಬಯಸಿದ್ರು
ಆಗಲೇ ನಾಳೆ ಆತ್ಮ ಸಂಸ್ಕೃತವಾಗಿ ಹೋಗುತ್ತಾ ಸಂಸ್ಕಾರವನ್ನು ಹೊಂದುತ್ತಾ ಹೋದಂತೆ ಯುಗಾಂತರಗಳಲ್ಲಿ ಕೆಲವೊಮ್ಮೆ ಪಡೆಯಬೇಕಾದ ಪುಣ್ಯ ವಿಶೇಷದಿಂದ ಅಲ್ವೇ ವಿದ್ಯತೆ ಹೃದಯ ಗ್ರಂಥಿ ಹಾಗೆ ಕೆಲವೊಮ್ಮೆ ಹೊಂದುವುದುಂಟು. ಅಂತಹ ಸ್ಥಿತಿಯು ಪ್ರಾಪ್ತವಾಗದಿರುವಾಗ ಪರಮವಾಗಿ ಅಭೀಪ್ಸೆ ಹೊಂದಿದೆ ಅಂತ ಆದರೆ ಅದನ್ನು ಲಕ್ಷಿಸಬೇಕಾದ್ರೆ ಪುಣ್ಯದಾರಿ ಇರಬೇಕೋ ಬೇಡೋ? ಹಾಗಿದ್ರೆ ಆ ಪುಣ್ಯವು ನಿನಗೂ ಹೋಗುತ್ತದೆ. ಮತ್ತೆ ವಿಜಯವಾಗಿ ಲೌಕಿಕವಾಗಿ ಯಾವುದು ಬೇಕು ಅದನ್ನು ಹೊಂದುವುದಕ್ಕೆ ಪುಣ್ಯವಂತನೆದುರು ಅವನು ಪುಣ್ಯವನ್ನು ಪಡಿಬೇಕು. ಕೇವಲ ಕ್ಷಾತ್ರಧರ್ಮದಿಂದ ಹೋರಾಡುವುದಿದ್ರೂ ಕೂಡ ಆ ಪುಣ್ಯದೆದುರು ಹೋರಾಡಬೇಕಿದ್ರೆ ಅವನೂ ಪುಣ್ಯವಂತನಾಗಬೇಕು. ಪುಣ್ಯ ಇಲ್ಲ ಅಂತ ಹೇಳಿದ್ದಲ್ಲ, ಸಾಪೇಕ್ಷೆಯಿಂದ ಹೇಳಿದ್ದು. ಸಾರ ಸದ್ಭಕ್ತ ಅಂತ ಅದನ್ನೇ ನಾನು. ಹಾಗಿದ್ರೆ ಅವನಿಗೆ ಹೋಗಬೇಕಾದ್ದು ಅವನಿಗೆ ಹೋಯಿತು, ನಿನಗೆ ಬೇಕಾದ್ದು ನಿನಗೆ ಹೋಯಿತು. ಅಖಂಡವಾದ ಅಶೇಷವಾದ ಪುಣ್ಯದ ಭಾಂಡದಿಂದ ಶೇಷ ಪುಣ್ಯಗಳು ಬೇಕಾದಂತೆ ಹೋಯಿತು. ನಮನವಾಗಬೇಕಾದದ್ದನ್ನು ಒದಗಿಸಿದ್ದ ಸೋಪಾನಗಳಂತೆ ನಿನ್ನ ಪುಣ್ಯ ಪಂಕ್ತಿಗಳನ್ನು ನೀನು ಇಲ್ಲಿ ಇರಿಸಿದ್ದಿ ಅಂತಾದರೆ, ಹೀಗೆ ಇರಿಸಿದ ಧನುವಿನಲ್ಲಿ ಅದೋ ಹೂಡಿದ ಬಾಣ ಉಂಟಲ್ಲ, ಆ ಅಂಬನ್ನು ಅನುಗ್ರಹಿಸುವುದಕ್ಕೆ ಬೇಕಾದಂತೆ ನಾವೇರುವ ಸೋಪಾನ ಪಂಕ್ತಿಗಳನ್ನು ನಿನ್ನ ಕರ್ಮಗಳನ್ನೇ ಇರಿಸಿಕೊಂಡು, ಅಂದರೆ ಯಾರೋ ತಿಳಿದವರು ಹೇಳಿದ್ರಂತೆ, ಭಗವಂತ ಬೇಕು ಅಂತ ಒಂದು ಹೆಜ್ಜೆ ನಾವು ಮುಂದಿಟ್ರೆ ಭಗವಂತನೇ 10 ಹೆಜ್ಜೆ ಮುಂದೆ ಬರ್ತಾನೆ. ಇದು ಅದಕ್ಕೆ ನಿದರ್ಶಕವಾಗಿ ರೂಪಕದಂತೆ ಉಂಟು. ಅರಿಯದೆ ಬಳಲುವರು ಪಾಮರರು. ಆದ್ದರಿಂದಲೇ ಸೋಪಾನ ಭಕ್ತಿಗಳಂತೆ ನೀನಿರಿಸಿದಂತಹ ಈ ಕರ್ಮ ಭಕ್ತಿಗಳನ್ನು ಏರುತ್ತಾ ಪರಮಗಮ್ಯವನ್ನು ಹೊಂದುವುದಕ್ಕಾಗಿ ಈ ಅಂಬನ್ನು ಉಪಾಧಿಯಿಂದ ಸ್ವೀಕರಿಸುವುದು ಹೌದಾದ್ರೆ ಅರಿತ ಸರ್ವ ಅರಿವನ್ನು ನಿನ್ನ ಪಾದ ಮೂಲದಲ್ಲಿ ನಿಕ್ಷೇಪಿಸಿ ಆಡ್ತೇನೆ. ಯಾವ ದ್ವಂದ್ವಗಳು ನಿನ್ನು ಬಾಧಿಸುವುದಿಲ್ಲ. ನಿರ್ದ್ವಂದ ಹೇತುಕವಾದಂತಹ ಪರಮ ಪದವಿಯನ್ನು ಹೊಂದುವಲ್ಲಿ ಈ ಅಂಬನ್ನು ಕತ್ತರಿಸದಿದ್ರೆ ತಾಯಿಗೆ ಮಗನಲ್ಲ, ಅಪ್ಪನ ಸುತನಲ್ಲ, ಸೋದರಿಗೆ ಸೋದರನಲ್ಲ, ಸತಿಗೆ ಪತಿಯಲ್ಲ, ಮಾತ್ರ ಅಲ್ಲ ಚಂಪಕಾವತಿಯ ಪ್ರಜೆಯಲ್ಲ. ನಾನು ಆಚರಿಸಿದಂತಹ ಸರ್ವ ಆಚರಣೆ ಕರ್ಮಗಳು ಭಕ್ತಿಗಳು ನಿನ್ನ ಕುರಿತಾದ ಸುಜ್ಞಾನದಿಂದ ಹೌದು ಅಂತಾದರೆ ಇದನ್ನು ತುಂಡರಿಸದಿದ್ದರೆ ಒಬ್ಬಾತ ಶಿವಭಕ್ತ ಅದೋ ಕ್ಷೇತ್ರೋಪವಾಸದಲ್ಲಿ ಕಾಶಿಯಲ್ಲಿದ್ದು ಗಂಗಾ ಸ್ನಾನ ಮಾಡಿ ತ್ರಿದಳಗಳಿಂದ ಪಂಚಾಕ್ಷರಿ ಪುರಸ್ಸರವಾಗಿ ವಿಶ್ವೇಶ್ವರನನ್ನು ಅರ್ಚಿಸುವಾಗ ನಾಸ್ತಿಕನೊಬ್ಬರ ಪದಾಘಾತ ಅವನ ಶಿರದ ಮೇಲೆ ಬಂದು ಬಿದ್ದರೆ ಬರಬಹುದಾದ ಪಾತಕ ನನಗೆ ಬರಲಿ, ಪ್ರಯೋಗಿಸ್ತೇನೆ. ಜಲ ಜಲೋಚನ ಲಕ್ಷ್ಮೀ ರಮಣ ಜಯ 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 ಜಲ ಜಲೋಚನ ವಿಷ್ಣು ಲಕ್ಷ್ಮೀ ನಿಲಯ ನಾರಾಯಣ ಬದೊಳಗೆ ಹರಿನಾಮಳೆಯನ್ನು ಚರಿಸುತ್ತ ಹರಿನಾಮಳೆಯನ್ನು ಚರಿಸುತ್ತಲೆಯೂ ಪೊಳೆ ಕಾಂತಿಯ ಇಳೆದಿಳೆ ಗಚ್ಚುತನ ಶ್ರೀಪದ ನಡೆನದೆಡೆಯೇ ಬಿದ್ದುದೆಲೆ ಜನಬೀ ಜಯ ಕ್ಷಿತಿಪ ಜನ ಜಲೋಚನ ವಿಷ್ಣು ಲಕ್ಷ್ಮೀ ಕೃಷ್ಣ ಶ್ರೀ ಕೃಷ್ಣ ವಾಸುದೇವ. ಅರ್ಜುನ ನೋಡಿದೆಯಾ? ನೋಡಿದೆ. ಈ ಪ್ರಸಂಗ ಹೇಗೆ ಮಂಗಳಾಂತ್ಯವಾಯಿತು ಎಂಬುದಾಗಿ. ಈ ಕಡೆಯಾಗಿ
ಇಕ್ಕಡಿಯಾದಂತಹ ಬಾಣಗಳಲ್ಲಿ ಸರಿ ಒಂದು ತುಂಡು ಕೆಳಗೆ ಬಿತ್ತು. ಹೌದು. ಮತ್ತೊಂದು ಅವನ ಶಿರಚ್ಛೇದನವನ್ನು ಮಾಡಿತು. ಹೌದು. ಆ ಛೇದನಕ್ಕೆ ಒಳಗಾದಂತಹ ಆ ಉಂಡ ನನ್ನ ಪಾದ ಬುಡದಲ್ಲಿ ಬಿತ್ತಲ್ಲ. ಹೌದಲ್ಲ. ಪೂರ್ಣನಾದಂತಹ ಷೋಡಶ ಕಲಾ ಪೂರ್ಣನಾದಂತಹ ರಾಕೆಂದುವು ಹೇಗೆ ಶೋಭಿಸ್ತಾನೋ ಪೂರ್ಣ ಚಂದ್ರನ ಬೆಳಕು ಆ ಮುಖದಲ್ಲಿತ್ತು. ಕೃಷ್ಣ, ವಾಸುದೇವ, ಮುಕುಂದ, ಮುರಾರಿ, ಅಚ್ಯುತ, ನಾರಾಯಣ, ಗೋವಿಂದ ಎಂಬುದಾಗಿ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಮಾಡುತ್ತಾ ನನ್ನ ಬುಡಕ್ಕೆ ಬಿತ್ತು. ಕೈಯಲ್ಲಿ ಎತ್ತಿದೆ, ಶಿರವನ್ನು ಆಘ್ರಾಣಿಸಿ ಮತ್ತೆ ಅವನ ತಾತನಾದಂತಹ ಹಂಸಧ್ವಜನ ಕಡೆಗೆ ನಾನು ಎಸೆದೆ. ಓಹೋ, ಮರಳಿ ನಿನ್ನ ಬಳಿಗೆ ಬಂತಲ್ಲ. ಹಾಗಿದ್ರೆ ಇಂಥದ್ದೊಂದು ನಡೆಯಬೇಕಾದ್ದು ಇತ್ತು. ಬಹುಶಃ ಯಾವುದನ್ನು ಅವನು ತೀವ್ರವಾಗಿ ಅಪೇಕ್ಷಿಸ್ತಾನೆ, ಭಕ್ತನಾದವನು ತೀವ್ರವಾಗಿ ಅಪೇಕ್ಷಿಸಿದಾಗ ಭಗವಂತ ತಾನಾಗಿ ಸನ್ನಿವೇಶಿತನಾಗುತ್ತಾನೆ. ಪ್ರಕರಣಗಳು ಅದಕ್ಕೆ ಸರಿಯಾಗಿ ಪೂರಕವಾಗಿ ನಿರ್ಮಾಣವಾಗುತ್ತದೆ ಎಂಬುದಕ್ಕೆ ಈ ಪ್ರಸಂಗವೇ ಸಾಕ್ಷಿ. ಸರಿ, ನೀನು ನೊಂದುಕೊಳ್ಳಬೇಡ ಅರ್ಜುನ. ನಡೆದದ್ದು ನಡೆದು ಹೋಯಿತು, ಎಲ್ಲವೂ ನನ್ನ ಸಂಕಲ್ಪ ಎಂಬುದಾಗಿ ತಿಳಿದು ಎಲ್ಲವನ್ನು ಭಗವದಿಚ್ಛೆ ಅಂತ ತಿಳಿಯುತ್ತೇನೆ. ಹಾಗಿದ್ರೆ ನಡೆದಂತಹ ಎಲ್ಲಾ ಘಟನೆಗಳನ್ನು ಸುಖಾಂತ್ಯವಾಗಿ ನಡೆಯಿತು ಎಂಬುದನ್ನು ತಿಳಿಸುವುದಕ್ಕಾಗಿ ನೀನು ಮುಂದುವರಿಯುವುದಕ್ಕಾಗಿ ನಾನು ಹಸ್ತಿನಾಪುರದ ಕಡೆಗೆ ಹೋಗುತ್ತೇನೆ. ನೀನು ಚೈತ್ರ ಯಾತ್ರೆಯನ್ನು ಮುಂದೆ ಆದೀತು. ಸರ್ವ ಶಿವೇ ಸರ್ವಾರ್ಥಸಾಧಿಕೆಯೇ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ. ಮಂಗಲಂ ಮಹಾಗಣಪತಿಗೆ ಮಂಗಲಂ ಶ್ರೀ ಸುಬ್ರಹ್ಮಣ್ಯನಿಗೆ ಮಂಗಲಂ ಸರ್ವೇಶ್ವರಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಚಲಿಸುವ ಜಲದಲ್ಲಿ ಮಂಗನಿಗೆ ಚಲಿಸುವ ಜಲದಲ್ಲಿ ಮಂಗನಿಗೆ ಹಿರಿಯ ಬೆನ್ನಲೆ ಬಂದ ಕೊಡುವನಿಗೆ ಕರೆಯಲು ಆತ್ಮೀಯ ಕಲಾಭಿಮಾನಿಗಳೇ, ಇಷ್ಟು ಹೊತ್ತು ಶ್ರೀ ಜಯರಾಮ್ ಭಟ್ ದೇವಸ್ಯ ಮತ್ತು ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ವೀರ ವೈಷ್ಣವ ಎನ್ನುವಂತಹ ತಾಳಮದ್ದಳೆಯನ್ನು ನಾವೆಲ್ಲ ಆಲಿಸಿದವರಿದ್ದೇವೆ, ವೀಕ್ಷಿಸಿದವರಿದ್ದೇವೆ. ಇವರಿಗೆ ಶ್ರೀ ಮದವೂರು ಸಿದ್ಧಿವಿನಾಯಕ ಮದನಂತೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವಾ ಸಮಿತಿಯ ವತಿಯಿಂದ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇವರಿಗೆ ಸುಬ್ರಹ್ಮಣ್ಯ ಭಟ್ ಇದರ ಸಂಸ್ಥೆಯ ಮುಖ್ಯಸ್ಥರಾದಂತಹ ಜಯರಾಮ್ ಭಟ್ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನಮ್ಮ ಪಾಕಶಾಲೆಯ ವ್ಯವಸ್ಥಾಪಕವನ್ನು ನೋಡಿಕೊಳ್ಳುವಂತಹ ಸುಬ್ರಹ್ಮಣ್ಯ ಭಟ್ ಆಟಿಕುಕ್ಕೆ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು, ದೇವರ ಪ್ರಸಾದವನ್ನು ನೀಡಿ ಇವರನ್ನು ಗೌರವಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ಕಲಾ ತಂಡದಲ್ಲಿ ಭಾಗವಹಿಸಿದಂತಹ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆಯೂ ಕೂಡ ದೇವರ ಸೇವೆ ಮಾಡುವಂತಹ ಯೋಗ ಭಾಗ್ಯವನ್ನು ಆ ಸಿದ್ಧಿವಿನಾಯಕ ದೇವರು ಮದನಂತೇಶ್ವರ ದೇವರು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗುವರೆ ಸಹಕರಿಸಿದಂತಹ ಎಲ್ಲ ಸಹೃದಯಿ ಕಲಾಭಿಮಾನಿ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಯಕ್ಷಗಾನ ಬಯಲಾಟ ನಡೆಸಿಕೊಡುವವರು ಸ್ಕಂದ ಯಕ್ಷಗಾನ ಕೇಂದ್ರ ಪಾಯಿಚಾಲು ಕೂಡ್ಲು ಇವರು. ಪ್ರಸಂಗ ಷಣ್ಮುಖ ವಿಜಯ ಎನ್ನುವಂತಹ ಯಕ್ಷಗಾನ ಬಯಲಾಟವನ್ನು ನಡೆಸಿಕೊಡುವುದಕ್ಕಿದ್ದಾರೆ ಸ್ಕಂದ ಯಕ್ಷಗಾನ ಕೇಂದ್ರ ಪಾಯಿಚಾಲು ಕೂಡ್ಲು. ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದರ ಕಲಾ ತಂಡದವರು ಚೌಕಿ ಪೂಜೆಯನ್ನು ಮಾಡುತ್ತಾ
ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದಾದ ಬಳಿಕ ಇದೇ ವೇದಿಕೆಯಲ್ಲಿ ಧರ್ಮಶಾಸ್ತ್ರ ಯಕ್ಷಗಾನ ಕಲಾ ಸಂಘ ಅಡೂರು ಇವರಿಂದ ಜಾಂಬವತಿ ಕಲ್ಯಾಣ ಎನ್ನುವಂತಹ ಆಖ್ಯಾನ ಪ್ರಸ್ತುತಗೊಳ್ಳುವುದಕ್ಕಿದೆ. ಈ ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸಿ ನಮ್ಮ ಜೊತೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ.
ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದಮೂರ ವಿಘ್ನೇಶ ದೇವ ಜಗದೀಶ ಮದಮೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅರಣ್ಯ ಮಹಿಮೆಯನು ಪೊಗಳಲವಲ್ಲ ಅರಳೆ ನಿರ್ಣಯ ಮಹಿಮೆಯನು ಪೊಗಳಲವಲ್ಲ ಧರಣಿಯನು ಪೊತ್ತಿದ್ದ ಮಗಶೇಷಗರಿದು ಹರನ ಸುಕುಮಾರ ಸಕಲ ಗಮಕ್ಕೆ ಸಾಕಾರ ಧರೆಯುಳು ವಿಶೇಷ ಮದಮೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿರ್ಣ
ಮೂಕಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪಡಮಡುತ ವರ್ಣಿಪೆನಿ ಕಥಾಮೃತವ
ಓ ದೇವತೆ ಸಾಂದ್ರಾಗ ಬಾವಿತೇನಾಗ ಮುದದಿಂದ ನಂಬಿದ ಆನಂದ ತಿರುಗಾಗ ಬೆಂಬಿಡದೆ
ಬಳಿರೇ ಪರಾಕ್ರಮ ಕಂಡಿರುವ ಇರುವಂತಹ ಸ್ಥಳ ದೇವೇಂದ್ರ ಅಂತ ಕೇಳಿದ್ದೇನೆ. ಹೊರಟು ಬಂದಂತಹ ಕಾರ್ಯ ಧರಣಿ ಪಾಲಕ ಕೇಳು ಧರಣಿ ಪಾಲಕ ಕೇಳು ಸುರಪಾಲ ನಾಗರೋಳು ಮೆರಗಿಸುತ್ತ ಸುಮನಾಸರ ಮೆರೆಯೇ ವೈಭವತಿ ವರುಣ ವರುಣ ವಾಯು ಕುಬೇರ ನಿರುತಿ ಮೊದಲಾದವರಾಗ ನೆರವಿಯೋಳು ನುಡಿದ ಮನದಿರವಾ ಈ ತರವೇ ಧರಣಿ ಪಾಲಕ ಕೇಳು ಉತ್ತರಾಯಣ ನಮ್ಮ ಪಾಲಿಗೆ ಹೊಗಲಾದುದರಿಂದ ಈ ಕಾಲಕ್ಕೆ ಉಜ್ವಲಗವ ಕೊಡುವುದು ನಮ್ಮ ಕ್ರಮ. ಅದಕ್ಕಾಗಿ ಸಭಾ ಪ್ರವೇಶವನ್ನು ಮಾಡಿದ್ದೇನೆ. ಗುರುಗಳಾದ ಬೃಹಸ್ಪತಿಗೆ ವಂದಿಸಿದ್ದೇನೆ. ಸುಧರ್ಮ ಸಭೆಯ ಸಿಂಹಾಸನವ ಏರಿದ್ದವನಿದ್ದೇನೆ. ಎಲ್ಲೆಡೆಯಲ್ಲಿ ಜಯಘೋಷ ಕೇಳುತ್ತಿದೆ. ಮನಸ್ಸಿಗೆ ಸಂತೋಷ. ಮಾನವನ ಶರೀರದಲ್ಲಿ ಶಿರಕ್ಕೆ ಯಾವ ರೀತಿಯಲ್ಲಿ ಪ್ರಾಧಾನ್ಯತೆ ಇದೆಯೋ ಅದೇ ರೀತಿಯಲ್ಲಿ ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕದಲ್ಲಿಯೂ ಅತಿ ಶ್ರೇಷ್ಠವಾಗಿದೆ. ನಮ್ಮ ನಾಕ ಅರುವುದರಿಂದಲೇ ವಿಶ್ವವಿರಾಟ ಪುರುಷನ ಪಾದವನ್ನು ಪಾತಾಳಕ್ಕೂ ಮಧ್ಯಭಾಗವನ್ನು ಭೂಲೋಕಕ್ಕೂ ಶಿರವನ್ನು ಸ್ವರ್ಗಕ್ಕೆ ಹೋಲಿಸಿದ್ದಾರೆ ಜ್ಞಾನಿಗಳು. ಪುರಂದರ ನಾಮಕನಾದ ನಾನು ಶತ ಮತಗಳನ್ನು ಮಾಡಿ ಈ ಸ್ವರ್ಗಲೋಕದ ಅಧಿಕಾರವನ್ನು ತ್ರಿಮೂರ್ತಿಗಳ ಅನುಗ್ರಹದಿಂದ ಪಡೆದವನಿದ್ದೇನೆ. ನಮ್ಮ ನಾಕ ವಿಶ್ವವಿರಾಟ ಪುರುಷನ ಪಾದವನ್ನು ಪಾತಾಳಕ್ಕೂ ಮಧ್ಯಕ್ಕೂ ವರುಣ ವಾಯು ಮೊದಲಾದ ಧಿಪತಿಗಳು ಅವರವರ ಸ್ಥಾನವನ್ನು ಮಂಡಿಸಿದ್ದಾರೆ. ಕಾಮಿಸಿದ್ದನು ಕೊಡುವ ಕಾಮಧೇನು, ಚಿಂತಿಸಿದ್ದನು ನೀಡುವ ಚಿಂತಾಮಣಿ. ಅಮರೇಶ ಉಳಿಯಲು ಅಮೃತಪಾನ ಪಾರಿಜಾತ ಐರಾವತ 33 ಕೋಟಿ ದೇವತೆಗಳಾದ ನಿಮ್ಮ ಬೆಂಬಲ ಕೈವಜ್ರಾಯುಧ ವೈರಿಗಳಿಗೆ ಎದೆನಡುಕ ಭರಿಸುತ್ತದೆ. ನಿಮ್ಮ ನಮ್ಮ ಕಾಡುವ ಒಂದು ಚಿಂತೆಯೊಂದಿದ್ದಲ್ಲ. ಕೇಳಿದ್ದೀರೇ? ಸುಮನಸರು ಕೇಳಿರಿ ಆ
ಹೃದಯದಿ ಸುಮತ ಸಂಪಾದವು ಎಮಗೆ ಲಭಿಸಿದುದು ಆತನ ಕಳರುದ ಯಾದ್ಯ ಮತ್ಸರದಿಂದ ಬಾಧಿಪರು ಅಡಿಗಡಿಗೆ ಹಾದಿಯೇ ನಿನಗೆ ಬಾಧಿಪರು ಅಡಿಗಡಿಗೆ ಹಾದಿಯೇ ನಿನಗೆ ಸುಮನಸರು ಕೇಳಿ ಅಮಿತ ಅತುಲ ಅಷ್ಟೈಶ್ವರ್ಯಗಳಿಂದ ನಾವು ಮೆರೆಯುತ್ತಾ ಇದ್ದೇವೆ ಎಂದು ಚಿಂತಿಸಿದ್ದರು. ಮೆರೆಯುತ್ತಾ ಇದ್ದೇವೆ ನಮ್ಮ ಲೋಕಕ್ಕೆ ದಾನವರು ಬಂದರೆ ನೀವೇನು ಮಾಡುವಿರಿ? ದುಳರುವುದಾಗ ಕೈದರವರದ ಗರದಿಂದ ಅರಿವೇವು ನಿಶ್ಚಯ. ಹನುಮಾನ್ ಅವನ ದಯದಲ್ಲಿ ಕೂಳರ ಯಮ ಸದನ ಕಟ್ಟುವೆವು. ಮೂರು ಮುಟ್ಟಿಗಳು ಬಲು ದೋಷವಂತೆನ ನೀವೆಂದ ನುಡಿಗೆ ದೋಷವಾಂತೆನು
ಸಂತೋಷವಾಂತೇನು ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಳರ ಭೀತಿಯು ನಮಗೆಳ್ಳೆನಿತಿಲ್ಲ ಕಳರ ಭೀತಿಯು ನಮಗೆಳ್ಳೆನಿತಿಲ್ಲ ನಳಿನಾನಾಪನ ಕರುಣದಲ್ಲಿ ಸುಳ್ಳಲ್ಲ ಸಂತೋಷವಾಂತೇನು ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗಾರದೊಳಗೆ ಸದಾ ಜಾಗೃತ ಸ್ಥಿತಿಯಲ್ಲಿ ಇರಬೇಕಾದದ್ದು ಇಂದಿನ ಅಗತ್ಯ. ಬೆಂಕಿಯ ಕಿಡಿ ಸಾಕು ನಾಡು ಸುಡಲು. ಅಂತೆಯೇ ನಮ್ಮ ಅಜಾಗರೂಕತೆ ಅನಾಹುತಕ್ಕೆ ಕಾರಣವಾಗಿತ್ತು. ಹಾಗಾಗಿ ನಿಮ್ಮ ಬುದ್ಧಿ ಮನಸ್ಸು ಸಿದ್ಧತೆಯಲ್ಲಿದೆ ಎಂದು ಪ್ರಶ್ನೆಯ ಕೇಳಿ ಎಚ್ಚರಿಸಿದ್ದೇನೆ. ನಿಮ್ಮ ವಿರೋಧವಾದ ನುಡಿ ಕೇಳಿ ಉಲ್ಲಸಿತನಾದೆ. ಆ ನಳಿನನಾಭನ ದಯೆಯಿಂದ ಬರುವ ದುರಿತಗಳೆಲ್ಲ ಸುಲಭವಾಗಿ ಪರಿಹಾರವಾಗಲಿ ಎಂದು ಬೇಡಿಕೊಳ್ಳುತ್ತಾ ಇಂದಿನ ಈ ಸಭಾಕಲಾಪವನ್ನು ವಿಸರ್ಜಿಸೋಣ. ಆಗದೆ ತಾರಕ ವಿಭವದಿ ಓಲಗವನಿತ ದೈತ್ಯರ ಮೊತ್ತವ ನೋಡುತ್ತಲಿ ಇರುವಂತಹ ಸ್ಥಳ ತಾರಕಾಸುರ ಅಂತ ಕೇಳಿದ್ದೇನೆ. ಹೊರಟು ಬಂದಂತಹ ಕಾರ್ಯ ಕೇಳ್ತೀರಿ?
ನಾವಿರುವುದು ಅನುಚಿತವಿದಲ್ಲ. ಹೇಳ್ತೀರೇ ನೀವು ಕಿವಿ ಕೊಟ್ಟಿದನೆಲ್ಲ. ಹದಿಮೂರು ಮಂದಿ ಮಡಿದಿಯರಲ್ಲಿ ಒಬ್ಬಳಾದ ಸುರಸೇಲಪದಲ್ಲಿ ನಾವು 4 ಮಂದಿ ಹುಟ್ಟಿಕೊಂಡೆವು. ಹಿರಿಯವನಾದವನೇ ಆಮೇಲೆ ತಾರಕಾಸುರನಾದ ನಾನು, ಆಮೇಲೆ ಹಿರಣ್ಯಕ. ನಮ್ಮ ಮೂವರಿಗೆ ಒಬ್ಬಳು ಪ್ರೀತಿಯ ತಂಗಿ ಅಜಮುಖಿ. ರಾಯಪ್ರಬುದ್ಧರಾದ ಕಾಲಕ್ಕೆ ಅಣ್ಣನ ಆಜ್ಞೆಯಂತೆ ಈ ಸಹಿತಾಪುರದ ಅಧಿಕಾರಿಯಾಗಿ ಬೆಳೆಸ್ತಾ ಇದ್ದರು. ಅಣ್ಣನನ್ನು ಅನುಸರಿಸಿ ತಮ್ಮ ಹಾಗೂ ತಂಗಿಯು ವೀರಮಹೇಂದ್ರಪುರದಲ್ಲಿ ಮೆರೆಯುತ್ತಾ ಇದ್ದಾರೆ. ಎಂದಿನಂತೆ ಎಂದು ಕೂಡ ಈ ಶೋಣಿತಾಪುರದ ಸಭಾಪ್ರವೇಶವನ್ನು ಮಾಡಿದಾಗ ತಾರಕನಿಗೆ ಜಯವಾಗಲಿ ಸುಖವಾಗಲಿ ಎಂದು ಕೇಳುವಾಗ ಮನಸ್ಸಿಗೆ ಸಂತೋಷವಾಗುತ್ತಿದೆ. ಪಾತಾಳ ಭೂತಲಾದಿಗಳಲ್ಲಿ ನಮ್ಮ ಸಾಧನೆಯನ್ನು ಮಾಡಿ ಆದರೆ ಶ್ರೇಷ್ಠವಾಗುವುದ ಸ್ವರ್ಗ ಬಾಕಿ ಇದೆ. ಅದನ್ನು ಏರಬೇಕಾಗಿದೆ. ಅದಕ್ಕಾಗಿ ನಾನೇ ಹೋಗುವುದಲ್ಲ, ಎಲ್ಲಿ ನಮ್ಮ ಸೇನಾ ನಾಯಕರು ಈ ಕಡೆ
ಗೆಲ್ಲಬಹುದಾದರೂ ಟಕ್ಕುಪಾಯದಿ ನಮ್ಮ ಗೆಲ್ಲಬಹುದಾದರೂ ಟಕ್ಕುಪಾಯದಿ ನಮ್ಮ ಗೆಲುವನು ಕಾಪು ಮೈಯಾತ ಬಂದು ಗೆಲ್ಲಬಹುದಾದರೂ ಟಕ್ಕುಪಾಯದಿ ನಮ್ಮ ಟಕ್ಕುಪಾಯದಿ ನಮ್ಮ ಕಪ್ಪು ಮೈಯಾದ ಬಂದು ಅದಕ್ಕಾಗಿ ತಡ ಮಾಡುವುದಿಲ್ಲ. ಅದನ್ನು ಮೆಚ್ಚಿಸುವುದಕ್ಕೆ ಮುಂದುವರಿವೆ. ಮುಂದುವರಿದ ಗುರುದರ್ಶನ ನಿಮಗೆ. ನೇರವಾಗಿ ದಂಡಕಾರಣ್ಯವನ್ನು ಸೇರಿದ್ದೇನೆ. ಮಿಂದು ಸುಚಿರ್ಭೂತನಾಗಿ ಬ್ರಹ್ಮನ ಕುರಿತು ಜಪಾಚರಿಸುವುದು. ಶಾರದ ರಮಣ ಸೇರಿದೆ ಚರಣ ಶಾರದ ರಮಣ ಸೇರಿದೆ ಚರಣ ನೀಡೋದರು ಜನಕಾಯೋ ಎಲ್ಲ ನೀಡೋದರು ಜನ ಕಾಯೋ ಎಲ್ಲಾಗ ಶಾರದ ರಮಣ ಸೇರಿದ ಚರಣ ನೀಡೋದರು ಜನ ಕಾಯೋ ಎಲ್ಲ ಶಾರದ ರಮಣ ಸೇರಿದೆ ಚರಣ ದೇವ ಶಾರದ ರಮಣ ಒಡಿರ ಬಡಲ ಬರಬ ಕಾಣುವೆ ಒಡಿರ ಮಣ್ಣನ ಬರಬ ಕಾಣದೆ ದ್ವಾರದೊಳದೊಂದರಿಗುವುದರಿ ತಾನೇ ಕಂಡವ ಕಡಿಯಲೇನು ತಿಳಿದಿರಲಿಕ್ಕಾಗ ನನ್ನ ಭಕ್ತಿಗೆ ಒಲಿಯದೇ ಹೋದನ ಬ್ರಹ್ಮ. ಇನ್ನು ನನ್ನವರಿಗೆ ನನ್ನ ಮುಖ ಹೇಗೆ ತೋರಿಸಲಿ?
ಖಡ್ಗದಿಂದ ನನ್ನ ಶಿರವನ್ನು ಕತ್ತರಿಸಿ ಅಗ್ನಿಗೆ ಅರ್ಪಿಸುವೆ. ಮೆಚ್ಚಿದನು ನಿನ್ನ ಮನದಿಚ್ಛೆ ಏನುಂಟದನು ಉಚ್ಚರಿಸಲ ನೀವೇ ಈ ಕ್ಷಣದೋಡು ಮೆಚ್ಚಿದೆ. ಮಗನೇ ತಾರಕ, ನಿನ್ನ ಭಕ್ತಿಗೆ ಮೆಚ್ಚಿ ಮೈದೋರಿದ್ದೇನೆ. ನಿನ್ನ ಮನದ ಆಸೆ ಏನೆಂದು ಕೇಳಿಕೋ. ಈ ಸಕಲ ಸುರ ನರ ಗೆಲುವ ಲೇಸಾದ ವರವಿತು ನೀ ಸಲಗೋ. ಈ ಸಕಲ ದುರ ನರರ ಈಶ ಮುಖ್ಯರ ಗೆಲುವ ಲೇಸಾದ ವರವಿತು ನೀ ಸಲಗು ದೇವಾ. ಮರಣಬಾರದ ವರವನ್ನು ನೀಡಲು ಆಗುವುದಿಲ್ಲ. ಕಲ್ಪಾಂತರದ ಕೊನೆಯಲ್ಲಿ ನಮಗೂ ಕೊನೆ ಇದೆ. ಹಾಗೆ ನಿನಗೆ ಮರಣಬಾರದ ವರವನ್ನು ನೀಡಲು ಸಾಧ್ಯವಿಲ್ಲ. ಮುಂದೆ ಶಿವನಿಂದ ಹುಟ್ಟುವ ಮಗನಿಂದ ಮಾತ್ರವೇ ನಿನ್ನ ಮರಣ ಎಂದು ವರ ನೀಡುತ್ತೇನೆ. ಬ್ರಹ್ಮನನ್ನು ಮೆಚ್ಚಿಸಿ ಹೊರಬಡಿಸಿದ್ದಾಯಿತು. ಈ ಸಂತೋಷ ವಿಷಯವನ್ನು ನಮ್ಮವರಿಗೆ ತಿಳಿಸಬೇಕಾಗಿದೆ. ನಕ್ಕನಾಧಾರಕೋ ಸತಿಯಿಲ್ಲದೀಶಂಗೆ ಮಕ್ಕಳಾಗುವುದುಂಟೆ. ಸತಿಯಿಲ್ಲದೀಶಂಗೆ ಮಕ್ಕಳಾಗುವುದುಂಟೆ. ಲೇಸಾಯ್ತು ವರವು ಎನ್ನುತ್ತಾ ಮಿಕ್ಕದಾನವರಿಗಿದ ಅರುಗಲ್ಕೆ ಕೈಗೊಯ್ದು ನಸು ನಗುತ್ತಲೆಲ್ಲರೂ ನಕ್ಕನ ತಾರಕೋ. ಬ್ರಹ್ಮನಿಗೆ ಇಷ್ಟು ತಲೆಕೆಟ್ಟಿದೆ ಎಂದು ನನಗೆ ಈಗ ಅರ್ಥವಾಯಿತು. ಯಾಕೆ ಗೊತ್ತೇ? ದಾಕ್ಷಾಯಣಿಯನ್ನು ಕಳೆದುಕೊಂಡ ಶಿವ ತಪೋಮಗ್ನನಾಗಿದ್ದಾನೆ. ಅವನಿಗೆ ಮಕ್ಕಳಾಗುವುದಕ್ಕಿದೆ.
ಸೇನಾಧಿಪತಿಗಳೇ, ತಡ ಮಾಡುವುದಲ್ಲ, ಸೇನಾ ಸಮೇತರಾಗಿ ನಾಟವೇರೋಣ.
ಬಗೆಯ ನೋಡಿದ ಸಮರಕ್ಕೆ ಮುಂದಾದೆಯೋ ಒಳ್ಳೆಯ ರೀತಿಯಲ್ಲಿ ಚೀನಾ ಪದಾಧಿಕಾರ ನಮಗೆ ಎತ್ತಗಾದಿ ಸ್ವರ್ಗ ಬಯಸಿ ಸತ್ತು ಹೋಗುವೆ. ಸಮರಾಂಗಣದಲ್ಲಿ ಮುಂದಾದೆಯೋ ಇನ್ನು ಮುನ್ನ ಬಂದರೆ ಸ್ಥಿರವಾದದ್ದು ಒಳ್ಳೆ ನಿನ್ನ ಸುಮನಸರ ಸೋಲಿಸುತ್ತಾ ಬಂದೆಯ ಮೂರು ಮೂರ್ತಿಗಳ ವರಪ್ರಸಾದವಿದು ಶತಮತಗಳ ಮೂಲಕ ಪಡೆದದ್ದು. ಆದುದರಿಂದ ವ್ಯರ್ಥ ಹೋರಾಡಿ ಸಾಯಬೇಡ, ನಡೆಯಿಂದ ಮುಚ್ಚುವಾಯಿ. ಬಿಟ್ಟು ಕೊಡುವುದು ಈ ಕುಲವ, ಬಡಿದಟ್ಟುವೆ ನಿನ್ನೆಯ ಕುಲವ. ಸಾಕು ಮಾಡು ನಿನ್ನ ಗರ್ವದ ಮಾತು. ನಾವು ಸಾಮಾನ್ಯರಲ್ಲ, ಜ್ಯೇಷ್ಠರಿದ್ದೇವೆ. ಹಿರಿಯ ಭಾಗಿಗಳಾಗಿ ನಮಗೆ ಸಿಗಬೇಕಾದ ಇನ್ನಾಕ ನೀನಪ್ಪ ಪಡೆದಿದ್ದಿ. ಒಳ್ಳೆಯ ಮಾತಿನಲ್ಲಿ ಬಿಟ್ಟುಕೊಡು, ರೈತರು ಇನ್ನ ಬಡದೊಡಿಸು.
ಹರಿಣಿ ರೂಪಿಸಿ ತೆರಳಲಿದ್ದನು ಸರಸಿ ಜೋದ್ಭವ ನಮರಪತಿಯನು ಕರೆದು ನೀ ಪೋಗೀಗ ಮನ್ಮತ ಗರುಗಿ ಪುರಗರನವರ ತಪವ ಕೆಡಿಸೆಂದು ಬೋಧಿಸಲು ಹರಿ ನಿರೂಪಿಸಿ ಏನು ಮಾಡಲಿ ದೈತ್ಯನೊಟ್ಟಿಗೆ ಯುದ್ಧದಲ್ಲಿ ಸೋತ ನಾನು ನೇರವಾಗಿ ವೈಕುಂಠಕ್ಕೆ ಹೋದೆ. ಆದರೆ ನಾರಾಯಣ ದೇವರು ಹೇಳಿದ್ದೇನು, ಇದು ಶಿವನಿಂದ ಹುಟ್ಟುವ ಮಗನಿಂದ ಮಾತ್ರವೇ ತಾರಕಾಸುರನಿಗೆ ಮರಣ. ಆದರೆ ತಪದಲ್ಲಿರುವ ಶಿವನಿಗೆ ಮಕ್ಕಳಾಗುವುದು ಹೇಗೆ? ಇದು ಮನ್ಮಥನಿಂದಲೇ ಮಾತ್ರವೇ ಸಾಧ್ಯ. ಆದ ಕಾರಣ ಕುಸುಮಾವತಿಯ ಕಡೆಗೆ ತೆರಳುತ್ತೇನೆ. ರತಿಯ ನೆಲದೊಳಿರ್ಪ ಕಾಮನು ಕಾಮನು ರತಿಯ ನೆಲದೊಳಿರ್ಪ ಕಾಮನು ಸುರಪತಿಯ ಕಂಡಿದಿರೆದ್ದು ಪ್ರೇಮನು ಆಗ ಅತಿಶಯಲಿಂಗನ ಗೈಬುದ್ಧ ಆಲಿಂಗನ ಗೈಬುದ್ಧ ಪೇಳ್ದನತಿ ಮುದದಿಂದುಪಚರಿಸುತ್ತಾಗ ಅತಿಶಯಲಿಂಗನ ಗೈಬುದ್ಧ ಪೇಳ್ದನತಿ ಮುದದಿಂದುಪಚರಿಸುತ್ತಾಗ ರತಿಯ ಮೇಳದೊಳಿಪ ಕಾಮನು ಸುರಪತಿಯ ಕಂಡಿತಿರೆದು ಪ್ರೇಮನು ಕಾಮನು ಆಗ ನಮ್ಮ ಮೇಳಕ್ಕೆ ಇನ್ನೊಂದು ಇದೆ.
ಕೃಪಾ ಶರದೆ ಸದ್ಗುಣಶೀಲ ಕೃಪಾ ಶರದೆ ಆಲಿಸಿ ಕೀರ್ತಯದಿ ಸದ್ಗುಣಶೀಲ ಕೃಪಾ ಶರದಿ ಸದ್ಗುಣಶೀಲ ಕೃಪಾ ಶರದಿ ಬೇಳುವೆ ತಾರಕ ಕೂಳನು ಭದ್ರವ ಬೇಳುವೆ ತಾರಕ ಕೂಳನು ಭದ್ರವ ತ್ರಿಲೋಲಗೆ ನಾವು ಬೀಳಲು ಬೀಳುತ್ತ ಆಲಿಸಿ ಕೀರ್ತಯದಿ ಗುಣಶೀಲ ಕೃಪಾ ಚರದಿಯೇ ಬೇಳುವೆ ತಾರಕ ಕೂಳನು ಭದ್ರವ ಶ್ರೀಲೋಲಗೆ ನಾವು ಕೇಳಲು ಕೇಳುತ್ತ ಆಲಿಸಿ ಕೇಳ್ತಯದಿ ಆದರೆ ತಪದಲ್ಲಿರುವ ಶಿವನಿಗೆ ಮಕ್ಕಳಾಗುವುದು ಹೇಗೆ? ಶಿವ ತಪವನ್ನು ಬಿಟ್ಟು ಪಾರ್ವತಿಯ ವಹಿಸಿಕೊಳ್ಳಬೇಕು. ಇದು ನಿನ್ನಿಂದ ಮಾತ್ರ ಸಾಧ್ಯ. ಆದ ಕಾರಣ ಶಿವನ ತಪವನ್ನು ಕೆಡಿಸಬೇಕಯ್ಯ. ದೇವೇಂದ್ರ, ಏನು ಹೇಳುತ್ತಿರುವೆ? ಎನಲು ನಕ್ಕನು ತ್ರಿಪುರ ವೈರಿಯ ಕೆಣಕುವರೆ ನಾನೇ ಸರವಾಗ ತ್ರಿಪುರ ವೈರಿಯ ಕೆಣಕುವರೆ ನಾ ಏಸರವಾ ಶಿವ ಮುನಿ ನಡೆ ಮೂಜಗವ ಸುಡುವನು ತನ್ನ ನಿಟಿಲವಗ್ನಿಯಲಿ ಶಿವ ಮುನಿ ನಡೆ ಮೂಜಗವ ಸುಡುವನು ತನ್ನ ನಿಟಿಲವಗ್ನಿಯಲಿ ತೃಣಬಿದಿರೆ ಕಲ್ಪಾಂತವಗ್ನಿಗೆ ಗುಣವೇ ನಿನಗೀ ಮಾತು ಲೋಕಕ್ಕೆ ಸನುಮತವೇ ಲೇಸಲ್ಲ ಲೇಸಲ್ಲ ಬೇಗದಿ ತೆರಳು ನೀ ಬೇಗದಿ ತೆರಳು ಮನೆಗಿಂದಾಗ ಏನಯ್ಯ, ನಿನ್ನ ಮಾತು ಕೇಳಿ ನನಗೇ ನಗು ತರಿಸುತ್ತಿದೆ. ಆ ಈಶನನ್ನು ಕೆಣಕುವುದಕ್ಕಿದೆಯೇ? ನಾನೆಂದೇನು, ಯಾರೇ ಆಗಲಿ ಶಿವನ ನಿಡಿಲಾಕ್ಷಿಗೆ ಬೆದರದವರುಂಟೆ? ಶಿವ ಮುನಿದಡಿ ಮೂಜಗವ ಸುಡುವನು. ನಾನು ಶಿವ ವಿರೋಧಿಯಲ್ಲ, ಶಿವ ಭಕ್ತ. ನಾನು ವಿಷ್ಣುವಿನ ಸುತನೂ ಹೌದು. ಹಾಗಿರುವಾಗ ಆ ತ್ರಿಪುರ ವೈರ್ಯ ಕೆಣಕುವುದಕ್ಕಿದೆಯೇ? ಆದುದರಿಂದ ನಿನ್ನ ಲಾಭಕ್ಕೆ ದೇವತೆಗಳ ಸ್ವಾರ್ಥಕ್ಕಾಗಿ ನನ್ನನ್ನು ಬಲಿಕೊಡಲು ನೋಡಬೇಡ. ತಿಳಿದು ವ್ಯವಹರಿಸು. ನಡಿ ನಡಿ, ಲೋಕಕ್ಕೊಪ್ಪದ ಮಾತು ಹಿಂದೆ ನಡಿ. ಏನೆಂದೆ ಕಾಮ ಏನೆಂದೆ ಏನೆಂದೆ ಕಾಮಾಗಿ ಕಾಣುವ ಜನಕ್ಕೆ ನೀನತಿ ನಗೆ ಗಿಡ ಮಾಡಿದೆ ಜಿಟಕ್ಕೆ ಏನೆಂದೆ ಕಾಮ ಏನೆಂದೆ ನಿನ್ನ ಮಾತು ಇದನ್ನು ಕೇಳಿ ಲೋಕವೇ ನಗೆದು ಉಳಿದಿದ್ದೆ. ಏನು ಸಾಕು, ಅಂತವರಲ್ಲಿ ಮಾತಾಡಿದೆ ಅಂತ ನನ್ನ ತಪ್ಪು. ಒಂದು ವಿಷಯ ಅರ್ಥ ಮಾಡಿಕೊ. ಧರ್ಮಕ್ಕೆ ಬೇಕಾಗಿ ಮಾಡುವ ತ್ಯಾಗಗಳ ಬಗ್ಗೆ ಏನೆಂದು ತಿಳಿದಿದ್ದಿ. ಇದರ ಹಿಂದೆ ವೃತ್ತಾಸುರನ ವಧೆಗೆ ಬೇಕಾಗಿದ್ದ ದೀಚಿಮುನಿ ತನ್ನ ಬೆನ್ನೆಲುಬುವನ್ನೇ ತ್ಯಾಗ ಮಾಡಿದ್ದಾರೆ. ಹಾಗಿರುವಾಗ ನಿಮಗೆ ಆ ಶಿವನನ್ನು ಕಣಕಿ ಲೋಕ ಕಲ್ಯಾಣವಾಗಬೇಡವೇ? ಸಾಕು, ನಿನ್ನಂತವರಲ್ಲಿ ಮಾತಾಡಿದೆ ನನ್ನ ತಪ್ಪು. ನಾನು ನಡೆಯುತ್ತೇನೆ ಹರಿಯವಳಿ. ಅಮರೇಶ, ಬಿಡು ಬಿಡು ಬಿಡಲವಾ ಲೋಕ ಮೂರನ್ನು
ಹೆಚ್ಚು ನಾ ಕಂಗೆಡಿಸದಿರೇನು? ಬಿಡು ಬಿಡು ನಿನ್ನ ಸಂಶಯವ. ಒಂದೊಮ್ಮೆಗೂ ಹರ ಮುನಿದರು ನಾ ಲೆಕ್ಕಿಸಲಾರೆ. ಹರಗಿರಿಜೇರ ಸಮ್ಮಿಳನದಿಂದ ಲೋಕಾಂತರಕ್ಕೆ ಒಲಿತಾಗುತ್ತಿದ್ದರೆ ನಾನು ಸಿದ್ಧನಿದ್ದೇನೆ. ಈ ಕಾರ್ಯವನ್ನು ನಾನು ನೆರವೇರಿಸುತ್ತೇನೆ. ಧೈರ್ಯವ ತಾಳು. ನನಗೆ ನೀನು ಹೀಗೆ ಹೇಳಿದರೆ ಧೈರ್ಯ ಬರುವುದಿಲ್ಲ. ಮತ್ತೇನು ಮಾಡಬೇಕು? ಮಾತುಗಾಡಬೇಕು. ಇದು ಕರತಟ್ಟಿ ಭಾಷೆ ನೀಡುತ್ತೇನೆ. ಧೈರ್ಯ ತಾಳು. ಈಗ ಧೈರ್ಯ ಬಂತು. ಏನಾಗುತ್ತದೇನೋ ಇಂದಿನ ನಿರೀಕ್ಷೆಯಲ್ಲಿರುತ್ತೇನೆ. ಆಗಲಿ. ರತಿಯ ಗಲ್ಲವ ಸ್ನೇಹದಿಂದ ಅಲುಗಿಸುತ್ತ ಪೇಳಿದ ಸ್ನೇಹದಿಂದ ಅಲುಗಿಸುತ್ತ ಪೇಳಿದ ಆಗ 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 ಗಲ್ಲವ ಸ್ನೇಹದಿಂದ ಅಲುಗಿಸುತ್ತ ಪೇಳಿದ ರತಿಯ ಗಲ್ಲವ ಸ್ನೇಹದಿಂದ ಅಲುಗಿಸುತ್ತ ಪೇಳಿದನು ಸುರರಸಲಗಲು ಸಿತಗಳ ತಪವ ಕೆಡಿಸಲೈದುವೆ ಹಿತದಿ ತಾನು ಸಿದ್ಧಗಳನ್ನ ತಪ ಕೆಡಿಸಲೈದುವೆ ಹಿತದಿ ತಾನು ರತಿಯ ಗಲ್ಲವ ಸ್ನೇಹದಿಂದ ಅಲುಗಿಸುತ್ತ ಪೇಳಿದ ಸುರರ ಸಲಗಲು ಸಿದ್ಧಗಳನ್ನ ತಪವ ಕೆಡಿಸಲು ಐದುವೆ ಹಿತದಿ ತಾನು ಕಾಣುವ ಈ ಕುಸುಮಾವತಿಗೆ ಶ್ರೀಹರಿಯ ಸಂಜಾತನಾದ ಮನ್ಮಥನಾದ ನಾನು ಒಡೆಯನಾಗಿದ್ದೇನಲ್ಲವೇ? ಈಗ ತಾನೇ ದೇವೇ
ಹರಣವಲ್ಲವ ಕೇಳು ತರವಲ್ಲ ನಿನಗೆ ಶಂಕರ ನೋಳು ಕಲಗವಿಂದು ಕೇಳು ಹರಣವಲ್ಲಭ ಕೇಳು ತರಬಲ್ಲ ನಿನಗೆ ಶಂಕರ ನೋಳು ಕಲಗವಿಂದು ಉರಿಗಣ್ಣಿಗಂಜುವದಕಿಲ ಲೋಕವು ಉರಿಗಣ್ಣಿಗಂಜುವದಕಿಲ ಲೋಕವು ಕಣ್ಣ ತೆರೆದು ಸುಡುವ ನಿನ್ನನು ಹರಣವಲ್ಲವ ಕೇಳು ತರವಲ್ಲ ನಿನಗೆ ಶಂಕರ ನೋಳು ಕಲಗವಿಂದು ವಲ್ಲಭ ಕೇಳು ಶಿವನನ್ನು ಕೆಣಕುವುದು ಸಾಮಾನ್ಯ ವಿಚಾರವೇ? ಲೋಭೆಯುವಾದ ಶಂಕರನನ್ನು ಕಲಹವೇ? ಬೇಡ ಸ್ವಾಮಿ ಬೇಡ. ಈಶ ಹೊಂದಿರುವ ಎತ್ತಿನ ಕಣ್ಣು ಸದಾ ಕಿತ್ತು ಸೂಸುವುದು, ಅಖಿಲ ಲೋಕವು ಕಾಲಾನೇತ್ರವಾಗಿ ಗಂಜುವುದು. ಹಾಗಾಗಿ ನೀವು ಆ ಕಡೆಗೆ ಹೋಗುವುದು ಸರಿಯಲ್ಲ ಸ್ವಾಮಿ, ಸರಿಯಲ್ಲ. ಈ ರೀತಿಯ ನಿನ್ನ ಮನಸ್ಸಿನ ವ್ಯಥೆಯನ್ನು ಬಿಡು ಬಿಡು. ಬೆಚ್ಚುವೇನೆ ಬಾರಿ ಹುಚ್ಚು ಮಾತಾಡುವೀಯ ಮೆಚ್ಚಿದ ಗಿರಿಜೆಯ ಬಡಗೂಡಿನ ನೋಡೆ ಮೆಚ್ಚುತ್ತ ರಾವಳಿಯ ನೀನು ಅನುಭವಿಸುತ್ತಿರುವ ಮಾನಸಿಕ ಭಯ ಏನೆಂದು ಅರ್ಥವಾಯಿತು. ನಿನ್ನ ಗಂಡನಿಗೆ ಏನಾದರೂ ಆಗಬಹುದಾ ಎನ್ನುವ ಭಯ. ಆ ಭಯವನ್ನು ಬದಿಗಿಟ್ಟು ಯೋಚಿಸು. ನಿನ್ನ ಗಂಡ ಸಾಮಾನ್ಯನೇ? ಈ ವಿಶ್ವವನ್ನೇ ತನ್ನ ಅಕ್ಷಿಯಲ್ಲಿ ಆಳಬಲ್ಲವನು ನಾನು. ಹಾಗಿರುವಾಗ ಹರನೇನು ಹರಗಿರಿದೇರನ್ನು ಒಂದು ಮಾಡುವುದಕ್ಕೆ ನನ್ನ ಸುಮಶರಗಳು ಸಾಕು. ಆದುದರಿಂದ ನಿನ್ನ ಭಯ ಬಿಟ್ಟು ನನ್ನನ್ನು ಮುದ್ದಿಸಿ ಬೀಳ್ಕೊಡೆ ಸ್ವಾಮಿ. ನೀವು ಕೈಗೊಂಡ ಕಾರ್ಯವೇ ಸುಕಾರ್ಯವಿರಬಹುದು, ಆದರೆ ಚಂದವೇ ರಮಣ ಕೇಳಬವನೊಡನೆ ಕಾದಿ ಹಿಂದೆಯರುಳಿದವರು ರಮಣ ಚಂದವೇ ರಮಣ ಕೇಳಬವನೊಡನೆ ಕಾದಿ ಶಿಲ್ದಿಯರುಳಿದವರು ಅಂಧಕಸುರ ಗಜದಾನವ ತ್ರಿಪುರ ಜಲಂಧರರೇನಾದರೂ
ಚಂದವೇ ರಮಣ ಕೇಳಬವ ನೊಡನೆ ಕಾದಿ ಚಿಂದೆಯರುಳಿದ
सदय गुरुमुहदातमाद्यं वेदवेद्यं वीतराहिणम् अप्रमेय अद्वैत प्रतिपाद्यं वीतराहिणम् अप्रमेय अद्वैत प्रतिपाद्यं संगीत वाद्य विनोदताण्डव जात बहुदर वेद चोद्यं संगीत वाद्य विनोदताण्डव जात बहुदर वेद चोद्यं पाणिनि स तत जनुक सानिनि जं तरित समगम पानि मग तजनुतक मगम मप सानिनि तजं तरि मग तदिंगिन पानिनि स तक जनुत सानिनि जं तरित समगम निमग तजनुतक मगम मप सानिनि पानिनि सतक जनुत सानिनि जं तरित समगम निमग तजनुतक मगम मप सानिनि तजं तरि मग तदिंगिन तजं तरि मग तदिंगिन तजं तरि मग तदिंगिन आनन्द जट प्रकाशम् चित्सभेशम् आश्रयामि We now present the very popular composition of Maharaja Swati Tirunal, which brings the essence of the Ramayana in just 7 verses. Bhavayami Raghuramam in Ragamalika and Rupaka Talam, performed by Dr. Padma Subramaniam and Dr. Gayatri Kannan. भावयामि रघुरामम् भावयामि रघुरामम् भव्यसून घलं कुतकदि कुतकदनि किडतुं ता धी तक्किट्टधि तत्तुं तक्कधि तक्किट्टधि तत्तुं तत्तधि तद्धण्ड तज्झुण्णु तद्धिम्नि तादि तक्किट्टधि तत्तुं तक्कधि तक्किट्टधि तत्तुं तत्तधि तद्धण्ड तज्झुण्णु तद्धिम्नि तादि तक्किट्टधि तत्तुं तक्कधि तक्किट्टधि तत्तुं तत्तधि तद्धण्ड तज्झुण्णु तद्धिम्नि तादि तक्किट्टधि
ಮಿದಾರೆ ತಕಿಟ ದೀತ ತುಂ ತಕರೆ ತಕಿಟ ದೀತ ತುಂ ತತರಿ ತತನ ತಚಣು ತದಿ ಮಿದಾರೆ ತಕಿಟ ದೀತ ತುಂ ತಕರೆ ತಕಿಟ ದೀತ ತುಂ ತತರಿ ತತನ ತಚಣು ತದಿ ಮಿದಾರೆ ತಕಿಟ ದೀತ ತುಂ ತಕರೆ ತಕಿಟ ದೀತ ತುಂ ತತರಿ ತತನ ತಚಣು ತದಿ ಮಿದಾರೆ ತಕರೆ ತಕುಂದರಿ ಕಿಟ ತುಂ ತಕರೆ ತಕರೆ ತಕುಂದರಿ ಕಿಟ ತುಂ ತ್ರಿಗೃತುಂ 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 ತಾರೆ ತಕರೆ ತಕುಂದರಿ ಕಿಟ ತುಂ ತಾರೆ ತಕರೆ ತಕುಂದರಿ ಕಿಟ ತುಂ ತ್ರಿಗೃತುಂ 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 ಧಳಂಕುತ ಕಡದಗ ತ್ರಿಗೃತುಂ ತಕರೆ ಧಳಂಕುತ ಕಡದಗ ತ್ರಿಗೃತುಂ ತಕರೆ ಧಳಂಕು ತಕರೆ ಧಳಂಕು ಕಡದಗ ತ್ರಿಗೃತುಂ ಕಡದಗ ತ್ರಿಗೃತುಂ ಕಡದಗ ತ್ರಿಗೃತುಂ ಭಾವಯಾಮಿ ರಘುರಾಮಂ ಭವ್ಯ ಸುಗುಣರಾಮಂ ಭಾವಯಾಮಿ ರಘುರಾಮಂ
अभिषेकमत विपिनगतं आर्यवाच विनत अभिषेकमत विपिनगतं आर्यवाच सहित सीता सौमित्र
ಶೂಲ
ಹರಮಿಹ ಕನಕ ಮೃಗರೂಪದರ ಕಲಮಾರೀಚ ಹರಮಿಹ.
ರಿ ಮ ಪ ಮ ನಿ ದ ಪ ಮ ಗ ರಿ ಸ ರಿ ದ ಸ ರಿ ಮ ಗ ರಿ ಸ ರಿ ಮ ಪ ಮ ನಿ ದ ಸ ಸ ನಿ ದ ಪ ಪ ಮ ಗ ರಿ ಸ ನಿ ದ ಸ ರಿ ಮ ಪ ನಿ ದ ಮ ಪ ದ ಸ ಗ ರಿ ಸ ದ ರಿ ಸ ದ ಸ ದ ಗ ರಿ ನಿ ದ ಮ ಗ ರಿ ಸ ದ ಭಾವಯಾಮಿ ರಘುರಾಮಂ ವನರೋತ್ತಮ ಸಹಿತ ವಾಯುಸುಮುಖರಾರ್ಪಿತ ವನರೋತ್ತಮ ಸಹಿತ ವಾಯುಸುಮುಖರಾರ್ಪಿತ ಭಾನುಷತ ಭಾಸ್ವರ ಭವ್ಯ ರತ್ನಾಂಗುಲೀಯಂ ಭಾನುಷತ ಭಾಸ್ವರ ಭವ್ಯ ರತ್ನಾಂಗುಲೀಯಂ ತೇನ ಪುನರಾಣೀತ ಅರಣ್ಯೋಗ ಚೂಡಾಮಣಿ ದರ್ಶನಂ ತೇನ ಪುನರಾಣೀತ ಅರಣ್ಯೋಗ ಚೂಡಾಮಣಿ ದರ್ಶನಂ ಶ್ರೀನಿಧಿಂ ಉದತಿ ತೀರ ಆಶ್ರಿತ ವಿಭೀಷಣ ವಿನೀತಂ ಶ್ರೀನಿಧಿಂ ಉದತಿ ತೀರ ಆಶ್ರಿತ ವಿಭೀಷಣ ವಿನೀತಂ ಶ್ರೀನಿಧಿಂ ಉದತಿ ತೀರ ಆಶ್ರಿತ ವಿಭೀಷಣ ವಿನೀತಂ ಮಗರಿ ಸ ಸ ರಿ ಗ ಮ ಪ ಗ ಪ ಸ ನಿ ದ ಪ ಮಗರಿ ಗ ಮಗರಿ ಸ ದ ಸ ರಿ ಗ ಮ ಪ ಗ ಪ ಸ ನಿ ದ ಪ ಮಗರಿ ಗ ಮ ಪ ಮ ಪ ಗ ಮ ರಿ ಗ ಸ ರಿ ಗ ಮ ಪ ದ ಪ ಸ ಸ ಗ ರಿ ಸ ದ ರಿ ಸ ದ ಸ ದ ಗ ರಿ ನಿ ದ ಮ ಗ ರಿ ಸ ದ ಭಾವಯಾಮಿ ರಘುರಾಮಂ कलितवरसेतुबन्धं कलनिसीमपि शिरसन धलनम् उरदशकण्ठनिदारम् अतिवीरं कलितवरसेतुबन्धम्
ಪದ್ಮನಾಭಂ ವಿಲಸಿತ ಪಟ್ಟಾಭಿಷೇಕಂ ವಿಶ್ವಬಾಲಂ ಪದ್ಮನಾಭಂ ವಿಲಸಿತ ಪಟ್ಟಾಭಿಷೇಕಂ ವಿಶ್ವಬಾಲಂ ಪದ್ಮನಾಭಂ ವಿಲಸಿತ ಪಟ್ಟಾಭಿಷೇಕಂ विश्वबालं पद्मनाभं विलसित पट्टाभिषेकं विश्वबालं पद्मनाभं मरिमपनि पमपनि सा रिसनि पप ममरि सनि मरिमपनि पमपनि सा रिसनि पप ममरि स रिपमरि सनि सनि पप तप सनि धनि तप मगरि स निध सनि मगरि सरि ग तप गरि सरि ग पद सरि सदा पद मगरि स निज पद मनि धनि पद नि स सरि सदा रि सदा सदा गरि निध मगरि स भावयामि रघुरामं भव्य सुगुणारामं भावयामि रघुरामं रघुरामं भावयामि रघुरामं Dr. Padma will now perform the popular composition on Lord Krishna, Baro Krishnaya.
ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ 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 ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನಗೆ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನಗೆ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನಗೆ ಕೃಷ್ಣಯ್ಯ ಬಾರೋ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನೀನ ಸರಿದಾರು ಜಗದರ ಶೀಲನೆ ಬಾರೋ ನಿನ್ನ ಮುಖ ತೋರೋ ನೀನ ಸರಿಯಾರು ಜಗದರ ಶೀಲನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನಗೆ ಕೃಷ್ಣಯ್ಯ ಬಾರೋ ಅಂದಿಗೆ ಪಾಡಗವು ಕಾಲಂದಿಗೆ ಗಿರಿಗೆ ದಿಮ್ ದಿಮ್ಮಿ 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 ದಿಮಿಯನುತ ಹೊಂಗಳಲೂದೂತ
ವಾಸ ಉಡುಪಿನಿ ನಿಲಯಾದಿ ಕೇಶವನೇ ವಾಸ ಉಡುಪಿನಿ ನಿಲಯಾದಿ ಕೇಶವನೇ ದಾಸ ನಿನ್ನ ಪರ ದಾಸ ದಾಸ ನಿನ್ನ ಪರ ದಾಸ ವಾಸ ಉಡುಪಿನಿ ನಿಲಯಾದಿ ಕೇಶವನೇ 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 ವಾಸ ವಾಸ ಉಡುಪಿನಿ ನಿಲಯಾದಿ ಕೇಶವನೇ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ಸಲಗುಣಿ ಬಾರಿಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೆ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೆ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೆ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ Before we move on to the concluding item, here are the credits for this evening's recital. Compilation and choreography, Dr. Padma Subramaniam. Vocal and Nattuvangam, Dr. Gayatri Kannan and Kumari Parur MS Anantashri. Mridangam, Nagai Shri P. Shriram. Flute, Shri B. Gokula Krishnan. We thank the light and sound technicians for their cooperation and support. We conclude with the old popular Malayalam film song, Keshadi Padam Torunyan, the lyrics of which were composed by Shri P. Bhaskaran and music composed by Shri B. A. Chidambaranathan.
ನಾರಾಯಣ 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 കേശാദിപാദം തൊഴുന്നേ കേശാദിപാദം തൊഴുന്നേ കേശവ കേശാദിപാദം തൊഴുന്നേ കേശാദിപാദം തൊഴുന്നേ കേശവ കേശാദിപാദം തൊഴുന്നേ പീലിച്ചുരുൾ മുടിയും നീലത്തിരുവുടലും പീലിച്ചുരുൾ മുടിയും നീലത്തിരുവുടലും കാലത്തോട് കുറിയും താന് തൊഴുന്നേൻ പീലിച്ചുരുൾ മുടിയും നീലത്തിരുവുടലും കാലത്തോട് കുറിയും താന് തൊഴുന്നേൻ കേശാദിപാദം തൊഴുന്നേൻ കേശവ കേശാദിപാദം മകര കുണ്ടലമിട്ട മലർ